ओम शमग्निरग्निभिस्तरक्षन्नस्तवसूर्याः चम्बातो वात्रपापसुदाः विमच्चनैश्वराय इदं नमः। ओम दयपाविष्टे
ఛాతమే ఓం సహస్రశీర్షా పురుష సహస్రాక్ష సహస్రపాద్ పురుష ఏవేదం సర్వం యద్భూతం యద్భవ్యం
ಹೇಳಿರುವಂತಹ ವಾಕ್ಯಗಳು. ಶ್ರೇಯಸ್ಸಿಗೋಸ್ಕರವಾಗಿ ಏನಾದರೂ ಕಾರ್ಯಕ್ಕೆ ಹೊರಡುವಂತಹ ಸಂದರ್ಭದಲ್ಲೇ ಬರುವಂತಹ ವಿಘ್ನಗಳನ್ನು ಪರಿಹರಿಸುವಂತಹ ಮಹಾಗಣಪತಿಯನ್ನು ನಿನ್ನೆ ವಿಶೇಷವಾಗಿ ರೂಪದಲ್ಲಿ ಆರಾಧನೆ ಮಾಡುವಂತಹ ಕಾಲತ್ರಯ ಪೂಜನೆ ಅಂತ, ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತ್ಯಾತ್ಮಿಗೆ ಆಗಿರುವಂಥ ದುರ್ಗಾ ಪರಮೇಶ್ವರಿ ತಾಯಿಯನ್ನು ಪಂಚದೀಪ ಮಧ್ಯದಲ್ಲಿ ಪಂಚದುರ್ಗಾ ಮಂತ್ರದ ಪೂಜೆಯನ್ನು ಸಲ್ಲಿಸಿದೆ. ಮಧ್ಯಾಹ್ನವರೆಗೆ ಇರುವಂತಹ ಪೂಜೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಇವತ್ತಿನ ದಿವಸ ಅಲ್ಲಿಂದ ಚಿಂತನೆಯಾಗಿ ದೈವಜ್ಞರು ಸೂಚಿಸ್ತಾರೆ, ಮೇಷಾದಿ ರಾಶಿಗಳಲ್ಲಿ ಶುಭ ಗ್ರಹಗಳು ನಿಂತಾಗ ಶುಭ ಫಲಗಳು ಅಲ್ಲಿಂದ ಚಿಂತನೆಯಾಗ್ತದೆ. ಇಂಥ ಸಾನ್ನಿಧ್ಯಗಳು ಇಲ್ಲಿ ನೆರೆಯಾಗಬೇಕು, ಇಲ್ಲದಿದ್ರೆ ಇಂಥ ಕರ್ಮಗಳು ಇಲ್ಲಿ ನಡಿಬೇಕು ಅಂತ ದೈವಜ್ಞರು ಸೂಚಿಸಿಕೊಂಡು ನಾವು ಕರ್ಮವನ್ನು ಪ್ರಾರಂಭ ಮಾಡ್ತೇವೆ. ಸ್ವರ್ಣ ಚಿಂತನೆ ಅಲ್ಲಿಂದ ಪ್ರಾರಂಭವಾಗ್ತದೆ. ಅದರ ನಂತರ ಎಲ್ಲ ಕರ್ಮಗಳನ್ನು ಪೂರೈಸಿಕೊಂಡು ಆ ದೇವತಾ ಸ್ವರೂಪ ಪರಿಪೂರ್ಣವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬೇಕು, ಇಲ್ಲದಿದ್ರೆ ಪರಿಪೂರ್ಣವಾಗಿ ಆ ಚೈತನ್ಯಗಳು ಇಲ್ಲಿ ನೆಲೆಯಾಗಿಕೊಂಡು ಎಲ್ಲರನ್ನೂ ಕೂಡ ಶುಭ ಹಾರೈಸವಾಗಿ ಗುಡಿ ನಿರ್ಮಾಣವನ್ನು ಮನುಷ್ಯ ಶರೀರವಾಗಿ ಗುಡಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಯಾಕೆಂದ್ರೆ ಆ ಶರೀರದಲ್ಲಿ ಜೀವಕಲೆ ಅಂತ ಹೇಳುವಂತಹ ಆ ಚೈತನ್ಯ 4 ದಿವಸ ಶುಭ ಮುಹೂರ್ತದಲ್ಲಿ ಕಲಶದಲ್ಲಿ ಆವಾಹನೆ ಮಾಡಿಕೊಂಡು ತಂತ್ರಿಗಳು ವಿಶೇಷವಾಗಿ ಆಯಾಯ ಆಯುಧಗಳಿಗೆ ಇಲ್ಲದಿದ್ದರೆ ಬಿಂಬಗಳಿಗೆ ಅಭಿಷೇಕ ಮಾಡುವ ಮುಖಾಂತರವಾಗಿ ಆ ಚೈತನ್ಯಗಳು ಬೆಳಗ್ಗೆ ಬಂದು ಇಲ್ಲಿ ಸಾನ್ನಿಧ್ಯಾಭಿವೃದ್ಧಿಯಾಗಿಕೊಂಡು ಏನೆಲ್ಲ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ನಾವು ಇಲ್ಲಿ ಬರ್ತೇವೋ ಆ ಪ್ರಾರ್ಥನೆಯನ್ನು ನಮಗೆ ಕಾಣಲಿಕ್ಕೆ ಶುಭ ಸ್ವರೂಪವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ವಿಶೇಷವಾಗಿ ಈ ಪ್ರಯತ್ನ ಪಟ್ಟಂತಹ ಪ್ರತ್ಯೇಕವಾಗಿರುವಂಥದ್ದು ಇವೆಲ್ಲ ಆರಾಧನೆ ಮಾಡುವಂಥ ಒಂದು ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳ ಶಕ್ತಿ ಮೀರಿಕೊಂಡು ಅವರಿಗೆ ಕೂಡುವಂತಹ ರೀತಿಯಲ್ಲಿ ಅದಕ್ಕೂ ಕೂಡ ದೇವರ ಅನುಗ್ರಹ ಬೇಕು, ಇಲ್ಲ ಅಂತಂದ್ರೂ ಸಾಧ್ಯವಾಗಲಿಕ್ಕಿಲ್ಲ. ಅವರಿಗೂ ಕೂಡ ಆ ದೈವ ಚೈತನ್ಯ ಸ್ವಪ್ನದಲ್ಲಿ ಬಂದಂತಹ ದರ್ಶನದಲ್ಲಿ ಭಗವಂತನ ಪರಿಪೂರ್ಣವಾದ ಅನುಗ್ರಹ ಇಲ್ಲಿ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಬೇಕು ಎಂಬ ಶುಭವಾದಂತಹ ಉದ್ದೇಶವನ್ನಿಟ್ಟುಕೊಂಡು ಇವತ್ತಿನವರೆಗಿರುವಂತಹ ಸತ್ಕರ್ಮಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನಿಗೆ ಅವರು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ನಾಳೆ ದಿನ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಆಗುವುದರ ಮುಖಾಂತರವಾಗಿ ಆ ಚೈತನ್ಯಗಳು ಎಲ್ಲರಿಗೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಬೆಳಗುವಂತೆ ಎಲ್ಲರಿಗೂ ಅನುಗ್ರಹಿಸಬೇಕು ಅಂತ ಅವರು ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರೊಂದಿಗೆ ವಿಶೇಷವಾಗಿ ಆದಿತ್ಯ ನವಗ್ರಹ ದೇವರಂದರೆ ವಿಶೇಷವಾದಂತಹ 9 ದ್ರವ್ಯಗಳಿಂದ ಆವಾಹನ ಪೂಜನ ಕಲಶ ಮಧ್ಯದಲ್ಲಿ ದ್ರವ್ಯ ಹೂತವಾಗಿ ಆ ಭಸ್ಮ ರೂಪದಲ್ಲೇ ಪ್ರಸಾದವಾಗಿ ನಮಗೆ ಪ್ರಾಪ್ತವಾಗ್ತದೋ ಆ ರೀತಿಯಲ್ಲಿ ನಮ್ಮ ಗ್ರಹಚಾರಗಳೆಲ್ಲ ಆ ಯಜ್ಞದಲ್ಲಿ ಹುತವಾಗಿಕೊಂಡು 4 ದಿನ ಚೈತನ್ಯಗಳು ಬೆಳಗುವಂತಹ ಅನುಗ್ರಹವನ್ನು ಆಯಾಯ ಗ್ರಹಗಳು ಪ್ರಾಪ್ತಿ ಮಾಡಿಕೊಡ್ತದಂತೆ. ವಿಶೇಷವಾಗಿ ಅರ್ಕೋ ನಾಶೇ ದೇವ್ಯಾಧಿ ಅಂತ ಹೇಳಿದ್ದಾರೆ. ಅಂದ್ರೆ ಆ ಪ್ರಥಮ ಆಯಾಯ ದೇವತೆಗಳ ಪರಿಪೂರ್ಣವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಕೂಡ ಪ್ರಾಪ್ತವಾಗ್ತದೆ ಅಂತ. ಅದರಲ್ಲಿ ಪ್ರಥಮವಾಗಿರುವಂತಹ ಆದಿತ್ಯ ಗ್ರಹನ ಅಧಿಪತಿ ಶಿವದೇವರು. ಅಂತಹ ಆದಿತ್ಯ ಗ್ರಹನಿಗೆ ವಿಶೇಷವಾದಂತಹ ವಾರ ಯಾವುದು ಅಂತ ಕೇಳಿದ್ರೆ ಆದಿವಾಸರ ಅಂತ ಹೇಳಿದ್ರೆ ಆದಿತ್ಯವಾರ ಅಂತ ಹೇಳಿದ್ದಾರೆ. ಅಂತಹ ಆದಿತ್ಯ ಗ್ರಹನಿಗೆ ಅರ್ಕ ಸಮಿತಿನಿಂದ ವಿಶೇಷವಾದಂತಹ ಯಜ್ಞ ಸಮಿತಿನಿಂದ 108 ಬಾರಿ ವಿಶೇಷವಾಗಿ ವಿದ್ಯಾ ಸಂಬಂಧರಾಗಿರುವಂತಹ ಪುರೋಹಿತರ ಮುಖಾಂತರವಾಗಿ ಇವತ್ತಿನ ದಿವಸ ಯಜ್ಞದಲ್ಲಿ ಅಗ್ನಿ ಮಧ್ಯವಾಗಿ ರೋಗರೂಪದಲ್ಲಿ ನೆಮ್ಮದಿ ಇಲ್ಲಂತಹ ಜೀವನ, ಅಂತಹ 2 ಜೀವನಗಳನ್ನು ನಾಶ ಮಾಡಿಕೊಂಡು ನಮಗೆ ಉನ್ನತ ಸ್ಥಾನಕ್ಕೆ ಕೊಂಡೋಗುವಂತಹ ಆದಿತ್ಯ ಗ್ರಹನನ್ನು ವಿಶೇಷವಾಗಿ ಅದರ ಅಧಿಪತಿ ಸೂರ್ಯದೇವರು. ಅಂತಹ ಸೂರ್ಯದೇವರಿಗೆ ವಿಶೇಷವಾದಂತಹ ಅರ್ಕ ಸಮಿತಿನಿಂದ ಇವತ್ತಿನ ದಿವಸ ಹವನವನ್ನು ಮಾಡಿಕೊಂಡಿದ್ದೇವೆ. 2ನೇ ಗ್ರಹ ಬರುವಂಥದ್ದು ಸೋಮಗ್ರಹ. ಅದಕ್ಕೆ ವಿಶೇಷವಾದಂತಹ ಆದಿತ್ಯ ಗ್ರಹನಿಗೆ ವಿಶೇಷವಾದಂತಹ ದ್ರವ್ಯ ದಾನ ಕೊಡುವಂತಹ ದ್ರವ್ಯ ಯಾವುದು ಅಂತ ಕೇಳಿದ್ರೆ ಗೋಧೂಮ ಧಾನ್ಯ ಅಂತ ಹೇಳಿದ್ದಾರೆ. ಗೋಧಿ ಧಾನ್ಯದಿಂದ ವಿಶೇಷವಾದಂತಹ ಆ ಯಜ್ಞದಲ್ಲಿ ಆದರೆ ಅದರಲ್ಲಿರುವಂತಹ ಆದಿತ್ಯ ಗ್ರಹಣ ಏನು ಅರಿಷ್ಟಗಳಿದೆಯೋ ಅದು ನಿವಾರಣೆಯಾಗ್ತದೆ ಅಂತ. ಅದರ ನಂತರ ಬರುವಂತಹ ಸೋಮಗ್ರಹನಿಗೆ ವಿಶೇಷವಾದಂತಹ ಪಲಾಶ ಸಮಿತಿನಿಂದ ನಾವು ಆಹುತಿಯನ್ನು ಕೊಟ್ಟಿದ್ದೇವೆ. ಸೋಮವಾರ ಅಂತ ಹೇಳ್ತೇವೆ ಅದರ ವಿಶೇಷವಾಗಿ. ಅದರ ಅಧಿಪತಿ ಕೂಡ ಶಿವದೇವರು. ಆದಿತ್ಯವಾರ ನಮಗೆ ಶಿವದೇವರ ಒಂದು ಸ್ವರೂಪ ಕಾಣಲಿಕ್ಕೆ ಸಾಧ್ಯವಾಗಿದ್ರೆ ಸೋಮವಾರ ಬರುವಂತಹ ಸಂದರ್ಭದಲ್ಲಿ ಆ ಶಿವನ ಸ್ವರೂಪ ಬೇರೆಯಾಗ್ತದೆ. ಫಲಾಶಃ ಸರ್ವಸಂಪದಃ ಅಂತ ಹೇಳಿದ್ದಾರೆ. ಫಲಾಶ ಸಮಿತಿದಾಗ ಕದ್ರೇನ ಅರ್ಥಲಾಭಶ್ಚ, ನಮಗೆ ಬೇಕಾದಂತಹ ಧನಕ್ಕೆ ಬರುವಂತಹ ಏನು ದೋಷಗಳಿದ್ದು ಕೂಡ ಅದು ನಿವಾರಣೆಯಾಗಿಕೊಂಡು ಯಥೇಷ್ಟವಾದಂತಹ ಧನವನ್ನು ಪ್ರಾಪ್ತವಾಗ್ತದೆ. ಎಲ್ಲರೂ ಹೇಳಿ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ತೇಜಃ ಆರೋಗ್ಯಂ ದೇಹಿ ಮೇ ಗೃಹೇಶ್ವರ
ಪ್ರಾರ್ಥನಾಂ ಸಮರ್ಪಯಾಮಿ. ಕೈಯಲ್ಲಿ ಕೊಟ್ಟಂತಹ ಅಕ್ಕಿ ಯಾರು ಬಿಸಾಡಬೇಡಿ. 4 ದಿನವರೆಗೆ ನಡೆಯುತ್ತ ಎಲ್ಲ ಕರ್ಮಗಳು ಕೂಡ ನಿರ್ವಿಘ್ನ ಸಮಾಪ್ತಿ ಮಾಡಿಕೊಟ್ಟು ಆ ಗ್ರಹಾಚಾರಗಳು ಯಾವುದಿದ್ರೂ ಕೂಡ ಇವತ್ತಿಗೆ ಪರಿಪೂರ್ಣವಾಗಿ ಆ ಯಜ್ಞ ಮಧ್ಯದಲ್ಲಿ ಸಮರ್ಪಣೆ ಮಾಡಿದಂಥ ದ್ರವ್ಯಗಳು ಹುತಾದ ಮುಖಾಂತರವಾಗಿ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನ ಸಮಾಪ್ತಿ ಮಾಡಿಕೊಟ್ಟು ಶುಭಫಲಗಳು ಪ್ರಾಪ್ತಿಯಾಗಬೇಕು. ಎಲ್ಲರಿಗೂ ಕೂಡ ಸನ್ಮನಸ್ಸನ್ನು ಪ್ರಾಪ್ತಿ ಮಾಡಿಕೊಡಬೇಕು ಅಂತ ಒಳ್ಳೆ ಪ್ರಾರ್ಥನೆ ಮಾಡಿಕೊಂಡು ತಲೆಗೆ ನಿವಾರಿಸಿ ಎದುರಿರುವಂತಹ ತಟ್ಟೆಯಲ್ಲಿ ಹಾಕಿ ಅದರ ನಂತರ ओम जपाद सुमतंका शंकाश्रयं महद्देवी तपोरिंदर्व पापद्भं प्रदोस्मि दिवाकरं प्रतिशंकतुषारा भंकीरोदा ध्रुवं विश्वमिदं जगद्धो राजानाभिषामयं ध्रुवं ते राजा वरुणो ध्रुवं देवो बृहस्पतिः ध्रुवं त इन्द्रश्चाग्निश्च राष्ट्रं धारयरान् ध्रुवं सर्वस्याप्ते सर्वसिद्धे सर्वमेव तेनाप्नोति सर्वं
स्वस्ति प्रजाभ्यर्वायं धान्यायेन मार्गेण महिमहीषाः गोब्राह्मणेभ्यः शुभमस्तु नित्यं लोकाः समस्ताः सुखी
hello, 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 hello. ವಿಘ್ನತ್ವಾಂತ ನಿವಾರಣೆಗೆ ತರಣಿ ವಿಘ್ನಾಟವಿ ಹವ್ಯವ ವಿಘ್ನವ್ಯಾಳ ಕುಲಾಭಿಮಾನ ಗರುಡ ವಿಘ್ನೇವ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಭಿ ಕುಂಭೋದ್ಭವ ವಿಕ್ರಯ ಪ್ರಕುಲ ಪ್ರಚಂಡ ಪವನ ವಿಘ್ನೇಶ್ವರ ಪಾಹಿ ಮಾಯ ಗಜಮುಖದ ಬಗೆ ಗಣಪಗೆ ಕೆಲವಯ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಕರದೋಳು ಪರಶು ಭಾಷಾಧಾರಗೆ ಹರುಷಧಿ ಭಕ್ತರ ಪುರೇಮವಾಗಿ ಉರಗ ಭೂಜಲ ನಾಯ್ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಜನರೆಲ್ಲ ಗುಣಯುಧನ ಜನಮೂರ್ತಿ ಮದಪೂರಗಳ ದೇವರ ದೇವ ಕೃಪಾಕರನ ಸುರಮುನಿ ನಮಿತ ಸರ್ವೇಶ್ವರನಾಯ ಹರಿತ ಸಿದ್ಧಿಯ ದೇವ ಭವಹರನಾಯ ಪರಮಾತ್ಮ ದುರಿತ ಭಯಂಕರನಾಯ ವರಮದ ಊರ ವಿಘ್ನೇಶ್ವರನಾಯ ವರಮದ ಊರ ವಿಘ್ನೇಶ್ವರನಾಯ ತೊಂಬಲಿಯ ತಾಯ ನಿಂಬಲಿಯ ತಾಯ
ಗಜಮುಖನಾಲಿಲ್ಲ ಪಾದವಲಿನಿದೆ ಗಜಮುಖನಾಲಿಲ್ಲ ಪಾದವಲಿನಿದೆ ಯವಾಗಿ ಕರುಣಿದ ವರಗಳ ಪ್ರಭುವೇ ನಿಜವಾಗಿ ಕರುಣಿದ ವರಗಳ ಪ್ರಭುವೇ ಗಜಮುಖನಾಲಿಲ್ಲ ಪಾದವಲಿನಿದೆ ನಿಜವಾಗಿ ಕರುಣಿದ ವರಗಳ ಪ್ರಭುವೇ ಕಮಲ ಪ್ರಜಾಪ ಮುಷಿಕ ಬಹನ ಬರಕ ಹಸ್ತ ಮಗ ಬಿದರ ಕಮಲ ಪ್ರಜಾಪ ಶ್ಯಾಮಲ ವರ್ಣ ವಿಳಂಬಿತ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ಭವನೋಪಮಹೇಶ್ವರ ಪುತ್ರ ಗಜಮುಖ ನಾಲಿಲ್ಲ ಪಾದವಲಿನಿದೆ ಬುದ್ಧಿ ಪ್ರದಾಯಕ ಪುಸ್ತಕ ಬುದ್ಧಿ ಪ್ರದಾಯಕ ಪುಸ್ತಕ ಬುದ್ಧಿ ಪ್ರದಾಯಕ ಪುಸ್ತಕ ವಿನಾಯಕ ಪಾದ ನಮಸ್ತೆ ಬುದ್ಧಿ ಪ್ರದಾಯಕ ಪುಸ್ತಕ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಗಜಮುಖ ನಾನಿಲ್ಲ
ಪಾದವ ನೆನೆವೆ ನಿಜವಾಗಿ ಕರುಣಿಸೋ ಮರಗಳ ಪ್ರಭುವೆ ದಿಂಬನಯ ದಿಂಬನ ದಿಂಬನದೆಯ್ಯತ ರೋಂದನಯ ರೋಂದನ ರೋಂದನದೆಯ್ಯತ ದಿಂಬನದೆಯ್ಯತ ರೋಂದನದೆಯ್ಯತ ದಿಂಬನದೆಯ್ಯತ ದಿನಲ 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 ತತ್ತ ಒಂದೇ ದೇವರ ದೇವ ತುಂಗದೋ ಒಂದಗದ ದಿನದೈ ಹರ 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 ಚಂಡಿಯವ ಇದು ಮಾಡಲಾಗುತ್ತದೆ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಹುತ ವಿಘ್ನರಾಜನಾಯ ಪಿರಿದು ಸವಿದು ದಿವಿ ವಿಘ್ನರಾಜನ ಪಿರಿದು ಸಂಸುತಿಸಿ ಅಂಬುನಿಧಿಯಾತ್ಮಿ ಕೈ ಮುಡಿದು ಅಂಬುಜಾವಾಣಿಯರನ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ನಮೋ ಜಗದಾದಿ ಮಾಯೆ, ರಕ್ಷಿಸು ತಾಯೇ ರಕ್ಷಿಸು. ಅಭಯಂಕರನು ಶುಭಂಕರನು ಸದಾಶಿವನು ಆದ ನಾನು ಉತ್ತರಕ್ಕೆ ಅತಿ ಎತ್ತರವಾದಂತಹ ಕೈಲಾಸ ಶಿಖರದಲ್ಲಿ ಇದ್ದುಕೊಂಡು ಭಕ್ತ ಜನರ ಕಾಮಿತಾರ್ಥವನ್ನು ಈಡೇರಿಸಿಕೊಂಡು ಬರುತ್ತಾ ಇದ್ದೇನೆ. ತಮೋಗುಣದ ಅಧಿಷ್ಠಾರನಾಗಿ ಪ್ರಪಂಚದಲ್ಲಿ ಲಯದ ಕಾರ್ಯವನ್ನು ಮಾಡುವುದೇ ನನ್ನ ಕರ್ತವ್ಯವಾಗಿದೆ. ಜನಮಾನಸದಲ್ಲಿ ಸದಾ ಒಂದು ಪ್ರಶ್ನೆಯೂ ಕಾಣುತ್ತದೆ, ದೇವರು ಯಾಕೆ ಎತ್ತರದಲ್ಲಿ ಇದ್ದಾನೆ ಎನ್ನುವ ಹಾಗೆ. ಕಾರಣವಿಷ್ಟೇ, ಜಗದ ಜೀವರುಗಳ ಜೀವನ ಎನ್ನುವಂತಹ ಜಂಜಾಟದಿಂದ ಮೇಲೆತ್ತಿ ಪುರೋಗತಿಗೆ ಕೊಂಡು ಹೋಗುವುದಕ್ಕಾಗಿ ದೇವರು ಎತ್ತರದಲ್ಲಿ ಇದ್ದಾನೆ ಎನ್ನುವುದೇ ಸತ್ಯ. ಮತ್ತೆ ನಾನಿರುವಂತಹ ಈ ತಾಣ, ನನ್ನಲ್ಲಿರುವಂತಹ ಈ ಆಯುಧ ಎಲ್ಲವೂ ಕೂಡ ಒಂದೊಂದು ಅರ್ಥವನ್ನು ಕಲ್ಪಿಸುತ್ತದೆ. ಶಾಂತಿಯ ಸಂಕೇತವಾದ ಶ್ವೇತವರ್ಣದಿಂದ ಕೂಡಿದ ಬೆಳ್ಳಿಯ ಪರ್ವತಗಳೇ ನನ್ನ ನಿಲಯವಾಗಿದೆ. ಸೃಷ್ಟಿ ಸ್ಥಿತಿ ಲಯ ತಿರೋಭಾವ ಅನುಗ್ರಹ ಎಂಬ ಪಂಚ ಕರ್ಮಗಳನ್ನು ಪ್ರತಿನಿಧಿಸಬಹುದಾದಂತಹ ಸದ್ಯೋಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಎನ್ನುವಂತಹ ಪಂಚ ಶಿರಗಳನ್ನು ಹೊಂದಿದ್ದೇನೆ. ತ್ರಿಗುಣ ಸಾಂಗತ್ಯವೆನಿಸಿದಂತಹ ತ್ರಿಶೂಲ, ಸ್ಮಶಾನವಾಸ, ಭಸ್ಮಲೇಪನ, ತಾಂಡವಾಡಂಬರದಿಂದ ಕೂಡಿದಂತಹ ನೃತ್ಯ ವೈಖರಿ ಇವೆಲ್ಲವೂ ಕೂಡ ನನ್ನ ವಿಶೇಷತೆಯಾಗಿದೆ. ಒಂದೆಡೆಯಲ್ಲಿ ಮಕ್ಕಳು, ಮತ್ತೊಂದೆಡೆಯಲ್ಲಿ ನನ್ನ ಗಣಗಳು ಎಲ್ಲರೂ ಕೂಡ ಓಂ ನಮ ಶಿವಾಯ ಎನ್ನುವಂತಹ ಪ್ರಣವ ಮಂತ್ರವನ್ನು ಪಠಿಸುವಾಗ ಮನಸ್ಸಿಗಾನಂದವಾಗುತ್ತಾ ಇದೆ. ಆದರೆ ನನ್ನ ಬಗ್ಗೆ ನಾನು ಆಲೋಚನೆಯನ್ನು ಮಾಡುವುದಲ್ಲ. ಭೂಲೋಕದ ಕಡೆ ದೃಷ್ಟಿಯನ್ನು ಹಾಯಿಸಿದ್ರೆ ಅಲ್ಲಲ್ಲಿ ಅನ್ಯಾಯ, ಅನಾಚಾರ, ಅತ್ಯಾಚಾರ ನಡೆಯುತ್ತಲೇ ಇದೆ.
ಅಜ್ಞಾನವೆನ್ನುವಂತಹ ಅಂಧಕಾರದಿಂದ ಬಳಲುತ್ತಿರುವಂತಹ ಮಾನವರಲ್ಲಿ ಸುಜ್ಞಾನದ ಬೆಳಕನ್ನು ಮೂಡಿಸಬೇಕು. ಯಾವ ರೀತಿ ಎನ್ನುವ ಹಾಗೆ ನನ್ನಲ್ಲೇ ನಾನು ಆಲೋಚನೆ ಮಾಡಿಕೊಂಡಾಗ ಕಾಲಾಯ ತಸ್ಮೈ ನಮಃ, ಕಾಲಚಕ್ರ ತಿರುಗುತ್ತಾ ಇದೆ, ನೋಡೋಣ ಕಾಲದ ನಿರೀಕ್ಷೆಯಲ್ಲಿರುತ್ತೇನೆ. ಇರುವಂತಹ ಸ್ಥಳ ಶೋಣದ ನಗರಕ್ಕೆ ಯಾರು ಅಂತ ಕೇಳಿದೆ. ಯಾರಿಗಾಗಲೇ ಬಂದಿದ್ದೇವೆ ಹಾಗೆ ಅಂದುಕೊಳ್ಳಬಹುದು. ಹೊರಟು ಬಂದಂತಹ ವಿಚಾರ ರಾಕ್ಷಸೋಚಿತವಾದಂತಹ ನಿತ್ಯ ವಿಧಿಗಳನ್ನು ಪ್ರಾತಃ ಕಾಲದಲ್ಲೇ ನೆರವೇರಿಸಿ ಅರಮನೆಯ ಸುಪ್ರಭಾತವು ಮೊಳಗುತ್ತಿರುವಂತೆ ನಮ್ಮ ಇಷ್ಟ ದೇವತೆಯನ್ನು ಮನಸಾ ಪ್ರಾರ್ಥಿಸಿ ಅವರಿನ ಆಶೀರ್ವಾದವನ್ನು ಪಡೆದು ರಾಜೋಚಿತವಾದಂತಹ ಉಡುಗೆ ತೊಡುಗೆಯನ್ನು ತೊಟ್ಟು ಹಾರ ಕೇಯೂರ ಕುಂಡಲ ಕಿರೀಟಾದಿಗಳನ್ನು ಧರಿಸಿ ನೇರವಾಗಿ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ವಿರಾಜಮಾನವಾಗಿರುವಂತಹ ಸಿಂಹವಿಷ್ಟರವನ್ನು ಏರಿದ್ದಾಯಿತು. ಈ ಸಭೆಯಲ್ಲಿ ತಾರಿಕಾಸುರ ಮಹಾರಾಜನಿಗೆ ಜಯವಾಗಲಿ ಎಂಬುದಾಗಿ ಘೋಷಿಸುತ್ತಾ ಇದ್ದಾರೆ. ಅಷ್ಟ ಸೌಭಾಗ್ಯಗಳಿಂದ ಕೂಡಿ ಅತಿ ಶ್ರೇಷ್ಠವೆನಿಸಲ್ಪಟ್ಟಂತಹ ಈ ಸಾಮ್ರಾಜ್ಯ ಪರಂಪರೆಯಾಗಿ ನನ್ನ ಕೈ ಸೇರಿತು. ಮಹಾ ಮೇಧಾವಿಗಳಾಗಿರುವಂತಹ ಮಂತ್ರಿಗಳ ಸಹಕಾರದಿಂದ ಸತ್ಯ ಧರ್ಮ ಪ್ರೇಮವನ್ನು ಕೈಬಿಡದೆ ಪ್ರಜಾವರ್ಗವನ್ನು ಮಕ್ಕಳೋಪಾದಿಯಿಂದ ಪಾಲಿಸ್ತಾ ಬರ್ತಾ ಇದ್ದೇನೆ. ಇದರಿಂದಲಾಗಿ ಮಹಾ ಮುತ್ಸದಿ ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. ಅತುಳ ಪರಾಕ್ರಮ ಎಂದು ಹೊಗಳುತ್ತಾ ಇದ್ದಾರೆ. ಅಷ್ಟೇ ಯಾಕೆ, ಯೌವನದ ಹಂತಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ನನ್ನವೇ ದಾರುಮತಿ ಹತ್ತಿರಕ್ಕೆ ಕರೆದೊಂದು ಮಾತನ್ನು ಹೇಳಿದರು. ಮಗನೇ ದಾರಿಕಾಸುರ, ನಮ್ಮ ಜೀವನದಲ್ಲಿ ಎಲ್ಲವೂ ಇದೆ ಮಗನೇ, ಆದರೆ ಒಂದು ಕಡಿಮೆ ಉಂಟು ಅಂತ ಹೇಳಿದರು. ಅಮ್ಮ, ಈ ದಾರಿಕಾಸುರನ ಜೀವನದಲ್ಲಿ ಏನಮ್ಮ ಕಡಿಮೆ ಎಂದು ಕೇಳಿಕೊಂಡಾಗ, ಹಣಬಲ ಇದೆ, ಜನಬಲ ಇದೆ, ದೈವಬಲ ನಿನಗಿಲ್ಲ ಮಗನೇ. ದೈವ ಬಲವನ್ನು ಸಂಪಾದಿಸುವುದಾದ್ರೂ ಹೇಗೆ ಎಂಬುದಾಗಿ ಕೇಳಿಕೊಂಡಂದಾಗ ಮತ್ತಿನಂತಹ ಮಾತನ್ನು ವ್ಯಕ್ತಪಡಿಸಿದ್ರು. ನನ್ನವೇ, ಅರಮನೆಯನ್ನ ಬಿಡು, ಅರಣ್ಯವನ್ನು ಸೇರು, ಹರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸು ಅಂತ ಹೇಳಿದ್ರು. ಅಮ್ಮನ ಆಶೀರ್ವಾದಕ್ಕೆ ವರಪ್ರಸಾದ ಹೊಡುತ್ತೇನೆ.
ಕಾಂತಾರವನ್ನು ಸೇರಿಕೊಂಡೆ. ಹರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡೆ. 12 ವರ್ಷಗಳ ತಪಸ್ಸನ್ನು ಆಚರಿಸಿದೆ. ಒಲಿದು ಏನು ಬೇಕು ಕಂದ ಅಂತ ಕೇಳಿಕೊಂಡಾಗ ಮರಣವೇ ಇಲ್ಲದಂತ ಅವರವನ್ನು ಕೇಳಿದೆ. ತಿರಸ್ಕರಿಸಿದ ಹರ ಬೇರೇನಾದ್ರೂ ಯಾಚಿಸು ಎಂಬುದಾಗಿ ಕೇಳಿಕೊಂಡಾಗ 3 ವರಬಲಾನ್ವಿತನಾದೆ ನಾನು. ಶಂಖ ಚಕ್ರ ಪಾಣಿಪೀಠದ ವ್ಯವಸ್ಥೆಯನ್ನು ಮಾಡಿದ. ಇದನ್ನು ಕೊಂಡು ಹೋಗಿ ನನ್ನ ಅರಮನೆಗೆ ಬಂದೆ. ನನ್ನವರಲ್ಲಿ ವಿಷಯವನ್ನು ತಿಳಿಸಿದೆ. ಇನ್ನು ಒಂದೇ ಒಂದು ದಾರಿ, ಸುರ ಪ್ರವೇಶ, ಸುರಲೋಕಕ್ಕೆ ಮುಕ್ತಿಗೆ ಹೊರಟು ಬಂದಂತಹ ಕಾರ್ಯ ನಿತ್ಯ ಕಾರ್ಯಗಳನ್ನೆಲ್ಲ ಪೂರೈಸಿ ಆಯಿತು. ಅದೇ ಸಂದರ್ಭದಲ್ಲಿ ನಮ್ಮ ಮನೆಯಾದಂತಹ ದೂತ ಓಡಾಡಿಕೊಂಡು ಬಂದ. ಆಡಿದಂತಹ ಮಾತೇನು ಬಲ್ಲಿದೆ. ದಾರುಮತಿಯ ಸುತರಾದಂತಹ ದಾರಿಕಾಸುರನು ಎನ್ನುವಂತಹ ದೈತ್ಯ ಸೇನೆಯ ಜೊತೆಯಲ್ಲಿ ಸಾಗಿ ಬರ್ತಾ ಇದ್ದಾರಂತೆ. ಬಂದವರಿಗೆ ಉತ್ತರ ಕೊಡಬೇಕಾಗಿದೆ. ತನ್ನಯ್ಯಕ್ಕೆ ನಮ್ಮವರನ್ನು ಕುಡಿಕೊಂಡು ಸಕಲ ಹಿಡಿಯುವುದಕ್ಕೆ ವಜ್ರಾಯುಧ, ಕುಡಿಯುವುದಕ್ಕೆ ಅಮೃತ, ಪಡೆಯುವುದಕ್ಕೆ ನಾರಿಯರ ಭೋಗ ಯೋಗವದು ಇರಲಿ ಬಿಡು. ಅದೆಲ್ಲವನ್ನು ಬಯಸುತ್ತಾ ನಾನು ಬಂದವನಿದ್ದೇನೆ. ಸೇನೆಯ ಸಮಾಧಾನಾಗಿ ಇತ್ತಡೆಗೆ ಧಾವಿಸಿ ಬಂದಯ್ಯ. ನಿನ್ನ ಹಾಗೆ ಈ ಹಿಂದೆ ಅದೆಷ್ಟೋ ಮಂದಿ ಖಳರಲ್ಲ ಬಂದಿದ್ದಾರೆ.
ಒಂದು 2-3 ದಿವಸ ಇದ್ದಿದ್ದಾರೆ. ಮತ್ತೆಲ್ಲ ಸೇರಿದ್ದೆಲ್ಲಿಗೆ? ಎಲ್ಲಿಗೆ? ಯಮನಾಲಯ. ಹೌದಾ? ಅಮ್ಮನ ಮಾತೊಂದಿತ್ತು. ಹೇಗೆ? ನನ್ನ ವಯೋಧಿಕ ದಾರುಮತಿ ನನ್ನನ್ನು ಕರೆದು ಹೇಳಿದ್ರು, ಏನು? ಮಗನೇ, ನಮ್ಮ ಜಾತಿಯವರಂದ್ರೆ ರಾಕ್ಷಸ ಕುಲದವರೆಲ್ಲ ಸತ್ತಿದ್ದಾರೆ, ನೀನು ಹೋಗಿ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕು ಮಗನೇ. ಓಹೋ ಅಂತ ನನ್ನಮ್ಮ ಹೇಳಿದ್ರು. ವರ ಬಲಾನ್ವಿತನಾಗಿ ಬಂದೆ ಪುರಂದರ, ನಿನ್ನನ್ನು ಬಡಿದೋಡಿಸುವುದಕ್ಕಾಗಿ ಬಂದಿದ್ದೆ ನಾನು. ನಿನ್ನ ಹಾಗೆ ಅದೆಷ್ಟೋ ಮಂದಿ ಹೀಗೆ ಹೇಳಿ ಹೌದಾ? ಬಂದು ಎದುರುಗಡೆ ನಿಲ್ಲುವುದು, ನಿನ್ನನ್ನು ಬಡಿದು ಓಡಿಸುತ್ತೇನೆ ಎನ್ನುವುದಾಗಿ. ಯಾವುದಕ್ಕೂ ಆಲೋಚನೆ ಮಾಡಿದವನು ನಾನಲ್ಲ. ಯಾಕೆ? 3 ಮೂರ್ತಿಗಳೇ ಅನುಗ್ರಹಿತರಾಗಿ ಪಡೆದಂತಹ ನಾಲ್ಕದ ಅಧಿಕಾರ ಪೀಠ, ಒಂದು ಮನ್ವಂತರಕ್ಕಾಗಿ ನನಗೆ ಅದು ಶ್ರೀಪೀಠ. ಯಾರ್ಯಾರೋ ಬಂದಿದ್ದಾರೆ, ಏನೇನೋ ಹೇಳಿದ್ದಾರೆ, ಎಲ್ಲರನ್ನೂ ಓಡಿಸಿ ಬಿಟ್ಟಿದ್ದೇನೆ ನಾನು. ನನ್ನನ್ನು ಓಡಿಸ್ತೀಯಾ? ನನ್ನನ್ನು ಓಡಿಸ್ತೀಯಾ? ಇಷ್ಟೇ ಸಾಕು ನನಗೆ. ಒಳ್ಳೆಯದು ಹೆಚ್ಚು ಬೇಕಾ? ಹೌದು, ನಮ್ಮವರೆಲ್ಲ ಸೋತಿದ್ದಾರೆ. ಆದರೆ ಸೋತದ್ದು ಯಾಕೆ? ದಿವಿಜೇಂದ್ರ ಎಷ್ಟರಲ್ಲಿದ್ದಾನೆ ಎಂಬುದಕ್ಕಾಗಿ ಓಡಿ ಹೋಗಿ ಅಲ್ಲಿ ನಿಂತಿದ್ದಾರೆ. ಅಧಿಕಾರ ಸ್ಥಾಪನೆ ಆಯಿತು. ಆದರೆ ಪುರಂದರನನ್ನು ಸೋಲಿಸಿದ್ದೇನೆ, ಅಧಿಕಾರ ನನ್ನ ವಶವಾಯಿತು ಎನ್ನುವಂತ ಅಹಂಕಾರ ಖಂಡಿತ ನನ್ನಲ್ಲಿಲ್ಲ. ನನ್ನ ಒಬ್ಬನಿಂದ ಆದದ್ದಲ್ಲ. 2 ಕರ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗ್ತದೆ ಹೊರತು ಒಂದು ಕೈಯಿಂದ ಏನಾಗುವುದಿಲ್ಲ. ತಪಸ್ಸನ್ನು ಆಚರಿಸುವುದಕ್ಕೆ ಹೋದಾಗ ಹರವನ್ನು ಮಾತನ್ನು ಹೇಳಿದ್ರು. 3 ಬದುಕನ್ನು ನಿನಗೆ ಕೊಟ್ಟಿದ್ದೇನೆ ಮಗನೇ. ಶಂಖ, ಚಕ್ರ, ಪಾಣಿಪೀಠ. ಇದರಲ್ಲಿ ಒಂದು ಬದುಕು ನಿನ್ನ ಕೈಯಿಂದ ತಪ್ಪಿತೋ ನಿನಗೆ ಅವಾಗ್ಲೇ ಕಟ್ಟಿಟ್ಟ ಬುತ್ತಿ ಮರಣ ಅಂತ ಹೇಳಿದ್ರು. ಮರಣ ಬರ್ಬೇಕಾದ್ರೆ ನನ್ನ ಪೂಜೆ ತಪ್ಪಬೇಕಲ್ಲ. ದಿನಕ್ಕೆ 3 ಸಲ, ನಾನು ವಾರಕ್ಕೆ 3 ಸಲ ಅಂತ ಗ್ರಹಿಸಿದೆ. ಇದು ಹಾಗಲ್ಲ, ದಿನವೊಂದಕ್ಕೆ 3 ಆವರ್ತಿ ಪೂಜೆ ಎಲ್ಲ ಮಾಡು. ಒಂದು ಪೂಜೆ ತಪ್ಪಿದ್ರು ನಿನಗೆ ಬರ್ತದೆ. ಯಾವುದು? ಮರಣ. ಮರಣ ಹೀಗೆ ಹೇಳಿದ್ರು. ಇರ್ಲಿ ಬಿಡಿ, ನಾನು ನಿದ್ದೆ ಮಾಡಿದ್ರೆ ಅಲ್ವಾ ಪೂಜೆ ಬಾಕಿ ಆಗೋದು. ಮಧ್ಯಾಹ್ನದವರೆಗೆ ಸರಿ ನಿದ್ದೆ ಮಾಡ್ತಾ ಇದ್ದೆ, ಇನ್ನು ಅದು ಮಾಡುವುದಿಲ್ಲ. ಪೂಜೆ ಬೇಕು ನನಗೆ. ನಾನು ಒಲಿಸಿದ್ದೇನೆ, ಪುರಂದರನನ್ನು ಸೋಲಿಸಿದ್ದೇನೆ. ಆದ್ರೆ ಒಂದು, ಯಾವಾಗ ಇಲ್ಲಿಗೆ ಬರ್ತಾರೆ ಕಸಿದುಕೊಳ್ಳುವುದಕ್ಕೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. 3 ದಿನದ ಬದುಕಾದ್ರೂ ದಾರಿಕಾಸುರನಿಗೆ ಸಾಕು. ಅದಕ್ಕಾಗಿ ನಮ್ಮವರಿಗೆಲ್ಲರಿಗೂ ಅಧ್ಯಯನ ಮಾಡಿದ್ದೇನೆ, ಅಲ್ಲಲ್ಲಿ ನಿಂತುಕೊಳ್ಬೇಕು ಎಂಬುದಾಗಿ. ಮತ್ತೆ ಕೆಲವರಿದ್ದಾರೆ ಯಾಗ ಯಜ್ಞಾದಿಗಳನ್ನ ಮಾಡಿ ಪುರಂದರನಿಗೆ ಸಿಟ್ಟು ಬರುವಂತೆ ಮಾಡುವುದು ಭೂಮಿಯಲ್ಲಿ ಜನಿಸಿದಂತ ಅಭಿಪ್ರಾಯ. ಎಲ್ಲರಲ್ಲ, ಋಷಿ ಮುನಿಗಳು ಮಾತ್ರ. ಅವರನ್ನು ಗುರುತು ಹಿಡಿಬೇಕು. ಹೇಗೆ? ತಲೆಯಲ್ಲಿ ಜುಟ್ಟು, ಹಣೆಯಲ್ಲಿ ಕುಂಕುಮದ ಬೊಟ್ಟು, ಕೈಯಲ್ಲಿ ದರ್ಬೆಯ ಕಟ್ಟು. ಇದು ಯಾರ ಕೈಯಲ್ಲಿದೆಯೋ ಅವರನ್ನು ಕೊಂದು ಬಿಡಿ ಎಂಬುದಾಗಿ ಅಧ್ಯಯನ ಮಾಡಿದ್ದೇನೆ. ಇನ್ನು ನನ್ನ ಜೀವನ ಏನು ಹೇಗೆ ಎಂಬುದನ್ನು ನಿರೀಕ್ಷೆ. ಗುರುದನಾಗಿನ
ಸೋಲಿನ ಸುಳಿ ಎನ್ನುವುದು ನನ್ನನ್ನು ಸಿಲುಕಿಸಿ ಬಿಟ್ಟಿತಲ್ವಾ? ಸರಿ. ಇದರ ಬಗ್ಗೆ ಏನು ಮಾಡಲಿ ಎನ್ನುವಂತಹ ಆಲೋಚನೆಯನ್ನು ಮಾಡಿದೆ ಎಂದಾದ್ರೆ ಸೋಲು ನಮಗೆ ಹೊಸತಲ್ಲ. ಈ ಹಿಂದೆಯೂ ಅದೆಷ್ಟೋ ಮಂದಿ ಕಳ್ಳರೆಲ್ಲ ಬಂದಂತಹ ಹೊತ್ತಿನಲ್ಲಿ ಸೋತು ಓಡಿದವನೇ ನಾನು. ಎಲ್ಲೆಲ್ಲಿ ಅಲೆಯುವಂತಹ ಹೊತ್ತಿನಲ್ಲಿ ಪುನರಪಿ ನನಗೆ ಅಧಿಕಾರದ ಸ್ಥಾನವನ್ನು ಇತ್ತವರು ಮೂರು ಮೂರ್ತಿಗಳು. ಏನೇ ಸಮಸ್ಯೆ ಬಂದರೂ ಅವರಲ್ಲಿ ವಿತರಿಸಿದೆ ಎಂದಾದರೆ ಸಮಸ್ಯೆಗೊಂದು ಪರಿಹಾರವನ್ನು ಸೂಚಿಸುವವರು ಅವರಲ್ವೇ. ಆದ್ದರಿಂದ ತಡ ಮಾಡುವುದು ಯಾಕೆ? ಆದಷ್ಟು ಶೀಘ್ರವಾಗಿ ಸತ್ಯಲೋಕ ಏನಾಯ್ತು? ನಿನ್ನ ಕಷ್ಟವನ್ನು ನಮ್ಮ ಮುಂದೆ ಹೇಳಬಾರದೆ? ಶಾರದವರ ಕೇಳು ಮಾತಾಯ ಸುರಬಾರಗೆ ಬಂದಿಗೆ ದುರಿತವ ಕೇಳು ಮಾತಾಯ ರಾಣಿಗಾದುರನೆಂಬ ಬೆಳೆದು ತ್ರಿಪುರಾರಿಯ ಬಲದಿಂದ ಬಹಳ ಕಟ್ಟಿಗೆನು ಶಾರದ ಬಲ ಕೇಳು ಸುರಬಾರಗೆ ಬಂದಿಯ ದುರಿದವ ಕೇಳು ದೇವಾ ಶಾರದಾರಮಣ ಲಕ್ಷ್ಮೀರಮಣ ಅಡಿದಾವರಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿದ್ದಾನೆ. ಸಂಭ್ರಮದಿಂದ ಸಮರಸರೊಡಗೂಡಿಕೊಂಡು ಧಾವಿಸಿ ಬಂದು ನಿಮ್ಮ ಸೇವೆಯನ್ನು ಮಾಡಿ ಹೋಗುವವನು ನಾನು. ಆದರೆ ಇಂದಿನ ದಿವಸ ದುಃಖ ಕಣ್ಣೀರನ್ನೇ ಹರಿಸುತ್ತ ಇತ್ತಡೆಗೆ ಸಾಗಿ ಬರಬೇಕು ಅಂತ ಆದ್ರೆ ಬಲವಾದಂತಹ ಕಾರಣವೇ ಇದೆ. ದಾರುಮತಿಯ ಸುತನಾದಂತಹ ದಾರಿಕಾಸುರನೆನ್ನುವಂತಹ ದೈತ್ಯ ಸೇನೆಯ ಕೂಡ ನಾಲ್ಕಲೋಕದ ಮೇಲೆ ಮುತ್ತಿಗೆಯನ್ನು ಹಾಕಿದ. ಕಾಡ ಕಾಡಿಯಾಗಿ ಗೌರವೇ ಏರ್ಪಟ್ಟಿತ್ತು. ಸಮರಾಂಗಣದಲ್ಲಿ ನಮ್ಮ ಪಾಲಿಗೆ ಸೋಲು ಎನ್ನುವುದು ಬಂದು ಹೋಯಿತು. ಅಲೆಯುವಂತಹ ಸ್ಥಿತಿಗೆ ತಂದು ಹಾಕಿದ್ದಾನೆ ಆ ದುರುಳ. ಪಂಚಮಹಾಪಾತಕಗಳನ್ನೇ ಮಾಡುತ್ತಾ ಇರುವಂತಹ ದುರುಳನನ್ನು ವಧಿಸಿ ಇಳಗೆ ಕ್ಷೇಮವನ್ನು ಕರುಣಿಸಿ ಸುರಪಾಲಾಲಿಸು ಅರಬರಬಾಯಿಯ ಈ ಬಲಿಯಿಂದ ಅವಮತನಿಯೋ ಅರಣ್ಯ ಮಾನವಿ ಗುರುಳನಲಯರು ನಿರವ ಪುರುಯನರು ಸುರಪಾಲಾಲಿಸು ದೇವತೆಗಳನ್ನೆಲ್ಲ ಕೂಡಿಕೊಂಡು ಇಂಥ ಕಡೆಗೆ ನೀನು ಬರುವಾಗ ನಿನ್ನನ್ನು ಕಂಡು ಆಶ್ಚರ್ಯಗೊಂಡದ್ದು ಸಂತೋಷಗೊಂಡದ್ದು ಹೌದು. ಓಹೋ, ಸಂತೋಷವಾದದ್ದು ಯಾಕೆ ಬಲ್ಲೆ? ಯಾಕೆ? ನಿತ್ಯ ಕರ್ಮವನ್ನು ಮರೆತವನು ನೀನಲ್ಲ. ಪೂಜಿಸುವುದಕ್ಕಾಗಿ ಈ ರೀತಿ ಬಂದೆಯೋ ಎನ್ನುವ ಹಾಗೆ. ಆದ್ರೆ ನೀನು ಬರುವ ರೀತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಅಂತ ಆದ್ರೆ ಎಂದೂ ಬರುವ ಹಾಗೆ ಇನ್ನು ನೀನು ಬಂದವನಲ್ಲ. ಹೌದು. ಮುಖ ಎನ್ನುವುದು ಗಾಡಿ ಬಸವಳಿದು ಹೋಗಿದೆ. ಮನಸ್ಸಿನಲ್ಲಿರುವಂತ ಭಾವನೆ ಎನ್ನುವುದು ಮುಖದಲ್ಲಿ ವ್ಯಕ್ತವಾಗುತ್ತಾ ಉಂಟು. ಹೌದು. ದುರಿತವನ್ನು ಹೇಳಿಕೊಳ್ಳುವುದಕ್ಕಾಗಿ ಬಂದೆಯಾ? ದಾರಿಕಾಸುರನ ಭೀತಿ ಏನು ಮಾಡೋಣ ಹೇಳು? ನೀನು ಬಂದದ್ದು ಯಾಕಾಗಿ? ಈ ಹಿಂದೆ ಯಾವ ರೀತಿಯ ಕಷ್ಟ ಒದಗಿ ಬಂದರೂ ಕೂಡ ಆ ಕಷ್ಟವನ್ನು ಪರಿಹರಿಸುವುದಕ್ಕೆ ನಾನು ಮುಂದಾಗುತ್ತಾ ಇದ್ದವನು ನೀವಲ್ವೇ? ಅಲ್ವೇ? ಅದೇ ವಿಶ್ವಾಸವನ್ನು ಇರಿಸಿಕೊಂಡು ಇಂದು ಕೂಡ ಪರಿಹಾರವನ್ನು ನಾನು ಕೊಟ್ಟೇನೆ ಎನ್ನುವಂತ ಭರವಸೆಯಿಂದ ಬಂದೆಯಾ? ನಿನ್ನ ಭರವಸೆ ಸುಳ್ಳಾಗಿ ಹೋಯ್ತಲ್ಲ. ಸುಳ್ಳಾಯ್ತು. ಕಾರಣ ಬೇರೆ ಏನುವಲ್ಲ. ಯಾಕೆ? ಆ ದುರುಳನನ್ನು ವಧಿಸುವುದಕ್ಕೆ ನಾನು ಅಸಮರ್ಥನಾಗಿ ಹೋಗಿದ್ದೇನೆ. ಸ್ವಾಮಿ, ನೀವೇ ಈ ರೀತಿಯಾದಂತಹ ಮಾತನ್ನು ಆಡಿದಿರಿ ಎಂದಾದ್ರೆ ಅನುಕ್ಷಣವೂ ನಮ್ಮನ್ನು ಉದ್ಧರಿಸುವಂತಹ ದೇವ ನೀನು. ನೀನೇ ಕೈಬಿಟ್ಟು ಕುಳಿತೆ ಎಂದಾದ್ರೆ ನಮ್ಮ ಸ್ಥಿತಿ ಹೀಗೆಯ? ಯೋಚನೆ ಮಾಡಬೇಡ. ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳುವುದಕ್ಕೆ ಬಲವಾದ ಕಾರಣ ಉಂಟು. ಆತನು ಕೊಪ್ಪಿ ಮರೆಯಬೇಕು ಅಂತ
ಕಾರಣ ಹ. ಹರನ ವರಬಲ. ಓಹೋ. ಹಾಗಿರುವಾಗ ಹ. ವರವನ್ನು ನೀಡಿರುವಂತ ಆತನಲ್ಲಿಗೆ ನಾವು ಹೋಗಿ ಬೇಡಿಕೊಂಡದ್ದೇ ಹೌದು ಅಂತಾದ್ರೆ ಹ. ಆತನ ವಧೆಗೊಂದು ದಾರಿಯನ್ನು ಅವನು ಸೂಚಿಸಿ ಆತ. ಹ. ಹಾಗಾಗಿ ತಡವರಿಸುವುದಲ್ಲ. ಸರಿ. ಎಲ್ಲವರು ಒಟ್ಟಾಗಿ ಹ. ಬೆಳ್ಳಿ ಬೆಟ್ಟವನ್ನು ಏರಿ- ಸಾಗೋಣ ಸ್ವಾಮಿ. ಓ ಬಾವ, ಹೀಗೆ ಏನು ಬಂದಿರಿ ಬಾಬಾ ಗುಳ್ಳಿ ಬಾಬಾ ಗುಳ್ಳಿ ಆನಂದವಾಯಿತು ಮನಸ್ಸಿಗೆ ತಾನದರಿಸಿ ನನ್ನ ಕಾರಣ ಏನು ಬೇಡಿ ಏನು ಬಂದಿರಿ ಬಾಲಗುಳ್ಳಿ ಆನಂದವಾಯಿತು ಮನಸ್ಸಿಗೆ ಆನಂದವಿದೆ ನನ್ನ ಕಾರಣ ಏನು ಭಾವ ಬಾವಯ್ಯ, ದೇವಯ್ಯ, ವಂದನೆಗಳು. ಪ್ರತಿವಂದನೆ. ಬ್ರಹ್ಮದೇವರಿಗೂ ನಮಸ್ಕಾರ. ನಮಸ್ಕಾರ. ಇಂದ್ರಾದಿ ದೇವತೆಗಳು ಸ್ಥಿರವಾಗಿದ್ದೇವೆ ಸ್ವಾಮಿ. ನಿಮ್ಮನ್ನೆಲ್ಲ ಕಾಣುವಾಗ ಸಂತೋಷವಾಗುತ್ತಾ ಇದೆ. ಐತನ್ನಂತಹ ನಿಮಗೆ ಯಥೋಚಿತವಾದಂತಹ ಸತ್ಕಾರವನ್ನು ಮಾಡಿದ್ದೇನೆ. ಸರಿ. ದೇವರೇ, ಏನು? ಇಲ್ಲಿಯ ತನಕ ಬರಬೇಕಿದ್ರೆ ಕಾರಣ ಏನು? ಬಂದ ಕಾರಣ ಆ, ದೇವರೇ, ಬೆಟ್ಟದೊಡೆಯನೆ ಲಾಲಿಪುದು ಹೃದಯ ನಮ್ಮ ಕೊದಗಿ ಬಂದಿಯ ಕಷ್ಟವನ್ನು ಕೇಳುವೆನು ಕೇಳಯ್ಯ ಮೃತ್ಯುಪತಿ ನೀನು ಬೆಟ್ಟವರದಿರು ಕೊಂಡಿಕೊಂಡ ನುಚ್ಚದಾರುಕ ದಿಟ್ಟದ ಮನ ಗಟ್ಟಿ ಮನಗರ ಚಕ್ರವನ್ನು ನಾ ಪಟ್ಟೊಳ್ಳಿದ್ದನು ಬೆಟ್ಟದೊಡೆಯನೆ ಲಾಲಿಪುದು ಹೃದಯ ಅಯ್ಯ ಅಯ್ಯ ದೇವಯ್ಯ, ಏನು ಭಾವಯ್ಯ? ನಿಮ್ಮ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಏಕೆ? ಕಾರಣ ಬೇರೇನುವಲ್ಲ. ಆ, ನಿಮ್ಮಲ್ಲಿಗೆ ನಾವೆಲ್ಲರೂ ಬರುವಂತಹ ಸಂದರ್ಭ ಆ, ನಾನು ಯೋಚನೆ ಮಾಡಿಕೊಂಡದ್ದು ಏನು ಅಂತ? ನಮ್ಮನ್ನೇ ಎದುರುಗೊಳ್ಳುತ್ತೀರಿ ನೀವು, ಆ, ನಮ್ಮದೇ ದಾರಿ ನಿರೀಕ್ಷೆಯಲ್ಲಿ ನೀವಿರ್ತೀರಿ ಅಂತ. ಯಾಕೆ? ಕಾರಣ ಬೇರೆ ಏನುವಲ್ಲ. ಏನು ದೇವ್ರೆ? ಏನು ಬಂದಿರಿ ಭಾವ ಅಂತ ಕೇಳಿದ್ರಲ್ಲ, ಹೌದು. ಇದು ನಿಮ್ಮನ್ನೇ ಕಾಣಬೇಕು ಅಂತ ಬಂದದ್ದು ಹೌದು. ಆ, ಹಾಗಂತ ನಾವಾಗಿ ಬಂದದ್ದು ಅಂತ ಹೇಳಿದ್ರೆ ಅಪರಾಧವಾದಿತ್ತು. ಮತ್ತೆ ಯಾರು ಕಳಿಸಿ? ನೀವಾಗಿ ಕರೆಸಿಕೊಂಡದ್ದು ನಾನು ಕರೆಸಿದ್ದೆ. ಹೌದು. ಹೀಗೆ ಕರೆಸಿದ್ದು ಅಂತ ಹೇಳಿದ್ರೆ ಆಹ್ವಾನವನ್ನು ನೀಡಿ ಕರೆಸಿದ್ದಲ್ಲ. ಮತ್ತೆ ನೀವು ಬರುವ ಹಾಗೆ ಮಾಡಿದ್ದು ಹೇಗೆ ಗೊತ್ತೇ? ಹೇಗೆ ದೇವ್ರೆ? ದಾರಿಕಾಸುರ ಎನ್ನುವಂತ ಅಸುರನ ಪರಿಚಯ ನಿಮಗುಂಟೆ ಸ್ವಾಮಿ? ಓ, ಧಾರಿಕಾಸುರ. ಹೌದು. ಕಾಡಿನಲ್ಲಿ ಕಾಣ ಸಿಕ್ಕಿದ್ದ. ನಿಮ್ಮ ಕುರಿತಾಗಿ ತಪವನ್ನು ಗೈದನಂತೆ. ಕೆಲವೊಂದು ವಸ್ತುಗಳನ್ನು ಕೇಳಿದ್ದ, ಕೊಟ್ಟಿದ್ದೇನೆ. ಹೌದೇ? ಆ. ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕಿತ್ತು. ಯಾಕೆ ದೇವ್ರೆ? ಅದನ್ನು ಪಡೆದಂತ ಆತ ಅಧರ್ಮಿಯಾಗಿ ಮುಂದುವರಿತಾನೋ, ಧರ್ಮದ ಮಾರ್ಗದಲ್ಲಿ ಹೋಗುತ್ತಾನೋ ಅಂತ. ಏನು ಮಾಡಿದ? ನಿಮ್ಮಿಂದ ಬೇಕು ಬೇಕಾದ್ದನ್ನೆಲ್ಲ ಪಡೆದುಕೊಂಡಂತ ಆತ ಆ. ಅಧರ್ಮದ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾನೆ. ಅಂದ್ರೆ ನೇರವಾಗಿ ಸ್ವರ್ಗವನ್ನೇರಿಕೊಂಡ. ಓಹೋ, ಧಾರಿಕಾಸುರ ಸ್ವರ್ಗಸ್ಥನಾದನೆ. ಹಾಗಾಗುತ್ತಾ ಇದ್ದರೆ ತೊಂದರೆ ಇರಲಿಲ್ಲ. ಮತ್ತೆ? ಇದು ಹಾಗಲ್ಲ. ಮತ್ತೇನು ಮಾಡಿದ? ಶರೀರಿಯಾಗಿ ಸ್ವರ್ಗವನ್ನು ಅಡೆದಿದ್ದಾನೆ. ಜೀವಂತವಾಗಿ ಅವನ ಮುಖವನ್ನು ನೋಡಿ ಅಂತೆ. ಅವ ಮತ್ತೆ ಗೆದ್ದಂತಹ ಪ್ರಸಂಗ ಉಂಟ? ಯಾವುದೂ ಇಲ್ಲ. ಅವ ಸೋಲಬೇಕು. ಯಾಕೆ? ಯಾಕೆ? ಆ ದಾನವರ ಹನನಾಗಬೇಕು ಅಂತಿದ್ರೆ ದೇವೇಂದ್ರ ಸೋಲಲೇಬೇಕು. ಅಲ್ಲವೇ? ಆ. ಸೋತಂತ ಸುರಪಾಲ ಕಣ್ಣೀರನ್ನು ಗರಿಯುತ್ತ ನನ್ನ ಬಳಿಗೆ ಬಂದಾಗ ಆ. ಆತನಿಗೆ ಅಭೇದ ಮಾತನ್ನು ಇಟ್ಟಿದ್ದೇನೆ. ಆ. ಆತನನ್ನು ವಧಿಸುವುದಕ್ಕೆ ದಾರಿಯನ್ನು ನಿಮ್ಮಲ್ಲಿ ಕಂಡುಕೊಳ್ತೇನೆ ಅಂತ. ಸರಿ. ಹಾಗಾಗಿ ಆ. ಆ ದುರುಳನನ್ನು ವಧಿಸುವುದಕ್ಕೆ ನೀವೊಂದು ಮಾರ್ಗವನ್ನು ಹೇಳಬೇಕು. ದೇವ್ರೆ, ಏನು? ಇದೊಳ್ಳೆ ಕಥೆ ಆಯ್ತಲ್ವಾ? ಯಾಕೆ? ಶಿಕ್ಷೆಗೂ ರಕ್ಷೆಗೂ ಪಕ್ಷಿವಾಹನ ನೀವು. ಆ. ಅಸುರ ಕುಲ ಕುಠಾರಿಯಾದಂತಹ ನೀವೇ ಈ ಕಾರ್ಯವನ್ನು ಮಾಡಿದ್ರೆ ಒಳ್ಳೆಯದಲ್ವೇ? ಹೊಗಳುತ್ತಾ ಇದ್ದೀರಾ? ಹಾ. ನೀವಾಡುವ ಮಾತುಗಳೇನು ಸತ್ಯ. ಆ. ನಾನೇ ಆತನನ್ನು ವಧಿಸಬೇಕೆನ್ನುವ ಹಾಗೆ ಮುಂದುವರಿದ ಕಾಲಕ್ಕೆ ಆ. ಯೋಚನೆ ಮಾಡಿಕೊಳ್ಬೇಕಾಯ್ತು. ಯಾಕೆ? ಈ ಹಿಂದಕ್ಕಾದ್ರೂ ಆ. ಆದಿಮಾಯಿಂದ ನಾವು ಸೃಷ್ಟಿಗೊಂಡಂತಹ ಸಮಯದಲ್ಲಿ ಆ. ನಾವು ನಮ್ಮೊಳಗೆ ನಮ್ಮಲ್ಲಿ ಯಾರು ಹೆಚ್ಚು ಎನ್ನುವ ಹಾಗೆ ವಾದವನ್ನು ಗೈಯುವಂತಹ ವೇಳೆಯಲ್ಲಿ ಆ. ನಾವಿಬ್ಬರು ಒಂದು ತೀರ್ಮಾನವನ್ನು ಮಾಡಿಕೊಂಡವರು. ಏನು ಅಂತ? ಹರಿಹರರು ಏಕರು, ಓಹೋ, ಅವರಲ್ಲಿ ಯಾವತ್ತು ಭೇದ ಇಲ್ಲ ಅಂತ. ಹೌದು. ಈಗ ನಿಮ್ಮ ಭಕ್ತನಾಗಿದ್ದಾನೆ ಅವ. ಆ. ನಿಮ್ಮಿಂದ ಬೇಕು ಬೇಕಾದ ಹಾಗೆ ವರವನ್ನು ಪಡೆದಿದ್ದಾನೆ. ಆ. ವರವನ್ನು ಪಡೆದಂತ ಆತನನ್ನು ಆ. ನಿಮ್ಮ ಭಕ್ತನನ್ನು ನಾನು ವಧಿಸುವುದಕ್ಕೆ ಮುಂದಾದ್ರೆ ಆ. ನಮ್ಮಿಬ್ಬರಲ್ಲಿ ಭಿನ್ನತೆ ಬರುವುದಿಲ್ವೇ? ಹಾಗಾಗ ಕೂಡದು. ಹೌದು. ಮೂರು ಮೂರ್ತಿಗಳಿಂದಲೂ ಅಸಾಧ್ಯವಾಗದಂತಹ ಕಾರ್ಯವಿದು. ಆ. ಆದಿಯಲ್ಲಿ ಆದಿಮಾಯ ನುಡಿದಂತಹ ಮಾತು ನೆನಪಾಗುತ್ತಾ ಇದೆ. ಕಷ್ಟ ಕಾಲದಲ್ಲಿ ಇಷ್ಟದಿಂದ ನನ್ನನ್ನು ಭಜಿಸಿದ್ದು ಹೌದು ಅಂತಾದ್ರೆ ಶೀಘ್ರವಾಗಿ ಬಂದು ಪೊರೆಯುತ್ತೇನೆ ಎನ್ನುವ ಹಾಗೆ ನಿಜ. ತಡ ಮಾಡುವುದು ಬೇಡ. ಆ. ತದೇಕ ಚಿತ್ತದಿಂದ ಮಾತೆಯನ್ನೇ ಧ್ಯಾನಿಸೋಣ. ಹಾಗೆ. ಜಯ 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 ಜಯ. ಧಾರಿಗಳ ಮೂರ್ತಿಗಳೆಲ್ಲ ಭೂರಿ ಭಕ್ತಿಯುಳ್ಳೆಂದು
ಜಯ 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 ಮೂರು ಮೂರ್ತಿಗಳಿಳಿದು ಮನದ ಪಾರದಯ್ಯವದಾಡಿ ಒಂದೆಗೆ ನಾರಾಯಣ ಜಗನ್ಮಾತೆ ಬ್ರಹ್ಮ ಈಶಾ ಜನನಿ ಇಂದ್ರಾದಿ ಸುಮನಸರೆ ಹೇಳಿರಿ ಎದ್ದೇಳಿರಿ ಧೈರ್ಯ ತಾಳಿರಿ ಮಕ್ಕಳೇ ಅಪ್ರಮೇಯಳು ಸ್ವಪ್ರಕಾಶಳು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳಾದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರತ್ಯಕ್ಷೀಕರಿಸಿಕೊಂಡಿರ ಮಕ್ಕಳೇ ನಿಮ್ಮ ಮುಖವನ್ನೇ ಅವಲೋಕಿಸಿದಾಗ ಕಣ್ಣಲ್ಲಿ ಹರಿದಂತಹ ಕಂಬನಿಯ ಕೋಡಿ ನಿಮ್ಮ ಕಪಾಲಗಳಲ್ಲಿ ಹಿಡಿಗಟ್ಟಿದೆ ಮೌನವೇ ಮಾತಾಗಿದೆ ಯಾಕೆ ನನ್ನನ್ನು ಸ್ಮರಿಸಿದಿರಿ ತಿಳಿಸಿರಿ 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 ಜಗನಿಯಾಮಕಿ ಕೇಳು ಜಗನಿಯಾಮಕಿ ಹಾಗಿದ್ದರೂ ಕೂಡ ನಮಗೊದಗಿದಂತ ದುರಿತವನ್ನು ನಮ್ಮಿಂದಲೇ ತಿಳಿದುಕೊಳ್ಳಬೇಕೆನ್ನುವಂತ ಆಸೆ ನಮ್ಮ ಅಮ್ಮ. ಚರಿತ್ರೆಯಲ್ಲಿ ದಾರುಮತಿಗೆ ಕಂದನಾಗಿ ಹುಟ್ಟಿಕೊಂಡಂತಹ ದುರ್ಡದಾರುಕ ಪರಮೇಶ್ವರನಿಂದ ಬೇಕು ಬೇಕಾದಂತ ವರಗಳನ್ನು ಪಡೆದಂತ ವರದಿಂದ ಬಿದ್ದು ಮಾತ್ರವಲ್ಲದೆ ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿ ಇಂದ್ರಾದಿ ಸುಮನಸರನ್ನು ಯುದ್ಧದಲ್ಲಿ ಸೋಲಿಸಿದ. ಋಷಿ ಮುನಿಗಳು ಮಾಡುವಂತ ಯಾಗಯಜ್ಞಾದಿಗಳನ್ನು ಹಾಳೆಸಗಿದ. ಅಷ್ಟು ಮಾತ್ರವಲ್ಲದೆ ಪ್ರಪಂಚದ 2 ಅಕ್ಷಗಳಂತಿರುವ ಸೂರ್ಯ ಚಂದ್ರಾದಿಗಳ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ್ದಾರೆ. ಎಲ್ಲರ ಪ್ರಯತ್ನ ಸಾಲದೆ ಮಕ್ಕಳೇ. ಆತನನ್ನು ವಧಿಸುವುದಕ್ಕೆ ಮುಂದಾದರೆ ನಾನೇ ಇತ್ತಂತಹ ಅವರ ತಡೆಯನ್ನುಂಟು ಮಾಡುತ್ತಾ ಇದೆ ತಾಯಿ. ಪದದ್ವಯಗಳಲ್ಲಿ ಬಿದ್ದು ಬೇಡಿಕೊಳ್ಳುವುದು ಇಷ್ಟೇ. ಮಮತೆಯ ಮಾತೆ ಮಡಿಲಳು ಮಕ್ಕಳನ್ನು ಪೊರೆಯುವ ಪಾದಿಯಲ್ಲಿ ನಮ್ಮೆಲ್ಲರ ಮಾನ ಪ್ರಾಣವನ್ನು ಸಂರಕ್ಷಿಸಬೇಕು. ಮಹಿಯ ಮಾಂಗಲ್ಯಕ್ಕೆ ಮಾಸಿಕೊಳ್ಳಿದ್ದಾನೆ. ಬಿಡಿರಿ ಭೀತಿಯೋ. ಶೀಘ್ರಾತಿ ಶೀಘ್ರದಲ್ಲಿ ಪರಮೇಶ್ವರನಿಗೆ ನಾನೇ ಮಗಳಾಗಿ ಜನಿಸಿ ದುರುಳ ದಾರಿಗಳನ್ನು ಸಂಹರಿಸಿ ಎಲ್ಲರನ್ನು ಪುರಿಯುತ್ತೇನೆ. ಧೈರ್ಯಸ್ಥರ. ರೂಪವ ಧಾರಿಸಿ
ತಿಳಿಯಬೇಕಲ್ವೇ? ದೀರ್ಘವಾದಂತಹ ಕಾಯವನ್ನು ಹೊಂದಿದಂತಹ ನಿನಗೆ ಹಸಿವಾಗುತ್ತಾ ಇದೆ ಎನ್ನುವಂತಹ ಪ್ರಜ್ಞೆ ನನಗೂ ಇದೆ. ಓಹೋ, ಇಬ್ಬಗೆಯ ಹಸಿವು ನಿನಗೆ ಬಾಧಿಸುತ್ತಾ ಇದೆ. ಒಂದು ಉದರಾಗ್ನಿ, ಮತ್ತೊಂದು ಮತಿಯ ಹಸಿವು. ಅದು ತಿಳಿಯುವುದಿಲ್ಲ. ಎರಡನ್ನೂ ಒದಗಿಸಿದ್ದೇನೆ. ಏನ್ ಆಶ್ಚರ್ಯ! ಅಭಯ ಅಸ್ತ್ರಗಳಂತೆ ಆಶ್ಚರ್ಯವೇ. ಉದರದ ಹಸಿವು ನೀಗಿತು, ಸುಜ್ಞಾನದ ಬೆಳಕು ಮೂಡಿತು. ಆದ್ದರಿಂದ ಸಾಮಾನ್ಯದಲ್ಲಿ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಆದ್ರೆ ನನಗೂ ನಿನಗೆ ಇರುವಂತಹ ಸಂಬಂಧವಾದ್ರೆ ಏನು? ಜನಕಜನ್ಯವಾದಂತಹ ಸಂಬಂಧ. ಅದು ಹೇಗೆ? ನಾನು ನಿನಗೆ ಅಪ್ಪ, ನೀನು ನನಗೆ ಮಗಳು. ಜನಕ, ನಾನು ನಿನ್ನ ಮಗಳು ಸರಿ, ಲೋಕದ ಜನರಿಗೆ ನನ್ನ ಮಗಳಾಗೋದಕ್ಕೆ ಆಗ್ತದೆ. ಇಲ್ಲ ಮಗಳೇ, ಕರೆಯೋದಕ್ಕೆ ಸರಿಯಾದಂತ ಹೆಸರು ಬೇಡವಿ. ಶುಭ ನಾಮವೊಂದನ್ನು ಇರಿಸುತ್ತೇನೆ. ಹೇಗೆ? ಯಾವ ರೀತಿ ಬಲ್ಲೆ? ಇಲ್ಲದಾದಂತಹ ಸೃಷ್ಟಿಯನ್ನು ಗಮನಿಸಿಕೊಂಡೆಯ. ಮಂಗಳವಾರ ಮಧ್ಯರಾತ್ರಿ ಭರಣಿ ನಕ್ಷತ್ರದಂದು ಚಿಂತಾಕ್ರಾಂತನಾದಂತಹ ನನ್ನ ಮೂರನೆಯ ಕಣ್ಣಿನಿಂದ ಜಲವೊಂದು ಬಲ ತೊಡೆಯನ್ನು ಸೋಂಕಿತು. ಅಲ್ಲೊಂದು ಕುರು ಹುಟ್ಟಿಕೊಂಡಿತು. ಕುರು ಹೊಡೆದು ಒಂದು ಬಳೆ ನೀನು ಹುಟ್ಟಿದಾಕ್ಷಣವೇ ಪ್ರಪಂಚ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಯಿತು. ಆದ್ದರಿಂದ ನೀನು ಮಹಾಂಕಾಳಿ, ಮಗದಿಂದ ಹುಟ್ಟಿದ ಕಾರಣ ನೀನು ಭಗವತಿ. ಜಯ 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 ಜಯ. ಜನಕ, ಕರೆಯುವುದಕ್ಕೆ ನನಗೆ ಹೆಸರಾಯ್ತು. ಸರಿ, ಹಾಗಾದ್ರೆ ಮುಂದೆ ಮಾಡುವುದಕ್ಕೆ ನನಗೆ ಉದ್ಯೋಗವಾದ್ರೆ ಏನು? ಉದ್ಯೋಗಕ್ಕಾಗಿಯೇ ನೀನು ಹುಟ್ಟಿಕೊಂಡಿದ್ದೀಯ ಮಗಳೇ. ಏನದು? ಅದು ಭೂಲೋಕದ ಕಡೆ ದೃಷ್ಟಿಯನ್ನು ಹಾಯಿಸು. ಅನ್ಯಾಯದ ಪಥವನ್ನು ಹಿಡಿದಿದ್ದಾನೆ ದಾರಿಕಾಸುರ. ಆದಷ್ಟು ಬೇಗ ಶೋನಿತಾಪುರವನ್ನು ತೆರಳಿ ಆತನನ್ನು ಕೊಂದು ಮಾಡಿದಂತಹ ಸುವಸ್ತುಗಳಿಗೆ ನೀನು ಬರಬೇಕು. ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಎಷ್ಟಾದ್ರೂ ನಾನು ಹೆಣ್ಣಲ್ವೇ? ಆದ್ದರಿಂದ ಈ ರೂಪದಿಂದಲೇ ನಾನು ಹೊರಡುತ್ತೇನೆ. ಮಗಳೇ, ಈ ರೂಪದಿಂದ ನೀನು ಹೋಗುವುದು ಬೇಡ. ಮತ್ತೆ ನನ್ನನ್ನು ಕಾಣುವಾಗ ನನಗೆ ಭಯವಾಗುತ್ತಾ ಇದೆ. ಹಾಗಾದ್ರೆ ನಾನು ಒಬ್ಬಳೇ ಹೋಗುವುದೇ? ಇಲ್ಲ ಮಗಳೇ, ಮತ್ತೆ ಈ ರೂಪದಿಂದ ನೀನು ಹೋಗುವುದು ಬೇಡ. ಮಾರು ವೇಷಧಾರಿಣಿಯಾಗಿ ನೀನು ಹೋಗಬೇಕು. ಅನತಿ ದೂರವನ್ನು ತೆರಳಿದಾಗ ಉದಯಗಿರಿ ಎನ್ನುವಂತಹ ಪ್ರದೇಶ ಸಿಗುತ್ತದೆ. ನನ್ನ ಸುತನಾದಂತಹ ಗುಳಿಗಾಕ್ಯ ಧರ್ಮವನ್ನು ಉದ್ಧಾರ ಮಾಡುತ್ತೇನೆ ಎನ್ನುವ ಹಾಗೆ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾನೆ. ಆತನನ್ನೊಡಗೂಡಿಕೊಂಡು ಶೋನಿತಾಪುರವನ್ನು ತೆರಳಿ ಆ ದಾರಿಕಾಸುರನನ್ನು ವಂಚಿಸಿಯಾದರು ನಾನಿತ್ತಂತಹ ಸುವಸ್ತುಗಳೊಂದಿಗೆ ಬಾ. ಜನಕಡಿನಪ್ಪರೇನು ಬೇಡಿ ಆಯ್ತು. ಹಾಗಾದ್ರೆ ತಡ ಮಾಡುವುದಿಲ್ಲ, ನೇರವಾಗಿ ಶೋನಿತಾಪುರ ಸೇರ್ತೇನೆ. ಭಿಕ್ಷೆಯ ನೀಡಿರಮ್ಮ ಭಿಕ್ಷುಕಿಂದೋ ಭಿಕ್ಷೆಯ ನೀಡಿರಮ್ಮ ಭಿಕ್ಷೆಯ ನೀಡಿರಮ್ಮ ಭಿಕ್ಷುಕಿಂದೋ ಭಿಕ್ಷೆಯ ನೀಡಿರಮ್ಮ ಭಿಕ್ಷಿಗಾದಾರವಿಲ್ಲದೆ ದೇಶ ದೇಶ ಭಿಕ್ಷಿಗಾದಾರವಿಲ್ಲದೆ ದೇಶ ದೇಶ ಪ್ರದಕ್ಷಿಣಿಗೆ ಇಲ್ಲಿ ಬಂದೆ ಕಣಮ್ಮ ಭಿಕ್ಷೆಯ ನೀಡಿರಮ್ಮ ಭಿಕ್ಷುಕಿಂದೋ ಭಿಕ್ಷೆಯ ನೀಡಿರಮ್ಮ ಅಮ್ಮ. ಭವತಿ ಭಿಕ್ಷಾಂ ದೇಹಿ. ಅಮ್ಮ, ಏನಾದ್ರೂ ದಾನ ಮಾಡಿ ಅಮ್ಮ. ಏನಾದ್ರೂ ಈ ಮುದುಕಿಗೆ ಭಿಕ್ಷೆ ನೀಡಿ ಅಮ್ಮ. ದುಡಿಲಿಕ್ಕೆ ಆಗುವುದಿಲ್ಲಮ್ಮ, ಕೈಕಾಲುಗಳಲ್ಲಿ ಶಕ್ತಿ ಇಲ್ಲ ಅಮ್ಮ. ಏನಾದ್ರೂ ದಾನ ಮಾಡಿ ಅಮ್ಮ. ಒಂದು ಹೊತ್ತಿನಲ್ಲಿ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಜೊತೆಯಲ್ಲಿದ್ರು ತಾಯಿ. ಈಗ ಎಲ್ಲರನ್ನು ಕಳೆದುಕೊಂಡು ಅನಾಥಳಾಗಿದ್ದೇನಮ್ಮ. ಏನಾದ್ರೂ ದಾನ ಮಾಡಿ ಅಮ್ಮ. ಒಂದು ಹೊತ್ತಿನ ಅನ್ನಕ್ಕಾಗಿ ಮನೆ ಮನೆ ಬರೆದಾಡುವ ಪರಿಸ್ಥಿತಿ ನನ್ನ ಪಾಲಿಗೆ ಬಂದಿದೆ ತಾಯಿ. ಏನಾದ್ರೂ ದಾನ ಮಾಡಿ ಅಮ್ಮ. ನೀವು ಕೊಡುವಂತಹ ಸಣ್ಣ ಕಾಣಿಕೆಯನ್ನು ದೊಡ್ಡದಾಗಿ ಸ್ವೀಕರಿಸುತ್ತೇನೆ ತಾಯಿ. ಕಷ್ಟ ಕಾಲದಲ್ಲಿ ನಿಮಗೆ ಆ ಭಗವತಿ ಅನುಗ್ರಹ ಮಾಡ್ತಾಳೆ, ಆ ರಕ್ಷಣೆಯನ್ನು ಕೊಡ್ತಾಳೆ. ಇಲ್ಲ ಅನ್ಬೇಡಿ ತಾಯಿ, ಏನಾದ್ರೂ ದಾನ ಮಾಡಿ ಅಮ್ಮ. ಏನಾದ್ರೂ ದಾನ ಮಾಡಿ ಅಮ್ಮ. ಅಮ್ಮ, ಇಲ್ಲ ಅನ್ಬೇಡಿ ತಾಯಿ. ಅಮ್ಮ, ಏನಾದ್ರೂ ದಾನ ಮಾಡಿ ಅಮ್ಮ. ಹರಣಗನ ಗುಡಿಯಾಗುವ ಧರ್ಮವ ಬೋಧಿಸುತ್ತಿರಲು
ನಾನು ಹೇಳಿ ಏರು ಯಾರಂತ ಉಂಟೆ ಏರದೆ ಲೆಪ್ಪರ ಪುದರ್ ಹೆಚ್ಚಿನ ಎಂಚಿನ ಇದು ದಾಯ ಬೈತೆ ತಾಯಿ ಗೊತ್ತು ಜಾ ಗೊತ್ತಿಜ್ಜಿ. ಎಲ್ಲ ವಿಚಾರ ಹೇಳದೆ ಬಂದುಲೆ ಆ ಕೈಲಾಸನುಳ್ಳರು ಹ್ಮ್. ಮೂಜಿ ಕಣ್ಣುದಾರು ಈಶ್ವರ ದೇವೇ ಅಂಚ ಅರೆ ದೇವ್ ಉಂಡಾಯೆ ಎಂಚ ಉಂಡಾಯೆ ಎಂಚ ದೇವೇ ಲೋಕ ಸಂಚಾರ ಬರ್ತೀನಿ ಲೋಕ ಸಂಚಾರ ಬಂತು ಬರ್ತಾ ಮೀಟ್ ಬೇಗರ್ನಿಗೆ ಬೋಲ್ ಬೇಗರ್ನಿ ಬೇಟೆ ಆ ಬೇಗರನ್ನು ದಾನ ಮಾಡ್ತೀರಿ ತಾನೆ. ಅದನ್ನ ಕಾಯ್ತೆ ಆ ಬೇಗರನ್ನು ಎಪ್ಪನಾಗ ಉಗುರ್ದುಲೈ ಉರೇ ವಸ್ತ್ರ ಒಂಜ ಹಣ್ಣಿಗೆ ಅಂಚ ಅವನ್ನ ದಾನ ಮಾಡ್ತೀರಿ ದಾನ. ಉಗುಡಿತ್ತಿನ ಪೂರಿಯನ್ನು ತೆತ್ತೇರಿ ಕುಲ್ದಿನಾಡಿಗೆ ಗುಳಿಗೆ ಮಾಡ್ತಾರೆ ಶುರು ಮಾಡ್ತೀರಿ ಗುಳಿಗೆ ಮಾಡ್ತೇರೋ ಅಂಚೆನೆ ಬಿಡ್ತೀರಿ ಅದಕ್ಕೆ ಜೀವ ಕಾಲೆ ಕೊಡ್ತಾನೆ ಒಂದು ತೀರ್ಮಾನ ಮಾಡ್ತಿದ್ದೆ ಮಾಡ್ತೀರ ಅಂಚಿನ ಗುಳಿಗೆ ಉದಾಹರಣೆ ಪಡೆಯುವುದು ಮತ್ತೆ ಉಂಡಾಯಿನ ಬಿಟ್ಟು ಬಡವರು ಅಂತಾರಾಜ್ ಬಾಜೆರಡು ಅಂತಾರಾಜ್ ಬಡವು ಬಾಜಲಿ ಎರಡು ಕೆಣ್ಣು ಅಂಚ ಸುತ್ತ ಮುತ್ತ ಅಂಚಿ ಇಂಚಿ ಸರಿಯಾದ ತುಂಡಗ ಕಣ್ಣಿಗೆ ಎಲ್ಲ ಗೋಚಾರಾಜ್ ಪೂರಾ ದೃಷ್ಟಿ ಮಾಡಿದ ತುಂಡಗ ಒಂದು ದೀಪ ತೀಯ ಆ ದೀಪನೆ ತಗೊಂಡು ಅದೇ ಮುಟ್ಟ ಪೋಯ ಓದು ತೂನಗೇರಿ ಈಶ್ವರ ದೇವಿ ಕುಳಂದೇರಿ ಪಾರ್ವತಿ ಮಲ ಕುಳಂದೇರಿ ಅರೆಲ್ಲ ತೂದು ಅದೇ ಮೂರ್ನಾಥ ದೇವರನ್ನ ಕಾರ್ಗಡ್ಡ ಬುಳ್ಳಿ ದೇವರ ಬಂದಿರ ಮಾತಿನ ಹುಲಿಗ ಈ ಎನರ್ದಾತ್ರಿಗೆ ಉಂದಾತಿನಂತ ಅಲ್ಲ ನೀಗ ಬಡ ಒಂದು ಹೊನೊಂದಿಲ್ಲತ್ತ ಕಂತದಿಯೇ ಏತ್ತು ಬೋಡ ಆತ ತಿನ್ನಿ ಬಂಡೆ ತಿಕ್ಕಿನೇನು ಬಿಡಿಯನ ಕಮ್ಮತ್ತೆ ತಿಂದೆ ತಿಂದಿನ ಜಪ್ಪೊಡ್ಚ ಪರಿಯಲ್ಲ ಗಂಡೆ ಅವೆಲ್ಲ ಕೊರಿಯರಿ ಮರ್ಪಿನಟ್ಟಿ ತಿನ್ಪಿನಟ್ಟಿ ನೆಮ್ಮದಿ ಆಂಡ ಒಂಜೆಟ್ಟಿ ನೆಮ್ಮದಿ ಸರಿಯಾದ ತುನಗ ಮಾತ್ರಗಳು ಬೇಲೆ ಉಂಟು ಎಂಕು ಬೇಲೆ ಉಂಡ ಬೇಲೆನೆ ಅವರ ಬೇಲೆ ಇಡಕೆನ್ನು ಏನನ್ನು ಉಂಡು ಮಾಡ್ತಿರತ್ತ ದೇವರೇ ಅರೆಯಲ್ಲಿ ಎತ್ತಿ ಕೇಂಡೆ ಆಮೇಲೆ ಮಾತೆಗಳ ಬೇಲೆ ಕೊಡ್ತೀನಿ ಎಂಕ ಬೇಲೆ ಕೊಡಲೇ ಬಂಡೆ ಅಡೆಗೆ ಎತ್ತೀರಿ ಮಗ ದಾನ ಸುದ್ದಿಜ್ಜಿ ಒಮ್ಮೆ ಬಂದಾಗ ಓ ಬಿಡಿ ಎಂಕ ಬೇಲೆ ಹೋಗಿ ಕೊರಿಯರಿ ಮೂಳು ಉಂತಾರ ಜಪ್ಪಲ ಉದಯಗಿರಿಗೆ ಜಪ್ಪಲ ಬಂಡೆ ದೇವರ ಪಾತ್ರಲ್ಲ ಕಲೆ ದೇವರ ಸಾನ್ನಿಧ್ಯ ಬಿಡಿಯೇ ಉದಯಗಿರಿ ತಿರ್ಗೊಂದು ಮತ್ತೆ ನಂಬಿನ ಕಲೆ ಇಂಬು ಹೊರೊಂದು ಮತ್ತೆ ಅಧರ್ಮ ನಾಡತ್ತೆ ನಂಡ ಎಲ್ಲ ಶಕ್ತಿ ಮತ್ತೆ ಅಂಚನೆ ಈ ಉದಯ ತಿರುಗಿ ದಾನಗ ಆಯಾಸ ಬಚ್ಚೆಲೆ ಓಡೋ ದನಲ್ ಪಡು ತೋಗಿಡಕ್ಕ ಸರಿ ಈ ಮೇಡ್ದುಪೆ ಮರಿಮಲ್ಲ ಗಟ್ಟ ಗಟ್ಟಕ್ಕೆ ತರದಿಪ್ಪೆ ಈ ಮೇಡ್ದು ಗಡಲಿ ತೋಜೊಂದುಂಡು ಗಡಲಿಗೆ ಕಾರು ಮಾಡ್ರೆ ಸಾಧಿರಿ ಬಂದಳು ದೇವಿ ಬಂದಳು ಬಂದಳು ದೇವಿ ಬಂದಳು ದೇವಿ ಭಗವತಿ ಎಂದು
ಇದಕ್ಕೆ ಕಾರಣ ಬೇರೆ ಒಂದುಂಟು. ಅದು ಹಿಂದೆ ದುಷ್ಟನಾದಂತಹ ದುರ್ಲದಾರಿಕ ಕೊಬ್ಬಿ ಮೆರೆಯುವಂತಹ ಸಂದರ್ಭದಲ್ಲಿ ಆತನನ್ನು ವಧಿಸುವರೇ ಇಂದ್ರಾದಿ ಸುಮನಸರು ಮುಂದಾದದ್ದು. ತಾನೇ ಕೈಸೋತಾಗ ನನ್ನನ್ನೇ ಪ್ರತ್ಯಕ್ಷೀಕರಿಸಿಕೊಂಡು ಹೇಳಿದಂತಹ ಮಾತು, ದುರ್ಲದಾರಿಗನ ಬಾಧೆ ಉಂಟಾಗಿದೆ, ಶೀಘ್ರಾತಿ ಶೀಘ್ರದಲ್ಲಿ ದುರ್ಲದಾರಿಗನನ್ನು ಸಂಹರಿಸಬೇಕು ಎನ್ನುವ ಹಾಗೆ ಮಕ್ಕಳ ಮಾತನ್ನು ಕೇಳುವುದು ನನ್ನ ಕರ್ತವ್ಯ. ಅದಕ್ಕಾಗಿ ನಾನು ಪರಮೇಶ್ವರನಿಗೆ ಭಗವತಿ ಎನ್ನುವಂತಹ ನಾಮಾಂಕಿತದಿಂದ ಹುಟ್ಟಿ ಈ ಧರೆಯ ಬೆಳಕನ್ನು ಕಂಡವಳೇನೋ ಸತ್ಯ. ನಾನೇ ಮುಂದುವರಿದು ಅಪ್ಪ ನನ್ನಿಂದೇನಾಗಬೇಕೆನ್ನುವ ಹಾಗೆ ತಂದೆಯಲ್ಲಿ ಕೇಳಿದಾಗ ತಂದೆ ಹೇಳಿದಂತಹ ಮಾತು, ದುರ್ಲದಾರಿಗನ ಬಾಧೆ ಉಂಟಾಗಿದೆ, ಶೀಘ್ರಾತಿ ಶೀಘ್ರದಲ್ಲಿ ದುರ್ಲದಾರಿಗನನ್ನು ಸಂಹರಿಸಿಕೊಡಬೇಕೆನ್ನುವ ಹಾಗೆ ಮಕ್ಕಳ ಮಾತನ್ನು ಕೇಳುವುದು ನನ್ನ ಕರ್ತವ್ಯ. ಅದಕ್ಕಾಗಿ ನಾನು ಪರಮೇಶ್ವರನಿಗೆ ಭಗವತಿ ಎನ್ನುವಂತಹ ನಾಮಾಂಕಿತದಿಂದ ಹುಟ್ಟಿ ಈ ಧರೆಯ ಬೆಳಕನ್ನು ಕಂಡವಳೇನೋ ಸತ್ಯ. ನಾನೇ ಮುಂದುವರಿದಪ್ಪ ನನ್ನಿಂದೇನಾಗಬೇಕೆನ್ನುವ ಹಾಗೆ ತಂದೆಯಲ್ಲಿ ಕೇಳಿದಾಗ, ಹೋಗು ಮಗಳೇ, ಶೋಣಿತಾಪುರದಲ್ಲಿ ದುರ್ಲದಾರಿಗನಿದ್ದಾನೆ, ಶೀಘ್ರದಲ್ಲಿ ಆತನನ್ನು ಸಂಹರಿಸು ಎನ್ನುವ ಹಾಗೆ ತಂದೆಯ ಆಜ್ಞೆಯನ್ನು ಶಿರಸ ವಹಿಸಿಕೊಂಡು ಬಂದಿದ್ದೇನೆ. ಆದ್ರೆ ಮುಂದೆ ಹೋಗುವಂತಿಲ್ಲ ನನಗೆ. ಯಾರೊಬ್ಬ ವಿಕಾರ ಸ್ವರೂಪಿ ದೀರ್ಘದೇಹಿ ಘಟ್ಟಕ್ಕೆ ಶಿರವನೊಡ್ಡಿ ಸಮುದ್ರಕ್ಕೆ ಕಾಲನ್ನು ಚಾಚಿ ದೀರ್ಘವಾಗಿ ಮಲಗಿದ್ದಾನೆ. ಇದನ್ನು ಮುಟ್ಟಿ ತಟ್ಟಿ ಎಬ್ಬಿಸುವುದು ಸಮಂಜಸವಲ್ಲ. ದೀರ್ಘವಾಗಿ ಇವನನ್ನೇ ಕರೆಯುತ್ತೀರಂತೆ, ಆದಿವೇದಾಳ ಆದಿವೇದಾಳ ಆದಿವೇದಾಳ. ನಿನ್ನ ಧೈರ್ಯ, ನಿನ್ನ ಸಾಮರ್ಥ್ಯ, ನಿನ್ನ ತಂತೆ ಒಲ್ತು ಬತ್ತ ಅಮ್ಮೆ ಅಪ್ಪೇರಿ ದೇಶ ನೀನ್ಯಾರು ದಾರಿಯೊಳೇನು
ಇವರು ಅದೆಷ್ಟು ಜನ ಇದ್ದಾರೆ. ಎಲ್ಲರೂ ಕುಳಿತುಕೊಂಡು ಮುಖ ಮುಖ ನೋಡ್ತಾ ಇದ್ದಾರೆ. ಈಚೆ ಆಚೆ ಹೋಗುವುದು ಹೇಗೆ, ಆಚೆ ತೆರಿಚೋ ಅಂಚಿದಗಳು ಇಂಚೆ ಬಾಡು ಯಾನ್ ನಡುಟು ಕಷ್ಟ ಆಗ್ತದೆ. ನಿಕ್ಲೆಗಾಪಿನಿ ಎಂಕಣಿದ್ರೆ ಬತ್ತಕ್ಕ ಏನೇ ಕಷ್ಟ ಕೂಡ ದಾಟಲು ಅಸಾಧ್ಯವಾದ ಕಾರಣದಿಂದಲಾಗಿ ನಿನ್ನನ್ನು ಎಚ್ಚರಿಸಿದವಳು ನಾನಾಗಿದ್ದೆ. ಹಾಗಾದ್ರೆ ನೀನು ಯಾರು, ಎಲ್ಲಿಂದ ಬಂದವ, ಮುಂದೆ ಹೋಗುವವ ಎನ್ನುವಂತಹ ವಿಚಾರವನ್ನು ಅರುಹು ಎಲ್ಲ ಬರೀತಾರ. ರಮ್ಯ ಮನೋಹರವಾಗಿ ಅಯ್ಯ ಕೂವಿ ಕೂವೆ ಪುದರ್ ನೀನು ಹೇಳಿದಲ್ಲ ಅವು ಅಭ್ಯಾಸ ಪುದರ್ ಬೇತೇನನ್ನು ಎಲ್ಲ ಪುದರ್ ಕೇಳಿದೆ ತಿಗಲೆ ಬಿಡೋದು ಎತ್ತು ಜನ ಸಹಿತ ಅದೆಷ್ಟೋ ಮಂದಿ ಅಲ್ಲ ನನಗೇನಾಗುದಿಲ್ಲ ಅವಳ ಸಾರಿ ಧೈರ್ಯ ಉಂಟು ಏನಾಗಿಲ್ಲ ಎಲ್ಲ ಪುದರ್ ಬಂತೆ ಎಲ್ಲ ಪುದರ್ ಇವತ್ತಾದದ್ದಾಗಿ ಹೋಯ್ತು. ಇನ್ನು 4 ದಿನಗಳದ್ದು ಬಹಳ ದೂರ ಉಂಟು, ಅಲ್ಲಿಗಾದ್ರೂ ಹಿಡಿದುಕೊಂಡು ಬರ್ಬೇಕು. ಗುಳಿಗೆ ನಿಂಗುಳಿಗೆ ಎತ್ಯ ಎಲ್ಲ ಪುದರಿಗುಳಿಗೆ ಬಂದದು ಅವು ದೇವರದಿತ್ತಿನ ಪುದರಿ ಬೇರೆಗಳಿದಪ್ಪರ ಸಾಧ್ಯ ಹಚ್ಚಿ ಇಡೀ ದಾಯ ಬೈದಿನ ಕೆಂದುಲ್ಲ ದೇವರ ಸಾನ್ನಿಧ್ಯ ಬಿಡಿ ಉದಯಗಿರಿಗೆ ಸೇರಂಡೆ ಧರ್ಮ ರಕ್ಷಣೆ ಮತ್ತೆ ಧರ್ಮ ಇಡ್ತಿನಾಗ್ಲಿ ಹಿಂದೂ ಕೊಡಲಿ ಮತ್ತೆ ಆ ಧರ್ಮ ಎಲ್ಲ ಶಕ್ತಿ ಸಾಮರ್ಥ್ಯ ಅಂಚನೆ ತಿರುಗಿ ದಾರಗ ಆಯಾ ಕಾಣದಿಲ್ಲ ನಿಕ್ಕಿದು ಜಾಯ ಸಾಬಿನ ಇಂಕ್ ಜತ್ತೆ ಗಟ್ಟಕ್ಕೆ ಸರದಿಯೇ ಕಡಲಿಗೆ ಕಾರು ಮಾಡಿ ದ್ವೇಷಾಜಿ ಎತ್ತಿತ್ತಿನ ಬರ್ತು ಮೆಂತತ್ತ ಏರಿ ನಿನ್ನ ಅಮ್ಮೇರಿ ನಿನ್ನ ಅಪ್ಪೇರಿ ವ್ಯಕ್ತಿಯ ಉದ್ದೇಶದ ಅಯ್ಯ ಕೂಲಿ ವ್ಯಕ್ತಿಯ ಗುಳಿಗೆ ಓ ಗುಳಿಗ
ದಾರಿಗಳಿದ್ದಾನೆ ಆತನ ಜುಟ್ಟಿ ಹಿಡಿದು ಕುಟ್ಟಿಕೊಳ್ಳುವುದೇ ಬಾರಿ ಇಲ್ಲಿವರೆಗೆ ರಕ್ಕಸ ವಂಚಿನ ಸಾಧ್ಯವೇ ನೀನು ಅವನೆಲ್ಲೋ ಹೋಗುವುದಿಲ್ಲ ಹಾಗೆಂತ ನೀನ್ ನನ್ನ ಜೊತೆ ಬಂದ್ರಿ ಆ ದುರುಳ ದಾರಿಗಳನ್ನು ತರಿದು ಶೋಣಿತವನ್ನು ಉಣಬಡಿಸ್ತೇನೆ ಮಲ್ಲಕಲ್ಲ ಕುದುರೆ ಬಂಡದಿ ಪಾಪದಕ್ಕಳು ಎಷ್ಟೋ ಜನ ಬಂದಿ ಜಿಂಜಾವೇರಿ ಇಂದೇನು ಮತ್ತೆ ನಂಬೆ ಮತ್ತೆ ಸಾತಿ ಪತ್ತೆ ಅಂದಣ್ಣ 4 ದಿನ ಅಂಡಲ್ಲ ಹೋಗುದಿಲ್ಲ ಇಲ್ಲ ಜನ ದಾನ ಮಾಡ್ತಾ ಗೊತ್ತುಂಡ ಕಾಟಿ ಬಂದು ಮೊರಂಟೆ ಹಾಕ್ಲಕ್ಕ ಮೊರಂಟೆ ಅಂದ್ರೆ ಮೊರಂಟೆ ಬಣ್ಣ ಇತ್ತೇಮಲ್ಲ ಪತ್ತ ಗೊತ್ತಾಯ್ತು ಅಜ್ಞಾನ ಎನ್ನುವಂತಹ ಕಾಲ್ಕತ್ತನ್ನು ನಿನ್ನನ್ನು ಆವರಿಸಿದೆ ಸುಜ್ಞಾನ ಎನ್ನುವಂತಹ ಬೆಳಕನ್ನು ನೀಡಬೇಕಾಗಿದೆ ಭಗವತಿಯ ಮಹಾತ್ಮನ ಕಾಲದಲ್ಲಿ ಅಪರಾಧ ಮಂತ್ರಿಕ್ಕೆ ಬರೋದೇ ಈ ರೂಪ ಬರ್ತಾರೆ ಅಪರಾಧ ಮಂತ್ರಿ ಸತ್ಯ ಅಮ್ಮ ಇರೇನು ತುಳಗ ಓಡಿಗೆ ಒಂದುಂಡು ಕೈಕಾರಿ ನಡುಗೊಂದುಂಡು ಇಲ್ಲ ಈ ರೂಪ ಬರ್ತವೆ ನಿಜವಾದ ರೂಪನೇ ತೋಜಲೆ पुष्पबाण हस्ते नमस्ते जगनेक माता माता मरकतुश्यामा मातंगी मधुशालिनी कटाक्षो कल्याणी कदम्बवनवासिनी जय मातंगतनये जय नीलोत्पलज्युते जय संगीत रसिके जय लीला शुक प्रिये जय 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 सुधा समुद्रांत हृद्यन्मणि द्वीप सम्रूढ बिल्वाट भीमध्य कल्प ध्रुमा कल्प कदम्ब कांतार वास प्रिये भक्तिवास प्रिये सर्वलोक प्रिये वल्लकी वादन प्रक्रिया लोल ताली तलावत ताटंक भूषा विशेषान्विते सिद्ध सम्मानिते देवदेवेश दैत्येश यक्षेश भूतेश वागीश घोडेश वायुअग्निकोटि रमाणिक्य संकृष्ट बाला तपोद्धाम लाक्षार सारुण्य लक्ष्मी गृहीतांग्रि पद्मद्वये अद्वये सुरुचिरनवरत्न पीठस्थिते सुस्थिते शङ्खपद्मद्वयोपाश्रिते आश्रिते देवी दुर्गावतु क्षेत्रपालैरुते मत्तमातङ्ग कन्या समूहान्विते सर्वयंत्रात्मिके सर्वतंत्रात्मिके सर्वमंत्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके
ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಶ್ರೀರಾಜರಾಜೇಶ್ವರಿ ಪಾಹಿ ಮಾಂ ಶ್ರೀರಾಜರಾಜೇಶ್ವರಿ ಕೃಪಾಕರಿ ಭಗವತಿ ಪಾಹಿ ಮಾಂ ಶ್ರೀರಾಜರಾಜೇಶ್ವರಿ ಕೃಪಾಕರಿ ಭಗವತಿ ಪಾಹಿ ಮಾಂ ಶ್ರೀರಾಜರಾಜೇಶ್ವರಿ येहि सौख्यं देहि सिंहवाहिनी प्रवाहिनि मोहिनि येहि सौख्यं देहि सिंहवाहिनि प्रवाहिनि मोहिनि पाहि मां श्रीराजराजेश्वरी कृपाकरि भगवति पाहि मां श्रीराजराजेश्वरी जगन्नाथा जगजननी जय जगदम्बे देवी भवानी जगन्नाथे जगजननी देवी सरस्वती दुर्गालक्ष्मी महिषासुरसंहारिणी माते जगन्नाथे जगजननी जय ಈ ರೂಪ ತೂಣಗ ಮನಸ್ಸಿಗೆ ಸಂತೋಷ ಅಂಡಿ ತೆರಿಯಂದ ಅಪರಾಧ ಮತ್ತೆ ಸತ್ಯ ಇದನ್ನು ಸರಿಯಾದ ತೂಣಗ ಓದೋದನ್ನ ಕಣ್ಣಿಗೆ ಮಂಜಂದು ಬಡಿ ಕೂಡ್ದು ಇವ್ರನ್ನ ಪಾದದಲ್ಲಿ ಕೊಲ್ಲೆ ಅಮ್ಮ ಜೋಕುಳು ಎದೋ ತಪ್ಪು ಮಲ್ಪೇರಪ್ಪೆ ಆ ಜೋಕುಲನ್ನ ಅಪ್ಪೇನಲ್ಲಿ ದೂರ ಮಲ್ಪೇರೆ ಸಾಧ್ಯ ಅಂಡಮ್ಮ ಇಜ್ಜತ್ತೆ ಎಲ್ಲಂಚನೆ ಏತು ತಪ್ಪು ಮಲ್ಪಿತ್ತಿಲ್ಲ ಇವ್ರನ್ನ ಬಾಲೆಂದ ಎನ್ನದು ಎನ್ನ ತಪ್ಪು ಕ್ಷಮೆ ಬರಲಿ ಅಮ್ಮ ಇರೇಳು ತುಲಗ ಇರಗಲ ಎಂಕಲ ತುಂಬುಗು ದಾದರ ಒಂಜಿ ಸಂಬಂಧ ಉಂಡು ಬಂದದು ಎಲ್ಲ ಆಸ್ಪತ್ರೆ ಬಣ್ಣದು ನಮ್ಮ ಇಷ್ಟಿನಂತ ಗೋಚರ ಬರ್ತೀವಿ ಆ ಕಾಲ ಬಣ್ಣಗ ಕುಡ್ದವರು ಎದ್ದೇಳುಗಳಿಗ ನನ್ನ ಭೀಕ ರೂಪವನ್ನು ಕಂಡು ಹೆದರಿದೆಯೇ ಕುಮಾರ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನು ಮುಂದಿರಿಸಿದೆಯಾ ಅಮೃತಂ ಬಾಲಭಾಷಿತಂ ತಪ್ಪು ಮಾಡುವುದು ಸಹಜ ಸರಿ ದಾರಿಯಲ್ಲಿ ಮುನ್ನಡೆಸುವುದು ನನ್ನ ಕರ್ತವ್ಯ ಆದ್ರೆ ಕೊನೆಯದಾಗಿ ಹೇಳಿದ ಮಾತಾದ್ರೂ ಏನು ನನ್ನನ್ನು ಕಾಣುವಾಗ ತಾಯಿಯ ಮಮತೆ ತಾಯಿಯ ವಾತ್ಸಲ್ಯ ಉಕ್ಕಿ ಬರುತ್ತಾ ಉಂಟು ಇನ್ನು ಮುಂದೆ ಪ್ರಪಂಚ ಮುಖದಲ್ಲಿ ನಾನು ತಾಯಿಯಾದ್ರೆ ಗುಳಿಗ ನೀನು ನನಗೆ ಮಗ ಬಂದ ಉದ್ದೇಶ ಬೇರೇನಲ್ಲ ದುರುಳ ದಾರಿಗದ ಮದುವೆಯಾಗಬೇಕು ಶೀಘ್ರದಲ್ಲಿ ನಾನು ಶೋಣಿತಾಪುರವನ್ನು ಸೇರ್ತೇನೆ ನೀನೇನು ಮಾಡ್ತೀನಿ ಶೋಣಿತಾಪುರಗ ಒಳಗ ಯಾನು ಶೋಣಿತಾಪುರದ ದೂರದವಳುಂತೆ ಏರ್ಲ ದುಷ್ಟರು ಬತ್ತರಿಂದ ಗುಳಿಗಾಣ ಬೆಟ್ಟಿ ಉಂಜಿ ತುಂಡು ಅಪ್ಪಗಣಿ ತೋಜದು ಕೊಡ್ಪ ಒಕ್ಕ ಎಂಕೊಳಿ ಪಾತ್ರೆ ಕೊರಿಯಾರು ಆ ರಕ್ತ ಸಾಲು ಕೆಡ್ದು ಆಯ್ನ ನೆತ್ತೇರಿ ನಿಕ್ಕೆ ಸಂಶಯವ ನಿನಗೆ ರಕ್ತದ ಉತ್ತಳ ನಿನಗೆ ಹಾಗಾದ್ರೆ ನಮ್ಮ ಪಯಣ
ಸಂಸ್ಕಾರವನ್ನು ಪುನರುತ್ಥಾನಗೊಳಿಸಿದಂತಹ ಹೆರಿಮೆ ಗರಿಮೆ ದಾರಿಗಾಸುನಾದಂಥ ನನ್ನ ಪಾಲಿಗೆ ಎಲ್ಲೆಲ್ಲೋ ಬದುಕುತ್ತಿದ್ದ ನಮ್ಮವರನ್ನೆಲ್ಲ ಬರಮಾಡಿದೆ. ನಾಯಕತ್ವವನ್ನು ನಾನೇ ವಹಿಸಿಕೊಂಡೆ. ಅವರೆಲ್ಲರಿಗೂ ಬದುಕು ಕಟ್ಟಿಕೊಟ್ಟೆ. ಪುರವೊಂದರ ನಿರ್ಮಾಣವಾಯಿತು. ಶೋಡಿತಾಪುರ ಹೆಸರನ್ನು ಕೊಟ್ಟೆ. ಸಿರಿ ಸಂಪತ್ತಿನಿಂದ ನಮ್ಮ ನಾಡು ಇಂದು ತುಳುಕಾಡುತ್ತಾ ಇದೆ. ನಮ್ಮಲ್ಲಿ ಧನಕನಕ ಎಷ್ಟೇ ಇರಲಿ, ಅದನ್ನು ಭೋಗಿಸಬೇಕಿದ್ದರೆ ದೈವಾನುಗ್ರಹ ಬೇಕು. ಈ ವಿಚಾರವನ್ನು ಮನಗಂಡಂತಹ ನಾನು ನೇರವಾಗಿ ಘೋರ ಕಾಡಲು ಸೇರಿದೆ. ಪರಶಿವನ ಕುರಿತು ತಪಸ್ಸು ಮಾಡಿದೆ. ಪ್ರತ್ಯಕ್ಷನಾದ, ಕೇಳಿದೆಲ್ಲವನ್ನು ಅಸ್ತು ಎಂದ. ವಿಶೇಷವಾಗಿ ಶಂಕಾಮಣಿ ಶ್ರೀಚಕ್ರವನ್ನು ದಯಪಾಲಿಸಿದ. ಪ್ರದಾನ ಮಾಡುವಂತ ಹೊತ್ತಿನಲ್ಲಿ ಒಂದು ಮಾತನ್ನು ಹೇಳಿಬಿಟ್ಟ. ಮಗನ ದಾರಿಗೋ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡು. ನಿನ್ನ ಶ್ರೇಯೋಭಿವೃದ್ಧಿ ಇದರಲ್ಲಿ ಅಡಕವಾಗಿದೆ. ಕೈ ತಪ್ಪದಂತೆ ಜೋಪಾನವಾಗಿ ನೋಡಿಕೊಂಡು ಬಾ. ಸತ್ಯ ಹೇಳಬೇಕು, ಆ ತನಕ ನನ್ನ ಪೂಜೆ ಕಾಟಾಚಾರದ ಪೂಜೆ ಆಗಿತ್ತು. ಯಾವಾಗ ಪ್ರಾಣಭೀತಿ ಉಂಟಾಯ್ತೋ ಆ ಬಳಿಕದ ಪೂಜೆಯ ವೈಖರ್ಯ ಬದಲಾಗಿ ಹೋಯಿತು. ಈಗ 3 ಹೊತ್ತು ಪೂಜೆ ಮಾಡ್ತಾ ಇದ್ದೇನೆ. ತ್ರಿಸಂಧ್ಯಾ ಕಾಲ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಅದು ಹೇಗೆ? ಹೊಳೆಯಲ್ಲಿ ಸ್ನಾನ ಮಾಡಿ ಬಂದು ಪೂಜೆ, ಪೂಜೆ ಆದ ಬಳಿಕ ಲಘು ಭೋಜನ, ಮತ್ತೆ ಬಿಗು ಊಟ, ಮತ್ತೆ ಶಯನ. ಮನಸ್ಸಾದರೆ ಸಾರ್ವಜನಿಕರ ಭೇಟಿ. ಇದು ನನ್ನ ನಿತ್ಯ ಕಾರ್ಯಕ್ರಮ. ಬೆಳಗಿನ ಪೂಜೆ ಮುಗಿದು ಹೋಗಿದೆ. ಮಧ್ಯಾಹ್ನ ಸಮೀಪಿಸ್ತಾ ಇದೆ. ಸ್ನಾನಕ್ಕಾಗಿ ಹೊಳೆಗೆ ಹೋಗ್ಬೇಕಲ್ಲ. ನಿಲ್ಲಲೇ ವಯೋವೃತ್ತಿ ಆಶ್ಚರ್ಯಚಕಿತನಾದೆ. ಕೈಯಲ್ಲೊಂದು ಭಿಕ್ಷಾ ಪಾತ್ರ. ನಡುಕ ಬೇರೆ. ನೋಡಿ ನನಗೆ ಆಶ್ಚರ್ಯ ಆಯ್ತು. ಈ ಬಗ್ಗೆ ಏನ್ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಏನೇ ಇರಲಿ, ಮುದುಕಿ
ಅಮ್ಮ, ನಾನು ನಿನ್ನಲ್ಲೊಂದು ಪ್ರಶ್ನೆ ಕೇಳಲಿ. ಕೇಳು ಮಗ. ನನಗೆ ಈ ಗೊಂದಲದಲ್ಲಿ ಎಲ್ಲ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇರ್ಲಿ, ವಯೋವೃದ್ಧೆ, ಭಿಕ್ಷಾಪಾತ್ರ, ಅನ್ನ 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 ಹೊರತು ಬೇರೆ ಶಬ್ದವೇ ನಿನ್ನ ಬಾಯಿಂದ ಬರ್ತಾ ಇಲ್ಲ. ಇಲ್ಲ, ನೀನು ಈ ಊರಿನವಳು ಖಂಡಿತ ಅಲ್ಲ. ನೀನು ಪರ ಊರಿನವಳಾಗಿದ್ದರೆ ಅದು ಸರಿ. ನಿನ್ನಲ್ಲಿ ಇಲ್ಲಿ ಕರ್ಕೊಂಡು ಬರುವಂತ ವ್ಯವಸ್ಥೆಯೇ ಬೇರೆ. ನನಗೆ ಸಂಶಯ ಉಂಟು, ಇಲ್ಲಿಗೆ ಸಂಬಂಧಪಟ್ಟವಳೋ ಗೊತ್ತಾಗ್ತಾ ಇಲ್ಲ. ನಿನ್ನಂದಲೇ ಕೇಳೋಣ, ನಿನ್ನ ಊರು ಯಾವುದು, ನಿನ್ನ ಕೈ ಹಿಡಿದ ಗಂಡ ಯಾರು, ನೀನು ಹಡೆದ ಮಕ್ಕಳಿಲ್ವೇ, ಈ ಊರಿಗೆ ಬಂದ ಉದ್ದೇಶ ಏನು, ನನ್ನಿಂದ ನಿನಗೆ ಏನಾಗಬೇಕು ಹೇಳುವೆಯಾ? ಹೇಳ್ಬೇಕು ಮಗ. ಅನ್ನವಿಲ್ಲದೆ 3 ದಿನಗಳಾಯಿತು, 3 ದಿನಗಳಾಯಿತು ಕಂದ, ಒಂದು ವಾಸೆಯಲ್ಲ ತಿನ್ನಲಿಲ್ಲದೆ ನಿನ್ನ ರಾಜ್ಯಗಳು ಅಡಿಗರಿ ಉನ್ನತ ಅಪಕೀರ್ತಿಗಳು ಬದುಕು ನಿನಗೆ ಕಂದ. ನೀನು ಕೇಳಿದಂತ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಬೇಕಿದ್ರೆ ಮಗ, ಅವರೆಲ್ಲ ನನ್ನ ಜೊತೆಯಲ್ಲಿ ಇರ್ಬೇಕು. ಬೇಡ ಬೇಡ, ಅವರೆಲ್ಲ ಬೇಡ, ನೀವು ಒಬ್ರು ಹೇಳಿದ್ರೆ ಸಾಕು. ಇಲ್ಲ, ಯಾರು ಇಲ್ಲ. ಅದನ್ನು ಹೇಳುದಕ್ಕೆ ಅವ್ರು ಯಾಕೆ? ಅಲ್ಲ, ಇಲ್ಲ ಅಂತ ಹಿಂದೆ ಮುಂದೆ ಅಂತ ಯಾರು ಇಲ್ಲ ನನಗೆ. ನೀವು ಆಕಾಶದಿಂದ ಬಿದ್ದವರ? ಹಾಗೇನಿಲ್ಲ, ಒಂದು ಹೊತ್ತಿನಲ್ಲಿ ಎಲ್ಲರೂ ಇದ್ರು, ಈಗ ಎಲ್ಲ ಬಿಟ್ಟು ಹೋಗಿದ್ದಾರೆ. ಅವರು ಹೋಗದೆ ಇರ್ತಾರ? ಹೋಗಲೇಬೇಕು. ಎಲ್ಲದಕ್ಕೂ ಒಂದು ಕಾಲ ನಿರ್ಣಯ ಅಂತ ಇದೆ. ಹೌದು ಹೌದು. ಒಮ್ಮೆ ಪ್ರಭಾವಕ್ಕೆ ಬರ್ತಾರೆ, ಹೌದು, ಮತ್ತೆ ಹೋಗ್ತಾರೆ. ಹೋಗ್ಲೇಬೇಕಲ್ಲ, ಅದು ಯಾರಿಗೂ ಶಾಶ್ವತ ಅಲ್ಲಲ್ಲ. ಹೌದು ಮಗ. ಈಗ ಹೋದವರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಈಗ ನಾನು ಒಬ್ಬಳೇ ಮಗ, ಅನಾಥಳಾಗಿದ್ದೇನೆ. ಹಿಂದೆ ಮುಂದೆ ಯಾರಿಲ್ಲ, ಹಿಂದೆ ಯಾರಿಲ್ಲ, ಗಂಡ ಇಲ್ಲ ಮಗ, ಮಕ್ಕಳಿಲ್ಲ, ಗಂಡ ಇಲ್ಲದಿದ್ರೆ ಮಕ್ಕಳಿಲ್ಲ, ಯಾರು ಇಲ್ಲ. ಗಂಡ ಇಲ್ಲದೆ ಮಕ್ಕಳು ಆಗುದಿಲ್ಲ ಅಂತ ನನಗೂ ಗೊತ್ತಿದೆ. ಮಕ್ಕಳಾದ ಮೇಲೆ ಗಂಡ ಸತ್ತರೆ ಅಲ್ಲ, ಸಾಯ್ಲೇಬೇಕಂತಿಲ್ಲಲ್ಲ, ಸಾಯ್ಬಾರ್ದಂತಲೂ ಇಲ್ಲಲ್ಲ. ಇಲ್ಲ, ಈಗ ಯಾರು ಇಲ್ಲ ನನ್ನ ಜೊತೆಯಲ್ಲಿ. ಮಕ್ಕಳಿಲ್ಲ. ಅನ್ನ ಇಲ್ಲದೆ 3 ದಿವಸ ಆಯ್ತು ಮಗ, 3 ದಿವಸ ಊಟ ಮಾಡ್ಲಿಲ್ಲ. ಊಟ ಮಾಡ್ಲಿಲ್ಲ. ಅಯ್ಯೋ, ನೀವು ಎತ್ತು ನಿಂತದ್ದು ಹೇಗೆ? ಕಷ್ಟ ಆಗುದಿಲ್ಲ, ನಿತ್ರಣ ಆಗುದಿಲ್ಲ. ಆಗ್ತದೆ, ಹೇಳುದಿಲ್ಲ ನಾನು. ಹಾಗಾದ್ರೆ ಊಟ ಮಾಡ್ಲಿಲ್ಲಲ್ಲ? ಊಟ ಮಾಡ್ಲಿಲ್ಲ. ಹೆಚ್ಚಿನ ಅಂಶ ನೀವು ಫಲಾಹಾರ ಮಾಡಿರ್ಬೇಕಲ್ವ? ಫಲಾಹಾರ ಆದ್ರೆ ಅದನ್ನೇ 3 ಸಲ ತಿನ್ನೋದಿಲ್ವಾ? ಇಲ್ಲ, ಏನ್ ತಿನ್ಲಿಲ್ಲ, ಅನ್ನ ಬೇಕು ನನಗೆ ಈಗ. ನಿನ್ನಿಂದ ಅಷ್ಟೇ ಸಾಕು, ಅನ್ನ ಮಾತ್ರ. ಮರುಗದಿರುವ ನೀನು ಸ್ನಾನವ ಮಾಡಿ ಬರುವೆ ಶೀಘ್ರದೊಂದು, ನಾನು ಸ್ನಾನವ ಮಾಡಿ ಬರುವೆ ಶೀಘ್ರದೊಂದು, ನಾನು ಅದು ಎಷ್ಟು ವರ್ಷಿದ್ರು ಬರ್ತಾ ಇರ್ತದೆ ಮಗ. ನಿಮ್ಮ ಕಣ್ಣು ತೂತಾಗಿದ? ಹಾಗೇನಿಲ್ಲ, ಯಾರು ಇಲ್ಲ ಜೊತೆಯಲ್ಲಿ. ಬೇಸರ, ದುಃಖ. ಶೋಕ ಬಿಡಿ. ಆಯ್ತು ಆಯ್ತು ಆಯ್ತು, ನಾನಿದ್ದೇನೆ.
ಹೌದಾ? ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಹಾ ಹಾ. ಅಮ್ಮ, ಹಾ. ಈ ಊರಿಗೆ ಬಂದಿದ್ದೀರಲ್ಲ ನೀವು? ಹೌದು. ಈ ಊರಿನ ಪರಿಚಯ ಉಂಟು ನಿಮಗೆ? ಇಲ್ಲ. ಈ ಊರಿನ ಹೆಸರು ಗೊತ್ತೋ? ಗೊತ್ತಿಲ್ಲ. ಇಲ್ಲಿಗೊಬ್ಬ ಅಧಿನಾಯಕನಿದ್ದಾನೆ, ಹಾ. ಅವ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ. ಯಾವುದೇ ಊರಿಗೆ ಹೋಗೋಣ ನಾವು, ಹಾ ಮೊತ್ತ ಮೊದಲಿನ ವ್ಯವಸ್ಥೆಗಳು ಹೇಗಿದೆ, ಹಾ ಅಲ್ಲಿಗೆ ಹೋಗೋ ದಾರಿ ಹೇಗಿದೆ, ಹಾ ಬೇಗ ಹಿಂದಕ್ಕೆ ಹೋಗಬಹುದಾ ಹಾ ಎನ್ನುವುದನ್ನು ತಿಳಿಯದೆ ಅಪರಿಚಿತ ಊರಿಗೆ ಹೋಗಲೇಬಾರದು. ಹಾ ನೀವೇನೋ ಅಪ್ಪಿತಪ್ಪಿ ಬಂದಿದ್ದೀರೇನೋ ಭಾವಿಸ್ತೇನೆ. ಹಾ. ಈ ಊರಿನ ಹೆಸರು ರಕ್ತಪುರ, ಶೋಣಿತಾಪುರ ಅಂತಲೂ ಹೇಳ್ತಾರೆ. ಇಲ್ಲಿಗೊಬ್ಬ ಯಜಮಾನ ಯಾರು ಇದ್ದಾನೆ, ದಾರಿಕಾಸುರ ಅಂತ ಅವನ ಹೆಸರು. ಹೌದಾ? ಎಲ್ಲಿದ್ದಾನೆ ಅವನಾನೆ. ನೀನೇ ದಾರಿಕಾಸುರ ಅಂತ? ತಾಯೇ, ಅಲ್ಲೂ ದೊಡ್ಡದಾದಂತಹ ಮನೆ ಕಾಣ್ತಾ ಉಂಟಾ? ಹೌದು. ಅದು ಮನೆ ಅಲ್ಲ, ಮತ್ತೆ ಅರಮನೆ. ಶೋಣಿತಾಪುರದ ರಾಜಧಾನಿ. ನಾನು ಸ್ನಾನದ ನಿಮಿತ್ತವಾಗಿ ಹೊಳೆ ಬದಿಗೆ ಹೊರಟು ನಿಂತವ. ನೀವು ದಾರಿ ಮಧ್ಯೆ ನಿಲ್ಲಿಸಿ ಅನ್ನ ಅನ್ನ ಅಂತ ಕೇಳಿದ್ರೆ ನಾನು ಏನ್ ಮಾಡುದು ಹೇಳಿ? ಅದು ಸರಿ. ಹಾಗೆ ಅದು ಅರಮನೆ ನಿನ್ನದ? ನನ್ನದೇ. ಅಷ್ಟು ದೊಡ್ಡದಲ್ವಾ? ಈಗ ನೀನು ಸ್ನಾನಕ್ಕೆ ಹೊಳೆಗೆ ಹೋಗುದು? ಹೊಳೆಗೆ. ಅಂದ್ರೆ ಅರಮನೆಯಲ್ಲಿ ನೀರಿನ ವ್ಯವಸ್ಥೆ ಏನಿಲ್ವಾ? ಎಂತ ಮುಗ್ಧ ಪ್ರಶ್ನೆ ಇದು. ಹೌದಮ್ಮ, ಅಲ್ಲಿ ನೀರಿಲ್ಲ ಅರಮನೆಯಲ್ಲಿ. ಅದೇನು? ನೀರು ಬಿಡುವವನಿಗೆ ಮಂಗನ ಕಾಯಿಲೆ, ಅವ ಮೇಲೆ ಬೀಳುವ ಲಕ್ಷಣ ಇಲ್ಲ. ಏನು ಹುಚ್ಚು ಮಾತಾಡ್ತಿ? ಅರಮನೆ ಅನ್ನೋದು ಯಾವುದನ್ನು? ಸಕಲ ಸುಸಜ್ಜಿತವಾದುದು, ಸರ್ವಸಜ್ಜಿತವಾದುದು ಅರಮನೆ. ವ್ಯವಸ್ಥೆ ಇರ್ಬೇಕು, ಅಲ್ಲಿ ಎಲ್ಲವೂ ಇದೆ. ನೀವು ಏನು ಹೇಳ್ತೀರಿ? ಅಲ್ಲಿ ಸ್ನಾನದ ಕೊಠಡಿ ಎಷ್ಟಿದೆ ಬಲ್ಲಿರ? ಎಷ್ಟುಂಟು? ಆ ಸಂಖ್ಯೆ ಹೇಳಿದ್ರೆ ನಿಮ್ಗೆ ತಲೆ ತಿರುಗಿತು. ಹೌದಾ? ಸ್ವಲ್ಪ ಅಪಾಯಕಾರಿ ಸಂಖ್ಯೆ ಹೌದದು. ಹೌದಾ? 786 ಸ್ನಾನದ ಕೊಠಡಿ. ನೆನಪಿಡ್ಬೇಕು ಮಾತ್ರ. ನೆನಪು ಎಲ್ರಿಗೂ ನೆನಪು ಮಾಡ್ತದೆ ಆ ಸಂಖ್ಯೆ. ಅಷ್ಟು ಸ್ನಾನದ ಕೊಠಡಿ ಇರುವಾಗ ಸ್ನಾನ ಮಾಡುವ ಮಂದಿ ಎಷ್ಟಿರ್ಬೋದು ಊಹನೆ ಮಾಡಿಕೊಳ್ಳಿ. ಹಾಗಾದ್ರೆ ತುಂಬಾ ಜನ ಇರ್ಬೇಕು. ನಾನು ಯಾಕೆ ಹೊಳೆಗೆ ಸ್ನಾನಕ್ಕೆ ಹೋಗ್ತಾ ಇದ್ದೇನೆ? ಅದು ಯಾಕೆ? ಈ ಪ್ರಶ್ನೆ ಅಲ್ವೇ? ಹೌದು. ತಾಯಿ, ನಿಮ್ಗೆ ವಯಸ್ಸಾಗಿದೆ ಅಲ್ಲ? ವಯಸ್ಸಾದರೆ ಸಾಲದಮ್ಮ, ವಯಸ್ಸಿಗೆ ಅನುಗುಣವಾದ ಅನುಭವಗಳು ಬೇಕು. ಅನುಭವ ಇಲ್ಲದೆ ವಯಸ್ಸಾದರೆ ಅದು ಗೋಳಿ ಮರದಂತೆ ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ನಿಮ್ಗೆ ತಿಳಿದಿರಬೇಕಿತ್ತು. ಯಾಕೆ ಇಲ್ಲ? ಕಾರಣ ಹೀಗಿರ್ಬೋದು. ಮರೆತು ಹೋಗಿದೆ ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ಜ್ಞಾಪಿಸ್ತೇನಮ್ಮ. ಯಾಕೆ ಬಲ್ಲಿರ? ಹಿರಿಯರಾದಂತಹ ನೀವು ಕಿರಿಯರಾದ ಈ ಮಕ್ಕಳಿಗೆ ಹೇಳದಿದ್ರೆ ಮುಂದಕ್ಕೆ ಹೇಳುವವರು ಯಾರು? ಹೌದಲ್ಲ? ಆ ಕಾರಣಕ್ಕಾಗಿ ನನಗೆ ಗೊತ್ತಿದೆ ಅಂತಲ್ಲ, ನಿಮ್ಗೆ ಜ್ಞಾಪಿಸ್ತೇನೆ. ಮಾನವನಾಗಿ ಹುಟ್ಟಿದ ಬಳಿಕ ವರ್ಷಕ್ಕೆ ಒಂದು ಬಾರಿ ಸಮುದ್ರದಲ್ಲಿ ಸ್ನಾನ ಮಾಡಲೇಬೇಕು. ಯಾವಾಗಲೂ ಮಾಡಬಹುದು, ಅದರಲ್ಲಿ ವಿಶೇಷ ಇಲ್ಲ. ವರ್ಷಕ್ಕೆ ಒಂದು ಬಾರಿ ಬರುವಂತ ಎಳ್ಳಮಾವಾಸ್ಯೆ. ಎಳ್ಳಮಾವಾಸ್ಯೆ ಅಂದು ಯಾರು ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡ್ತಾರೋ ಅವರು ಗತ ಜನ್ಮದಲ್ಲಿ ಮಾಡಿದಂತ ಏನಾದರೂ ಪಾಪ ಲೇಪಗಳಿದ್ರೆ ಪರಿಮಾರ್ಜನೆಗೊಂಡು ಪುಣ್ಯ ಪ್ರಾಪ್ತಿ ಆಗ್ತದೆ ಎನ್ನುವಂತ ನಂಬಿಕೆಯ ಸಮಾಜ ನಮ್ಮದು. ಸಮುದ್ರದ ಸ್ನಾನ ಈ ಕಾರಣಕ್ಕಾಗಿ ಮಾಡಲೇಬೇಕು. ಇನ್ನು ಹೊಳೆಯ ಸ್ನಾನ ಯಾಕೆ? ಅದಕ್ಕೂ ಕಾರಣ ಇದೆ. ಅನೇಕ ಪರಮ ಪಾವನ ತೀರ್ಥ ಕ್ಷೇತ್ರಗಳ ತೀರ್ಥಗಳು ಹರಿದು ಬಂದು ನದಿಯನ್ನು ಸೇರ್ತವೆ. ನದಿಯ ನೀರು ಅಂದ್ರೆ ಬರೀ ಹರಿಯುವ ದ್ರವ ಅಲ್ಲದು, ಕಲುಷಿತವನ್ನು ಶುದ್ಧಗೊಳಿಸುವ ಬರೀ ನೀರಲ್ಲ. ಪರಮ ಪಾವನವಾದಂಥ ಗಂಗಾಮಾತೆ ಅಮ್ಮ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಪುಣ್ಯ ನಮ್ಮ ಮನೆ ಬಳಿಯಲ್ಲಿರುವಂತಹ ನದಿಯಲ್ಲೂ ಇದೆ. ಭಾವನೆ ಮಾತ್ರ ಬೇಕು. ನಾನು ಯಾವುದೋ ಒಂದು ಹೊಳೆಯಲ್ಲಿ ಸ್ನಾನ ಮಾಡ್ತಿದ್ದೇನೆ ಅನ್ನುವಂತ ಕೀಳು ಭಾವನೆಯನ್ನು ಇಟ್ಟುಕೊಂಡವು ಎಲ್ಲಿ ಸ್ನಾನ ಮಾಡಿದ್ರು ಒಂದೇ. ಪ್ರಯಾಗಕ್ಕೂ ಹೋದ್ರು ಒಂದೇ, ಗಂಗಾ ಮೂಲದಲ್ಲಿ ಸ್ನಾನ ಮಾಡಿದ್ರು ಒಂದೇ, ಮನೆ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡಿದ್ರು ಒಂದೇ. ಭಕ್ತಿ ಶ್ರದ್ಧೆ. ನಾನು ಹೊಳೆಯಲ್ಲಿ ಸ್ನಾನ ಮಾಡುವುದರ ಮೂಲಕ ಈ ಜನ್ಮದಲ್ಲಿ ಏನಾದರೂ ನನ್ನಿಂದ ಪಾಪ ಲೇಪಗಳಾಗಿದ್ದರೆ ಪರಿಮಾರ್ಜನೆಗೊಂಡು ಮುಂದಿನ ಜನ್ಮಕ್ಕೆ ಪುಣ್ಯವನ್ನು ಸಂಚಯಿಸಿಕೊಂಡು ಮುಂದಿನ ಜನ್ಮದಲ್ಲಿ ಪುಣ್ಯಾತ್ಮರಾಗಿ ಸಂಜನಿಸುವುದಕ್ಕೆ ನದಿಯ ನೀರು ಪರಮ ಪವಿತ್ರವಾದುದಮ್ಮ. ಆ ಕಾರಣಕ್ಕಾಗಿ ನಾನು ಹೊಳೆಯಲ್ಲೇ ಸ್ನಾನ ಮಾಡ್ತಾ ಇದ್ದೇನೆ. ಅಮ್ಮ, ನೀವೀಗ ನನ್ನಲ್ಲಿ ಅನ್ನ ಕೇಳಿದಿರಿ. ಹೌದು. ಈಗ ದಾರಿ ಮಧ್ಯೆ ಇದ್ದೇನೆ ನಾನು. ಇಲ್ಲಿ ನನ್ನ ಕೊಡಲಿ ಹೋಗಿ ಅರಮನೆ ಅಂತ. ಅಲ್ಲಿ ನನ್ನ ಮಾತೋಶ್ರೀ ಅವರಿದ್ದಾರೆ, ರಾಜಮಾತೆ ದಾರುಮತಿ ಅಂತ ಅವರ ಹೆಸರು. ನೀವು ಅವರಲ್ಲಿ ಏನನ್ನು ಕೇಳುವಂತ ಅವಶ್ಯಕತೆ ಇಲ್ಲ.
ಅರಮನೆ ಮುಂಭಾಗದಲ್ಲಿ ಹೋಗಿ ನಿಂತರೆ ಸಾಕು. ನಿಮ್ಮನ್ನು ಅವಲೋಕನ ಮಾಡಿದ ತಕ್ಷಣ ನಿಮಗೆ ಏನು ಅವಶ್ಯಕತೆ ಇದೆ ಎನ್ನುವುದನ್ನು ತಿಳ್ಕೊಳ್ತಾರೆ. ಯಾಕಂದ್ರೆ ಅವ್ರು ರಾಜಮಾತೆ, ಎಲ್ಲರೂ ರಾಜಮಾತೆ ಆಗುವುದಿಲ್ಲ. ಅಂತ ಪುಣ್ಯ ವಿಶೇಷ ಗುಣಗಳಿದ್ರೆ ಮಾತ್ರ ರಾಜಮಾತೆ ಆಗ್ತಾರೆ. ಹೋಗಿ ಅಲ್ಲಿ ನಿಂತರೆ ಸಾಕು. ನಿಮ್ಮ ತಲೆ ನೋಡಿ ಎಣ್ಣೆ ಕೊಡ್ತಾರ. ಓ, ಎಣ್ಣೆ ಕೊಡ್ತಾರ. ಆ ಎಣ್ಣೆದ್ದು ತುಂಬಾ ಪರಿಚಯ ಉಂಟು ಅಂತ ಕಾಡ್ತದೆ. ಅಮ್ಮ, ಎಣ್ಣೆ ಕುಡಿಯುವುದಕ್ಕಲ್ಲ, ನೆತ್ತಿಗೆ ತೈಲ. ಹೌದಾ? ನೆತ್ತಿಗೆ ಎಣ್ಣೆ, ತಲೆ ನೋಡಿ ಎಣ್ಣೆ, ಹೊಟ್ಟೆ ನೋಡಿ ಅನ್ನ, ಶರೀರ ನೋಡಿ ಬಟ್ಟೆ, ಅಸನ ವಸನ ವಸತಿ. ಇಲ್ಲಿ ಸಮಸ್ಯೆ ಇಲ್ಲ. ಹೋಗಲಿ, ನಾನು ಸ್ನಾನ ಮಾಡಿ ಅತಿ ಶೀಘ್ರವಾಗಿ ಬರ್ತೇನೆ. ಹೋಗಮ್ಮ ಅರಮನೆ. ನಿನ್ನ ತಾಯಿಗೆ ನನಗೆ ಅನ್ನ ಕೊಡ್ಬೋದಾ ಮಗ? ಎಲ್ಲದಕ್ಕೂ ಉತ್ತರ ಇದೆ, ಇದಕ್ಕೆ ಉತ್ತರ ಇಲ್ಲ. ಕೊಡ್ಬೋದಾ? ಯಾಕೆ? ಸಂಶಯ. ಹೌದು, ಇದು ಒಂದು ರೋಗವೇ. ಸಂಶಯ ಎನ್ನುವುದು ಮದ್ದಿಲ್ಲದ ರೋಗವೇ ಹೌದಿದು. ಓದ್ತಾಯಿ, ಕೊಡ್ತಾರೋ ಇಲ್ವೋ ಅಂತ ಕೇಳ್ತಿರಲ್ಲ. ಕೊಟ್ಟರೆ ಮುಗೀತೆ, ಕೊಡದಿದ್ರೆ ಎನ್ನುವ ಪ್ರಶ್ನೆಗೆ ಉತ್ತರ ಬೇಕಲ್ವ ತಾಯಿ? ಈ ಸಮಸ್ಯೆ ಉಂಟಲ್ಲ, ನಿಮ್ಮ ಸಮಸ್ಯೆ. ಹೌದು, ಸಮಸ್ಯೆ ನಿಮಗೆ ಸಮಸ್ಯೆ ಹೌದು. ಸಮಸ್ಯೆ ಎಂದ ಬಳಿಕ ಅದಕ್ಕೊಂದು ಪರಿಹಾರದ ದಾರಿ ಉಂಟೇ ಉಂಟು. ರೋಗ ಅಂತ ಒಂದು ಹೌದಾ, ಅದಕ್ಕೆ ಔಷಧಿ ಉಂಟೇ ಉಂಟು. ನಿಮಗೊಂದು ಮಾತು ಹೇಳಿದರೆ, ಕೆಲವು 3-4 ವರ್ಷಗಳ ಹಿಂದೆ ಇಡೀ ಜಗತ್ತನ್ನೇ ತಲ್ಲಣಗೊಳಿಸುವಂತ ಮಹಾಮಾರಿ ರೋಗ ಒಂದು ಬಂದಿತ್ತು. ಆ ರೋಗ ಎಷ್ಟು ಭೀಕರವಾಗಿತ್ತಂದ್ರೆ ಪ್ರತಿಯೊಬ್ಬರು ಹೆದರಿಕೊಂಡಿದ್ದರು. ನಾಳೆ ನಮಗೆ ಬದುಕು ಉಂಟಾ, ನಮ್ಮದು ಮುಗಿಯಿತು, ನಾವಿನ್ನು ಬದುಕುವುದೇ ಇಲ್ಲ. ಅಂತಹ ರೋಗ ಎಲ್ಲಿವರೆಗೆ ಮನೋಸ್ಥಿತಿ ಬದಲಾಯಿಸ್ತಂದ್ರೆ, ನೆರೆಮನೆಯವನನ್ನು ಮಾತಾಡಿಸ್ತಕ್ಕೆ ಹೋಗೋಗಲು ಬಾಯಿಗೆ ಬಟ್ಟೆ ಕಟ್ಟಿಕೊಂಡು ಹೋಗಿ ಮಾತಾಡುವಂತ ಪರಿಸ್ಥಿತಿ ಇತ್ತು. ಅಂತಹ ಮಹಾಮಾರಿ ರೋಗಕ್ಕೆ ಕೇವಲ 4 ತಿಂಗಳಲ್ಲಿ ಔಷಧಿಯನ್ನು ಕಂಡು ಹಿಡಿದು ನಿಮ್ಮ ಬದುಕಿಗೆ ಭದ್ರತೆಯನ್ನು ಒದಗಿಸುವಂತ ಒಬ್ಬ ಹೊಣೆಗಾರ ದಾರ್ಶನಿಕ ನಾನು ಇದ್ದೇನೆಂದು ತೋರಿಸಿಕೊಟ್ಟು ಔಷಧಿಯನ್ನು ಕಂಡು ಹಿಡಿದಂತಹ ಮಹಾನ್ ವ್ಯಕ್ತಿಗೆ ಜನ್ಮ ಕೊಟ್ಟದ್ದು ಇದೇ ಭೂಮಿಯಮ್ಮ. ಆ ರೋಗವೇ ವಾಸಿಯಾಗಿ ಹೋಯಿತು. ಜಗತ್ತಿನಿಂದಲೇ ಆ ರೋಗವನ್ನು ಓಡಿಸಿದ್ದಾಯ್ತು ಔಷಧಿಯಲ್ಲಿ. ಆದರೆ ನಿಮ್ಮ ಈ ರೋಗಕ್ಕೆ ಔಷಧಿ ಇಲ್ಲ. ಯಾವುದು ನಿಮ್ಮ ರೋಗ? ಸಂಶಯ. ಸಂಶಯಕ್ಕೆ ಔಷಧಿ ಇಲ್ಲ. ಅದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುದು. ಅಮ್ಮ, ನಾನು ಒಂದು ಪ್ರಶ್ನೆ ಕೇಳಲ್ಲ? ಅಮ್ಮ, ಕೊಡದಿದ್ದಾರೆ ಅಂತ ಅಲ್ವಾ ನಿಮ್ಮ ಪ್ರಶ್ನೆ? ಕೊಟ್ಟರೆ ಮುಗೀತೆ. ಹಾಗೆ ಭಾವಿಸ್ಕೊಂಡು ಹೋಗಿ. ಅಲ್ಲ, ಕೊಡದಿದ್ರೆ ಅಲ್ಲಿಂದ ನಾನೇನು ಮಾಡಬೇಕು? ಒಂದು ಕೆಲಸ ಮಾಡಿ, ನಿಮ್ಮ ಅನುಮಾನಕ್ಕಾಗಿ ನಾನೊಂದು ಪರಿಹಾರ ಮಾರ್ಗೋಪಾಯ ಹೇಳುವುದು. ನಾನು ತುಂಬ ದೂರಕ್ಕೆ ಹೋಗುವುದಿಲ್ಲ ಸ್ನಾನಕ್ಕೆ. ಇಲ್ಲೇ ವ್ಯಾಪ್ತಿಯೊಳಗೆ ಹೊಳೆ ಇದೆ, ಅಲ್ಲಿ ಸ್ನಾನ ಮಾಡ್ತಾ ಇರ್ತೇನೆ. ಅಲ್ಲಿ ಕೊಡದಿದ್ರೆ ಕದ್ದು ಹೇಳಿ, ನಿನ್ನಮ್ಮ ಕೊಡ್ತಾ ಇಲ್ಲ ಅಂತ. ನಾನು ಅಲ್ಲಿ ಸ್ನಾನ ಮಾಡುವಲ್ಲಿಂದ ಆಜ್ಞಾಪಿಸಿರು ಕೊಟ್ಟು ಬಿಡೋಮ್ಮ. ನಿನ್ನ ತಾಯಿ ಅನ್ನ ಕೊಡುವುದಿಲ್ಲ ಮಗ ಅಂತ ಜೋರಾಗಿ ಕರೆದು ಹೇಳ್ತೇನೆ. ಹೇಗೆ? ಅನ್ನ ಕೊಡುವುದಿಲ್ಲ ಮಗ ಕರೆದು ಹೇಳ್ತೇನೆ. ಇದು ನಿಮ್ಮ ಸ್ವರವ? ಹೌದು. ಇದು 3 ದಿನ ಊಟ ಮಾಡಿದವರ ಸ್ವರವಾರವ? ಅಲ್ಲ, ಸ್ವಲ್ಪ ಸೇರಿಸಿದ್ದು ಸಿಗ್ತದಲ್ವಾ? ಈಗ ನಿಮ್ಮ ರೋಗ ನನಗೆ ಬಂತು. ಅದು ಹೇಗೆ? ಮೊದಲು ಕೊಡ್ತಾರೆ ಇಲ್ವ ಸಂಶಯ ಎನ್ನುವುದು ರೋಗ ನಿಮಗಿತ್ತು. ಹೌದು. ಈಗ ನಿಮ್ಮ ಮೇಲೆ ನನಗೆ ಸಂಶಯ ಬಂತು. ಸತ್ಯ ಹೇಳಬೇಕು. ನೀವು ನನ್ನ ವಿರೋಧ ಪಕ್ಷದವರ? ಇಲ್ಲ ಮಗ, ವಿರೋಧ ಪಕ್ಷ ಯಾರು ಇಲ್ಲ. ನಾನು ಇಲ್ಲದಿದ್ರೆ ಅರಮನೆ ಮುಂಭಾಗದಲ್ಲಿ ನಿಂತು, ಮಹಾರಾಜ ನಿನ್ನ ತಾಯಿ ಇಲ್ಲಿ ಅನ್ನ ಕೊಡ್ತಾ ಇಲ್ಲ ಅಂದ್ರೆ ಏನರ್ಥ? ಈ ನಾಡಿದ ಜನತೆಗೆ ನನ್ನ ಬಗ್ಗೆ ತಪ್ಪು ಸಂದೇಶ ಹೋಗುದಿಲ್ವಾ? ಯಾವ ರೀತಿ? ಇವ ಎಂತ ಮಹಾರಾಜ, ಇವನ ಅರಮನೆಯಲ್ಲಿ ಅನ್ನಕ್ಕೆ ತತ್ವಾರವಂತೆ, ಇವನೂ ಮಹಾರಾಜನೇ. ಆ ಮಾತು ಬರ್ಲಿಕ್ಕಿಲ್ವಾ? ಹಾಗೆ ಅವಕಾಶ ಬೇಡ ಅದಕ್ಕೆ. ನಿಮಗೆ ಬೇಕಾದ್ದೇನು? ಅನ್ನ. ಅಮ್ಮ ಕೊಡ್ಬೇಕಾದ ಯಾವ್ದನ್ನು? ಅನ್ನ. ನಾನು ಕೊಡಿ ಅಂತ ಹೇಳ್ಬೇಕಾದ ಯಾವ್ದನ್ನು? ಅದು ಅನ್ನವೇ. ಅನ್ನದ ಮಾತು ಯಾಕೆ? ಹಾಗಾದ್ರೆ ಅನ್ನ ಎನ್ನುವ ಶಬ್ದವೇ ಬೇಡ. ನಾನು ಕೇಳಿದಲ್ಲಿ ನಿನ್ನ ತಾಯಿ ಕೊಡ್ತಾ ಇಲ್ಲ ಅಂತ ಹೇಳಿಲ್ಲ, ನಾನು ಹೇಳಿದೆ ಅಮ್ಮ ಕೇಳಿದಲ್ಲಿ ಕೊಡುತ್ತ ಮುಗಿತಲ್ಲ. ಸರಿ ಆಯ್ತು. ಊಟ ಕೊಟ್ರು ಅಂತ ತಿಳ್ಕೊಳ್ಳು. ಊಟ ಆಯ್ತು ನಿಮ್ದ. ಆ ಬಳಿಕ ನಾಳೆಗೆ ಆಗ್ಬೇಕಲ್ಲ. ಬೇಡುತ್ತಾ ಮುಂದೆ ಹೋಗುದು. ಇನ್ನು ಬೇಡುವುದೆಯಾ? ಎಂತ ಮಾಡುದು? ನನಗೆ ಎಂತ ಇದನ್ನು ಬಿಡುವುದಕ್ಕಾಗುದಿಲ್ವಾ? ದುಡಿಲಿಕ್ಕೆ ಆಗುದಿಲ್ಲ. ಇದನ್ನು ಬಿಡುವುದಕ್ಕಾಗುದಿಲ್ವಾ? ಇಲ್ಲ. ಇದರ ರುಚಿ ಹಿಡಿದಿದ್ದೀರಿ, ದುಡಿಬೇಕಾದಿಲ್ಲ, ಬೆವರು ಸುರಿಸುವಂತ ಅವಶ್ಯಕತೆ ಇಲ್ಲ. ಯಾರ ಮುಂದೆ ಹೋಗಿ ಚಾಚಿದ್ರೆ ಅದವ್ರು ಕೊಡ್ತಾರೆ. ಅಮ್ಮ, ಭಿಕ್ಷಾಟನೆ ಇಲ್ಲಿ ನಿಷೇಧವಿದೆ. ಯಾವುದೇ ಕಾರಣಕ್ಕೂ ಭಿಕ್ಷೆ ಹಾಕಬಾರ್ದು ಅಂದ್ರೆ ಆಜ್ಞೆ ಇದೆ. ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದಂದ್ರೆ ಮುಂದಿನ ಜನ್ಮದಲ್ಲಿ ನಾನು ಭಿಕ್ಷುಕಳಾಗ್ತೇನೆ, ಅದರ ಫಲ ಸ್ವಲ್ಪ ನನಗೆ ಕೊಡು ಅಂತ ಕೊಟ್ಟು ತಗೊಳ್ಳುದು. ಹೌದಾ? ಇನ್ನೆಲ್ಲಿ ಈ ಪ್ರಸಂಗ ನಡೆಯುವುದಿಲ್ಲ. ಹಾಗಾದ್ರೆ ಏನು ಮಾಡಬೇಕು?
ನಿಮ್ಮ ಬದುಕು ಹೇಗೆ ಅನ್ನುವಂತ ಪ್ರಶ್ನೆ. ಮುಂದೆ ನನಗೆ ಜೀವನಕ್ಕೆ ಪರಿಹಾರ ನನ್ನಲ್ಲಿದೆ. ಜವಾಬ್ದಾರಿ ನನಗಿದಮ್ಮ. ಒಂದು ಕ್ಷಣ. ಅದು ಒಂದೇ ಲೆಕ್ಕಲ್ವಾ? ಹೌದು, ನೀವು ಹೊಲಿದು ಕೊಡ್ತೀರಾ ಅಂತ ಕೇಳು. ಏನಮ್ಮ ನಾನು ಯೋಚನೆ ಮಾಡೋದು, ತಾಯಿ ಈ ಬಲಭುಜ ಉಂಟಲ್ಲ, ಇದು ನನ್ನ ತಾಯಿಗೆ ಮೀಸಲಾಗಿದೆ. ಅವರ ಅಂತಿಮ ಯಾತ್ರೆ ನನ್ನ ಬಲಭುಜದಲ್ಲೇ ಆಗಬೇಕು. ಇದು ನನ್ನ ಸಂಕಲ್ಪ. ನಿಮಗೆ ಯಾರೂ ಇಲ್ಲ, ಅನಾಥಳು ಎನ್ನುವಂತಹ ಭೀತಿ ಉಂಟಲ್ಲ, ಯೋಚನೆ ಮಾಡಬೇಡಿ. ನನ್ನ ಎಡಭುಜವನ್ನು ನಿಮಗಾಗಿ ಮೀಸಲಿರಿಸ್ತೇನೆ. ಎಡಭುಜದಲ್ಲಿ ನಾನು ಅಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡುದ? ಅದೇಯಾ? ಹೌದು, ನನಗೆ ಜಾಗ ಅಲ್ಲಿ ಕೊಟ್ಟದಲ್ಲ. ಇಲ್ಲ, ಇಲ್ಲಿ ಭಿಕ್ಷೆ ಎತ್ತುದಲ್ಲ. ನಿಮ್ಮ ಅಂತಿಮ ಯಾತ್ರೆ ನನ್ನ ಎಡಭುಜದಲ್ಲಿ. ನಿಮ್ಮ ಮಕ್ಕಳಿಲ್ಲ ಅನ್ನುವಂಥ ಚಿಂತೆ ಬೇಡ. ಹೌದು, ಹಾಗೆ ಭಿಕ್ಷೆ ಎತ್ತಿ ವಯಸ್ಸಾದವರು ಬದುಕುವುದಕ್ಕೆ ನಾವು ನಾಗರಿಕರು ಅವಕಾಶ ಮಾಡಿ ಕೊಡಬಾರ್ದು. ಆ ಒಂದು ಶಾಸನವನ್ನೇ ಜಾರಿಗೆ ತಂದಿದ್ದೇನೆ. ಈ ಊರಿನಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನದಲ್ಲೂ ಇದೆ. ಈ ಊರಿನವರ ಬಗ್ಗೆ ಒಂದು ಮಾತು ಹೇಳ್ತಾರೆ ಕೇಳಿ. ಮನೆಯಲ್ಲಿರುವಂತಹ ಹಿರಿಯರನ್ನು ದುಡಿಸಿ ಅವರ ಸಂಪಾದನೆಯಿಂದ ಬದುಕುವವರು ಇಲ್ಲಿ ಒಬ್ಬರಿಲ್ಲ. ಹಿರಿಯರ ಸಂಪಾದನೆಯಿಂದ ಬದುಕುವವರು ಇಲ್ಲಿ ಒಬ್ಬರಿಲ್ಲ. ಹಿರಿಯರ ಬಗ್ಗೆ ಈ ನಾಡಿನ ಜನತೆಗೆ ಇರುವಂತಹ ಕಾಳಜಿ ಯಾವುದು ಅಂತ ಕೇಳಿ. ತನ್ನ ಮನೆಯಲ್ಲಿರುವಂತಹ ಹಿರಿಯರ ಸೇವೆಯನ್ನು ಮಾಡುತ್ತಾ, ಹೊತ್ತಿಗೆ ಅವರಿಗೆ ಊಟೋಪಚಾರವನ್ನು ನೋಡುತ್ತಾ, ಅವರ ಆರೋಗ್ಯದ ಬಗ್ಗೆ ಗಮನವನ್ನು ಇರಿಸ್ತಾ, ಅವರ ಶುಶ್ರೂಷೆಯನ್ನು ಸದಾ ಯಾರು ಮಾಡ್ತಾ ಇರ್ತಾರೋ ಆ ಮನೆಯವರು ದೇವಸ್ಥಾನಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ, ದೈವಸ್ಥಾನಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ, ರಂಗಪೂಜೆ ಹೂವಿನ ಪೂಜೆ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಇರುವಂಥ ಹಿರಿಯರ ಸೇವೆಯನ್ನು ಮಾಡಿ ಅವರು ಪೂರ್ಣ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದರೆ ಜಗತ್ತಿನಲ್ಲಿರುವ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋದ ಪುಣ್ಯಫಲ ಹಿರಿಯರ ಆಶೀರ್ವಾದದಲ್ಲಿದೆ ಎನ್ನುವ ನಂಬಿಕೆ ಉಳ್ಳಂತಹ ಸಮಾಜ ಇದಮ್ಮ. ಹಾಗಾಗಿ ಹಿರಿಯರನ್ನು ದುಡಿಸಿ ಅವರ ಸಂಪಾದನೆ ಬದುಕು, ಅದು ಬದುಕಲ್ಲ. ಹಾಗಾಗಿ ನೀವಿನ್ನು ಭಿಕ್ಷೆ ಎತ್ತುದಲ್ಲ, ನಿಮ್ಮ ಬದುಕಿಗೆ ಭದ್ರತೆಯನ್ನು ನಾನು ಒದಗಿಸ್ತೇನೆ. ನೀವು ಹೋಗಿ ಊಟ ಮಾಡಿ, ಅತಿ ಶೀಘ್ರವಾಗಿ ಸ್ನಾನ ಮಾಡಿಕೊಂಡು ಬರ್ತೇನೆ. ಆ ಬಳಿಕ ಸ್ವಲ್ಪ ಮಾತಾಡೋಣ. ನಿಮ್ಮನ್ನು ಎಲ್ಲಿ ವ್ಯವಸ್ಥೆ ನಿಮಗೆ ಅಂತ ನಾನೆಲ್ಲ ನೋಡಿ. ಅವನಿಗೆ ನಾನು ಯಾರು ಅಂತ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಇಲ್ಲಿಯ ಕೆಲಸ ನಂದು ಮುಗಿಯಿತು, ಇನ್ನೂ ಸ್ವಲ್ಪ ಕೆಲಸ ಉಂಟು. ಇಲ್ಲಿ ಅಲ್ಲ, ಅದು ಇವನ ಅರಮನೆಯಲ್ಲಿ. ಮತ್ತ ಕಾಶಿನಿದಾರು ಮತಿಯು ಅಂದು ಅರಣ್ಯವನ್ನು ಸೇರಿ ಪ್ರಭು ಪರಮೇಶ್ವರನ ಭಜನೆಯನ್ನು ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಪ್ರಸಾದವನ್ನು ಸ್ವೀಕರಿಸಿಕೊಂಡಿದ್ದಾನೆ. ಶಂಖ, ಚಕ್ರ, ಮಣಿ ಇತ್ಯಾದಿಗಳನ್ನು ಸ್ವೀಕರಿಸಿಕೊಂಡು ಬಂದು ಪೂಜಾ ಮಂದಿರದಲ್ಲಿಟ್ಟು ದಿವಸಕ್ಕೆ 3 ಬಾರಿ ಪೂಜೆಯನ್ನು ಮಾಡುತ್ತಾ ಬಂದಿದ್ದಾನೆ. ಅವನ ಈ ಪ್ರಯತ್ನದಿಂದಾಗಿ ನಮ್ಮ ಈ ಶೋಣಿತಾಪುರದಲ್ಲಿ ಎಲ್ಲ ಪ್ರಜೆಗಳು ಸುಕ್ಷೇಮವಾಗಿದ್ದಾರೆ. ಉಡುವುದಕ್ಕಿಲ್ಲ ಎಂಬ ಚಿಂತೆ ಯಾರಲ್ಲಿಯೂ ಇಲ್ಲ. ಇದನ್ನೆಲ್ಲ ಕಾಣುವಾಗ ಹೆತ್ತ ತಾಯಿಯಾದಂತಹ ನನಗೆ ಸೌಭಾಗ್ಯ, ಸಂತೋಷ, ಎಲ್ಲದಕ್ಕೂ ಕಾರಣ ನನ್ನ ಮಗ ಹೇಳಿದ್ರು. ಅಂತಹ ಮಗನನ್ನು ಪಡೆದಂತೆ ನಾನು ಧನ್ಯಳು. ಏನಾಗ್ಲಿ, ಎಲ್ಲರೂ ಸುಕ್ಷೇಮದಲ್ಲಿ ಇದ್ದಾರಂತ ಹೇಳುವಾಗ ಮನಸ್ಸಿಗೆ ಸಂತೋಷ. ಯಾರದ್ದಲ್ಲಿ ಯಾರಮ್ಮ ಯಾರಮ್ಮ
ಸಂದರ್ಭದಲ್ಲಿ ನೇರವಾಗಿ ನನ್ನ ಬಳಿಗೆ ಬಂದಿದ್ದೀರಿ. ಯಾವತ್ತು ಯಾರಾದ್ರೂ ನನ್ನ ಕಾಣಬೇಕೆಂಬ ಹಂಬಲದಿಂದ ಬರಬೇಕಾದ್ರೆ ಕಾವಲು ಭಟ್ಟರಿದ್ದಾರೆ ಅಲ್ಲಿ, ಅವರಲ್ಲಿ ವಿಚಾರಿಸಿ ಬಳಿಕ ನನ್ನ ಬಳಿಗೆ ಬರ್ತಾರೆ. ಆದ್ರೆ ನೀವು ಹಾಗಲ್ಲಮ್ಮ, ನಾನು ಬರುವಾಗ ಬಂದವರು ಯಾರಿಲ್ಲ, ಕೇಳಿದವರು ಯಾರಿಲ್ಲ, ನೇರವಾಗಿ ತಾವು ನನ್ನ ಬಳಿಗೆ ಬಂದಿದ್ದೀರಿ. ನನ್ನನ್ನು ಯಾರು ಪ್ರಶ್ನೆ ಮಾಡ್ಲಿಲ್ಲ, ನೇರವಾಗಿ ಬಂದದ್ದೆ, ಕಾವಲಲ್ಲೇ ನಿಂತಿದ್ದು. ಆದ್ರಿಂದ ನಾನು ಕೇಳುತ್ತಿದ್ದೇನೆ, ಯಾರಮ್ಮ ನೀನು? ನಮ್ಮ ಊರಿನವಳು ಅಲ್ಲ ಎಂಬುದನ್ನು ಖಂಡಿತವಾಗಿ ನಾನು ಆಲೋಚಿಸಿದ್ದೇನೆ. ಯಾಕಂದ್ರೆ ಯಾವತ್ತಾದ್ರೊಮ್ಮೆ ಬಂದ್ರೆ ಮಗದೊಮ್ಮೆ ಅವರು ಬಂದಾಗ ನನ್ನ ಕುಡಿತದೆ ಇಂಥವರೇ ಬಂದವರು ಎಂಬುದಾಗಿ. ಆದ್ರೆ ಹೊಸ ಮುಖ, ಹೊಸ ಪರಿಚಯ. ಆದ್ರಿಂದ ನಾನು ಕೇಳುತ್ತಿದ್ದೇನೆ, ಯಾರಮ್ಮ ನೀನು? ನಿನ್ನ ಊರಲ್ಲಿ ಹೆತ್ತಂತ ಮಕ್ಕಳಿಲ್ವೇ? ಕೈ ಹಿಡಿದಂತಹ ಗಂಡನಿಲ್ವೇ? ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ದಾರಿ ತಪ್ಪಿ ಬಂದಿಯೋ ಅಥವಾ ನನ್ನನ್ನು ಕಾಣಬೇಕೆಂಬುದಾಗಿ ನೀವು ಬಂದಿಯೋ? ನನಗೊಂದು ದಾರಿ ತಪ್ಪಲಿಕ್ಕೆ ಉಂಟಮ್ಮ, ಆದ್ರಿಂದ ಕೇಳ್ತೇನೆ, ಬಂದು ವಿಚಾರವನ್ನು ಹೇಳ್ಬೋದೇ? ಈಗ ನಾನು ಯಾರು ಅಂತ ಗೊತ್ತಾಗಲಿಲ್ಲ, ಹೇಳ್ಬೇಕಮ್ಮ. ನಿನ್ನಯ ಬಾಲ್ಯ ಸ್ನೇಹಿತೆ ನಾನು, ಬಂದ ಕಾರ್ಯ ನಿನ್ನಯ ಸುತ ಚಕ್ರವಾದರೆಂದು, ಶೀಲೆ ನಿನ್ನಯ ಸುತ ಚಕ್ರವಾದರೆಂದು ಹೇಳಿದ ಇಲ್ಲಿಗೆ ಅಮ್ಮ ಬಾಲೆ ಪುಮಾಲೆ ಚಾರುಶೀಲೆ ಬಾಲೆ ಬಾಲೆ. ಈಗ ನನ್ನ ಪರಿಚಯ ನಿಮ್ಗೆ ಆಗ್ಲಿಲ್ವಮ್ಮ? ಪರಿಚಯ ಆದ್ರೆ ನಾನು ಯಾರೆಂಬುದಾಗಿ ಕೇಳ್ತೇನಾ? ಸರಿ, ಮುಖ ನೋಡಿ ಅಮ್ಮ. ಮುಖ ನೋಡಿದ್ರೆ ಸುಖ ಸಿಗುವ ಹಾಗಿಲ್ಲ, ಗೊತ್ತಾಗುವುದಿಲ್ವಾ? ವಯಸ್ಸಾಯ್ತು. ಸ್ವಲ್ಪ ಹಿಂದೆ ಹೋಗಿ. ಇಲ್ಲಿಂದಲ್ಲಮ್ಮ, ನಿಮ್ಮ ಜೀವನದಲ್ಲಿ ಸ್ವಲ್ಪ ಹಿಂದೆ ಹೋಗಿ. ನೆನಪಿನ ಶಕ್ತಿ ಹಿಂದೆ ಹೋಗ್ಬೇಕು. ನಿಮ್ಮ ತವರು ಮನೆ ಸ್ವಲ್ಪ ನೆನಪು ಮಾಡಿ. ನನ್ನ ತವರು ಮನೆ ಏನ್ ಮಾಡೋದು ಹೇಳು? ಮದುವೆಯಾಗಿ ಅದೆಷ್ಟೋ ಕಾಲ ಕಳೆದು ಹೋಯ್ತು. ಮಗ ಹುಟ್ಟಿದ, ರಾಜಕೀಯ ಎಂಬ ಭಾರ ಅವನ ಮೇಲೆ ಬಿತ್ತು. ಆ ಬಳಿಕ ಅವನ ರಾಜಕೀಯ ಬಗ್ಗೆ ತೆರಳುವಾಗ ಅವನಿಗೆ ಸಲಹೆ ಸೂಚನೆ ಹೆತ್ತ ತಾಯಿಯಾದ ನಾನು ಕೊಡ್ತಾ ಇದ್ದೇನೆ. ಹೌದು. ಆದ್ರಿಂದ ತವರು ಮನೆಗೆ ಬರುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ತವರು ಮನೆಯಲ್ಲಿ ಅಂದ್ರೆ ನಮಗೆ ಇಲ್ಲಿಯ ಪರಿಚಯ ಅಲ್ಲ ನಿಮ್ಗೆ. ಮತ್ತೆ ತವರು ಮನೆಯಲ್ಲಿ ಇದ್ದವಳು ನಾನು, ನಿಮ್ಮ ಬಾಲ್ಯ ಸ್ನೇಹಿತಮ್ಮ ನಾನು. ಬಾಲ್ಯ ಸ್ನೇಹಿತೆ. ಅಷ್ಟು ಜನ ಕೆಲಸದವರಿದ್ರು ಕೂಡ ನಿಮಗೆ ನನ್ನ ಮೇಲೆ ತುಂಬಾ ಪ್ರೀತಿ ಮತ್ತು ನಂಬಿಕೆ, ಗೊತ್ತುಂಟಾ? ಹೇಳೋದು ಸರಿ. ಅದೆಷ್ಟೋ ಮಂದಿ ಸೇವಕರು ನನ್ನ ಅರಮನೆಯಲ್ಲಿದ್ರೆ ಸತ್ಯ. ಆದ್ರೆ ಅಷ್ಟು ಮಂದಿ ಸೇವಕರಲ್ಲಿ ತಮ್ಮ ಹೆಸರು ಏನೆಂಬುದಾಗಿ ಹೇಳಿದ್ರೆ ನೆನಪಾದಿತ್ತೋ ಏನು? ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಹುದಲ್ವಾ? ಭಾಗೀರಥಿ ಅಂತ ನನ್ನ ಹೆಸರು. ನೀವು ಕರಿತಾ ಇದ್ದದ್ದು ಭಾಗಿ ಅಂತ. ಅಮ್ಮ ಮತ್ತೆ ಎಷ್ಟು ಸುಂದರವಾಗಿ ಇದ್ದೀಯ ನೀನು. ಹೌದಮ್ಮ, ಸುಂದರ ಎಲ್ಲ ಇತ್ತು. ಈಗೆಲ್ಲ ಆ ಕಾಲದಲ್ಲಿ ಇವತ್ತು ಈ ಸ್ಥಿತಿಯಲ್ಲಿ ಏನಾಯ್ತು? ಇನ್ನು ಸ್ವಲ್ಪ ಸಮಯ ಹೋಗ್ಲಿ ಅಮ್ಮ, ಮುಖ ಎಲ್ಲಿಂಟು ಮೂಗು ಎಲ್ಲಿಂಟು ಅಂತ ಗೊತ್ತಾಗುತ್ತೆ. ಎಲ್ರದ್ದು ಹಾಗೆಪ್ಪ. ಅಮ್ಮ, ನಿಮ್ಮನ್ನು ನೋಡ್ಬೇಕು, ನಿಮ್ಮನ್ನು ನೋಡ್ಬೇಕು, ನಿಮ್ಮಲ್ಲಿ ಮಾತಾಡ್ಬೇಕು. ನೀವು ಎಲ್ಲಿದ್ದೀರಂತ ನನಗೆ ಗೊತ್ತಿಲ್ಲ. ತುಂಬಾ ಆಸೆ ಆಯ್ತಮ್ಮ ನಿಮ್ಮಲ್ಲಿ ಮಾತಾಡ್ಬೇಕು ಅಂತ. ಸರಿ, ಹುಡುಕಾಡಿಕೊಂಡು ಈ ರಾಜ್ಯಕ್ಕೆ ಬಂದೆ. ಬರುವಾಗ ಅಮ್ಮ ಒಬ್ಬ ಯುವಕ ಸಿಕ್ಕಿದ. ಯುವಕ? ಹೌದು. ತುಂಬಾ ಚೆನ್ನಾಗಿ ಮಾತಾಡಿಸಿದ. ಅವ ಮಾತಾಡುವ ರೀತಿ ನೋಡಿದ್ರೆ ಅವನ ತಂದೆ ತಾಯಿ ಎಷ್ಟು ಒಳ್ಳೆಯ ಸಂಸ್ಕಾರ ಅವನಿಗೆ ಕೊಟ್ಟಿದ್ದಾರೆ ಅಂತ ಅವನ ಮಾತಿನಲ್ಲಿ ಗೊತ್ತಾಗ್ತದೆ. ಯಾರಪ್ಪ ಅಂತವ್ರು? ನಾನು ಪರಿಚಯ ಕೇಳಿದೆ, ಹೆಸರು ಹೇಳಿದಮ್ಮ. ಏನಂತೆ? ದಾರಿಗಾಸುರ ಅಂತೆ. ದಾರಿಕ? ಹೌದು, ನನ್ನ ಮಗ. ನಿಮ್ಮ ಮಗನ ದಾರಿಗಾಸುರ. ತುಂಬಾ ಚಂದ ಮಾತಾಡಿದಮ್ಮ. ಮಾತಾಡಿ ಒಂದು ಮಾತು ಹೇಳಿದೆ ಅಮ್ಮ. ಏನಂತ? ಅಮ್ಮ, ನೀವು ಸಿಕ್ಕಿದ್ದು ಒಳ್ಳೇದಾಯ್ತು, ನಿಮ್ಮಿಂದ ಒಂದು ಉಪಕಾರ ಆಗಬೇಕು ಅಂತ ಹೇಳಿದ. ನಿಮ್ಮಿಂದ ಅವನಿಗೆ ಉಪಕಾರ? ಹೌದು. ಏನಂತೆ? ಅದಕ್ಕೆ ಈ ಮುದುಕಿಯಿಂದ ನಿನಗೆ ಆಗ್ಬೇಕಾದಂತ ಉಪಕಾರ ಆದ್ರೆ ಏನು ಮಗ, ನನ್ನಿಂದ ನೀನು ಹೇಳಿದ ಕೆಲಸ ಆಗಬಹುದಂತ ಕೇಳಿದೆ. ಇಲ್ಲಮ್ಮ, ಅದು ನಿಮ್ಮಿಂದ ಆಗ್ತದೆ, ಅದಕ್ಕಾಗಿಯೇ ನಿಮ್ಮಲ್ಲಿ ಹೇಳಿದ್ದು ಅಂತ ಹೇಳಿದ. ಮತ್ತೆ ಅವ ಸ್ಥಾನಕ್ಕೆ ಹೋಗೋಣಂತೆ ಒಳಗೆ. ಹೌದು. ಅಮ್ಮ, ಇಲ್ಲಿ ಚಕ್ರ ಉಂಟಮ್ಮ. ಯಾವ ಚಕ್ರ? ಚಕ್ರ ಪೂಜೆ ಮಾಡುವ ಚಕ್ರ. ದೇವರ ಚಕ್ರ? ಹೌದು. ಅದಕ್ಕೆ ಏನಂತೆ? ಅವ ಹೇಳಿದ, ಯಾವಾಗ್ಲೂ ನಾನು ಚಕ್ರ ಸ್ನಾನ ಮಾಡುವಾಗ ತರ್ತಾ ಇದ್ದೆ, ಇವತ್ತು ನನಗೆ ಮರ್ತೋಯ್ತಮ್ಮ. ಸ್ನಾನಕ್ಕೆ ಮಾಡ್ಬೇಕಿದ್ರೆ ಅದಕ್ಕೆ 3 ಹೊತ್ತು ಪೂಜೆ ಆಗಬೇಕು. ಒಂದು ಸಲ ಅರಮನೆಗೆ ಹೋಗಿ ಆ ಚಕ್ರವನ್ನು ನನಗೆ ತಂದು ಕೊಡ್ತೀರಾ ಅಂತ ಕೇಳಿದ.
ನನ್ನ ಮಗ ಹೇಳಿದಂತ ಮಾತ ಸುಳ್ಳು ನೀನು ಎನ್ನ ಕಂದನ ಕಂಡದಿಲ್ಲ ಸುಳ್ಳ ನಿಲಯ ಸೇರು ಯಾಕಮ್ಮ ನಿಮಗೆ ಸಿಟ್ಟು? ನನ್ನ ಮಗ ದಾರಿಯಲ್ಲಿ ಕಾಣ ಸಿಕ್ಕಿದ್ನ? ಹೌದು. ಚಕ್ರವನ್ನು ಕೊಡು ನಿನ್ನಲ್ಲಿ ಕೊಡುವುದಕ್ಕೆ ಆತ ನಿನ್ನಲ್ಲಿ ಹೇಳಿದ್ನ? ಹೌದು. ಈ ಮಾತನ್ನು ಸತ್ಯ ಎಂಬುದಾಗಿ ನಾನು ಭಾವಿಸ್ಬೇಕಾ? ಏನೆಂಬುದಾಗಿ ಭಾವಿಸಿಕೊಂಡೆಯೋ? ಮಕ್ಕಳಾಡುವ ಆಟಿಕೆ ವಸ್ತು ಎಂಬುದಾಗಿ ಭಾವಿಸಿಕೊಂಡೆ ಅದನ್ನು? ನಡೆಯಲಿಲ್ಲ. ಯಾರು ಸುಳ್ಳು ಹೇಳುದಮ್ಮ? ಯಾರು ನೀನು? ಈ ವಯಸ್ಸಿನಲ್ಲಿ ನನಗೆ ಸುಳ್ಳು ಹೇಳಿ ನನಗೆ ಎಂತ ಆಗ್ಬೇಕಮ್ಮ? ನಾನು ಸುಳ್ಳು ಹೇಳುದಾ? ಹೌದು. ನಿಮ್ಮ ಮಗನ ಹೆಸರು, ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಏನು ಹೇಳು? ನಿಮ್ಮ ಮಗನ ಹೆಸರು ದಾರಿಕಾಸುರ ಅಂತ ನನಗೆ ಗೊತ್ತಿತ್ತ? ಈ ಮನೆಯಲ್ಲಿ 3 ಹೊತ್ತಿಗೆ ಪೂಜೆ ಮಾಡುವಂತಹ ಚಕ್ರ ಈ ಮನೆಯಲ್ಲಿ ಉಂಟು ಅಂತ ನನಗೆ ಗೊತ್ತಿತ್ತ? ಅವ 3 ಹೊತ್ತು ಸ್ನಾನಕ್ಕೆ ಹೊಳಗೆ ಹೋಗ್ತಾನಂತ ನನಗೆ ಗೊತ್ತಿತ್ತ? ಇಷ್ಟೆಲ್ಲ ಹೇಳುವಾಗ ಇದರಲ್ಲಿ ಯಾವುದಮ್ಮ ಸುಳ್ಳು? ನೀನು ಹೇಳುವಂತ ಮಾತನ್ನು ಕೇಳಿದ ಸತ್ಯ ಎಂಬುದಾಗಿ ಅರ್ಥವಾಗ್ತಾ ಇದೆ. ಆದ್ರೆ ಯಾವ ಚಕ್ರವನ್ನು ಕೊಂಡು ಹೋದವ ಅವ ಅಲ್ಲ. ಏನು ಮಾಡಿದವ ಪರಿಸ್ಥಿತಿ ನನಗೆ ಗೊತ್ತುಂಟಮ್ಮ. ನೀವು ನನಗೆ ಕೊಡ್ಲಿಕ್ಕಿಲ್ಲ, ನಾನು ಅದನ್ನು ಹೇಳಿದೆ. ಅವರಿಗೆ ನನ್ನ ಪರಿಚಯ ಉಂಟ, ನನ್ನ ಕೈಗೆ ಕೊಟ್ಟಾರ ಅವರು. ಏನು ಹೇಳಿದ? ಅದಕ್ಕೆ ಅವ ಹೇಳಿದ, ಅಮ್ಮ ಕೊಟ್ಟೇ ಕೊಡ್ತಾರೆ ಅಮ್ಮ, ಒಂದು ವೇಳೆ ಕೊಡದಿದ್ಲೆ ಅಲ್ಲಿಂದಲೇ ಕರೆದು ಹೇಳಿ, ಯಾಕಂದ್ರೆ ನಾನು ತುಂಬಾ ದೂರದಲ್ಲಿ ಸ್ನಾನ ಮಾಡುವುದಿಲ್ಲ, ಹತ್ರದಲ್ಲೇ ಸ್ನಾನ ಮಾಡ್ತಾ ಇದ್ದೆ, ಕರೆದು ಹೇಳಿ ಅಂತ ಹೇಳಿದ. ನನ್ನ ಮಗ ಹೇಳಿದಂತಹ ಮಾತಾ? ಹೌದು. ಕೊಡದಿದ್ದಡೆ ಕೂಗಿ ಕರೆ. ಸರಿ, ಅವ ಹೇಳಿದ್ದಾನೆ ತಾನೆ, ಅಮ್ಮ ಕೊಡದಿದ್ದಡೆ ಕೂಗಿ ಕರೆ. ಹೌದು, ಕೂಗಿ ಕರೆ, ಉತ್ತರ ಬರ್ಲಿ, ಬಳಿಕ ಆಲೋಚಿಸ. ಅವ ಈಗ ಹೇಳಿದ್ರೆ ಕೊಡ್ತೀರಲ್ಲ? ಅವಿಂದ ಅಪ್ಪನ ಬರ್ಬೇಕು. ಮಗ ದಾರಿಗ, ನಾನು ಕೇಳಿದ್ದನ್ನು ನಿನ್ನ ತಾಯಿ ಕೊಡುವುದಿಲ್ಲ ಮಗ. ಹೌದಾ ಅಮ್ಮ? ಕೊಟ್ಟು ಬಿಡಿ. ಕೊಟ್ಟು ಬಿಡಿ. ಕೇಳಿದ್ದನ್ನು ಕೊಟ್ಟು ಬಿಡು. ಮತ್ತೆ ಮಗ ಹೇಳಿದ್ದಾನೆ. ಸ್ವರ ನಿಮ್ಮ ಮಗಂದಲ್ವಾ? ಖಂಡಿತ. ಇನ್ನು ಸ್ವಲ್ಪ ಮುಳುಗ್ಲಿಕ್ಕೆ ಅವ ಸ್ನಾನಕ್ಕೆ ಹೋಗಿದ್ದಾನಲ್ಲ, ಮುಳುಗಿ ಹೇಳುವಂತಹ ಕ್ರಮ ಉಂಟು. ಹೌದು, ಸರಿಯಮ್ಮ. ಮಗ ಹೇಳಿದ್ದಾನೆ ತಾನೆ, ಆಕೆ ಕೇಳಿದ್ದನ್ನು ಕೊಟ್ಟು ಬಿಡಮ್ಮ. ನೀನು ಕೇಳಿದ್ದು ಚಕ್ರ. ಚಕ್ರ ಕೊಡ್ಬೇಕಾದ ಜೊತೆ ನನಗೆ ಆಗಿದೆ. ನನಗೆ ಇದ್ದ ಚಕ್ರವೇ ಸುಧಾರಿಸಲಿಕ್ಕೆ ಆಗುದಿಲ್ಲ ಅಮ್ಮ. ಚಕ್ರ ಅಂದ್ರೆ ಇದೆ. ಚಕ್ರ ಅಂದ್ರೆ ಇದೆ ಅಮ್ಮ. ಆದ್ರೆ ಒಂದು ಮಾತು, ಏನಮ್ಮ? ಬಹಳ ಜಾಗರೂಕತೆಯಿಂದ ಈ ಚಕ್ರವನ್ನು ನನ್ನ ಮಗನ ಕೈಗೆ ತಲುಪಿಸುವುದು ಜವಾಬ್ದಾರಿ, ಅತಿ ದೊಡ್ಡ ಜವಾಬ್ದಾರಿ ಅದು. ಇದು ಎಲ್ಲಿಗೆ ತಲುಪಿಸಬೇಕೋ ಅಲ್ಲಿಗೆ ತಲುಪಿಸ್ತೇನೆ. ಒಂದು ಅರ್ಥ ಆಗ್ತದೆ. ಎಲ್ಲಿಗೆ ಅಂದ್ರೆ ನಿಮ್ಮ ಮಗನ ಕೈಗೆ, ನನ್ನ ಮಗನ ಹೌದು ಕೈಗೆ ತಲುಪಿಸುವುದು ಜವಾಬ್ದಾರಿ ನನ್ನ. ಜಾಗ್ರತೆಯಿಂದ ಆ ಚಕ್ರವನ್ನು ಕೊಟ್ಟು ಬರಬೇಕು. ಆಯ್ತಮ್ಮ. ಅಲ್ಲಿಂದಲೇ ಹೋಗುದಲ್ಲ, ಇಲ್ಲಿಗೆ ಬರಬೇಕು. ಆಯ್ತಮ್ಮ. ಕೇವಲ ಚಕ್ರವಲ್ಲಮ್ಮ, ನಮ್ಮ ಇವರ ಪ್ರಾಣೆಂಬುದಾಗಿ ನಾವು ಭಾವಿಸಿಕೊಂಡಿದ್ದೇವೆ. ಪೂಜೆಯನ್ನು ಮಾಡುತ್ತಾ ಬಂದ. ನನಗೆ ಅದೇ ಬೇಕಾದ್ದು ಅಲ್ಲ, ಚಕ್ರ ಬೇಕಾದ್ದು ನನಗೆ. ನಿಮ್ಗೆ ಯಾಕೆ? ಅಲ್ಲ, ಮಗನಿಗೆ ಕೊಡ್ಲಿಕ್ಕೆ. ಹೌದೌದು. ಜಾಗ್ರತೆ. ಆಯ್ತಮ್ಮ. ಜಾಗ್ರತೆ. ಆಯ್ತಮ್ಮ. ಇನ್ನು ನೀವು ಎಷ್ಟು ಜಾಗ್ರತೆ ಮಾಡಿಯೂ ಏನು ಪ್ರಯೋಜನ ಇಲ್ಲ. ಚಕ್ರ ನನ್ನ ಕೈಗೆ ಸಿಕ್ಕಿದಂತಾಯ್ತು, ತಂದೆಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಂಡಂತಾಯ್ತು. ಇನ್ನು ಈ ದುಷ್ಟನನ್ನು ಯಾವ ರೀತಿ ವಧಿಸಬೇಕು ಎನ್ನುವುದನ್ನು ಯೋಚನೆ ಮಾಡ್ತೇನೆ. ಹರಿದ ಚಕ್ರವ ದೇವಿ ಭಗವತಿ ಸ್ನಾನಾದಿಗಳನ್ನು ಪೂರೈಸಿದ್ದೇನೆ. ಪೂಜೆಯ ಪ್ರಧಾನ, ಪೂಜಾ ಮಂದಿರವನ್ನು ಸೇರಿಕೊಳ್ಳುತ್ತೇನೆ. ಚಕ್ರವೆಲ್ಲಿಗುದು ಆತಂಕದ ಮಾತಿಗಂದು ಅಮ್ಮ, ಏನಮ್ಮ ನಿಮ್ಮ ಅವಸ್ಥೆ ಇದು? ಏನಾಯ್ತು? ಏನು ಮಾಡಿದ್ದೀನಿ ನಾನು? ತಪ್ಪಲ್ಲ, ನಿಮ್ದು ತಪ್ಪಲ್ಲ. ನಿಮಗೆ ಈಗ ವಯಸ್ಸಾಗಿದೆ. ವಯಸ್ಸಿಗೆ ಅನುಗುಣವಾಗಿ ಇಂಥದ್ದೆಲ್ಲ ನಡೆಯುವುದು ಸಹಜ. ಯಾವುದದು? ನಾನು ಹೇಳಿದ್ರೆ ನಿಮಗೆ ಮನಸ್ಸಿಗೆ ಬೇಸರ ಆಗಿತ್ತು. ಇವರಲ್ಲಿ ಹೇಳಿಸ್ತೇನೆ, ಗೊತ್ತಿದ್ರೆ ಹೇಳ್ಬೋದು, ನೋಡೋಣ. ಏನಂತ? ಒಂದು ರೂಢಿಯಲ್ಲಿ ಗಾದೆ ಮಾತುಂಟಲ್ಲ, ಏನಂದ್ರೆ 60 ದಾಟಿದ ಬಳಿಕ ಅರಳು ಮರಳು. ಅಲ್ಲೊಬ್ರು ಹೇಳ್ತಾ ಇದ್ದಾರೆ 60 ದಾಟಿದ ಬಳಿಕ 61 ಅಂತ. ಯಾವುದು ಸರಿ? ಎರಡೂ ಸರಿ ಆಗುವುದಿಲ್ಲ. ನೀವು ಹೇಳಿದ್ದು ಶುದ್ಧ ತಪ್ಪು. 60 ದಾಟಿದ ಮೇಲೆ ಅರಳು ಮರಳು ಅಂತ ಹೇಳಬಾರ್ದು. ಯಾಕಂದ್ರೆ ನಾವು ಅಲ್ಲಿವರೆಗೆ ಉಳಿದ್ರೆ ತಿರುಗಿ ನಮಗೆ ಬರ್ತದೆ ಅದೇ ಮಾತು. ಹಾಗಾಗಿ ಹೇಳಬೇಕಾದ ಯಾವುದನ್ನು 60 ದಾಟಿದ ಬಳಿಕ ಮರಳಿ ಅರಳುವುದು ಅಂದರೆ ಹಿಂದಿನದ್ದೆಲ್ಲ ನೆನಪಾಗುವುದು. ಮಲಗಿದಲ್ಲಿ ಆದ ಬಳಿಕ ನಾನು ಯುವಕನಾಗಿದ್ದಾಗ ಏನು ಮಾಡಿದೆ,
ಯಾರಿಂದ ತಕೊಂಡು ಅವರಿಗೆ ಹಿಡಿಸಿದೆ, ಎಲ್ಲಿ ಮೋಸ ಮಾಡಿದ, ಇದೆಲ್ಲ ಜ್ಞಾಪಕಕ್ಕೆ ಬರುವುದು ಕೊನೆ ಕಾಲದಲ್ಲಿ. ಅರಳು ಮರಳಲ್ಲ, ಮರಳಿ ಅರಳು. ನಾನು ಹೇಳಿದ್ರೆ ತಪ್ಪಾದಿತ್ತು, ತಾಯಿಗೆ ಮಗ ಹೇಳಿದಂತ ನಾಳೆ ಅಪವಾದ ಬಂದಿತ್ತು. ನಿಮ್ಗೀಗ ಆ ಮರೆವು ಪ್ರಾಪ್ತಿ ಆಗಿದಮ್ಮ. ಹೌದಾ? ಯಾಕೆ ಈ ಮಾತು? ಯಾಕಪ್ಪ? ಅಲ್ಲಿ ಇರ್ಬೇಕಾದಂತ ಚಕ್ರ ಕಾಣಿಸ್ತಾ ಇಲ್ಲ. ಎಲ್ಲಿ ನಮ್ಮ ಚಕ್ರ? ಸುತನೇ ನಿನ್ನೆಯ ಮಾತಿನಂದದಿ ಇತ್ತಿಗೆನೋ ಚಕ್ರವನೋ ಭಾವಿಗೆ ಮತಿಯುತನೆ ಕರೆದೊರೆ ಗಂಧ. ಮಗನೇ, ಏನಮ್ಮ? ಹೌದಪ್ಪ, ನಿನ್ನೆ ಹೇಳಿದ್ದು ಸತ್ಯ. ವಯಸ್ಸಾಯ್ತು ಅಲ್ಲ? ಅಲ್ವೇ? ಹೌದು, ವಯಸ್ಸಾಯ್ತು. ಹೌದು, ಒಂದು ಮಾತು ಹೇಳಿದಿ ನೀನು, ಅರುಳೋ ಮರುಳೋ ಎಂಬುದಾಗಿ. ನಾನು ಹೇಳಿದಲ್ಲ, ಅವ್ರು ಹೇಳಿದ್ರು. ಇನ್ನು ನೀನು ಕೇಳಿದ್ದರಿಂದ ಅವರು ಹೇಳಿದ್ದಾರೆ, ಉತ್ತರಿಸಿದ್ದಾರೆ ಅಷ್ಟೇ. ನಾನು ಕೇಳಿದಕ್ಕೆಲ್ಲ ಹೇಳಬೇಕು ಅಂತ ಉಂಟು ಅವ್ರಿಗೆ. ನೀನು ಕೇಳಿದರೆ ಹೇಳಿ ಅನ್ನು ಎಂಬುದಾಗಿ ಅದಕ್ಕೆ ಉತ್ತರಿಸಿದ್ದಾರೆ. ಇನ್ನು ಮಹಾರಾಜ ನೀನು ಹೇಳಿದಂತೆ ಅವರು ಕೇಳಬೇಕು. ಇರ್ಲಿ. ಸರಿ, ಈಗ ಆ ಮಾತು ನನಗೆ ಅನ್ವಯಿಸುವುದಿಲ್ಲ. ಯಾಕಂದ್ರೆ ಆ ಮಾತು ನೀನು ಸ್ವೀಕರಿಸಿಕೊಳ್ಬೇಕು. ಯಾಕಮ್ಮ? ಯಾಕೆ ಬಲ್ಲೆಯ? ನೀನು ಹೋದದಿಲ್ಲಿಗೆ ಹೊಳೆಗೆ ಸ್ನಾನಕ್ಕೆ ಹೋಗುವಾಗ ದಾರಿಯ ಮಧ್ಯೆ ಯಾರು ಸಿಕ್ಕಿದ್ರು ನಿನ್ಗೆ? ಯಾರು ಸಿಗುದು ಹೇಳ? ಯಾರು ಸಿಗಲಿಲ್ಲ. ಸರಿಯಾಗಿ ಆಲೋಚನೆ ಮಾಡಿ ಹೇಳು, ನನಗೆ ಹೇಳ್ತಾನೆವಾ? ಏನು? ಹೌದಮ್ಮ, ಅಂದ ಏನು? ಒಬ್ಳು ಮುದುಕಿಯಮ್ಮ. ಆ ಮುದುಕಿಯನ್ನು ನೋಡ್ಬೇಕಮ್ಮ. ಹೇಗಪ್ಪ? ಹಣ್ಣು ಹಣ್ಣು ಮುದುಕಿ. ಇನ್ನೊಂದು 10 ವರ್ಷ ನೀವು ಉಳಿದ್ರೆ ನೀವು ಹಾಗೆ ಕಾಣ್ತೀರಾ ಏನೋ. ಅದು ಎಲ್ಲರೂ ಹಾಗೆ ಮಗ, ಉಳಿದ್ರೆ ಮಾತ್ರ. ಹೌದು ಅಲ್ಲ, ಅಷ್ಟು ಮುದುಕಿಯಮ್ಮ. ಅವಳು ದಾರಿಯಲ್ಲಿ ಅನ್ನ ಅನ್ನ ಅಂತ ಕೇಳುದು. ದಾರಿಯಲ್ಲಿ? ಹಾ, ನಾನು ಹೇಳಿದೆ ಹೋಗು, ಅಮ್ಮ ಅರಮನೆಯಲ್ಲಿ ಇದ್ದಾರೆ. ಬಂದು ಊಟ ಮಾಡಿದ್ಲಮ್ಮ. ಮಗನೇ, ನೀನು ಹೇಳಿದ್ದು ವಯೋವೃದ್ಧೆ. ಹೌದು. ನೀನು ಹೇಳಿದ್ದು ವಯೋವೃದ್ಧೆ ಇಲ್ಲಿಗೆ ಬರಲಿಲ್ಲ, ಬರುವ ಲಕ್ಷಣವೂ ಇರಲಿಲ್ಲ. ಯಾಕಪ್ಪ? ಅಷ್ಟು ಮುದುಕಿಯಮ್ಮ. ಬಹುವಂಶ ಅನ್ನ ಸಿಗ್ತದೆನ್ನುವ ತವಕದಿಂದ ಬರುವಾಗ ಎಲ್ಲೋ ದಾರಿಯಲ್ಲಿ ಎಡವಿ ಬಿದ್ದು ಅಸುನೀಗಿರಬೇಕಮ್ಮ. ನಮ್ಮ ಊರಿನಲ್ಲಿ ಇವತ್ತು ಮುದುಕಿಯೊಬ್ಬಳ ಮರಣ ಆಯ್ತು. ಅಮ್ಮ, ಸತ್ತವರಿಗೆ ಸದ್ಗತಿ ಮಾಡಬೇಡುವೆ? ನಿನ್ನ ಕರ್ತವ್ಯ ಮಗ. ನಮ್ಮದಾದಂತಹ ಧರ್ಮವನ್ನು ಮಾಡಬೇಡುವೆ? ಸರಿ, ಸ್ವಲ್ಪ ಮುಂದೆ ಬನ್ನಿಮ್ಮ. ನಾನು ಯಾಕೆ ಮುಂದೆ ಬರುದು? ಬನ್ನಿ, ಮುಂದೆ ಬನ್ನಿ. ಹೇಳಿದೆ ಒಂದು ಸಂತಾಪ ಸೂಚಿಸೋಣ ಅವಳಿಗೆ. ಇಲ್ಲದಿದ್ರೆ ನಾಳೆ ಅನಾಥ ಪ್ರೇತವಾಗಿ ಈ ನಾಡಿನವರಿಗೆ ಬಾಧೆ ಕೊಟ್ರೆ ಮುಂದೆ ನಿಲ್ಲಮ್ಮ. ನಿಂತಿದ್ದೇನೆ. ಹಾಗೆ ನಿಲ್ಲುದಲ್ಲಮ್ಮ. ಮತ್ತೆ ಹೇಗಪ್ಪ? ಸಂತಾಪ ಸೂಚನೆಗೆ ನಿಲ್ಲುದು ಹೇಗೆ ಅಂತಲೂ ಕೆಲವರಿಗೆ ಗೊತ್ತೇ ಇಲ್ಲ. ಹಾಗೆ ನಿಲ್ಲುವ ಕ್ರಮ ಅಲ್ಲ. ಹೀಗೆ 2 ಕೈ ಜೋಡಿಸ್ಬೇಕಮ್ಮ. ನೆಲನೋಟಕರಾಗಿ ನಿಲ್ಬೇಕಮ್ಮ. ಹೀಗೆ ನಿಂತು 2 ಮಾತನ್ನು ಕೇಳಬೇಕು. ಈಗ ಸತ್ತದ್ಯಾರಮ್ಮ? ಹೆಂಗಸು. ಹೆಂಗಸು. ನೀವು ನೀವೊಂದೆರಡು ನುಡಿಯಿದ್ದು ಬಿಡಿ. ಅವಳಿಗೆ ನಾನು ಸಂತಾಪ ಸೂಚಿಸುವುದಾ? ಅವಳ ಬಗ್ಗೆ ನನಗೆ ಏನು ತಿಳಿದಿದೆ? ತಿಳಿಯದಿದ್ರು ತೊಂದರೆ ಇಲ್ಲ. ಇದೀಗ ಸತ್ತವರ ಬಗ್ಗೆ ಕೆಲವರು ಹೇಳ್ತಾರಲ್ಲ ಸಂತಾಪ ಸೂಚನಾ ಸಭೆಯಲ್ಲಿ, ಹೇಳಿದ್ದನ್ನು ಯಾವುದನ್ನು ಅವ ಮಾಡಿರುವುದೇ ಇಲ್ಲ. ಸುಮ್ಮನೆ ಹೇಳುವುದಲ್ಲಿ ಹೇಗೂ ಅವ ಬಂದು ಕೇಳುವುದಿಲ್ಲ. ನೀನು ಹಾಗೆ ಹೇಳಿದ್ದೆ ಯಾಕೆ ಅಂತ. ಬಿಡಿ ಗಾಸನ್ನು ಕೊಡದವರನ್ನು ಸಂತಾಪ ಸೂಚನಾ ಸಭೆಯಲ್ಲಿ ಹೇಳುದು. ದಾನಶೂರ ಕರ್ಣ, ಮಹಾದಾನಿ, ಹುಡುಗೈದಾನಿ ಎಲ್ಲ ಸೋಮನಮ್ಮ. ನೀವೊಂದೆರಡು ಮಾತು ಹೇಳಿಬಿಡಿ. ಕಂದ, ಅವಳ ಬಗ್ಗೆ ನನಗೆ ಏನು ತಿಳಿದಿಲ್ಲ ಮಗನೇ. ಆದ್ರೆ ಈ ಊರಿನ ಮಹಾರಾಜ ನೀನು, 1-2 ಮಾತು ನೀನೇ ಹೇಳಿಬಿಡು ಮಗ, ಮುಗಿಸುವಲ್ಲಿಗೆ. ಬೇಡ, ಈ ಸಂತಾಪ ಸೂಚನಾ ಕಾರ್ಯಕ್ರಮವನ್ನು ಇವತ್ತು ಮುಂದೂಡಿ. ಅವಳಿಗೆ ತಿಥಿ ಬೊಜ್ಜ ಮಾಡಬೇಡುವ? ಹೌದು ಮಗ. ಉತ್ತರ ಕ್ರಿಯೆ ಎಲ್ಲಿ ಮಾಡುದಮ್ಮ? ಎಲ್ಲಿ ಮಗ, ನೀನೇ ಹೇಳಬೇಕು. ಸುಲಭದಲ್ಲಿ ಆಗ್ಬೇಕು, ಕಡಿಮೆ ಖರ್ಚಿನಲ್ಲಿ ಆಗ್ಬೇಕು. ಕಡಿಮೆ ಖರ್ಚು ಹಾಕೋ, ದೇವರು ಬೇಕಾದ್ರೆ ಕೊಟ್ಟಿದ್ರೆ ನಮ್ಗೆ ಉಂಟು ಅಂತ ಖರ್ಚು ಮಾಡುದಲ್ಲಮ್ಮ. ಅಗತ್ಯ ಉಂಟಾ? ಸತ್ತವರಿಗೆ ಖರ್ಚು ಮಾಡಿ ಏನು ಪ್ರಯೋಜನ? ಅವ್ರು ಬಂದು ಮತ್ತೆ ಕೊಡ್ತಾರ? ಅದಕ್ಕೆ ಸತ್ತವರಿಗೆ ಖರ್ಚು ಮಾಡಬಾರ್ದು. ನನ್ನ ಲೆಕ್ಕಾಚಾರದಲ್ಲಿ 3 ಮಂದಿ ಸಾಕು ಉತ್ತರ ಕ್ರಿಯೆಗೆ. 3 ಮಂದಿ. ಯಾರೆಲ್ಲ? ಒಂದು ನಾನು. ನೀವು ಬರ್ತೀರಾ? ಕರ್ಕೊಂಡು ಹೋದ್ರೆ ಬರ್ತೀನಿ. 2 ಆಯ್ತು. ಇನ್ನೊಬ್ರು ಮಂತ್ರವಾದಿ ಬೇಕು. ಯಾವ ಮಂತ್ರವಾದಿಯೋ? ತೆಂಗಿನಕಾಯಿಯಲ್ಲಿ ಬರೆಯುವ ಮಂತ್ರವಾದಿ ಅಲ್ಲ, ಮಂತ್ರವನ್ನು ಹೇಳುವ ಅವ್ರು ಬೇಕು. ಅಮ್ಮ, ಅಗತ್ಯದೊಂದು ಇನ್ನು ಮರೆತು ಹೋಯ್ತು ನನಗೆ. ಕಾಗೆ ಬೇಕಲ್ವಮ್ಮ? ಕಾಗೆ? ಹೌದು. ಕಾಗೆ ಹಾಕೋ. ಕಾಗೆಯಲ್ಲಿ ಕಾಗೆ ಹಾಕಿ. ಕಾಗೆ ಮುಟ್ಟದಿದ್ರೆ ಕೆಲವರು ಊಟವೇ ಮಾಡುದಿಲ್ಲ. ಕಾಗೆಯ ಸಂಖ್ಯೆ ಕಡಿಮೆ ಆಗಿದೆಲ್ಲಮ್ಮ. ಏನು ಮಾಡುದು ಮಗನೇ? ಒಂದು ಸಣ್ಣ ತಿದ್ದುಪಡಿ ಮಾಡೋಣವೇ? ಹೇಗಪ್ಪ? ಮುಂದಕ್ಕೆ ಅದೇ ಬರಬಹುದು. ಅದು ಆರಂಭ ನಮ್ಮಿಂದ ಆಗಲಿ. ಎಲ್ಲಿ ಪಿಂಡ ಬಿಡ್ತೇವೋ ಅಲ್ಲಿಗೆ ಹೋಗುವಾಗ ನಾವು ದೊಡ್ಡ ಕೋಳಿ, ಹುಂಜ ಕೋಳಿ
ಅದನ್ನು ಹಿಡ್ಕೊಂಡು ಹೋಗುವ. ಎಡೆ ಇಕ್ಕಿದ್ದನ್ನು ಕೋಳಿಯಲ್ಲಿ ತಿನ್ನಿಸುವ. ತಿನ್ನಿಸಿ ರಾತ್ರಿ ಅದೇ ಕೋಳಿಯನ್ನು ಮಾಂಸ ಮಾಡಿ ನಾವು ತಿನ್ನುವ. ದೇವರೇ ಎಂತ ಹೊಸೆ ಮುಗಿದೆಯಲ್ಲ. ಇನ್ನು ಬರ್ತದಮ್ಮ ಪರಿಸ್ಥಿತಿ ಅಂತದ್ದೇ. ಏನಪ್ಪ? ನೀವು ಏನು ಹೇಳ್ತೀರಿ? ಈಗ ಕೆಲವರು ಮದುವೆ ನೋಡಿ ಅಲ್ಲಿ ಹೋಗಿ, ಅದು ಮದುವೆಯೋ ಬ್ರಹ್ಮಕಲಶವೋ ಏನು ಅವಸ್ಥೆ. ಈಗಿನ ಮದುವೆಯಲ್ಲಿ ಕುಂಬಳಕಾಯಿ ಬಾಳೆಕಾಯಿ ಸಮೇತ ಉಂಟು. ಈಗ ಇನ್ನು ಮುಂದಕ್ಕೆ ಏನೆಲ್ಲ ಅನಾಹುತಗಳಾಗ್ತದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಿಡಿ, ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಲ್ಲ. ಬದಲಾವಣೆಯೊಂದಿಗೆ ನಾವು ಹೋಗೋಣ. ಈಗ ಬೊಜ್ಜೆ ಮಾಡುವ ವಿಷಯ ಮತ್ತಾಯ್ತು. ಚಕ್ರ ಏನಾಯ್ತು ಹೇಳಿ. ಕಂದ, ನೀನು ಹೇಳುತ್ತ ವಯೋವೃದ್ಧಿ ಇಲ್ಲಿಗೆ ಬರ್ಲಿಲ್ಲ, ಆದ್ರೂ ಒಬ್ಬಳು ಬಂದಿದ್ದಾಳೆ. ಬಂದವಳು ಯಾರು? ನನ್ನ ತವರು ಮನೆಯವಳು, ಭಾಗಿ ಎಂಬ ಹೆಸರಿನವಳು. ಬಂದು ಹೇಳಿದ್ದೇನು, ದಾರಿಯಲ್ಲಿ ನೀನು ಅವಳಿಗೆ ಕಾಣ ಸಿಕ್ಕಿದ್ಯಂತೆ. ಹೌದಾ? ಇವತ್ತಿಯ ನಾನು ಸಿಕ್ಕಿದಂತ ಹೇಳಿದ್ದ. ತೆಗೆದೊಂದು ಕಪಾಳಕ್ಕೆ ಬರೆಸಬೇಕಿತ್ತು. ಯಾಕೋ? ಒಂದು ಹೆಂಗಸರು ಸುಳ್ಳು ಹೇಳುವ ಕ್ರಮ ಉಂಟಾ? ಹೆಂಗಸರು ಸುಳ್ಳು ಹೇಳಬಾರ್ದು, ಗಂಡಸರಾದ್ರೂ ಹೇಳ್ಬಹುದು. ಅಲ್ಲ, ಗಂಡಸರು ಹೇಳ್ಬಹುದು. ಗಂಡಸರು ಹೇಳ್ಬಹುದು ಅಂದ್ರೆ ಹೇಳಬೇಕು ಅಂತಲ್ಲ. ಗಂಡಸರು ಯಾರಲ್ಲೂ ಯಾವತ್ತೂ ಸುಳ್ಳು ಹೇಳಲೇಬಾರ್ದು. ಹಾಗಂತ ಹೇಳಿ ಹೆಂಡತಿಯ ಹತ್ತಿರ ಸತ್ಯವನ್ನು ಹೇಳಬಾರ್ದು. ಹೆಂಡತಿ ಹತ್ರ ಗಂಡ ಸತ್ಯ ಹೇಳಿದ್ನೋ ಮಗ ಹೋದಂತೆ ಲೆಕ್ಕ. ಸತ್ಯ ಹೇಳ್ಬೇಕು ಅಂತ ಇಲ್ಲ ಅಮ್ಮ. ಇದು ಲೋಕ ರೂಢಿಯ ವಿಚಾರ ಆಯ್ತು. ನಾನು ಸಿಕ್ಕಿದ ಅಂತ ಒಬ್ಬಳು ಇವತ್ತು ಹೇಳಿದ್ಲು ಅಂತ ಹೇಳಿದ್ರೆ ಏನಮ್ಮ, ಏನು ಹೇಳಿದ್ಲು? ಒಂದು ಹೇಳಿದ್ದೇನು, ದಾರಿಯಲ್ಲಿ ಕಾಣ ಸಿಕ್ಕಿದವಳು ನೀನು ಹೇಳಿದಂತೆ ಚಕ್ರದ ಪೂಜೆ ಸಮಯಕ್ಕೆ ಸರಿಯಾಗಿ ಆಗ್ಬೇಕು, ಅಮ್ಮನ ಹತ್ರ ಹೋಗಿ ಕೇಳಿತಾ ಎಂಬುದಾಗಿ ನೀನು ಹೇಳಿದ್ದಂತೆ. ಅದೇ ಕೇಳಿದ? ಅವಳು ಹೇಳಿದಾಳೆ. ಕೇಳಿದ ತಕ್ಷಣ ಕೊಟ್ಟಿದೆ. ಜವಾಬ್ದಾರಿ ನನಗಿಲ್ವೇನೋ? ಅದೇ ಮತ್ತೆ ಕೆಲವರ ಹೆಂಗಸರಿಗೆ ಅಭ್ಯಾಸ ಇದೆ. ಹೇಗೆ? ಎದುರು ಬಂದು ಹೊಗಳಿದ್ರೆ ಸಾಕು, ತೆಗೆದು ಕೊಡುವುದೇ. ಒಳ್ಳೆ ಮನಸ್ಸು. ಎಂತ ಒಳ್ಳೆ ಮನಸ್ಸು? ಅವರ ಸಂಪಾದನೆದಲ್ಲ, ಸಂಪಾದನೆ ಮಾಡೋದು ಗಂಡ, ಕೊಡುದು ಇವಳು. ಮತ್ತೆ ಅವ್ರು ಹೇಳಲಿಕ್ಕೆ ಕೊಟ್ಟು ಅಮ್ಮ ಬಾರಿ ಒಳ್ಳೆಯವರು, ಅವ್ರು ಕೊಡ್ತಾರೆ. ಅವರ ಗಂಡಗೆ ಏನು ಕೊಡುದಿಲ್ಲ, ಅವಳು ಕೊಡುದು. ಅವಳು ಅಪ್ಪನ ಮನಿದ್ದ, ಗಂಡನ ಸಂಪಾದನೆ. ಸರಿ ಮಗನೇ. ಎಂತ ಸರಿ? ಹೌದಲ್ಲ? ಕೊಡ್ಲಿಲ್ಲಲ್ಲ? ಇಲ್ಲ. ಆ ಸಮಯದಾಗೆ ಅವಳು ಹೇಳಿದ್ದೇನು, ನೀನೊಂದು ಮಾತು ಹೇಳಿದ್ದಂತೆ. ಏನು? ಕೊಡೆದಿದ್ದಡೆ ಕೂಗಿ ಕರೆ ಎಂಬುದಾಗಿ ನೀನು ಅವಳ ಹತ್ರ ಹೇಳಿದ್ದಂತೆ. ಹೌದಾ? ಅನ್ನವನ್ನು ಕಂದ, ಅನ್ನದ ವಿಚಾರ ಇಲ್ಲಿ ಬರ್ಲಿಲ್ಲ ಮಗನೇ, ಇಲ್ಲಿ ಬಂದ ಚಕ್ರದ ವಿಚಾರ. ಆ ಸಮಯದಲ್ಲಿ ನೀನು ಹೇಳ್ತಾನೆ ಹೇಳಿದ್ದು, ಅಮ್ಮ ಆಕೆ ಕೇಳಿದ್ದನ್ನು ಕೊಡೆ, ಅನ್ನವನ್ನು. ಆಕೆ ಕೇಳಿದ್ದು ಚಕ್ರವನ್ನು. ಆ ಸಮಯದಲ್ಲಿ ನಿನ್ನ ಮಾತು ಸತ್ಯವೆಂಬುದಾಗಿ ಭಾವಿಸಿಕೊಂಡು ಪೂಜಾ ಮಂದಿರದಲ್ಲಿದ್ದಂತಹ ಚಕ್ರವನ್ನು ಆಕೆಗೆ ಕೊಟ್ಟು ಬಿಟ್ಟೆ ಮಗನೇ. ವೃದ್ಧಿಗಶನವನೀಡು ನೀನೆನೆ ಮುಖತನ ತೋರಿದೆಯ ಚಕ್ರವ ವೃದ್ಧಿಗೀರುತ್ತ ಕೆಡಿಸಿದೆಯ ಪ್ರವೃದ್ಧೆಯಾಗಿ ಅಮ್ಮ. ಎಳೆ ಪ್ರಾಯದ ಹುಡುಗಿ ನೀವಲ್ಲ. ಸರಿಯಪ್ಪ. ಹಿರಿಯರು, ವಯೋವೃದ್ಧರು, ಜ್ಞಾನ ವೃದ್ಧರು, ಹಿಂದೆ ಮುಂದೆ ಯೋಚನೆ ಮಾಡುವ ಸಾಮರ್ಥ್ಯವನ್ನು ಕಳ್ಕೊಂಡವರಲ್ಲ. ವಿವೇಚನ ಶೂನ್ಯರು ನೀವಲ್ಲ ಅಮ್ಮ. ಚಕ್ರವನ್ನು ಕೊಟ್ಟಿರಮ್ಮ. ಹೌದಪ್ಪ. ಆ ಚಕ್ರದ ಮಹಿಮೆ ಏನೆನ್ನುವುದನ್ನು ನಿಮಗೆ ತಿಳಿಸಿದ್ದೇನೆ. ಎಲ್ಲೋ ಜಾತ್ರೆಗೆ ಹೋಗಿ ಸಂತೆಯಿಂದ ವಿಕ್ರಯಿಸಿಕೊಂಡು ತಂದದ್ದಲ್ಲ ಚಕ್ರ. 100 ವರುಷಗಳ ತಪಸ್ಸಿನ ಫಲವಿದೆಮ್ಮ, ತ್ಯಾಗವಿದೆ, ನನ್ನ ಪರಿಶ್ರಮ ಇದೆ, ನನ್ನ ಕೊಡುಗೆ ಇದೆಮ್ಮ. ಆ ಚಕ್ರವನ್ನು ಪರಮೇಶ್ವರ ದೇವರು ಪ್ರದಾನ ಮಾಡುವಂಥ ಹೊತ್ತಿನಲ್ಲಿ ಒಂದು ಮಾತನ್ನು ಹೇಳಿದರು. ಮಗನೇ, ಈ ಚಕ್ರವನ್ನು ಜೋಪಾನವಾಗಿ ಇಟ್ಟುಕೋ, ಅದು ನಿನ್ನ ಕೈ ತಪ್ಪಿದವರಿಗೆ ನಿನಗೆ ಮರಣ ಸಂಭವದ ಸೂಚನೆ. ಇವಿಷ್ಟನ್ನೂ ನಿಮ್ಮಲ್ಲಿ ಹೇಳಿದ್ದಮ್ಮ. ಇಷ್ಟನ್ನೂ ತಿಳಿದು ನೀವು ಮಾಡಿದ್ದು ಘೋರ ಅಪರಾಧ ಅಲ್ವೇಮ್ಮ. ನಿಮಗೆ ಹಲವು ಮಕ್ಕಳಿಲ್ಲ, ನಾನೊಬ್ಬನೇ. ನಿಮ್ಮ ಕೊನೆಯ ಕಾಲದಲ್ಲಿ ನಿಮ್ಮ ನಾಲಿಗೆಗೆ ಗಂಗಾಜಲವನ್ನು ಸುರಿಬೇಕಾದವ ನಾನು. ನಿಮ್ಮ ಅಂತಿಮ ಯಾತ್ರೆ ನನ್ನ ಬಲಭುಜದಲ್ಲಿ ಆಗಬೇಕಿತ್ತು. ಅದರಿಂದಲೂ ನನ್ನನ್ನು ವಂಚಿತನನ್ನಾಗಿ ಮಾಡಿದಿರಮ್ಮ. ಅನೇಕ ವೇದಿಕೆಗಳಲ್ಲಿ ನೀವು ನನ್ನ ಬಗ್ಗೆ ಹೇಳ್ತಿದ್ದಂಥ ಮಾತು ಈಗಲೂ ನನ್ನ ಕಿವಿಯಲ್ಲಿ ಅನುರಣಿಸ್ತಾ ಇದೆ. ಆ ಮಾತಾದ್ರೆ ಏನು? ಹಲವು ಮಕ್ಕಳೇತಕ್ಕೆ, ಕುಲಕ್ಕೆ ರತುಲನೊಬ್ಬಳೇ ಸಾಕು ಅಂತ ಅಲ್ವಮ್ಮ? ತಾಯೇ, ಇರುವ ಒಬ್ಬ ಮಗನನ್ನು ನೀವೇ ನಿಮ್ಮ ಕೈಯಾರೆ ಕೊಂದು ಬಿಟ್ಟಿರ ತಾಯಿ. ಇಲ್ಲ ಮಗನೇ. ಯಾಕಮ್ಮ ಈ ತಪ್ಪು ಮಾಡಿದಿರಿ ಮಗನೇ? ಏಕೆಂಬುದಾಗಿ ತಪ್ಪನ್ನು ಎಸಗಲಿಲ್ಲ ಮಗನೇ ನಾನು. ಯಾಕೋ ಏನು
ನಿನ್ನ ಅಂತಃಪುರದಲ್ಲಿ ಕುಳಿತುಕೊಂಡು ನಿನ್ನ ಬಗ್ಗೆ ಆಲೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ಆಕೆ ನೇರವಾಗಿ ನನ್ನ ಬಳಿಗೆ ಬಂದಿದ್ದಾಳೆ. ಅವಳನ್ನು ಕಂಡ ತಕ್ಷಣ ನನಗೆ ಏನಾಯ್ತೋ ಅರಿಯದು. ಕುಳಿತರಿಂದ ಎದ್ದು ನಿಂತ ಮಗನೇ, ಕರಗಳನ್ನು ಜೋಡಿಸಿದೆ, ಶಿರವನ್ನು ಆಕೆಗೆ ಬಾಗಿದೆ. ಯಾರೋ ಒಬ್ಳು ಯಕಶ್ಚಿತ್ ಹೆಂಗಸು ಬಂದಾಗ ರಾಜಮಾತೆಯಾದಂತ ನೀವು ಎದ್ದು ನಿಂತ ಅವರಿಗೆ ಗೌರವ ಕೊಟ್ರಿ. ಆ ಬಳಿಕ ಕಂದ, ನೀನು ಹೇಳಿದಂತ ಒಂದೊಂದೇ ಮಾತನ್ನು ಆಲೋಚಿಸಿರುವಂತ ಈ ಸಂದರ್ಭದಲ್ಲಿ ನೆನಪಾಯಿತು ಮಗನೇ, ನೆನಪಾಯಿತು, ಅರ್ಥವಾಯಿತು. ಇದಕ್ಕೆಲ್ಲ ಕಾರಣ ಸುರರ ಮಾಯ. ಮರುಗಬೇಡಮ್ಮ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಏನು ಮಾಡುದಪ್ಪ? ಅರ್ಥವಾಯ್ತು ನನಗೆ. ಏನು? ದೇವರ್ಕಳು ಅಂತೊಂದು ಬಾರಿ ಸ್ವರ್ಗಾರೋಹಣ ಮಾಡಿದೆ ನಾನು. ದೇವಗಣನವನೇ ಯುದ್ಧದಲ್ಲಿ ಸೋಲಿಸಿ ಅವರನ್ನು ಪದಚ್ಯುತಗೊಳಿಸಿ ನನ್ನ ಪರಾಕ್ರಮದ ಪ್ರತಾಪವನ್ನು ಸ್ವರ್ಗಲೋಕದಲ್ಲಿ ತೋರಿಸಿದವ ನಾನು. ನನ್ನಿಂದ ಸ್ವಾತಂತ್ರ್ಯ ದೇವರ್ಕಳು ಯಾರಲ್ಲೋ ಹೋಗಿ ದೂರು ಕೊಟ್ಟಿರಬೇಕು. ಇರಬಹುದು ಮಗನೇ. ಆ ದೂರಿನ ಮೊರೆಯನ್ನಾಲಿಸಿ ಯಾವುದೋ ಒಂದು ಶಕ್ತಿಯಲ್ಲಿ ಆವಿರ್ಭಾವವಾಗಿದೆ. ಆ ಶಕ್ತಿಯ ಪರಿಣಾಮ ಇಲ್ಲಿ ಒಂದು ರೀತಿಯ ಮೋಸದ ಮಾಯಾಜಾಲ ಬೀಸಿದೆ. ಪರಿಣಾಮ ಹೆಂಗಸೊಬ್ಬಳು ಬಂದಾಗ ಎದ್ದು ನಿಂತು ಗೌರವಿಸಿದ್ದೆ ಇದರ ದ್ಯೋತಕ. ಯೋಚನೆ ಮಾಡಬೇಡಿ. ಚಕ್ರವನ್ನು ಪಡೆದ ಯಾವ ಮಾಯ ಇರಲಿ, ಆ ಮಾಯನ್ನು ಬೇಧಿಸಿ ಚಕ್ರವನ್ನು ಮರಳಿ ತರ್ತೇನೆ. ಆಶೀರ್ವಾದ ಮಾಡಿ. ಬೇಡ ಮಗನೇ, ಯಾಕೆ ಬೇಡ? ಹೆತ್ತ ತಾಯಿ ಮಗನೇ ನಾನು. ನೀನೊಂದು ಮಾತು ಹೇಳಿದಿ, ಯಾವುದೋ ಒಂದು ಮಾಯ ಅವತರಿಸಿದೆ ಎಂಬುದಾಗಿ. ಹೌದು ಕಂದ, ನಿನ್ನನ್ನು ಹೇಗೆ ಕಳುಹಿಸಿಕೊಡಲಿ ಮಗನೇ? ಚಕ್ರವನ್ನು ತರ್ತೇನೆ, ಕೈಯಲ್ಲಿ ಕತ್ತೆಯನ್ನು ಹಿಡಿದುಕೊಂಡು ಒದಿಸಿ ಅದನ್ನು ಕುಂದು ತರ್ತೇನೆ ಎಂಬುದಾಗಿ ನೀನು ಮುಂದುವರಿ. ಹೌದು, ಯಾಕೆ ಬೇಡ? ಬೇಡ, ನೀನೊಂದು ಮಾತು ಹೇಳಿದ್ದಾನೆ, ಮಾಯೆ ಎಂಬುದಾಗಿ. ಮಾಯೆ ಹೌದಾ? ನೀನು ಹೇಳಿದಾಗ ಹೌದಾಗಿದ್ರೆ ನನಗೆ ನಿಮ್ಮ ಭಾವನೆ ಅರ್ಥ ಆಯ್ತು. ಯುದ್ಧ ಭೂಮಿ ಹೋದವ ನಾನು ಮರಳಿ ಬರ್ತೇನೋ ಇಲ್ವೋ ಎನ್ನುವಂತ ಅನುಮಾನ. ಹೌದಪ್ಪ ತಾಯಿ, ಸಮಾಧಾನ ಪಟ್ಟುಕೊಳ್ಳಿ. ಯುದ್ಧ ಭೂಮಿ, ವೀರ ಯೋಧನೊಬ್ಬ ತನ್ನ ಜನ್ಮಭೂಮಿಗೋಸ್ಕರ ಹೋರಾಟ ಮಾಡುತ್ತಾ ಮಾಡುತ್ತಾ ವಿರೋಧಿಗಳ ಕೈಗೆ ಸಿಕ್ಕಿ ಅಲ್ಲಿ ನರಳಿ ಸತ್ತರೆ ಆ ಯೋಧನಿಗೆ ವೀರ ಸ್ವರ್ಗ ಕಟ್ಟಿಟ್ಟ ಬುತ್ತಿಯಮ್ಮ. ಎಲ್ಲೋ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ವಿಷಪೂರಿತ ಹಾವೊಂದು ಕಚ್ಚಿ ಸತ್ತರೆ ಆ ಮೃತ್ಯುವಿಗೆ ಗೌರವ ಇಲ್ಲಮ್ಮ. ಮೋಜಿಗಾಗಿ ನೀರಿಗಿಳಿದು ಈಜಾಟ ಆಡುವಾಗ ಅಪಮೃತ್ಯು ಉಂಟಾದರೆ ಆ ಸಾವಿಗೂ ನ್ಯಾಯ ಇಲ್ಲ. ಮರದ ಹಣ್ಣನ್ನು ಕೀಳುವುದಕ್ಕೆ ಹೋಗಿ ಅಲ್ಲಿಂದ ಬಿದ್ದು ಕೈಕಾಲು ಮುರಿದು ಸತ್ತರೆ ಆ ಸಾವಿಗೂ ನ್ಯಾಯವಿಲ್ಲ. ಸಾವು ಹೇಗೆ ಬರಬೇಕು ಗೊತ್ತುಂಟಮ್ಮ? ಸರಿಯಾಗಿ ಗಮನಿಸಿ ಕೇಳಿ. ಒಬ್ಬ ಕಲಾವಿದ ರಂಗ ವೇದಿಕೆಗೆ ಬಂದು ನೆರೆದ ಸಹಸ್ರಾರು ಮಂದಿಗಳ ಮುಂದೆ ಕುಣಿಯುತ್ತಾ ಕುಪ್ಪಳಿಸ್ತಾ ಎಲ್ಲರಿಗೂ ಮಾನಸಿಕವಾದ ರಸದ ಉತ್ತಳವನ್ನು ಉಣಬಡಿಸುತ್ತಿರುವಾಗಲೇ, ರಂಗದಲ್ಲಿ ಕುಣಿಯುತ್ತಿರುವಾಗಲೇ ಆತ ಕುಸಿದು ಬಿದ್ದು ಸತ್ತರೆ ಅಂತ ಕಲಾವಿದರಿಗೂ ವೀರ ಸ್ವರ್ಗಮ್ಮ, ವೀರ ಸ್ವರ್ಗ. ಅಂತ ಸಾವನ್ನು ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಅಂತ ಸಾವು ಬೇಕಮ್ಮ. ಇದಕ್ಕೆ ಕಾರಣ ನೀವಾಗಬೇಕು. ಆಶೀರ್ವಾದ ಮಾಡಿ ಕಳುಹಿಸಮ್ಮ. ತಾಯಿ, ಈ ಹೊತ್ತು ಇನ್ನೊಂದು ಮಾತನ್ನು ಹೇಳಬಲ್ಲೆ. ಏನಪ್ಪ? ಚಕ್ರ ಮರಳಿ ನನ್ನ ಕೈವಶವಾಗದಿದ್ದರೆ ಹಿಂದಕ್ಕೆ ಬರುವುದಿಲ್ಲಮ್ಮ. ಅಲ್ಲಿ ನೋಡಿ, ಇಂದಿನ ಸೂರ್ಯೋದಯವೇ ಈ ದಾರಿಕಾಸುರನ ಬದುಕಿನಲ್ಲಿ ಕೊನೆಯ ಸೂರ್ಯೋದಯ. ಹೌದಮ್ಮ, ನಾಳಿನ ಸೂರ್ಯೋದಯಕ್ಕೆ ನಾನು ಇರುವುದಿಲ್ಲ. ನಾನು ಸತ್ಯನಿಂದಾದರೆ ನೀವು ಮಾಡಬೇಕಾದ್ದನ್ನು ಹೇಳಿ ಹೋಗ್ತೇನಮ್ಮ. ಅಮ್ಮ, ನಾಳೆ ಮಧ್ಯಾಹ್ನ ಸ್ನಾನಾದಿಗಳನ್ನು ಪೂರೈಸಿ ನೀವು ಭುಂಜಿಸುವುದಕ್ಕಿಂತ ಮೊದಲು, ಊಟ ಮಾಡೋದಕ್ಕಿಂತ ಮೊದಲು ಒಂದು ಹಿಡಿ ಅನ್ನವನ್ನು ತೆಗೀರಮ್ಮ. ಚೆನ್ನಾಗಿ ಮುದ್ರೆ ಮಾಡಿ ರಾಜಾಂಗಣದ ಹೊರಭಾಗದಲ್ಲಿಡಿ. ಯಾಕಪ್ಪ? ಅದೇ ನಿಮ್ಮ ಮಗನಿಗೆ ಪಿಂಡ ತರ್ಪಣ, ಮೋಕ್ಷ ತರ್ಪಣ. ಇನ್ನೊಂದು ಜನ್ಮ ಅಂತ ನನಗಿದ್ದರೆ ತಾಯಿ, ನಿಮ್ಮ ಗರ್ಭಾಂಬುದಿಯಲ್ಲಿ ಸಂಜಣಿಸಿ ನಿಮ್ಮ ಸೇವೆಯನ್ನು ಮಾಡ್ತೇನಮ್ಮ. ಮಾತ್ರ ಋಣದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಕೈಲಾದ ಸೇವೆಯನ್ನು ಮಾಡುವಂತಹ ಸದವಕಾಶ ನನ್ನ ಪಾಲಿಗೆ ಪ್ರಾಪ್ತವಾಗಲೆಂದು ಪ್ರಾರ್ಥಿಸ್ತಾ ಇದ್ದೇನಮ್ಮ. ಆಶೀರ್ವಾದ ಮಾಡಿ ಕಳುಹಿಸ್ತಾ ಇದ್ದೀನಿ. ಮಗನೇ, ನಿನ್ನಂತಹ ಮಗನನ್ನು ಪಡೆದದ್ದೇ ನಾನು ಧನ್ಯಳು ಮಗನೇ. ಏನಾಗಲಿ, ಹೆತ್ತ ತಾಯಿಯ ಆಶೀರ್ವಾದ ಮಕ್ಕಳಿಗೆ ಯಾವತ್ತೂ ಇರ್ತದೆ. ಆದ್ರೆ ನಾವು ನಂಬಿಕೊಂಡು ಬಂದ ಪ್ರಭು ಪರಮೇಶ್ವರ ಅನುಗ್ರಹಿಸ್ತಾನೆ. ಜಯ ಶ್ರೀರಾಮ, ಜಯ ಶ್ರೀರಾಮ. ನಿಶ್ಚಿಂತರಾಗಿ.
10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸು. ಸಕಲ ತೀರ್ಥ ಕ್ಷೇತ್ರಗಳು ತಾಯಿಯ ಕಾಲ್ಬುಡದಲ್ಲಿದೆ. ತಾಯಿಯ ಆಶೀರ್ವಾದವನ್ನು ಪಡೆದ ಮಕ್ಕಳು ಏಳಿಗೆಯನ್ನು ಬಯಸದೆ ಅಧಪತನವನ್ನು ಹಿಡಿಯುತ್ತಾರೆ. ನಂಬಿಕೆ ಇದೆ ನನಗೆ, ತಾಯಿಯ ಮೇಲೆ ನನ್ನ ನಂಬಿಕೆ ಇದೆ. ತಾಯಿಯ ಆಶೀರ್ವಾದವೇ ನನಗೆ ಶ್ರೀರಕ್ಷೆಯಾಗಿ ನನಗೆ ರಕ್ಷಾ ಕವಚವಾಗಿ ಇರ್ತದೆ ಎನ್ನುವಂಥ ನಂಬಿಕೆ ನನ್ನದು. ಯುದ್ಧ ಭೂಮಿಯತ್ತ ಹೊರಟು ನಿಂತಿದ್ದೇನೆ. ನಾನು ಒಬ್ಬನೇ ಹೋಗುವುದಲ್ಲ, ನನ್ನನ್ನೇ ಅವಲಂಬಿತ ಉಭಯ ವೀರರಿದ್ದಾರೆ. ನನ್ನ ಎಡ ಬಲ ಭುಜದಂತಿರುವವರು ಪರಾಕ್ರಮಿಗಳು, ಅಜೇಯ ವಿಕ್ರಮಿಗಳು. ಅವರ ಹೆಸರೇ ಉದಾತ್ತ ಮತ್ತು ಉದ್ಗಾತ ಅಂತ. ಅವರಿಬ್ಬರನ್ನು ಕೂಡಿಕೊಂಡು ಯುದ್ಧ ಭೂಮಿಯತ್ತ ಹೋಗ್ತೇನೆ, ನೋಡೋಣ. ಉಡನೆ ಮೊದಲಾಕ್ಷ ನಡೆದಾರ ಅಣ್ಣ ಎಷ್ಟು ಪ್ರಯತ್ನ ಪಟ್ಟರು ಚಕ್ರ ಇಲ್ಲ.
ಮಾಡಿದವರು ಇಷ್ಟರವರೆಗೆ ಚಕ್ರದ ಸುಳಿವೇ ಇಲ್ಲ. ಸುತ್ತಾಡುತ್ತಾ ಬಣ್ಣದಲ್ಲಿ ಅರ್ಥವಹಿಸಿಕೊಂಡೆಯ ಇದೇ ಮಲ್ಲಿಕಾವನ. ಈ ಮಲ್ಲಿಕಾವನವನ್ನು ಸೇರುವಂತಹ ಸಂದರ್ಭದಲ್ಲಿ ತಿರುಗಾಡಿದಂತ ನದಿಗೆ ಓಡಿ ಸಿಕ್ಕಬಾರದು, ತಪ್ಪಬಾರದು.
ಕ್ರೂರವಾಗಿ ವಂಚಿಸಿ ಚಕ್ರವನ್ನು ವಶಪಡಿಸಿಕೊಂಡಿದ್ದೇನೆ. ಇಲ್ಲಿಗೆ ಗತಿ ಪೂರ್ಣವಾಯಿತೆ? ಇಲ್ಲವೇ ಇಲ್ಲ. ಶೋಣಿತಾಪುರದಲ್ಲಿ ಅದೆಷ್ಟೋ ಮಂದಿ ದಾನವರಿದ್ದಾರೆ, ಅವರನ್ನೆಲ್ಲ ಕೊಲ್ಲಬೇಕೆನ್ನುವಂತಹ ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ನಾನೇ ಹೋಗಿ ಕೊಲ್ಲುವುದೇ? ಇಲ್ಲವೇ ಇಲ್ಲ, ಅವರು ನನ್ನ ಬಳಿಗೆ ಬರಬೇಕು. ಬೆಂಕಿಗೆ ಆಕರ್ಷಿತವಾದ ಪತಂಗವೊಂದು ಬೆಂಕಿಗೆ ಬಿದ್ದು ಸಾಯುವ ಹಾಗೆ ಒಂದು ಉಪಾಯನೊಂದೊಡ್ಡಿದ್ದೇನೆ. ಹೀಗೆ ಯೋಚಿಸುತ್ತಾ ಬಂದು ನಿಂತಹ ಸ್ಥಳ ಇದುವೇ ಮಲ್ಲಿಕಾವನ. ಇಲ್ಲಿದ್ದೆ ಕಳ್ಳರ ಬದೆಯಾಗಬೇಕು ಎನ್ನುವ ಹಾಗೆ ನನ್ನ ಸಂಕಲ್ಪ. ಅದು ನಮ್ಮ ತಾಯಿ ನಿಂತುದರಿಗೆ ಕುಡಿದನ್ನು ಕಾರಣಕ್ಕಾಗಿ ದೇವಾನು ದೇವತೆಗಳು ಅಂಬರದಿಂದ ಕನಕ ದುಯ್ಯಾಲೆಯಲ್ಲಿ ಬಿಟ್ಟಿದ್ದಾರೆ. ಆದಿ ಮಧ್ಯಂತ ರಹಿತವಾದಂತಹ ಕನಕ ದುಯ್ಯಾಲೆಯಲ್ಲಿ ಆರೋಹಣ ಅವರೋಹಣಕ್ಕನುಸಾರವಾಗಿ 16,000 ರಾಗಗಳನ್ನು ಒಂದೆಡೆ ಸೇರಿಸಿ ಸುಶ್ರಾವ್ಯವಾಗಿ ನಾನು ಹಾಡಿದ್ರೆ ಮೃಗಬೇಟೆಗೂ ವನವಿಹಾರಕ್ಕೂ ದಾನವರು ಖಂಡಿತವಾಗಿಯೂ ಬರುತ್ತಾರೆ. ಬರಲಿ. ಬೇಟೆಗಾರನು ಬ್ರಳೆಯನ್ನು ಬೀಸಿ ಕ್ರೂರ ಮೃಗಗಳನ್ನು ಹಿಡಿದು ಹೇಗೆ ಕೊಲ್ಲುವನು, ಅದೇ ರೀತಿ ಒಂದೊಂದು ಆಯುಧದಿಂದ ಒಂದೊಂದು ರೂಪದಿಂದ ಅಂತಹ ಧರ್ಮವನ್ನು ಉಳಿಸುತ್ತೇನೆ ಎನ್ನುವ ಹಾಗೆ ಸಂಕಲ್ಪ ತಡೆಗಾರಿಕೆ ಏರಿಕೊಳ್ಳುತ್ತೇನೆ. ಮಾಂಸವಾದ ವಹಿಲದಿ ಶ್ರಮವಾಗಲಿವೆ, ವಹಿಲದಿ ಶ್ರಮವಾಗಲಿವೆ ಎಂದೆನ್ನುತ್ತಾಗ ಉದಯಗಿರಿಯನು ವಹಿಲದಿ ಶ್ರಮಗಳಿವೆ ಎಂದೆನ್ನುತ್ತಾಗ ಉದಯಗಿರಿಯನು ಕಳರಾಗಾದ ನೀನು ಹೋದಂತಹ ದಾರಿಯಲ್ಲಿ ಯಾವ ಮೃಗ ಸಿಕ್ಕಿದ್ದ ನಿನಗ? ಈ ಕಡೆ ಹೋದೆ, ಹೋಗುತ್ತಿರುವ ಸಂದರ್ಭ 999 ಯಾವುದದು? ತೋಳ ಹಳ್ಳಕ್ಕೆ ಬಿತ್ತ. ಅದನ್ನು ತಿಂದಾಯ? ಬಿದ್ದ ತೋಳವನ್ನು ಹಿಡಿಯುವುದು ಬಿಡು, ತಿನ್ನುವುದಕ್ಕೆ ಕಷ್ಟ ಸಾಧ್ಯ. ಬಿಟ್ಟು ಮುಂದುವರಿತಿರುವ ಸಂದರ್ಭ ಕೇಸರಿ, ಗಜ ಕೇಸರಿ, ಕಾಡಿನ ರಾಜಸಿಂಹ ಕೇಸರದಲ್ಲಿ ಹಿಡಿದೆ ನೆಲಕ್ಕೆ ಹೊಡೆಯುವ ರಭಸಕ್ಕೆ ಮಾಂಸ ಬೇರೆ ಎಲುಬು ಬೇರೆ ರಕ್ತ ಬೇರೆ ಬೇರೆ ಆಯ್ತು. ಮಾಂಸವನ್ನು ಮೆತ್ತೆ ಎಲುಬನ್ನು ಜಗಿದೆ ರಕ್ತವನ್ನು ಕುಡಿದೆ ಹೊಟ್ಟೆ ತುಂಬ ತಿಂದುಕೊಂಡು ಬಂದವ ನಾನು. ಆ ಕಡೆ ಹೋದವ ನೀನು ಏನು ಕೊಂದೆ? ಇದೇ ದಾರಿಯಲ್ಲಿ ಹೋಗ್ತಿರುವ ಸಂದರ್ಭದಲ್ಲಿ ಸಿಕ್ಕಿತ್ತು ಕಾಡು ಕಾಡ 2 ಕೋಡ್ಗಳಲ್ಲಿ ಹಿಡಿದು ನಾಲ್ಕೆ ಬಾಲಿಸಿದೆ. ಅಲ್ಲಿಗೆ ಬಾಯಿ ಕಟ್ಟೆ 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 ಏನ ರಕ್ತವನ್ನು ಕುಡಿದದ್ದು ಮಾಂಸವನ್ನು ಬೇಕಾದಷ್ಟು ತುಂಡು ಮಾಡಿದೆ, ಬೇಕಾದಷ್ಟು ತಿಂದೆ, ಹೊಟ್ಟೆ ತುಂಬ ಹೋಯ್ತು. ತಮ್ಮ ಒಂದು ಸಲ ಸರಿಯಾಗಿ ನೋಡು. ಆಯಾಸ ವಿಶ್ರಾಂತಿ ಸಿಗಬೇಕಿದ್ರೆ ಇಲ್ಲಿ ಇರುವುದಲ್ಲ, ಎತ್ತರವಾದ ಉದಯಗಿರಿಯ ಏನಿದು ಚುರಿ
ಮಧ್ಯದಿ ವನದ ಮಧ್ಯದಿ ಮನವ ಸೆಳೆಯುವ ವನದ ಮಧ್ಯದಿ ಮನವ ಸೆಳೆಯುವ ಗಾನ ಲಹರಿಯ ಮನವ ಸೆಳೆವ ಗಾನ ಲಹರಿಯ ಖನಿಯದು ಅದು ಯಾವುದು ತಮ್ಮದು? ಮನವ ಸೆಳೆವ ಗಾನ ಲಹರಿಯ ಖನಿಯದಾವುದು ಎನ್ನುವುದು ಕಳರೈದಂದಯ ವ್ಯಕ್ತಿ ಕಾಣ ಸಿಕ್ಕಿದ್ರೆ ಸಂಗೀತ ಎಲ್ಲಿಂದ ಯಾವ ರೀತಿ ಕೇಳಿ ಬರುತ್ತದೆ ಎಂಬುದನ್ನು ಕಂಡು ಹಿಡಿಯುವುದಕ್ಕೆ ಸಾಧ್ಯ ಉಂಟು. ಅದಕ್ಕೆ ನಾವೇನು ಮಾಡಬೇಕು? ಸಂಗೀತದ ಜಾಡನ್ನು ಹಿಡಿದು ಮುಂದುವರಿಯುವ. Oh
ಚಿನ್ನದ ಗೊಂಬೆ ಮಣವ ಸೂರ್ಯಗಂಡೆ ಹಳು ಈಕೆ ಈ ರಂಬೆ ಹೌದಾ? ಮನವ ಸೂರಗೊಂಡಿಹಳು ಈ ರಂಬೆ. ಯಾರು ಈಕೆ ಚಿನ್ನದ ಗೊಂಬೆ? ಏ ತಮ್ಮ, ಏನ ಏನಿದು ವಿಚಿತ್ರ? ಏನಾಗಿ ಹೋಯ್ತು? ಈ ಮಲ್ಲಿಕಾವನಕ್ಕೆ ನಾವು ಬರುವವರು ಇಷ್ಟರವರೆಗೆ ಇಂಥವರನ್ನು ಕಂಡವರಲ್ಲ. ಹೊಸತಾಗಿ ನೋಡ್ತಾ ಇದ್ದೇವೆ. ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನೇ ಹಾಡ್ತಾ ಇದ್ದಾರೆ. ಆಕೆಯನ್ನು ನೋಡಿದ ಮೇಲೆ ನೋಡ್ಲೇಬೇಕು. ನಾನು ನೋಡಿದೆಯ ತಮ್ಮ, ಸರಿಯಾಗಿ ಅಡಿಯಿಂದ ಮುಡಿಯವರೆಗೆ ನೋಡಿದೆ. ಸರಿಯಾಗಿ ಯೋಚಿಸು. ಏನು? ಆಕೆಯನ್ನು ಅಡಿಯಿಂದ ಮುಡಿಯವರೆಗೆ ಸರಿಯಾಗಿ ನೋಡಿದೆ. ನಳಿನ ಮುಖಿಯರ ಸಕಲ ಸೃಷ್ಟಿಗೆ ಕಲಶವಿದು, ಸೌಂದರ್ಯ ವಸನದ ವಿಲಾಸವಿದು, ರತಿ ರಮಣನ ವೈಭವದ ರತ್ನಕೋಶವಿದು, ಲಗಣೆಯರ ಶ್ರೀಮಂತ ಮಣಿ, ಜಗದೊಳಗೆ ಚೆಲುವಿನ ಗಣಿ, ತಪಾದ ನಕಲಬರಿಗೆ ಶನಿ, ಇವಳೊಂದು ರೂಪದ ಗಣಿ. ಆಕೆಯನ್ನು ನೋಡಿದ ಮೇಲೆ ನೋಡ್ಲೇಬೇಕು. ಇಷ್ಟು ಹೊತ್ತಿನಲ್ಲಿ ಈ ಕಾರಣದೊಳಗೆ ಬಂದು ಈ ರೀತಿ ಸಂಗೀತವನ್ನು ಹಾಡ್ತಾ ಇದ್ದಾನೆ. ಆಕೆಯನ್ನು ನಾನು ನೋಡಿದೆ ತಮ್ಮ, ನೀನು ನೋಡಿದೆಯಾ? ತಲೆ ಕೆಟ್ಟಿದೆ ನಿನಗೆ? ಕೆಟ್ಟಿದ್ದು ನೀನೀಗೆ. ಯಾಕೆ ಮಲ್ಲಯ್ಯ? ಯಾಕೆ? ಕಾಲ ಕಾಲಕ್ಕೆ ಸರಿಯಾಗಿ ತಿನ್ಬೇಕು, ಕುಡಿಬೇಕು. ಯಾವುದು? ನೀರು, ಶುದ್ಧವಾದ ನೀರನ್ನು ಕುಡಿಯಬೇಕು. ಹೆಣ್ಣು ಸಮಯ ಇದ್ದಾಗ ಮಲಗಬೇಕು. ಯಾರಿಗೆ ನಿದ್ದೆ ಆಗುವುದಿಲ್ವಾ? ಕಾಲ ಕಾಲಕ್ಕೆ ಆಹಾರ ಸಿಗುವುದಿಲ್ವಾ? ಅವರ ಜೀವನದಲ್ಲಿ ವ್ಯತ್ಯಾಸ ಕಂಡು ಬರೋದಕ್ಕೆ ಎಲ್ಲದ್ದೆಲ್ಲ ನೀನೇ ನಿದ್ದೆ ಮಾಡ್ತೀಯಲ್ಲ ಮಾರ, ಮತ್ತೆ ಯಾಕೆ ಇದೆಲ್ಲ? ನಾನು ಹರಟೆ ಹೊಡೆಯುವಂತ ಪ್ರಸಂಗವೇ ಇಲ್ಲ. ಸಮಯ ಸಿಕ್ಕಾಗ ಸಿಕ್ಕ ಸಮಯ ನಾವು ಬಳಸಿಕೊಳ್ಬೇಕು. ಹೆಣ್ಣು ಅದಲ್ಲ. ಯಾಕೆ ಯಾಕೆ ಮತ್ತು ಹೇಳಿದಕ್ಕೆ? ಯಾಕೆ ತಿರುಗಾಟಕ್ಕೆ ಹೊರಟಿದವರು ನಾವು. ಇಷ್ಟರವರೆಗೆ ಕಾಲ ಕಾಲಕ್ಕೆ ಯಾವುದೂ ಸಿಕ್ಕಿಲ್ಲ. ಬದಲಾಗಿ ಈ ಸಂದರ್ಭದಲ್ಲಿ ಈ ರೀತಿ ಮಾತಾಡುವುದಂದ್ರೆ ಯಾಕೆ ಬಲ್ಲೆ? ಗಂಡನೇ ಗಂಡಸರಣ್ಯವನ್ನು ಪ್ರವೇಶ ಮಾಡುವುದಕ್ಕೆ ಹೆದರುತ್ತಾರೆ. ನಮ್ಮಂತವರು ಬಂದಿದ್ದೇವೆ, ಜೀವನದಲ್ಲಿ ಎಲ್ಲವನ್ನು ಬಿಟ್ಟವರು. ಭಯ, ಭೀತಿ, ಪ್ರೀತಿ, ವಾತ್ಸಲ್ಯ, ಅಕ್ಕರ ಮಮತೆ ದೊರೆದು ಬಂದವರು. ಹೌದು, ಎಲ್ಲವನ್ನು ಬಿಟ್ಟಿದ್ಯಾ ನೀನು? ನೋಡಿದ್ಯಾ? ನಾನು ನೋಡಿದ್ದೆ. ಕಂಡರಿ ಮನವಾ ಮಾಹಿತಳ
ತೈ ದಿನ ತ ದಿನ ಧೀನ್ ದಿನ ತ ದಿನ ತೈ ದಿನ ತ ದಿನ ತೋ ದಿನ ತೈ ದಿತ್ತ ಗಿಡ ದತ್ತ ಗಿಡ ದಿತ್ತ ಗಿಡ ದತ್ತ ಗಿಡ ದಿತ್ತ ಗಿಡ ದತ್ತ ಗಿಡ ತಗ ದಿನ ತೈ ತಗದ ಗಿಡ ತಗದ ಗಿಡ ತಗದ ಗಿಡ ತಗದ ಗಿಡ ತಗದ ಗಿಡ ತಗದ ಗಿಡ ತೈ ದಿನ ತೈ ತೋ ದಿನ ತ ದಿನ ತೈ ದಿನ ತೈ ತಗ ದಿನ ತ ದಿನ ಧೀನ್ ದಿನ ತೈ ದಿನ ಧೀನ್ ದಿನ ತೈ ದಿನ ತ ದಿನ ತೈ ತಿರುಗಾಟಕ್ಕೆ ಬಂದವರು ಯಾರು? ತಿರುಗಾಟದಲ್ಲಿ ಲಾಭಾಂಶ ಬೇಕು. ಹೌದಾ? ಗೊತ್ತುಂಟಾ? ಇಲ್ಲದಿದ್ದರೆ ಏನು ಸಿಗುವುದಕ್ಕೆ ಸಾಧ್ಯ ಇಲ್ಲ. ನೋಡಿದೆಯಾ? ನೋಡಿದೆ. ನಮ್ಮ ತಿರುಗಾಟದಲ್ಲಿ ಅದೆಷ್ಟು ಸುಂದರವಾದ ತರುಣಿಯನ್ನು ನಾವು ಕಂಡವರಿದ್ದೇವೆ. ಇಷ್ಟರವರೆಗೆ ಇಂತಹ ರೂಪರಾಶಿಯನ್ನು ಕಂಡವರಲ್ಲ. ಇವಳನ್ನು ಕಂಡಾಕ್ಷಣ ಬಾನಿನಂಚಿನ ಮಿಂಚಿನ ಕೊಂಚಲು ಇಂಚಿಂಚಾಗಿ ಒಂದು ಕಣ್ಣಂಚಿಗೆ ಸಿಂಚನವಾಗಿದ್ದವು. ಜಗದ ಬಿಂದು ಬಿಂದುವಾಗಿ ಜನ ಒಂದಾಗಿ ಹೇಳಿದನು. ಚೆಲುವಿನ ಕರುವಿನ ಎರಕವು ವಿಠರ ಪುಣ್ಯದ ಭಾಗ್ಯತರ ಫಲವು ಸ್ಮರಣ ವಿದ್ಯಧ್ವಜವು ನಾಲ್ಕ ಸೌಂದರ್ಯಕ್ಕೆ ಸ್ವರ್ಗವೆಂಬಂತೆ ಕೆತ್ತುವಲ್ಲಿ ಕೆತ್ತಿ ಮುತ್ತುವಲ್ಲಿ ಮೆತ್ತಿ ಸುಂದರವಾದ ಕಲಾಕೃತಿಯನ್ನು ವಿಧಾತ ಕಳಿಸಿಕೊಟ್ಟಿದೆ. ಯಾರಿಗೆ? ಅಡಿಯೇನು, ಮುಡಿಯೇನು, ಕೊರಳೇನು, ಕಟಿಯೇನು, ತುಟಿಯೇನು, ಬೆರಳೇನು, ಉಂಗ್ರ ಹಾಕಿ ಉಂಗ್ರ ತೆಗಿಬಹುದು. ಬಾಯ್ಲಿ ಇದೆಲ್ಲ ಬೇಕು. ನಾನು ಮಾತಾಡಿ. ಆಯ್ತಾಯ್ತು, ಮಾತಾಡು ಮಾತಾಡು. ಎಲ್ಲಿಗ? ಎಲ್ಲಿಗೆ ನೀನು ಮಾತಾಡೋದಕ್ಕೆ? ಮಾತಾಡ್ಲಿಕ್ಕೆ ಜನವೇ ಅಲ್ಲ ನೀನು. ಗೊತ್ತಾಯ್ತು, ತುಂಬಾ ನೀನು ಬೇಕು. ಅದಲ್ಲ ಗೊತ್ತಾಯ್ತು ನನಗೆ. ದುಡಿಯುವುದಕ್ಕೆ ನಾನು ಎಂತದ್ದು ದುಡ್ದದ್ದು ನೀನು? ಇಲ್ಲಿ ಇದು ದುಡ್ದದ್ದ? ಹೋಗು ಮಾತಾಡಬಾರ್ದು. ಏಣ್ಣ ಸ್ವಲ್ಪ ಮೆತ್ತಗೆ ಮಾತಾಡ. ಅಭ್ಯಾಸ ಬಿಡು. ಗೊತ್ತುಂಟು ಗೊತ್ತುಂಟಲ್ಲ, ನೀನೊಬ್ಬನಲ್ಲ ನಾನು ಕೂಡ. ಹೌದಾ? ಇಲ್ಲೆಲ್ಲ ಮಾತಾಡ್ತಾ ಇದ್ದಾಳೆ. ಈ ಮಲ್ಲಿಕಾವನಕ್ಕೆ ಯಾವತ್ತೂ ನಾವು ಬರುವವರು. ಇಷ್ಟರವರೆಗೆ ನಿನ್ನನ್ನು ಕಂಡು ಬರಲ್ಲ. ಹೊಸದಾಗಿ ನೋಡ್ತಾ ಇದ್ದೇವೆ. ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನೇ ಹಾಡುತ್ತಾ ಇದೆಯಲ್ಲ. ನಿನ್ನ ಹುಡುಗಿ ಯಾವುದು? ನಿನ್ನ ತಂದೆ ತಾಯಿಗಳು ಯಾರು? ನಿನಗೆ ಬರಲಿಕ್ಕೆ ಕಾರಣವೇನು? ನೀನು ಮಾತ್ರ ಯಾರಿಲ್ಲ ನಿನಗೆ? ಇದು ಚಕ್ರನ ಕೈಯಲ್ಲಿ ಅದು
ಭೀಕರದಂತಹ ಉದಾತ್ತ ಉದ್ಘಾತರ ಭೀಕರ ಹತ್ಯೆ ಆಯ್ತಂತೆ. ಕೊಂದವಳು ಯಾರು? ಅನಾಮಿಕ ಸ್ತ್ರೀ. ಅವಳೇ ಆಗಿರಬಹುದು ಚಕ್ರವನ್ನು ಕಸಿದವಳು. ಹುಡುಗುತ್ತಾ ಮುಂದುವರಿತಾನೆ. ಇವತ್ತೇ ಆಗಿ ಹೋದೆ. ಅಮ್ಮನನ್ನು ಮೋಸದಿಂದ ಚಕ್ರವನ್ನು ಪಡೆದೆಯಾ? ಇದು ಏನು? ನಿನ್ನನ್ನು ವಿಚಾರಿಸಕ್ಕೆ ಬಂದವ ತಾರಿಕಾಸುರ. ಆಕೆಯೊಡನೆ ಮಾರ್ಬಲದ ಯುದ್ಧ ಮಾಡ್ತಿರುವಂತಹ ಸಂದರ್ಭ ಆಕೆಯ ಭೀಕರ ಆಕೃತಿ ನಾಲಿಗೆಯನ್ನು ಹೊರಚಾಚಿ ನನ್ನನ್ನು ನುಂಗುವುದಕ್ಕೆ ಮುಂದುವರಿಸ್ತಾ ಬರ್ತಾ ಇದ್ದಾಳೆ. ತಪ್ಪಿಸಿಕೊಂಡು ಓಡಿ ಬಂದಿದ್ದೇನೆ. ಜೀವ ಭಯ ಉಂಟಾಗಿದೆ. ಶಿವನೇ, ಏನು ಇದಕ್ಕೆಲ್ಲ ನಾವು ಯೋಚನೆ ಮಾಡುವುದು ಅವಶ್ಯಕತೆ ಇದೆ. ನಾವೆಲ್ಲ ಕಲ್ತದ್ದಕ್ಕೆ ಕಣ್ಣುಂಟ. ಏನನ್ನು ಮಾಡಬಲ್ಲೆವು? ಯಾವ ಮಾರ್ಗವನ್ನು ತುಳಿಯಬಲ್ಲೆವು? ಗೆಲುವೇ ಪ್ರಧಾನ. ಒಂದು ವಿಚಾರ, ನಾನು ಜೀರ್ಣಿಸಿಕೊಂಡಂತಹ ಆರ್ಜಿಸಿಕೊಂಡಂತಹ ಮಹಾವಿದ್ಯೆ ಪರಕಾಯ ಪ್ರವೇಶ. ಪರಕಾಯ ಪ್ರವೇಶ ಅಂದ್ರೆ ನನ್ನ ಆತ್ಮ ಶರೀರದಲ್ಲಿ ಅಂತರ್ಗತವಾದಂತಹ ಆತ್ಮವನ್ನು ಹೊರತೆಗೆಯುವುದು, ಒಂದು ಜೀವಿಗೆ ಜೋಡಿಸುವುದು. ಆವಾಗ ಈ ಶರೀರ ನಿಸ್ತೇಜವಾಗ್ತದೆ, ನಿಷ್ಕ್ರಿಯವಾಗ್ತದೆ. ಯಾವ ಪ್ರಾಣಿಗೆ ಆತ್ಮವನ್ನು ಜೋಡಿಸ್ತೇನೋ ಮತ್ತೆ ಅದಾಗಿ ಕಾಣಿಸಿಕೊಳ್ತೇನೆ ನಾನು. ಯಾವ ಜೀವಿಗೆ ಜೋಡಿಸೋದು? ಯಾವ ದೇಹವನ್ನು ಆಯ್ದುಕೊಳ್ಳುವುದು? ಓಹೋ ಹೋ ಹೋ ಓ, ಅದೇನು ಕೋಳಿ ಅಲ್ವಾ? ಬಿಳಿ ಕೋಳಿ. ಹಾ, ಶ್ವೇತ ಕುಕ್ಕುಟ. ಹೀಗೆ ಮಾಡ್ತೇನೆ. ನನ್ನ ಆತ್ಮವನ್ನು ಹೊರತೆಗೆದು ಆ ಕೋಳಿಗೆ ಜೋಡಿಸ್ತೇನೆ. ಮತ್ತೆ ಕೋಳಿಯಾಗೆ ಇಲ್ಲಿ ಇರ್ತೇನೆ. ನನ್ನ ಪರಿಚಯ ಆಗುದು ಸಾಧ್ಯ ಇಲ್ಲ. ಅವಳು ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾಳೆ. ಅಟ್ಟಹಾಸ ಕೇಳ್ತಾ ಇದೆ. ಹೀಗೆ ಮಾಡ್ತೇನೆ. ಕೋಳಿಯಾಗಿ ಇಲ್ಲಿ ನಿಲ್ಲುವುದಲ್ಲ, ಕೋಳಿಯಾಗಿ ರಸಾತ್ತಳವನ್ನು
ಇದೆ. ಯಾಕಾಗಿ? ಯಾಕೆ ಬಲ್ಲೆಯ? ತಿಳಿಯಲಿಲ್ಲ. ನೀನು ಮಾಡಿದಂತಹ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಮುಂದೆ ಬಂದು ನಿಂತಿದ್ದೆ. ಏನು ಮಾಡುವೆ ನೀನು? ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದಿ. ಹೆಣ್ಣಾದ ನನ್ನಿಂದ ಏನು ಮಾಡೋದಕ್ಕೆ ಸಾಧ್ಯ ಎಂಬ ಭಾವನೆ ಸರಿಯಾಗಿ ಕಿವಿಗಟ್ಟು ಏನು? ಅಂದು ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ವರವನ್ನು ಪಡೆದುಕೊಂಡಿದ್ದೇನೆ. ಒಂದು ಮುಷ್ಟಿ ಮರಳು ಯಾರ ಮೇಲೆ ಎಸೆಯುತ್ತೇನೋ ಆಸುರಿಗೆ ಬಸರಿ ರೋಗ ಬರ್ತದೆ ಎಂಬುದಾಗಿ ಹೇಳಿದ್ದಾರೆ. ಈ ಸಮಯದಲ್ಲಿ ಈ ಭುವಿಯ ನನ್ನ ಕಂದನನ್ನು ಕಳೆದುಕೊಂಡು ನಿತ್ಯವೂ ಕಣ್ಣೀರನ್ನು ಸುರಿಸ್ತಾ ಇದ್ದೇನೆ. ನಾನು ಯಾವ ರೀತಿ ಕಣ್ಣೀರನ್ನು ಸುರಿಸ್ತಿರುವೆಯೋ ಅದೇ ರೀತಿ ನೀನು ಈ ಭೂಮಿಯಲ್ಲಿ ಕಣ್ಣೀರನ್ನು ಸುರಿಸ್ತಿರ್ಬೇಕು. ಕೈಯಲ್ಲಿ ಹಿಡಿದಂತ ತನ್ನ ಕೈಲಿದಂತ ಮರಳನ್ನು ನನ್ನ ಮೈ ಮೇಲೆ ಬಿಸಾಡಿದಳು. ಒಂದ ಮೇಲೆ ನಾನು ಧರೆ ಮೇಲೆ ಬಿದ್ದಿದ್ದೇನೆ. ಎದ್ದೇ ನನಗೆ ಶಕ್ತಿ ಇಲ್ಲ. ಹಾಗಾದ್ರೆ ಆ ರಾಕ್ಷಸಿ ಅನ್ನಂತೆ ನಾನು ಬಸಿರೋಗದ ಬಾಳುತ್ತಿದ್ದೇನೆ. ಶಂಕರನ ಮಗಳಾದಂತ ನನಗೆ ಈ ಅವಸ್ಥೆಯನ್ನು ಒದಗಿದಂತಾದರೆ ಮುಂದೆ ಸಾಮಾನ್ಯ ಜನರ ಗತಿ ಏನಾದಿತ್ತು. ಹಾಗಾಗಿ ನನ್ನನ್ನು ಕಾಪಾಡುವವರು ಯಾರು, ಬರುವವರು ಯಾರು? ಶಂಭೋ ಶಂಕರ ಮಹಾದೇವ.
ಬೆಟ್ಟಗಳೇ ಕಾಣಿಸ್ತಾ ಇದೆ. ಸರಿ. ಮತ್ತೊಂದು ಕಡೆಯಲ್ಲಿ ಘಂಟೆಗಳ ಧ್ವನಿ. ಹೌದು. ಅದರ ಮಧ್ಯೆ ನನ್ನ ವಾಮನ ಜನನ. ಹೌದು ಕಂದ. ಜನನಕ್ಕೆ ಕರ್ತರ ಯಾರನ್ನು ಸುತ್ತಲೂ ಕಾಡಿದೆ. ನಿಮ್ಮನ್ನು ಕಂಡಾಕ್ಷರವೇ ಏನು ಕಂಡೆ? ನನ್ನ ಜನನಕ್ಕೆ ಕರ್ತರು ನೀವೆನಿಸಿಕೊಂಡವನು ನಾನು. ಸರಿ. ಯಾತಕ್ಕಾಗಿ ನನ್ನ ಜನ ಈ ಕೋಪ ಯಾಕೆ? ಕಂದ ಮಹತ್ತರವಾದಂತಹ ಕಾರಣವಿದೆ. ಅನ್ಯಾಯವನ್ನು ಮಾಡುತ್ತಿದ್ದಂತಹ ದಾರಿಕಾಸುರನ ಕೊಲ್ಲುವುದಕ್ಕೆ ಬೇಕಾಗಿ ಸುತೆ ಮಹಾಂಕಾಳಿಯನ್ನು ಕಳುಹಿಕೊಟ್ಟೆ. ಪರಿಣಾಮ ವಧೆಯೇನೋ ಪೂರ್ಣವಾಯಿತು. ವಧಾ ಬಳಿಕ ಸುತಿಗೆ ಬರಬಾರದಂತಹ ಬಸರಿ ರೋಗ ಬಂದಿದೆಯಂತೆ. ಆ ರೋಗವನ್ನು ನೀನು ಗುಣಪಡಿಸಬೇಕು. ರೋಗ ಬದುಕಿ ಬಂತೆ. ಹೌದು ಮಗನೇ, ಅದನ್ನು ನಾನು ಗುಣಪಡಿಸಬೇಕೆ? ಸರಿ. ಸರಿ ಜನಕ, ನಿಮ್ಮ ಮನೆಯವರಿಗೆ ತೆರೆಗಿಳಿತೇನೆ. ಎಲ್ಲ ದೈತ್ಯರನ್ನು ಸಂಹರಿಸಿ ರೋಗವನ್ನಂತೂ ಗುಣಮುಖ ಮಾಡ್ತೇನೆ. ಆದ್ರೂ ಒಂದು ಯೋಚನೆ. ಏನು? ರೋಗವನ್ನು ಗುಣಮುಖ ಮಾಡ್ಬೇಕಾದ್ರೆ ಒಂದು ಔಷಧಿ ಅಂತ ಬೇಡವಪ್ಪ. ಔಷಧೀಯ ಬೀಜ ಮಂತ್ರವನ್ನು ನಿನ್ನ ನಾಲಗೆಯಲ್ಲಿ ಬರೆದಿದ್ದೆ. ಸರಿ ಜನಕ, ರೋಗವನ್ನು ಗುಣಪಡಿಸಲೆಂದು ಔಷಧಿ ನಿಂತಾಯ್ತು. ಆದೀತು. ಹೊರಗಿಳಿವನು ನಾನು ಕರೆಯುವುದಕ್ಕೆ ಹೆಸರ ಅಂತ ಬೇಡವೆ ನನಗೆ? ಹೌದು ಮಗನೇ, ನಾನು ನಿನ್ನನ್ನು ಪ್ರೀತಿಯಿಂದ ಮಗನೇ ಎಂಬ ಹಾಗೆ ಕರೆಯಬಹುದು. ಖಂಡಿತವಾಗಿ ಪ್ರಪಂಚದಲ್ಲಿರುವವರೆಲ್ಲರೂ ಕೂಡ ಹಾಗೆ ಕರೆಯುವುದಕ್ಕಾಗುತ್ತದೆ. ನಿಮಗೆ ಮಾತ್ರ ಸೀಮಿತ ಶುಭನಾಮವೊಂದನ್ನು ಇರಿಸುತ್ತೇನೆ. ಯಾವ ರೀತಿ ಬಲ್ಲೆಯ? ನಿನ್ನದಾದಂತಹ ಸೃಷ್ಟಿಯನ್ನು ಗಮನಿಸಿಕೊಂಡೆಯ? ಕುಪಿತಗೊಂಡಂತಹ ನಾನು ಫಲಕರ್ಣವನ್ನು ಶಿಲೆಗೆ ಬಡಿದಾಗ ನನ್ನ ಫಲಕರ್ಣದಿಂದ ನೀನು ಹುಟ್ಟಿಕೊಂಡಿದ್ದೀಯ. ಹುಟ್ಟಿದ ಕ್ಷಣವೇ ಘಂಟಾನಿನಾದಗಳಿಂದ ನೀನು ಹುಟ್ಟಿದ್ದೀಯ. ಆದ್ದರಿಂದ ನೀನು ಘಂಟಾಕರ್ಣ. ಧನ್ಯೋಸ್ಮಿ. ಸರಿ ಜನಕ, ಆಶೀರ್ವಾದವನ್ನು ಹಿತ್ತು ಕಳುಹಿಸಿಕೊಡಿ ಶೀಘ್ರದಲ್ಲಿ.
ಗಾಳಿ ಸಿಗುವುದಿಲ್ಲ. ಹಾಗಂತ ದೂರದಲ್ಲೊಂದು ಕೂಗುವ ಶಬ್ದವನ್ನು ಕೇಳಿಸ್ಕೊಂಡ್ರಿ. ಹತ್ತಿರ ಬಂದು ನೋಡಿದ್ರೆ ಭಯಾನಕ ರೂಪಲ್ಲಂತ ಈಕೆಗೆ ಈ ರೀತಿ ಕಷ್ಟಪಟ್ಟದಾದ್ರೆ ಸಾಮಾನ್ಯ ಜನರು ಬದುಕಲು ಸಾಧ್ಯ ಉಂಟೆ? ಈ ರೋಗವನ್ನು ಗುಣಪಡಿಸಲು ನನ್ನಿಂದ ಸಾಧ್ಯವೇ? ಖಂಡಿತವಾಗಿ ಸಾಧ್ಯ. ಹಾಗಾದ್ರೆ ಶಿವನೇ, ಯಾಕೆ ಈ ರೀತಿ ಪರೀಕ್ಷೆಗಿದ್ದೆ? ನಾನು ಕೈಗೊಂಡಂತ ಕಾರ್ಯವು ಎಲ್ಲವೂ ವ್ಯರ್ಥವಾಗಿ ಹೋಯಿತೆ. ಜನಕನು ನುಡಿದಂತ ಮಾತು ನೆನಪಿಗೆ ಬರ್ತಾ ಉಂಟು. ಮಗನೇ, ನಿನ್ನ ನಾಳೆಯಲ್ಲಿ ವಿಶೇಷವಾಗಿ ಔಷಧಿ ಬೀಜವಂತುಂಟು. ತಡವರಿಸುವುದಾಗಿ ತಂದೆಯನ್ನು ಜ್ಞಾನಿಸಿದ ಔಷಧಿಯ ಪ್ರಯೋಗ ನೋಡೋಣ. ಮುದಗೊಂಡು ಒದಗವು ನೋಡುತ್ತಲೇ ಮುದಗೊಂಡು ಒದಗವು ನೋಡುತ್ತಲೇ ಅಚ್ಚರಿಯ ಮನದಳು ಸೋದರಿಯ ಭಾವನೆ ಸೋದರಿಯ ಭಾವನೆಯು ಮೂಡಲವನಿಗೆ ಮನದಳು ಸೋದರಿಯ ಭಾವನೆಯು ಮೂಡಲವನಿಗೆ ವೀರನಾಚನ ದೂರ ಸರಿಯುಗ ಬರುವುದಲಿ ಬೇಡ ಅಕ್ಕ ಕ್ಷಮೆಯನ್ನು ಕೊಡ್ತಾ ಇದೆ. ಯಾಕೆ? ಹಸಿರ ರೋಗದಿಂದ ತೆರೆಮಳೆ ಬಿದ್ದವಳು ನೀನು. ಹಾಗಂತ ಜನಕನು ಇತ್ತಂತ ವಿಶೇಷವಾಗಿ ಔಷಧಿ ಬೀಜ ಮಂತ್ರದ ಮುಖ್ಯನ ನನ್ನ ನಾಲಿಗೆಯಿಂದಲೂ ನನ್ನ ಕೈಯಿಂದಲೂ ಸವರಿದಾಗ ಜೀವಕ್ಕೆ ಹೊಸ ಚೈತನ್ಯವೂ ಬಂದದ್ದು ಸರಿ. ಹಾಗಂತ ಕುತ್ತಿಗೆ ಕನ್ನಡದಂತೆ ಎಲ್ಲ ರೋಗವು ಮಾಯವಾಗಿದೆ, ಜೀವಕ್ಕೆ ಹೊಸ ಚೈತನ್ಯವೂ ಬಂದಿದೆ. ಇನ್ನೇನು ಮುಖದಲ್ಲಿ ಉಂಟಾದಂತಹ ರೋಗವನ್ನು ನಿವಾರಣೆ ಮಾಡಬೇಕು ಎಂಬುದಾಗಿ ಮುಂದಾದಾಗ ಅಕ್ಕ ಎಂಬ ಭಾವನೆಯು ಮನದಲ್ಲಿ ಮುಡಿತಕ್ಕ. ಅದನ್ನ ಬಿಡದೊಂದು ಏನು ಮುಖದ ರೋಗ ಹಾಗೆ ಉಳಿದು ಮನ್ನಿಸಬೇಕು.
ನನ್ನ ಬಳಿಗೆ ಬಂದು ನನ್ನ ಶರೀರಕ್ಕೆ ಹೊಸ ಚೈತನ್ಯ ಕೊಟ್ಟಿದೆ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಆದ್ದರಿಂದ ಇನ್ನೆಲ್ಲ ವಿಚಾರವನ್ನು ಕೇಳುತ್ತಾ ಇದ್ದೇನೆ. ಯಾರು ನೀನು? ಎಲ್ಲಿಂದ ಬಂದವ? ತಂದೆ ತಾಯಿಗಳು ಯಾರು? ಹೆಸರೇನು? ತಿಳಿಸ್ತೀಯ? ಯಾರು ಎತ್ತವಳನ್ನು ಕೇಳುತ್ತಾ ಇದೆಯಾ? ಹೇಳಬೇಕಾದ ಧರ್ಮ ಮತ್ತೇನು? ಬೆಟ್ಟದೊಡೆಯನ ಸುತ್ತಣ ಶಂಕರನ ಮಗ ನೀನು. ಅದರಿಂದ ಅಕ್ಕ ಅಂತ ಸರಿ. ನಮ್ಮ ಇರುವರ ಸಂಬಂಧ ಅಂತೂ ಸರಿಯಾಯ್ತು. ಆದ್ರೆ ನನ್ನ ಜನನಕ್ಕೆ ಫಲವಾದ ಕಾರಣ ಏನು? ಹೇಗೆ? ಹಸಿರೊಳಗದಿಂದ ಧರೆ ಮೇಳವಿದ್ದವಳು ನೀನು. ಹಾಗಂತ ನಿನ್ನ ಕೂಗು ನೇರವಾಗಿ ನನ್ನ ಅಪ್ಪನ ಕಿವಿಗೆ ಬಿತ್ತು. ಹೌದೇ? ನಮ್ಮಪ್ಪ ಏನು ಮಾಡಿದ್ರು? ಶಿರವನ್ನು ಪರ್ವತಕ್ಕೆ ಬಡಿದು ಪರಿಣಾಮ ತಕ್ಷಣ ಬಳಕರ್ಣದಿಂದ ಹುಟ್ಟಿದವನೇ ನಾನು. ಓಹೋ, ಗಂಟಾ ಕನ್ನೋನೆಂಬುದಾಗಿ ನಾಮಾಂಕಿತ. ಎಲ್ಲವೂ ಸರಿ ಅಕ್ಕ. ಮತ್ತೇನು? ಮನದಲ್ಲೊಂದು ಕಾಡ್ತಂಡು. ಏನಯ್ಯ? ಮತ್ತೊಂದು ವೇಳೆ ಬೇಸರ. ಯಾಕೆ? ಈ ಮುಖದ ರೋಗಕ್ಕೆ ಯಾವ ಮತ್ತೊಂದು ಚಲಕ ಗಂಟಗರ್ಣ ರೋಗದಿಂದ ಮೇಲೆ ಎದ್ದಾಕ್ಷರವೇ ಹಸವಾಗುತ್ತಾ ಇದೆ. ರಕ್ತ ವಿಪಾಸ ನಾನು ಕುಡಿಯುವುದಕ್ಕೆ ರಕ್ತವೇ. ರೋಗವನ್ನು ಗುಣಪಡಿಸಲು ಮಾತ್ರ ಸಾಧ್ಯ. ರಕ್ತ ಬೇಕಲ್ಲ? ಹೌದು. ಜೀವಕ್ಕೆ ಹೊಸ ಚೈತನ್ಯವನ್ನು ಕೈಲಾಸದವರೆಗೆ ತಂದೊಪ್ಪಿಸಿದೆ. ಆದ್ರೆ ಒಂದು ಬೇಸರ ಸಂಗತಪ್ಪ. ಏನು ಕಂದ? ಮುಖದ ರೋಗ ಮಾತ್ರ ಹಾಗೆ ಬಿಟ್ಟಿದೆ. ಸಹೋದರಿಯ ಭಾವನೆಯಿಂದ ಹಾಗೆಯೇ ಉಳಿಸಿದ್ದೆ. ಹಸುವಾಗುತ್ತಾ ಇದೆ. ರಕ್ತವನ್ನೇನು ಮಾಡಿದೆ? ಎಲ್ಲ ಗುಳಿಗೆ ಕುಡಿದಿದ್ದಾನೆ. ಹೌದು. ಮುಖವನ್ನು ಸ್ವರೂಪಗೊಳಿಸುವುದಕ್ಕೂ ದಾಹದ ನಿವಾರಣೆಗೂ ಕಿರು ಬೆರಳನ್ನು ಕತ್ತರಿಸಿದೆ. ಏನು ಹುಡುಕುವೇನು ನೀನು? ಏನು ಮಗನೇ? ಈ ಜಾಗದಲ್ಲಿ, ಹೌದು, ಈ ಊರಲ್ಲಿ ಹೀಗೆ ಹಾ. ಅಪ್ಪ ಸಂಶಯ. ಏನು ಸಂಶಯ? ಹಾಗೊಂದು ಅದೇ ಸ್ಥಳದಲ್ಲಿ ಬೇರೆ ರೂಪ. ಬೇರೆ ರೂಪ. ಇದು ಘೋರ. ಆಕೆಯೇ ಈಕೆ ಅಂದ್ರೆ ಓದೋದು ಅದು ಘೋರ ಸ್ವರೂಪ. ಇದು ಶಾಂತ ಸ್ವರೂಪ. ಇದೇ ಧನ್ಯವಾದ. ಜಯ 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 ಜಯ. ಘಂಟಾಕರ್ಣ, ಏನೋ ಇದು? ವಿಶ್ರಾಂತಿ ಬೇಡವಾ? ವಿಶ್ರಾಂತಿ ಈಗ ಬಂದದಲ್ವ ನೀನು? ವಿಶ್ರಾಂತಿ ಇನ್ನು ನಮಗೆ, ನಾವು ಯಾವಾಗ ಬಂದಿದ್ದೇವೆ? ಹೇಳು ಮೇಲೆ, ಇನ್ನು ಎಲ್ಲ ನಿನ್ನ ಕೈಯಲ್ಲೇ ಇರುವುದು. ನೀವು ಬೇಗ ಹೇಳು ಹೇಳು. ಅಪ್ಪಯ್ಯ ಮಗಳೇ, ದುರುಳ ದಾರಿಗೆ ತರಿದು ಶಂಕಾಮಣಿ ಚಕ್ರವನ್ನು ಇದು ನಿಮ್ಮ ಕೈಗೊಪ್ಪಿಸಿದ್ದೇನೆ. ಸಂತೋಷ. ನನ್ನ ಕರ್ತವ್ಯ ಕೊನೆಯಾಯ್ತಲ್ಲಪ್ಪ. ಮಾಡಬೇಕಾದಂತಹ ಕಾರ್ಯವಿದೆ. ಘನಕಾರ್ಯವಿದೆ. ಧರೆಯ ಧರ್ಮದ ರಕ್ಷಣೆಗೆ ಬೇಕಾಗಿ ನೀನು ಭೂಲೋಕವನ್ನು ತೆರಳಬೇಕು. ಹೋಗುವುದಕ್ಕೂ ಮುಂಚಿತವಾಗಿ ಪಾತಾಳ ಲೋಕವನ್ನು ಸೇರಬೇಕು. ಉದಯ ಕುಲ ಮಹಾಮೇರು ಅಸ್ತಮಾನ ತ್ರಿಕುಟಾಚಲ ಚತುರ್ಪರ್ವತಕ್ಕೆ ಒಡೆಯನಾಗಿ ಮೆರೆಯುತ್ತಾ ಇದ್ದಾನೆ ಆನಂದ ಶೇಷ. ಆತನಿಂದ ನೀನು ಶಿರೋಮಣಿಯನ್ನು ಪಡೆದುಕೊಳ್ಳಬೇಕು ಮಗನೇ. ನನಗಾಗಿ ಅಲ್ಲ, ಅದನ್ನು ನೀನು ಧರಿಸುವುದರಿಂದ ನಿನ್ನದಾದಂತಹ ಓಜಸ್ಸು ತೇಜಸ್ಸು ಅಧಿಕವಾಗುತ್ತದೆ ಮಗಳೇ. ಅಪ್ಪ ಹೇಳಿ ಕೇಳಿ ನಾನೊಬ್ಬಳು ಹೆಣ್ಣು, ಒಬ್ಬಳಿಂದ
ಸಾಧ್ಯವಾದಿತ್ತೆ? ಇಲ್ಲ ಮಗಳೇ, ಮತ್ತೆ? ಘಂಟಾಕರ್ಣ ಮತ್ತು ಹುಳಿಗಾಕಿ ಸಿದ್ಧರಾಗಿದ್ದಾರೆ. ಯಾರು ಬರ್ತಾರೆ? ದಂಡರಾಜ ಬರುತ್ತಾ ಇದ್ದಾರೆ. ಅವ್ಯಕ್ತವಾಗಿರುವಂತಹ ನನ್ನನ್ನು ವ್ಯಕ್ತೀಕರಿಸುವುದಕ್ಕೆ ಬಲವಾದಂತಹ ಕಾರಣವಿರಬೇಕು. ಆ ಕಾರಣವನ್ನು ಅರುಹಿದಿರಿ ಅಂತಾದರೆ ಶಿರಸಾ ವಹಿಸಿ ಪಾಲಿಸುತ್ತೇನೆ. ಮಗನೇ, ಧರ್ಮದ ರಕ್ಷಣೆಗೆ ಬೇಕಾಗಿ ಇವರೆಲ್ಲರೂ ಕೂಡ ಹೊರಟು ನಿಂತಿದ್ದಾರೆ. ಇವರೊಂದಿಗೆ ನೀನು ಕೂಡ ತೆರಳಬೇಕು ಮಗನೇ. ಅಪ್ಪಣೆಯಾಗಲಿ ಮಗಳೇ, ಎಲ್ಲರೂ ಸಿದ್ಧರಾಗಿದ್ದಾರೆ, ಪಯಣ ಶುರುವಾಗಲಿ. ಅಪ್ಪ, ಇಚ್ಛಾಶಕ್ತಿ ಸಂಯುಕ್ತಳಾದಂತಹ ನಾನು ಪ್ರಪಂಚವನ್ನು ಏಕಕಾಲದಲ್ಲಿ ಮುಟ್ಟುವಂತಹ ಯೋಗ್ಯತೆ ಭಾಗ್ಯತೆ ನನ್ನಲ್ಲುಂಟಪ್ಪ. ಸರಿ, ನಿಮ್ಮದೊಂದು ಮಾತು ಹೇಳಿದ್ರೆ ವೈಭವದ ಮೆರವಣಿಗೆಯನ್ನು ಮಾಡು. ಬೇಡವೇ ಬೇಡ. ಈ ಭಗವತಿಗೆ ಎಂದಿಗೂ ಆಡಂಬರ ಎನ್ನುವುದು ಬೇಡ. ಮನಸ್ಸಿನ ಆಳದಲ್ಲೊಂದು ಆಸೆಪ್ಪ. ಈ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಸಾಗರದ ಮಧ್ಯೆ ಪಯಣವೆಳಿಸಬೇಕೆನ್ನುವಂತಹ ಆಸೆ. ಒಂದು ನಾವೇ ಅವಶ್ಯಕತೆ ಬೇಕು. ನಾವೇ ಬೇಕಿದ್ರೆ ಮರಬೇಕಲ್ವ? ಚಂದನದ ವೃಕ್ಷ ನನ್ನ ಕಣ್ಣಿಗೆ ಗೋಚರವಾದ, ಯಾರ ಕಣ್ಣಿಗೂ ಗೋಚರವಾಗದಂತಹ ಚಂದನದ ವೃಕ್ಷವನ್ನು ನೀನು ಕಂಡೆಯ? ಸಾಮಾನ್ಯದವಳು ನೀನಲ್ಲ. ಏನು ಮಾಡೋಣ ಹೇಳು? ಶಿವಶರಣರ ಆತ್ಮವು ಆ ಮರದಲ್ಲಿ ಐಕ್ಯವಾದ ಕಾರಣ ಆ ಮರವನ್ನು ಕಡಿಯುವುದಕ್ಕಾಗುವುದಿಲ್ಲ ಮಗಳೇ. ಭಗವತಿಯ ಆಸೆ ಆಸೆಯಾಗಿ ಉಳಿತದಪ್ಪ. ನಲ್ಮೆಯಿಂದ ಉಲ್ಮೆಯಿಂದ ಕೇಳಿದಾಗ ಇಲ್ಲ ಒಲ್ಲೆ ಎನ್ನುವುದಕ್ಕೆ ಮನಸ್ಸು ಒಡಂಬಡುವುದಿಲ್ಲ. ಸರಿ, ಉಪ ಆಯವೊಂದನ್ನು ಹೂಡಿದ್ದೇನೆ. ಮರದ ಆದಿ ಮತ್ತು ಅಂತ್ಯಕ್ಕೆ ಊನವಾರದ ರೀತಿಯಲ್ಲಿ ಮಧ್ಯದ ತಿರುಳೊಂದನ್ನು ತೆಗೆದು ನಾವೆಯನ್ನು ನಿರ್ಮಾಣ ಮಾಡಿಕೋ. ಶಿಲ್ಪಿ ಓರ್ವನ ಅವಶ್ಯಕತೆ ಬೇಕು. ಚಾಣಾಕ್ಷ ಶಿಲ್ಪಿಯನ್ನು ನೀನೇ ಹುಡುಕಬೇಕು ಮಗಳೇ. ಆಗಲಿಯಪ್ಪ, ನಿಮ್ಮ ಸಂಕಲ್ಪ ಹೇಗೆ ಉಂಟು ಹಾಗೆ ಆಗಲಿ. ಆದ್ರೆ ಒಂದು ಮಾತು ಸ್ಪಷ್ಟವಾಯಿತು, ದಾರಿಕಾಸುರನ ವಧೆ ಕೇವಲ ನೆಪ ಮಾತ್ರ. ಈ ಭಗವತಿಯ ಮಹಾತ್ಮೆ ಎನ್ನುವುದು ಲೋಕಮುಖಕ್ಕೆ ಸಾರಬೇಕು ಎನ್ನುವ ಹಾಗೆ. ಅಪ್ಪ, ಈ ಪ್ರಪಂಚ ಎನ್ನುವಂತಹ ರಂಗವೇದಿಕೆಗೆ ದೃಶ್ಯ ಮಾಧ್ಯಮವನ್ನೇ ಪರದೆಯನ್ನಾಗಿಸಿ ನೀವೇ ಸೂತ್ರಧಾರಿಯಾಗಿ ನಿಂತು ನಮ್ಮನ್ನೇ ಪಾತ್ರಧಾರಿಯನ್ನಾಗಿಸಿ ಹುಟ್ಟು ಸಾವಿನ ನಡುವೆ ತೊಳಲಾಡುತ್ತಿರುವಂತಹ ಎಲ್ಲರನ್ನು ಪೊರೆಯುವಂತಹ ಜಗದೀಶ ನೀವು. ಓ ಜಗದೀಶ, ಒಂದು ಆಶೀರ್ವಾದ. ಜಯ 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 ಜಯ.
ಸ್ವರ್ಗ ಮರ್ತ್ಯ ಪಾತಾಳಗಳೆಂದು. ಅವುಗಳಲ್ಲಿ ಶ್ರೇಷ್ಠವಾದಂತಹ ಲೋಕ ನಮ್ಮದಾದಂತಹ ಈ ಪಾತಾಳ ಲೋಕ. ಪಾತಾಳ ಲೋಕದಲ್ಲಿ ಸಾಮಾನ್ಯವಂತಹ ಉರಗವಾಗಿ ಸಂಚರಿಸಿದವ ನಾನು. ಆದರೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು, ಸಾಧನೆ ಉತ್ತುಂಗ ಶಿಖರವನ್ನು ಏರಬೇಕು. ಜೀವಿಗಳ ಜೀವನ ಎಂಬುದು ನಿಂತ ನೀರಾಗಕೂಡದು, ಹರಿಯುವ ತೊರೆಯಾಗಬೇಕು. ಆ ಮೂಲಕವಾಗಿ ಸ್ವಸಾಧನೆಯ ಮೂಲಕವಾಗಿ ಈ 4 ಬೆಟ್ಟಗಳ ಒಡೆಯ ಆನಂದ ಶೇಷ ಎಂಬಂತಹ ನಾಮಧೇಯದಿಂದ ಇಂದು ಈ ಪಾತಾಳ ಲೋಕದಲ್ಲಿ ಮೆರೆಯುತ್ತಾ ಇದ್ದೇನೆ. ಇನ್ನು ನಮ್ಮವರ ಕ್ಷೇಮ ವಿಚಾರಿಸುವಂತಹ ಸಮಯ ಯಾರದೂ ಮನಸ್ಸಲ್ಲಿ ಉಂಟಾಗುತ್ತಾ ಇದೆ. ಆ ಕಾರಣದಿಂದ ನನ್ನ ಮನದಲ್ಲಿ ಮೂಡಿದಂತಹ ಒಂದು ಪ್ರಶ್ನೆ, ನೀನು ಯಾರು ಎಂಬುದಾಗಿ ಈ ಪಾತಾಳ ಲೋಕದಲ್ಲಿ ಇದುವರೆಗೂ ನಿನ್ನನ್ನು ಕಂಡುದಿಲ್ಲ, ಕಾಣುವುದಕ್ಕೆ ಸಿಗುವುದಿಲ್ಲ ಅಲ್ವೇ? ಆ ಕಾರಣದಿಂದ ಕೇಳುತ್ತಾ ಇದ್ದೇನೆ, ಯಾರು ನೀನು, ಎಲ್ಲಿಂದ ಬಂದಿರುವೆ, ಯಾವ ಕಾರಣದಿಂದಾಗಿ ಬಂದಿರುವೆ, ಸಮಸ್ತ ವಿಚಾರವನ್ನು ಅರುಹುವೆಯಾ? ಭಗವತಿಯು ನಾನು ಶಿರೋಮಣಿಯ ಜನಕ ನುರಿದಿಹ ಶಿರೋಮಣಿಯ ಸಾನುರಾಗಲಿ ಮಣಿಯ ಇತರೆ ಮಣಿಯ ಇತರೆ ಉತ್ತರೋತ್ತರ ಶುಭವ ಸಾನುರಾಗದಿ ಮಣಿಯ ನಿತ್ಥರೆ ಅಭಿವೃದ್ಧಿ ಶುಭವೂ ಪರನ ತನುಜಿ ಭಗವತಿಯು ನಾನು ನಿನ್ನನ್ನು ಕಂಡು ಬಹಳ ಸಂತೋಷವಾಯ್ತಪ್ಪ. ಹಾಗಾದ್ರೆ ನಾನು ಯಾರು, ಎಲ್ಲಿಂದ ಬಂದವಳು, ಇನ್ನ ಮನಸ್ಸಿನ ಜಿಜ್ಞಾಸೆ ಉತ್ತರವನ್ನು ಕೊಡ್ತೇನೆ. ಕೈಲಾಸದಿಂದ ದರಗಿಳಿದು ಬಂದವಳು ನಾನು, ಪರಮೇಶ್ವರನ ಮಗಳು ಭಗವತಿ ಎನ್ನುವ ಹಾಗೆ ಹೆಸರು. ಇಲ್ಲಿ ಬರುವರೆ ಕಾರಣ ಏನು ಬಲ್ಲೆಯ? ನಿನ್ನ ತಲೆಯಲ್ಲಿ ಹೊಳೆಯುತ್ತಿರುವಂತಹ ನಾಗಮಾಣಿಕ್ಯವನ್ನು ನನ್ನ ಕೈಗೆ ಕೊಡ್ತೇನೆ.
ಅರ್ಚಿಸಿದೆ. ಅದನ್ನು ಉಳಿಸುವಂತಹ ಯೋಗ್ಯತೆ ನಿನ್ನಲ್ಲಿಲ್ಲ. ಏನನ್ನು ಕೇಳಿದೆ? ನನ್ನದಾದಂತಹ ಶಿರೋಮಣಿಯನ್ನು ಕೇಳಿದೆಯಾ? ನಿಜ ನಿಜ. ಈ ಮಣಿಯನ್ನು ಕೇಳುವುದೇನು? ನನ್ನ ಪ್ರಾಣವನ್ನು ಕೇಳುವುದೇನು? ನಿನಗೆ ಪೆಟ್ಟೆ ಅರಿತು ನಿಜವನು ಮಣಿಯನ್ನು ಬೀಸುತ್ತ ಅರಿಯದಾದೆನು ನಿಮ್ಮ ಮಹಿಮೆಯ ಕ್ಷಮಿಸುವುದು ಚರಣ ಗೆರಗಿದನು. ನಿನ್ನ ಮಹಿಮೆಯೆಂಬುದನ್ನು ಅರಿಯದೆ ಉದ್ದಟತನಿಂದ ವರ್ತಿಸಿದೆ. ನನ್ನ ಶಿರೋಮಣಿಯನ್ನು ಕೇಳಿದೆ ಮಾತ್ರಕ್ಕೆ ಕೋಪ ಉಕ್ಕೇರಿ ಬಂತು. ಆ ಕಾರಣದಿಂದ ಧುರಕ್ಕೆ ಎದುರಾದೆ. ಧುರದಲ್ಲಿ ಸೋತವನಿದ್ದೇನೆ. ಅಹಂಕಾರವೆಂಬಂತಹ ಪಿತ್ತ ತಲೆಗಡರಿತ್ತು. ನಿನ್ನ ಕೈಯ ಸ್ಪರ್ಶ ನನ್ನ ಮೈ ಮೇಲೆ ಆದ ತಕ್ಷಣ ಅಹಂಕಾರವೆಂಬುದು ಇಳಿದು ನೀರಾಗಿ ಹೋಗಿದೆ. ಆದರೆ ಇನ್ನು ನನ್ನ ಮನಸ್ಸಿನಲ್ಲಿ ಉಳಿಯುವುದಿರು ಒಂದೇ ತಾಯೇ. ನಿನ್ನನ್ನು ಮಾತೆ ಎಂದು ಕರೆಯುತ್ತಾ ಇದ್ದೇನೆ. ನನ್ನನ್ನು ಕ್ಷಮಿಸಬೇಕು ತಾಯೇ, ಕ್ಷಮಿಸಬೇಕು. ಆನಂದ ಶೇಷ ಮಾಡಿದ ತಪ್ಪಾಯ್ತು ಎನ್ನುವ ಹಾಗೆ ಕಣ್ಣೀರನ್ನೇ ಪಣ್ಣೀರನಾಗಿಸಿ ಪಾದವನ್ನೇ ತುಳಿಯುತ್ತಾ ಇದ್ದೀಯ. ಗಂಧದ ಕೊರಡನ್ನು ತಿಕ್ಕಿ ತಿಡಿರುತ್ತಾರೆ ಸೌಗಂಧ ಎನ್ನುವುದು ಹೊರಹುವುದಕ್ಕೆ ಸಾಧ್ಯ. ಇದು ನಿನ್ನ ಶಿರದಲ್ಲಿ ಹೊಳೆಯುತ್ತಿರುವಂತಹ ನಾಗಮಾಣಿಕ್ಯವನ್ನೇ ಕಿತ್ತಿದ್ದೇನೆ. ನನ್ನ ಶಿರದಲ್ಲಿ ಧರಿಸಿಕೊಂಡಿದ್ದೇನೆ. ನಿನ್ನ ಹಾಲನ್ನೇ ಕಿತ್ತು ನನ್ನ ಕಾಲಿನ ನಾದ ನೋಪುರಕ್ಕೆ ಪೋಣಿಸುತ್ತವಳಿದ್ದೇನೆ. ಮುಂದೇನು ಬೇಕು ಕೇಳು. ಅಮ್ಮ, ಇನ್ನೇನು ನನಗೆ ಬದುಕಬೇಕೆಂಬಂತ ಆಶೆ ಇಲ್ಲ ತಾಯೇ. ಆದರೆ ನನಗಿರುವುದು ಒಂದೇ ಆಶೆ. ಈ ಭೂಮಿಯಲ್ಲಿ ಸೂರ್ಯ ಚಂದ್ರಾದಿಗಳು ಉಳಿಯುವವರೆಗೆ ನೀನು ಎಲ್ಲಿಯವರೆಗೆ ಇರುತ್ತೀಯ ಅಲ್ಲಿಯವರೆಗೆ ನನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ. ನಿನ್ನ ಆಸೆಯನ್ನು ನಾನು ಎಂದಿಗೂ ಬಂಜಿ ಮಾಡುವುದಿಲ್ಲ ಮಗನೇ. ನಾನು ಮುಂದೆ ಧರ್ಮ ರಕ್ಷಣೆ ಮಾಡಿ ಒಂದು ಸ್ಥಳದಲ್ಲಿ ನೆಲೆಗೊಳ್ಳುತ್ತೇನೆ. ಭರಣಿ ಮಹೋತ್ಸವದೊಂದು ಭಕ್ತಾದಿಗಳು ಸರ್ಪ ಮಂಡಲವನ್ನು ಬಳಿಯುತ್ತಾರೆ. ಆ ಸರ್ಪ ಮಂಡಲದಲ್ಲಿ ಭಗವತಿಯಾದಂತಹ ನಾನು, ಘಟ್ಟಕರ್ಣ, ದಂಡರಾಜ, ಎಳೆಯ ಭಗವತಿ, ಧೂಮಾವತಿ 5 ಮಂದಿ ಆ ಸರ್ಪ ಮಂಡಲದಲ್ಲಿ ಕುಣಿದಾಗ ನಿನ್ನ ಸಂಬಂಧ ಲೋಕಮುಖಕ್ಕೆ ಪ್ರಸಿದ್ಧಿಗೊಳ್ಳುತ್ತದೆ, ಪ್ರಸಾರಗೊಳ್ಳುತ್ತದೆ. ಅಮೃತ ಹಸ್ತದಿಂದ ಇದೋ ಮೋಕ್ಷ ಕೊಟ್ಟಿದ್ದೆ. ಜಯ 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 ಜಯ. ಶಿವಭಕ್ತರೇ, ಆನಂದ ಶೇಷನಿಂದ ಶಿರೋಮಣಿಯನ್ನು ಪಡೆದಿದ್ದೇನೆ. ನನ್ನ ಶಿರದಲ್ಲಿ ಧರಿಸಿಕೊಂಡಿದ್ದೇನೆ. ಹೋಗುವಂತಹ ಸಂದರ್ಭದಲ್ಲಿ ಓಜಸ್ಸು ತೇಜಸ್ಸು ನನ್ನಲ್ಲೇ ಅಧಿಕವಾಗುತ್ತವೆ. ಆದ್ರೆ ಬಂದ ಉದ್ದೇಶ ಬೇರೇನಲ್ಲ. ಶಿಲ್ಪಿಯನ್ನು ಹುಡುಕುತ್ತಾ ಮುಂದುವರಿಯೋಣ. ಶಿಲ್ಪಿಯನ್ನು ಹುಡುಕುತ್ತಾ ಮುಂದುವರಿದಂತಹ ಸ್ಥಳ ಇದುವೇ ತಚ್ಚನ್ನೂರು. ಶಿಲ್ಪಿಯಲ್ಲಿದ್ದಾನೆ ಎನ್ನುವ ಹಾಗೆ ಹರಿಸುತ್ತಾ ಹೋದಲ್ಲಿಗೆ ನನ್ನ ಅಕ್ಷಿಗಳಿಗೆ ಗೋಚರಿಸಿತು ಒಂದು ಹುತ್ತ. ಹುತ್ತವನ್ನೇ ಹೊಡೆದಿದ್ದೇನೆ. ಶಿಲ್ಪಿ ಹಾಯಾಗಿ ಮಲಗಿದ್ದಾನೆ. ಪುಣ್ಯಾತ್ಮ 300 ವರ್ಷಗಳಿಂದ ರೋಗ ಪೀಡಿತನಾಗಿ ಹಾಗೆ ಅವನ ನಿದ್ರಾವಸ್ಥೆಯಲ್ಲಿದ್ದಾನೆ. ಹೌದೇ? ಅದೋ ಹಿಂದೆ ನನಗೆ ಬಸರಿ ರೋಗ ಬಂತು. ನೀನು ನನಗೆ ಔಷಧಿಯನ್ನು ಕೊಟ್ಟವನೇನೋ ಸತ್ಯ. ಇನ್ನೊಮ್ಮೆ ಔಷಧಿಯನ್ನು ಕೊಟ್ಟು ಆತನನ್ನು ಎಚ್ಚರಿಸಿ.
ಚೌಕುಂಡ ಬಾತೇರಿಯ ಏರಪ್ಪ ಲೆಕ್ಕ ಇದು ನನಗಿಂತೂ ಚೈತನ್ಯ ಆಕಾಶದ್ದು ಚಿಟ್ಟಿ ಜತ್ತರಮ್ಮ ಭೂಮಿ ಉಡಿಯೋದು ಬರ್ತಾರೆ ತಾಯಿಗೆ ನನ್ನ ಲಕ್ಕ ಇರಲಿಕ್ಕಲು ಶಿಲ್ಪಿಗೆ 300 ವರ್ಷಗಳಿಂದ ರೋಗ ಪೀಡಿತನಾಗಿ ಹಾಗೆ ನೀನು ನಿದ್ರಾವಸ್ಥೆಯಲ್ಲಿದ್ದವ ನಿನಗೆ ಮರುಜೀವವನ್ನು ಕೊಟ್ಟವನು ನೋಡಿ ಈತ ಗಂಟಾಕರ 300 ವರ್ಷದ್ದು ಬೊಕ್ಕ ಎಂಕು ಬೆರಪ್ಪ ಜೀವ ಕೊರ್ನಿ ಯಾರು ಮೇರೆನ ಮೇರೆ ನೆಲೆ ಮೇರೆ ಏನದು ನೆಲೆ ಮೇರೆ ಜನ್ಮ ಕೊರ್ನಿ ಅಮ್ಮೆ ಉರಿಯಿಂದ ಅಂಡ 300 ವರ್ಷದ್ದು ಬೊಕ್ಕ ಕೂಡ ಜೀವ ಕೊರಿಯರತ್ತೆ ಅಮ್ಮ ತಾಯಿಗೆ ಅಮ್ಮ ಇಂಕ ಜೀವ ಕೊರಿಯರು ನಾವೇನು ತಯಾರಿಸಿ ಕೊಡ್ತೀಯ ಓಡ ಮಲ್ಪೋಡೆ ಜಾತಿ ಬಿಯಾನಿ ವಿಶ್ವಕರ್ಮೆ ಬಂಗಾರದ ಬೇಲೆ ಮರದ ಬೇಲೆ ಕರ್ಬದ ಬೇಲೆ ಎದೇನ ಗೊತ್ತುಂಡು ಅವಮ್ಮ ಓಡ ಮಲ್ಪೆ ಎಂಜಮ್ಮ ಕೈಲಾಸದಲ್ಲಿರುವಂತಹ ಶ್ರೀಗಂಧದ ಮರದಿಂದ ನಾವೇನು ತಯಾರಿಸಬೇಕು ಅದು ಕೂಡ ಹೇಗೆ ಬಲ್ಲೆಯ ತುದಿ ಮತ್ತು ಬುಡವನ್ನು ಬೇರ್ಪಡಿಸಿ ಮಧ್ಯದ ತಿರುಳಿನ ಭಾಗದಿಂದ ನಾವೇನು ತಯಾರಿಸಿ ಮತ್ತೆ ತುದಿ ಮತ್ತು ಬುಡಕ್ಕೆ ಜೀವ ಕಳೆಯನ್ನು ನೀನು ಕೊಡಬೇಕಾಗುತ್ತದೆ ಓ ರಾಮ ದೇವರೇನೆ ತುಂದರೆ ತೀರನ್ನಿನ ಬುಧನೆನ್ನ ತರತೆ ಮೀತು ದೀಡ್ರಿಯರು ಅವಮ್ಮ ಓಡ ಮಲ್ಪೆ ಅಂಡ ಐಕು ಗೋಡಾಪುಣ ಮಾತ ಅತ್ಯಾರು ಗೋಡತ್ತೆ 300 ವರ್ಷಗಳ ಹಿಂದೆ ಮಲಗಿರುವಂತಹ ಸಂದರ್ಭದಲ್ಲಿ ಎಲ್ಲಿ ಇಟ್ಟಿದ್ದಾದ್ರೂ ನೆನಪುಂಟ ತರತಟ್ಟದಿದೆ ಹೋಗು ವಾ ನಾಲೈದು ಪುಗರಡಮ್ಮ ಇರೇನು 300 ವರ್ಷದ ದುಂಬು ತರತಟ್ಟದೀದು ಜೈದ ಇನಿಕ ಓಲು ಮಣ್ಣು ಬತ್ತದು ಬೋತುನ ಅಂದು ಎಣ್ಣೆಯ ಲಕ್ಕದು ತೂಪೇನೆ ಫಲ 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 ಫಣೊಂದುಂಡು ಅವಮ್ಮ ಓಡ ಮಲ್ಪ ಆಂಡ ಆಂಡಗಿನ ಮಂಡಗಿನ ಬೇರೆ ಬಣ್ಣ ಓಡ ಮಲ್ ಬೇರೆ ಬಣ್ಣ ಅಂದ್ರೆ ಆಯ್ಕೊಂತೆ ಖರ್ಚಿಂಡು ಸ್ವಾಮಿ ಏ ಬಾಲಗಾಚಾರಿ ನಿನಗೆ ಮರುಜೀವ ಕೊಟ್ಟವರು ನಾವು ನಮಗೇನಾದ್ರೂ ಕೊಟ್ಟಿದೆ ನೀನು ಹೌದೇನು ಅಬ್ಬೆ ಬಣ್ಣ ಪಾತಿರದಾಯ್ತಾ ಆ ಮರ ಸೈಯರವಲ್ಲಿ ಮರಕ್ಕೆ ಜೀವನು ಯಾನು ಕೊರುವೆ ಎಂಕ ಜೀವನು ನಿಕ್ಕಲು ಕೊರಿಯಾರು ಜೀವಕ್ಕೂ ಜೀವ ಸಮಾನತೆ ಜೀವಕ್ಕೆ ಜೀವ ಆಯ್ತು ಖರ್ಚು ಯಾವ್ದು ಅಂಡ ಬೇಲದ ಋಣ ಬಾಕಿ ಅರಬಲ್ಯತೆ ಎಷ್ಟು ಬೇಕು ಒಂಜಿ 10 ಒರ್ಮ ಗುಡಿಯ 1000ವನ್ನು ತಕ್ಷಣದಲ್ಲಿ ವ್ಯವಸ್ಥೆ ಮಾಡ್ತೇವೆ ಆದ್ರೆ ಒಂದು 8 ದಿವಸದ ಒಳಗೆ ನಾವೇನು ತಯಾರಿಸಿ ಕೊಡ್ಬೇಕಾಗ್ತದೆ ಓ ರಾಮ ಎಡುಮ ದಿನೊಟ್ಟು ಆವಡಮ್ಮ ಎಲ್ಲ ಮೇಯ್ತು ಏಸು ಪ್ರಾಣ ಉಂಡ ಆತ ನಂಗೆ ನಿನ್ನ ಸೇವೆ ಮಲ್ಪೋಡು ಒಂದು ಆಸೆ ಉಳ್ಳೆ
ತಿಂಗಳು ಬೋಡಾವು ಸ್ವಾಮಿ. ಮತ್ತೆ ನಮಗೆ ಕೊಟ್ಟಂತ 8 ದಿವಸದ ಮಾತು ದಾಯ್ತ ಮಲ್ಪನೆ ಅಪ್ಪೆ 300 ವರ್ಷದ ಬೊಕ್ಕ ಎಂಕ ಪೆರಪ್ಪ ಜೀವ ಕೊರಿಯರು ಅಂದ ಚರ್ಚ ಲಗದು ಅಂತಾರೆ ನೈಟ್ ತ್ರಾಣ ಕೊರ್ಜರು ಹೊಸ ಚೈತನ್ಯವನ್ನು ಕೊಡುವಲ್ಲಿ. ಏ ಬಾಲಗಾಚಾರಿ, ಈಗ ಹೊಸ ಚೈತನ್ಯ ಹೆಚ್ಚಿನ ಮರ ಇತ ಮುಪ್ಪೋರ್ತ ಜವನೆ ನೆಲ ಮುಟ್ಟ ಮಲ್ಕೊಂಡಿತ್ತು ಇತ ಒಂಜಿ ವಾರದಾಗಿ ಒಡಲ್ಲ 7 ವಾರ ಮಲ್ಕೊ ಮೇಲಿಲ್ ಕತ್ರಾನು ಇತಲ ವಿದಾಗಿ ಇತಲ ವಿದಾಗಿ ಏನು ಅಮ್ಮ ಏನು ಮಗನೇ? ನರಮನೆಯನ್ನು ಕಾಯೋಗು ದೈವ ದೇವಿಯರು ತೂವರ ತಿಕ್ಕುಂಡ ಖಂಡಿತವಾದ್ರೆ ಈ ಭೂಮಿದ ಮಿತ್ತು ಬದುಕು ಜಮ್ಮ ಪುನಃ ಬದುಕೋಡು ಪುನಃ ಆಸೆ ಹೆಂಕಿಚ್ಚಮ್ಮ ಈ ಪ್ರಪಂಚನವರು ತೂಲೆ ಎಂಗಲ ಜಾತಿದ ವಿಶ್ವಕರ್ಮದಕುಲು ಅವಿಯೇತೋ ಜನಕುలుಲ್ಲೇರಿ ಕಷ್ಟೋಡುಲ್ಲೇರಿ ಕನ ನೀರು ಪಾಡೊಂದುಲ್ಲೇರಿ ಅಪ್ಪೇ ಭಗವತಿಯೇ ಬಂದು ಸುಗಿತೊಂದುಲ್ಲೇರಿ ಅಮ್ಮ ಆ ಕಲ ಕಷ್ಟವನ್ನು ದೂರ ಮಾಡ್ಪಾರಮ್ಮ. ಮೆಚ್ಚಿದೆ ಮಗನೇ, ನನಗೇನು ಬೇಡ, ಇತರರಿಗಾಗಿ ಯೋಚಿಸುವಂತಹ ಗುಣವನ್ನು ನಿನ್ನಲ್ಲಿ ನಾನು ಅಪಾರವಾಗಿ ಕಾಣ್ತಾ ಇದ್ದೇನೆ. ಈ ಪ್ರಪಂಚದಲ್ಲಿ ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕುತ್ತಾರವೇ ಹೇಳು. ಗಡ್ಡ ಬಿಟ್ಟು ಗುಡ್ಡವನ್ನ ಹತ್ತಿ ಅದೆಷ್ಟೋ ವರ್ಷಗಳ ತಪಸ್ಸನ್ನಾಚರಿಸಿ ಪರಮಾತ್ಮನ ದರ್ಶನಭಾಗ್ಯವಾಗಬೇಕು ಎನ್ನುವ ಹಾಗೆ ಅಪಾಪಿಸುವ ವರ್ಗವೇ ಬೇರುಂಟು. ಅವರ ಅಕ್ಷಿಗಳಿಗೆ ನಾವು ಗೋಚರರಾದವರಲ್ಲ. ಯಾವುದೋ ಒಂದು ಜನ್ಮದ ಮೂಲೆಯಲ್ಲಿ ಮಾಡಿದ ಪುಣ್ಯದ ವಿಶೇಷತೆಯಿಂದಲಾಗಿ ನಿನ್ನ ಅಕ್ಷಿಗಳಿಗೆ 4 ಗೋಚರಿಸಿದ್ದೇವೆ. ನೀನು ಪುಣ್ಯವಂತ ಮಗನೇ, ಬಡವನಿಗೆ ಒಲಿದ ಭಗವತಿ ನಾನು. ಕಂದ, ನಿನ್ನ ಹೆಸರನ್ನು ನಾನು ಬಂಜೆ ಮಾಡುವುದಿಲ್ಲ. ಧರೆಯಲ್ಲಿ ಸೂರ್ಯಚಂದ್ರನು ಇರುವವರೆಗೆ ಶಾಶ್ವತವಾಗಿ ಈ ಭಗವತಿ ನಿನ್ನ ಹೆಸರನ್ನು ಉಳಿಸಿಕೊಡುತ್ತಾಳೆ. ತವಳವ ಭಾಷೆಯನ್ನಾಡುತ್ತ ಶಿಲ್ಪಿ ಸಂತೋಷದಿಂದ ಹೋಗ್ತಾ ಇದ್ದಾನೆ. ಮಧ್ಯದಲ್ಲಿ ಒಂದು ಜಿಜ್ಞಾಸೆ, 1,000 ಹೊನ್ನು ನಮ್ಮಲ್ಲಿ ಎಲ್ಲಿಂಟುಂಟ? ಹಾಕಿಕೊಂಡದೆಲ್ಲ ಪಿತ್ರಾಜಿತ, ಸ್ವಯಾರ್ಜಿತವಾಗಿ ಉಪಾಯ ದೊಡ್ಡಿದ್ದೇನೆ. ಕಾಲೊಂದಿಗೆ ಕೈಗಿಟ್ಟಿದ್ದೇನೆ. ಕಣ್ಣಿಗೆ ಕಾಣುತ್ತಾ ಉಂಟು ಪಾಂಡ್ಯ ದೇಶ. ಅಲ್ಲೇ ಬೆದ್ದನ್ನೇ ಪಾಂಡ್ಯರಾಜ ಎನ್ನುವ ಹಾಗೆ ಈತನನ್ನು ಪರೀಕ್ಷೆ ಮಾಡು, ಗೆಜ್ಜೆಯನ್ನು ಒತ್ತಿ ಇಡು, ಆದಷ್ಟು ಬೇಗ. ಬದ್ಧ ಸೇರಿದಂಚಿ ಮಾತಾ ಕಲಾಭಿಮಾನಿಗಳಿಗೂ ಸೊಸತ್ಲು ಶ್ರೀ ಭಗವತಿ ಪ್ರಸಾದಿತ ದಶವಾತಾರ ಯಕ್ಷಗಾನ ಮಂಡಳಿದ ಪರವಾದು ಉಡಲು ದಿಂಜಿಸಲು ಮೇಲು ಈ ಪೊರಲಕಂಠದ ಕತ್ತಭಾಗದ ನಡುಟು ರಸಭಂಗ ಮಲ್ತಿನಿಗೆ ಕ್ಷಮೆನ ನಟ್ಟೊಂದಿಲ್ಲ. ಇನ್ನಿತ ಈ ಸೇವೆಯಾಟನ ಗೊಬ್ಬನಂಚಿತ್ನ ಪ್ರಧಾನ ಅರ್ಚಕರು ಆಡಳಿತ ಸಮಿತಿ ಬಕ್ಕ ಜೀರ್ಣೋದ್ಧಾರ ಸಮಿತಿದ ಮಾತಾ ಅಧ್ಯಕ್ಷರು ಅಂಚನೆ ಸರ್ವ ಸದಸ್ಯರಿಗೆ ಬೋಲ್ನಾಡು ಶ್ರೀ ಭಗವತಿ ದೇವಸ್ಥಾನ ಮಕ್ಕಳಿಗೂ ಮೇಳದ ಪರವಾದ ಉಡಲು ದಿಂಜಿಸಲು ಮೇಲು ಅಂಚನೆ ನಿಕ್ಲೆಗೂ ಮಾತೆರೆಗಳ ಎಂಕ್ಲು ನಮ್ಮೊಂದು ಬತ್ತಿನಂಚಿತ್ನ ಶ್ರೀ ಮಹಾಗಣಪತಿ ದೇವಿಯರು ದಯವಿತ್ತಿಲ್ದ ಆಪ್ಯ ಭಗವತಿ ಆಯುಷ್ಯ ಆರೋಗ್ಯ ಅಂಚನೆ ಸಕಲ ಸಂಪತ್ತನ್ನು ಕುರಿದು ರಕ್ಷಣೆ ಮಲ್ತು ಕಾಪಾಡಿ ಬಂದು ಪ್ರಾರ್ಥನೆ ಮಲ್ಬುವ ಎಂಕ್ಲ ಮೇಳದ ನನ್ನದುಂಬುದ ಕಾರ್ಯಕ್ರಮದ ವಿವರ ಬರ್ಪಿನ ರಾತ್ರಿ ಉರುಡಾಯಿ ಕುಡಂಬೆಟ್ಟು ಬಂಟ್ವಾಳ ಪಂಪಿನವಲು ವಸಂತ್ ಬಂಟ್ವಾಳ ವಿರಚಿತ ಗೆಲ್ಮೆದರಾಜೆ ಮಾಧವ್ ಭಂಡಾರಿ ಮೇರ್ನ ಪದ್ಯ ರಚನೆದ ಈ ವರ್ಷದ ವಿಭಿನ್ನ ಶೈಲಿದ ಹಾಸ್ಯಮಯ ಕಥಾಭಾಗ ಕಲ್ಜಿಗದ ಸತ್ಯ ಪಂಚಿತ್ನ ಹಾಸ್ಯಮಯ ಕಥಾಭಾಗವನ್ನು ಗುಬುದು ತೋರಿಸ್ಬಾರಲ್ಲ. ಅಂಚನೆ ಏಪ್ರಿಲ್ 23 ಕಲ್ಲರ್ಕಡು ಬಲ್ಲಕೋಡಿ ಪಂಪಿನವಲು ಅತಿ ನೂತನ ಪ್ರಸಂಗ ಗೊಬ್ಬುದು ತೋರಿಸ್ಬಾರಲ್ಲ. ಮೇ 9 ತಾರೀಕಿಗೆ ಕನ್ಯಾನಡು ಶ್ರೀ ದೇವದಾಸ್ ಈಶ್ವರ ಮಂಗಳ ಮೇರು ಬರಿನಂಚಿತ್ನ ಹಾಸ್ಯಮಯ ಕಥಾಭಾಗ ಭಾರಿ ಪುಗಾಟದ ಕತೆ ಮಗುರು ಮಲ್ಲಿಗೆ ಪಂಚಿತ್ನ ಹಾಸ್ಯಮಯ ಕಥಾಭಾಗವನ್ನು ಗೊಬ್ಬುದು ತೋರಿಸ್ಬಾರಲ್ಲ. ಅಂಚನೆ ಏಪ್ರಿಲ್ 20 ತಾರೀಕಿಗೆ ಶ್ರೀ ಕ್ಷೇತ್ರ ಸಸಿತ್ಲಡು ನಡಬಳಿ ಮಹೋತ್ಸವ ನಡಪರೆಂಡು ಅಂಚಾದು ಮಾತಾ ಭಕ್ತಾದಿಮಾನಿಲು ಮಾತೆಲ್ಲ ಶ್ರೀ ಕ್ಷೇತ್ರ ಸಸಿತ್ಲಿಗೆ ಬತ್ತದ್ದು ಶ್ರೀ ಭಗವತಿ ಅಪ್ಪನ ಕೃಪೆಗೂ ಪಾತ್ರ ರೌಡು ಪಂಡದು ಮೇಳದ ಬತ್ತಿದ್ದು ಅಂಚನೆ ಶ್ರೀ ಕ್ಷೇತ್ರದ ಬತ್ತಿದ್ದು ವಿಜ್ಞಾಪನೆ ಮಲ್ತಂದಿಲ್ಲ. ಅಂಚನೆ ನನ್ನ ದುಂಬಗ್ಲ ಒಂದು ರೀತಿಡು ಹೆಚ್ಚಿನ ಸಂಖ್ಯೆಡು ಬತ್ತದ್ದು ಪ್ರೋತ್ಸಾಹ ಸಹಕಾರ ಕೊಡುವನಿಕೆನೊಂದು ಎಂಕ್ಲ ಮೇಳದ ಆಟ ತಂದೆ ಬೇತ ಮೇಳದ ಆಟೋಗಳ ಒಂದು ರೀತಿದ ಹೆಚ್ಚಿನ ಸಂಖ್ಯೆದ ಪ್ರೋತ್ಸಾಹ ಸಹಕಾರ ಬೇಕೆಂದು ಕಥಾಭಾಗವನ್ನು ಮುಂದುವರೆಸಲಿ ಭಾಗವಾದ ಅಪ್ಪನಿಗಿನೊಂದು ಯಕ್ಷಗಾನ ವಿಶ್ವಗಾನ Pardon all the
ಕುಲೆ ರಾಜೇ ಸ್ವಾಮಿ ನರಮನೆ ಅಂತಂದೆ ಇಂದು ಊರು ಗೊತ್ತುಂಡ ಪಾಂಡ್ಯ ದೇಶ ಪಾಂಡ್ಯ ಅಂಚೆ ನಿನ್ನ ಪುದರ್ಲೆನ್ನ ಅಂಚಿನಿ ಅಂತ ಪಾಂಡ್ಯ ರಾಜ್ಯ ಎಂದು ಅಂಚಂದ ಈ ಊರದ ರಾಜ್ಯ ಪುದರ್ ಒಂಜಿ ಪಾಂಡ್ಯ ರಾಜ್ಯ ಎಂದು ಸ್ವಾಮಿ ಅಲೆ ತೋಜಿನತೆ ಕಂಡ ಇಮೆಂಟ್ ಬಜ್ಜಿದ ತೋಟ ಇಮೆಂಟ್ ಹೋಯ್ತಾ ಈಮೇತ ಬಜ್ಜೆ ಇದ ಈಮೇತ ಕಂಗದ ಅವರಡ್ಲೆ ಎನ್ನನೆ ತೋಟ ಗೊತ್ತಾಣತ್ತಿ ಮಾತಾ ಪಿತ್ರಾರ್ಜಿತ ಈರೋರ ಫುಲ್ಲೆ ಅನ್ಕೊಂಡೆ ಪಿತ್ರಾರ್ಜಿತ ಅಂಚಿನ ಪಿತ್ರಾರ್ಜಿತ ಯಾನ್ ಹೊರಿಯೇ ಈ ಘಟವಂಜಿ ಘಟವು ನನ್ನ ವಂಚನೆ ಯಾನು ಆದ ಪಿತ್ರಾರ್ಜಿತ ಇನ್ನು ಪೂರ ಸ್ವಯಾರ್ಜಿತ ಯಾನು ಹೊರಿಯೇ ಬೆಂದು ಮಲ್ದಿನಿ ಗೊತ್ತುಂಡೆ ಸ್ವಾಮಿ ಒಂದು ಮಾತ ಬೆಂದಿನಿ ಎಂಜ ಗೊತ್ತುಂಡೆ ಬಡ್ಡಿ ವ್ಯವಹಾರ ಸ್ವಾಮಿ ಬಡ್ಡಿ ಮಗನಿ ನಮ್ಮೆ ಆಯೇ ಅಂಚಿನಿ ಆಯೇ ಹಾನ್ಯೂರ ಎಂಡೊಂಜಿ ಬಡ್ಡಿ ಕಾಸಿಗೆ ಅಂದಿತ್ತೆ ಕೊರಿಯೆ ಕೊರ್ನೆ ಬಿರ ಕೊರ್ತಿಜಿ ಆಯೇ ನಮ್ಮ ಅಣ್ಣ ನಮಗೆ ಆಯೇ ಅಂತ ವೇಷ ಪುರ ಮಲ್ಪೆಗೆ ಬಾರಿ ಬರುದ ವೇಷ ತೊಂದೆ ಬಂಜಿ ಬತ್ತೊಂದು ಇಂಚಿ ಬೋಪುನ ಬಾರಿ ಬರುದು ಯಾಪನ್ ಹೆಂಗ್ ಬರುದು ಅಂದ ಅಂದ್ ಬಾರಿ ಬರುದ ವೇಷ ಆಯ ಇಂಚಿನವರೆಂದ ಕಾಸಿಗೆ ಎಂಡಿನ ಕೊರಿಯೆ ಪಿರ ಕೊರ್ತಿಜಿ ಐದಕ್ಕ ಕುಡರ್ ಹೊತ್ತಿಗೆ ಅನ್ನ ಕೊಂಚೂರು ಪನಾವ್ ಕೊಡುಂದು ಈ ದುಂಬು ಕೊರ್ತಿನೊಂಡ ತವಿನ ಸಂದ ಬೊಕ್ಕ ಇಂದು ಕೊರ್ಪೆಂದು ಐಕೆ ಪೋಯಿನ ಬತ್ತಿನ ಪುರ ಬಡ್ಡಿ ಮಗ ಅಂತ ಸಯ್ಯಾಡ್ ಹಾಕ್ಲು ಪುರ ನಮ್ಮ ದಾಯಿ ಬೊಕ್ಕ ಹಾಕಲ್ ತಂದೆ ಇರ್ಬೋದು ನಮ್ಮ ಮನೆಗೆ ದಾಕೆ ಕಲ್ಲು ಬಡೋನು ಅತ್ತೆ ಐಕ ಬಾಡದು ಸ್ವಾಮಿ ಏತಿತ್ತಿನ ದಾನೆ ಸ್ವಾಮಿ ಸಂಸಾರ ಸುಖ ಬಂಪಿನ ಬೋಡತ್ತೆ ಮಧ್ಯಮೆ ದೇತ್ ವರ್ಷ ಕರ್ನ ಜೋಕುಲ್ ನಾ ಮೋನಿ ತೋಪನ ಭಾಗ್ಯಂಕೆ ಜಾಂದ್ ಮಾಡುದು ದಾದ ಮಲ್ಪು ಅವೇತು ಸಮಯನ ಕರಿದು ಫೋನ್ ಯಾನು ಫೋನ್ ದೇವಸ್ಥಾನ ಇಜ್ಜಿ ಪನ್ನಂದಿನ ಪರಕ್ಕೆ ಇಜ್ಜಿ ಅಕ್ಕೇರಿಗ್ ಒಂಜಿ ಆ ದೇವರ ಕಣ್ಣು ಬುಡಿಯರು ಸ್ವಾಮಿ ಒಂಜಿ ಆಣು ಬಾಲೆ ಕುಟ್ಟಿಯೆ ನೀಲಕಂಠೆ ಬನ್ಪಂಚಿನ ಪುದಾರಿ ದೀತೆ ಗುರುಮಠ ಕಲ್ಪರೆ ಪೋತೆ ಬತ್ತದೆ ಬತ್ತಿನ ಬಂಡಿ ಆಮೇಲೆ ಇಂಕ ನಾಟ್ಯ ಕಲ್ಕೊಡು ಆವಡ್ ನಾಟ್ಯ ದಾದವ್ರು ಅಂದ್ರೆ ಗುರುಮಠ ಕಡ ಬಿಡ್ತೆ ಅವು ಅತ್ತಂದೆ ಸ್ವಾಮಿ ಒಂಜಿ ದಿನ ನಮ್ಮ ಒಂದು ಎನ್ನ ಬಡ್ಡಿ ವ್ಯವಹಾರ ಪೂರ ಉಂತಾದು ಎಂತ ಮಗೆ ಮಲ್ಲಾಯಿ ಆಯನ ಪೊರ್ಲು ಪೊಲಿಕಿನ ತೂವೊಂದೇ ಜೀವನ ಕಲಿಪುಗಂತ ಎನ್ನು ಅಂಗಡಿ ಮುಚ್ಚುಗಂತ ಎನ್ನುವೆ ಒರಿ ವಿಕಾರ ಸ್ವರೂಪಿ ಬತ್ತಿನಾಯೇ ಸ್ವಾಮಿ ಎಂಕ ಒಂಜಿ ಸಾವಿರ ಹೊರಗಬೋಡು ಕೆಂಡೆ ಯಾನಂಚ ಮಗ ಕೊರ್ಪುಜಿ ಪಂಡೆ ಅಯ್ಯ ಒಂಜಿ ಗೆಜ್ಜೆ ತೋಚ್ಪಾಯ ಸ್ವಾಮಿ ಐಕ ಸಾಧಾರಣ ಸ್ವಾಮಿ 10-15 ಸಾವಿರ ಕೊರಲಿ ಆಯ್ಕೆ ನೀನು ಒಂಜಿ ಸಾವಿರ ಆವು ಬಂತೆ ಬೊಕ್ಕ ನೀನು 7 ದಿನದಲ್ಲಿ ಬತ್ತು ಬಿಡ್ಕೋಡು ಬಂತೆ ಆಯ ಪೋದ ಅವೇತು ಸಮಯನೇ ಆಂಡು ಅವತ್ತಂದೆ ಎನ್ನ ಮಗೆ ನಾಟ್ಯ ಕಲ್ದಿನಿ ಬತ್ತದೆ ಈ ಬಂಗಾರದ ಗೆಜ್ಜಿನುಂಟ ಆಯ್ನ ಕಾರು ಕಟ್ಟು ಬರಡು
ಪಾಂಡ್ಯರಾಜ ಎದ್ದೇಳು ಮಗನೇ. ಆ ಗೆದ್ದೆ ಕರಳ ನಮ್ಮ ವಸಿಗಳು ನಿನಗೆ ಮರುಗಬೇಡ ಆ ಗೆಜ್ಜೆಯಲ್ಲಿ ಬಂದು ಯಾಕಾಗೆ ಬಂತು ಎನ್ನುವಂತಹ ವಿಮರ್ಶೆಯನ್ನು ಮಾಡದೆ ನಿನ್ನ ಮಗನ ಕಾಲಿಗೆ ಕಟ್ಟಿ ಕುಣಿಯುವಂತಹ ದೃಶ್ಯವನ್ನು ಕಂಡೆಯ ಸಿಟ್ಟುಗೊಂಡಂತಹ ಘಂಟಾಕರ್ಣ ನಿನ್ನ ಮಗನ ಕಿವಿಯನ್ನು ಹಿಡಿದು ನಾವೇ ಮರದ ಕೋವಿಗೆ ಎಸೆದಿದ್ದಾನೆ. ತರಳ ಈಗ ನಮ್ಮವನಾಗಿದ್ದಾನೆ. ಮಾನವತ್ವದಿಂದ ದೈವಾಂಶವನ್ನು ಸೇರಿದ್ದಾನೆ ಮಗನೇ. ದಾದಪ್ಪೆ ಎನ್ನ ಮಗೆ ಮಾನವತ್ವನ ಬಿಟ್ಟು ದೈವಾಂಶನ ಸೇರಿದ್ದೇನೆ. ಪುಣ್ಯಾತ್ಮೆಪ್ಪೆ ಎನ್ನ ಮಗೆ ಪುಣ್ಯಾತ್ಮೆ ಇಂಕ ಸಂತೋಷ ಉಂಟು. ಆಂಡ ನಂದು ಮಗ ತೂವಡು ನಾನು ದಾದ ಮಲ್ಪಡ ನಾನು ಒಂದು ಧರ್ಮ ರಕ್ಷಣೆ ಮಾಡಿ ಒಂದು ಸ್ಥಳದಲ್ಲಿ ನೆಲೆಗೊಳ್ಳುತ್ತೇನೆ. ಧ್ವಜಾರೋಹಣ ಅವರೋಹಣದ ಸಂದರ್ಭದಲ್ಲಿ ನಿನ್ನ ಮಗ ಗರುಡನ ಉಪಾಧಿಯಲ್ಲಿ ನೇತಾಡ್ತಿರ್ತಾನೆ. ನೋಡುವಂತಹ ಆಸೆ ಇದ್ರೆ ತಲೆ ಎತ್ತಿ ನೋಡಿದ್ರೆ ನಿನ್ನ ಮಗನನ್ನು ನೋಡುವುದಕ್ಕೆ ಸಾಧ್ಯ ಮಗನ. ಆವಡಪ್ಪೆ ಸೈತಿನ ಕಾಡು ಒಂಜಿ ಬೊಟ್ಟ ಬಾಯಿಗೆ ನೀರಿದಿ ಕೊರಜ್ಜಿಂದ ನಿಮ್ಗೆ ಸ್ವರ್ಗ ತಿಕ್ಕು ಜಾತೆ ಅಪ್ಪೆ. ಅಪುತ್ರಸ್ಯ ಗತಿರ್ನಾಸ್ತಿ. ಮಕ್ಕಳಿಲ್ಲದವರಿಗೆ ಇಹದಲ್ಲೂ ಪರದಲ್ಲೂ ಸದ್ಗತಿ ಎನ್ನುವುದು ದೊರೆಯಲಿಲ್ವಂತೆ. ಹಾಗಾಗಿ ನಾನು ಹೇಳುವಂತಹ ಮಾತನ್ನು ಸರಿಯಾಗಿ ಕೇಳಿಕೊ. ಎಷ್ಟು ಜನರನ್ನು ಮೋಸಗೊಳಿಸಿ ಧನವನ್ನು ಸಂಗ್ರಹಿಸಿ ಮೇಲೆ ಇಟ್ಟಿದ್ದಲ್ವಾ, ಅದನ್ನೆಲ್ಲ ಬಿಚ್ಚಿ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಬೇಕು. ಧಾರ್ಮಿಕ ಬಂಡಪ್ಪೆ ಅನ್ನದಾನ, ಭೂದಾನ, ವಸ್ತ್ರದಾನ, ವಿದ್ಯಾದಾನ, ಯಕ್ಷಗಾನ ಇಷ್ಟು ಮಾಡಿಕೊಂಡು ಬಂದಲ್ಲಿ 5 ಮಕ್ಕಳ ಭಾಗ್ಯವನ್ನು ನಾನು ಕರುಣಿಸ್ತೇನೆ. ಅಪ್ಪ ಒಂಜಿ ಜಿಜ್ಞಾಸೆ ಅವ ಐನಲ ಆನಲ ಅತ್ತೆ ಅದರಲ್ಲಿ ಬದಲಾವಣೆಯನ್ನು ನಾನು ಮಾಡ್ತೇನೆ. 5 ಮಕ್ಕಳಲ್ಲಿ 4 ಮಕ್ಕಳು ಹೆಣ್ಣು, ಒಂದೇ ಒಂದು ಗಂಡು. ಅವನ್ ತಿರ್ಗಾರೆ ಒಂದ ಎದನ್ನ ತಿರುಗಿಸುವುದಾ? ನಾನು ಒಂಜಿ ಪೊಣ್ಣು 4 ಪೊಣ್ಣುಲೆಗ ಮದುವೆ ಹೊಲ್ತು ಮಲ್ಪುನಪ್ಪ ಇತ್ತೆ ಅವಳಿ ಜವಳಿ ಕ್ರಯ ಉಂಡು ಅಂತೇನ. ಓ ಹಾಗೆ ಒಂದು ಬಂಗಾರ ಕೂಡ ಬಾಡುದು. ಅದಕ್ಕೊಂದು ಉಪಾಯವನ್ನು ನಾನು ಸೂಚಿಸುತ್ತೇನೆ. ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಜಾಗಟೆ ಹಿಡಿದುಕೊಂಡು ಮನೆ ಮನೆಗೆ ಹೋಗಿ ಭಗವತಿಯ ನಾಮಾವಳಿಯನ್ನು ಹಾಡಬೇಕು. ಅದರಲ್ಲಿ ಬಂದ ಹಣದಿಂದ ಮಕ್ಕಳನ್ನು ಮದುವೆಯನ್ನು ಮಾಡಬೇಕು. ಅದರಲ್ಲಿ ಉಳಿದ್ರೆ ಯಕ್ಷಗಾನವನ್ನು ನೀನು ಮಾಡಿಕೊಂಡು ಬಂದಲ್ಲಿ ಸೂರ್ಯಚಂದ್ರರು ಇರುವವರೆಗೆ ನಿನ್ನ ಹೆಸರನ್ನು ಶಾಶ್ವತವಾಗಿ ಉಳಿಸಿಕೊಡುತ್ತಾಳೆ. ನನಗೆ ಅಪ್ಪೆ ಬಂದಿಲ್ಲ ಕಣೆ. ಒಂಜಿ ಕೈಲಿ ಶಂಕ ಬಕೊಂಜಿ ಕೈಲಿ ಜಾಗಟೆ ಪತ್ತೊಂದು ಭಗವತಿ ಅಪ್ಪನ ಸಂಕೀರ್ತನೆ ಕೊಡುವುದಾಡುವೆ. ಸೋಮ್ಯತ ಭಗವತಿ Oh
ಶ್ರೀಹರಿ ಮೋಹಿನಿ ರೂಪವನ್ನು ತಾಳಿಕೊಂಡರಂತೆ. ಆ ರೂಪದ ಛಾಯಾನುರೂಪಿಣಿ ನಾನು ಶ್ರೀಹರಿಗೆ ಮಗಳೆನಿಸಿಕೊಂಡವಳು. ನನಗೇನು ಕರ್ತವ್ಯ ಎನ್ನುವ ಹಾಗೆ ಕೇಳಿದಾಕ್ಷಣ ಜನಕನಾಡಿದಂತಹ ಮಾತು, ಧರೆಯಲ್ಲಿ ಹುಟ್ಟಿಕೊಳ್ಳುವಂತಹ ಅಧರ್ಮ ಎನ್ನುವುದು ನಿನ್ನಿಂದ ನಾಶವಾಗಬೇಕು. ದುರ್ಗತಿಯ ನಾಶಕ್ಕಾಗಿ ಹುಟ್ಟಿಕೊಂಡವಳು ನೀನು. ಆ ಕಾರಣಕ್ಕಾಗಿ ದುರ್ಗೆ ಎನ್ನುವಂತಹ ನಾಮಧೇಯವನ್ನು ನಿನಗಿರಿಸ್ತೇನೆ. ಸಾಗರ ಗರ್ಭದಲ್ಲೇ ಕೆಳಾದಿ ಇದ್ದುಕೋ. ಕಾಲ ಬಂದಾಗ ವ್ಯಕ್ತಳಾಗಿ ಧರೆಯ ಧರ್ಮವನ್ನು ಪಾಲಿಸುವುದಕ್ಕೆ ಮುಂದಾಗು ಎನ್ನುವ ಹಾಗೆ ಹೇಳಿದ್ರು. ಅವರಿಂದ ಅನುಮತಿಯನ್ನು ಪಡೆದಂತಹ ನಾನು ಈ ಕಾಲಕ್ಕೆ ವ್ಯಕ್ತಳಾಗಿ ಬಂದವಳೇನು ಸತ್ಯ. ಧರೆಯ ಕಡೆ ದೃಷ್ಟಿಯನ್ನು ಹಾಯಿಸಿದೆ ಅಂತಾದ್ರೆ ಆಶ್ಚರ್ಯವೇ ಸರಿ. ಧರ್ಮದೇನು ಧರಾಶಾಯಿಯಾಗಿದ್ದಾಳೆ, ಅಧರ್ಮದ ವ್ಯಾಘ್ರ ಬೊಬ್ಬಿರುತ್ತಾ ಉಂಟು. ಧರ್ಮವನ್ನು ಸ್ಥಾಪಿಸುವಂತಹ ಕಾಲ ಒದಗಿತು ಎನ್ನುವುದು ಸ್ಪಷ್ಟ ತಾನೇ. ಹಾಗೆಂದ ಮಾತ್ರಕ್ಕೆ ಕ್ಷಣ ಕಾಲ ಯೋಚಿಸಿದ್ದೇ ಹೌದು ಅಂತಾದ್ರೆ ಧರೆಯಲ್ಲಿ ಧರ್ಮದ ಸ್ಥಾಪನೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ದೀರ್ಘವಾಗಿರುವಂತಹ ಯೋಚನೆ ಅಗತ್ಯ. ಆ ರೀತಿ ಯೋಚನೆಯನ್ನು ಕೈಗೊಳ್ಳಬೇಕು ಅಂತಾದ್ರೆ ನಾನು ಕುಳಿತುಕೊಳ್ಳುವುದಕ್ಕೆ ಪ್ರಾಶಸ್ತ್ಯವಾಗಿರುವಂತಹ ಸ್ಥಳ ಎನ್ನುವುದು ಬೇಕಾಗುತ್ತದೆ. ಎಲ್ಲಿ ಕುಳಿತುಕೊಳ್ಳುವುದೆನ್ನುವ ಹಾಗೆ ಯೋಚನೆಯನ್ನು ಮಾಡುವಂತಹ ಸಂದರ್ಭ ಅಂಬರಪದರಿಂದ ಕನಕನಮಯ್ಯಾಲೆ ಇಳಿದು ಬರ್ತಾ ಉಂಟಲ್ಲ, ತಡವರಿಸುವುದು ಸರಿಯಲ್ಲ. ಧರೆಯ ಧರ್ಮವನ್ನು ಉದ್ಧರಿಸುವ ಕುರಿತು ಯೋಚಿಸುವುದಕ್ಕೆ ಬೇಕಾಗಿ ಕನಕದ ಒಯ್ಯಾಲೆಯನ್ನು ಏರಿಕೊಳ್ಳು. ಒಂದು ನಾವಿಕನಾಗಿ ನೀಡಿ ಅದೆಷ್ಟೋ ಕ್ಷೇತ್ರವನ್ನು ಕಳೆದು ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಭವ್ಯವಾದಂತಹ ಪ್ರಭೆ ನನ್ನನ್ನು ಕೈ ಬೀಸಿ ಕರೀತಾ ಉಂಟು. ಹತ್ತಿರ ಹೋಗಿ ನೋಡಿದರೆ ಓರ್ವಳ ತರುಣಿ ಗುಳಿಗ ತರುಣಿ ತೂಗುಯಲ್ಲಿ ಕುಳಿತುಕೊಂಡು ಏನೋ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದ. ನಿಜ. ಎಲ್ಲಿಂದ ಬಂದವಳು, ಯಾಕಾಗಿ ಬಂದವಳು, ಮುಂದಿಲ್ಲಿ ಹೋಗುವವಳು ಎನ್ನುವಂತಹ ವಿಚಾರ ತಿಳಿಸು. ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸಬೇಕೆನ್ನುವ ಹಾಗೆ ಯೋಜನೆಯನ್ನು ಕೈಗೊಂಡಿದ್ದಾರೆ. ನಿನ್ನನ್ನು ಕಂಡಾಗ ಆಶ್ಚರ್ಯವಾಯ್ತಲ್ಲ. ಶಕ್ತಿ ನಾಯಕರನ್ನು ಕೂಡಿಕೊಂಡು ಮುಂದುವರೆದು ಬರ್ತಾ ಇದ್ದೀಯ. ಯಾರು ನೀನು, ಎಲ್ಲಿಂದ ಬಂದವಳು, ಏನು ಕಾರ್ಯ ಹೇಳುತ್ತೀಯ? ಕೈಲಾಸದಿಂದ ಹೊರಗಿಳಿದು ಬಂದವಳು ನಾನು. ಪರಮೇಶ್ವರನ ಮಗಳು ಭಗವತಿ ಎನ್ನುವ ಹಾಗೆ ಹೆಸರು. ಸರಿ. ಧರ್ಮದ ರಕ್ಷಣೆಯೇ ನಮ್ಮ ಮುಖ್ಯವಾದಂತಹ ಧ್ಯೇಯ. ಧರ್ಮದ ಕಾರ್ಯಕ್ಕೆ ನನ್ನ ಜೊತೆ ಕೈ ಜೋಡಿಸಿದೆಯಾ? ಬರುವುದಕ್ಕೇನು ಮನಸ್ಸು. ಜಿಜ್ಞಾಸೆ. ನಿಯಮವನ್ನು ಒಪ್ಪಿಕೊಂಡರೆ ಬರ್ತೇನೆ. ಆಚಾರ ವಿಚಾರ, ಪೂಜೆ ಪುರಸ್ಕಾರ, ರೀತಿ ನೀತಿ ಇವುಗಳಲ್ಲಿ ನಿನಗಿಂತಲೂ ಅಗ್ರಸ್ಥಾನ ನನ್ನದಾಗಬೇಕು. ಸಮ್ಮತಿಯನ್ನು ಕೊಟ್ಟರೆ ಈ ಕ್ಷಣ ನಿನ್ನ ಮಾತಿಗೆ ಒಪ್ಪಿಗೆ ಹಿಡಿದು ಬಾ.
ಇದೆ. ಈ ರೂಪವನ್ನು ಧರಿಸಬೇಕು ಅಂತಾದ್ರೆ ಬಲವಾದಂತಹ ಕಾರಣವೇ ಇದೆ. ಈ ಹಿಂದೆ ಹಿರಣ್ಯಾಕ್ಷ ಎನ್ನುವಂತಹ ದೈತ್ಯ ಬೆರೆದಾಡುತ್ತಿರುವಂತಹ ಆವತ್ತಿನಲ್ಲಿ ಆತನನ್ನು ವಧಿಸುವುದಕ್ಕಾಗಿ ಶ್ರೀಮನ್ನಾರಾಯಣ ದೇವರು ವರಹ ರೂಪವನ್ನು ತಾಳಿದ್ರಂತೆ. ವರಹದ ಬೆವರಹಲಿ ನೀರಿಗೆ ಬಿದ್ದಂತಹ ಆವತ್ತಿನಲ್ಲಿ ನೀರಿನಿಂದಲೇ ಉದಿಸಿ ಬಂದವ. ಅದಕ್ಕಾಗಿ ಕರೆಯುವುದೇ ಹೇಗೆ ಭೂವರಹನ ಸುತ ಜಲವರಹ ಎನ್ನುವುದಾಗಿ. ಇಂದಿನ ದಿವಸ ನೀರಿನಿಂದ ಮೇಲ್ಭಾಗಕ್ಕೆ ಬಂದೆ, ಬಂಡೆಯನ್ನು ಏರಿದೆ, ದೂರಕ್ಕೊಂದು ದೃಷ್ಟಿ ಹರಿಸಿದೆ, ನಾವೇ ಒಂದು ಗೋಚರಿಸುತ್ತಾ ಇದೆ. ಒಂದಲ್ಲ ಎರಡಲ್ಲ ಅದೆಷ್ಟೋ ಮಂದಿ ಕಾಣಿಸುತ್ತಾ ಇದ್ದಾರೆ. ಇಲ್ಲಿನ ಭೋಜನ ಎನ್ನುವುದು ಸುಖಕರವಾಗಿದ್ದಿತ್ತು ಎಂದು ಹೇಳುವುದರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ ತಡ ಯಾಕೆ? ಕಾಣುತ್ತಿರುವಂತಹ ನಾವೇ ಎಲ್ಲೋ ನಿನ್ನ ಎದುರಾಗಿ ಬಂದು ನಿಂತವಳು ಸಾಮಾನ್ಯದವಳು ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಹರಿತನುಜೆ ಜಲದುರ್ಗೆ ಮಾಡಿದ್ದು ಅಪರಾಧವಾಯಿತು ಅಂತ ಬಾಧಕರಿಗಿದ್ರೆ ಬದುಕುವುದಕ್ಕೆ ಬಿಟ್ಟೇನು. ಅಹಂಕಾರಿಯಾಗಿ ಮುಂದುವರಿದೆ ಅಂತಾದ್ರೆ ಶಿರವನ್ನು ಚೆಂಡಾಡಿ ರಕ್ಷಿಸಬೇಕು ಎಂದರು ಅಮ್ಮ. ಏನು ದರಾಶಾಹಿಯಾಗಿ ಬಿದ್ದಿದ್ದಾರೆ. ನಿಮ್ಮನ್ನು ಗಮನಿಸಿದೆ ಎಂದಾದ್ರೆ ಸಾಮಾನ್ಯರಲ್ಲ, ಅಸಾಮಾನ್ಯ ಪರಾಕ್ರಮಿಗಳೇ ಆಗಿದ್ದೀರಿ. ನಿಮ್ಮತ್ತ ದೃಷ್ಟಿಯನ್ನು ಹರಿಸಿದೆ ಎಂದಾದ್ರೆ ಯಾವುದೋ ಒಂದು ಮಹತ್ತರವಾದಂತಹ ಕಾರ್ಯವನ್ನು ಎಸಗುವುದಕ್ಕಾಗಿ ಸಾಗಿ ಹೋಗುವಂತೆ ತೋರುತ್ತಾ ಇದೆ. ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಅವಕಾಶ ಇದೆಯೋ? ಹುಲಿಗಾಕ್ಯ ಆಲಿಸಿದೆ ತನ್ನ ಮಾತನ್ನು. ನಮ್ಮ ಜೊತೆಯಾಗಿ ಬರ್ತಾನಂತೆ, ಸೇವೆಯನ್ನು ಮಾಡ್ತಾನೆ, ಕರೆದುಕೊಂಡು ಹೋಗುವಂತ ಸಂಕಲ್ಪವನ್ನು ಮಾಡ್ತೇನೆ. ಹಾಗಾಗಿ ಇನ್ನು ನಿನಗೆ ಅಲ್ಪ ಕಾಲದ ವಿಶ್ರಾಂತಿ. ಆಗಲಿ ಮಗನೇ, ವೇದವರಾಹನೆ ತಡವರಿಸಬೇಡ, ಹೇಳಿಕೋ ನಾವೇ.
ಕಡವನ್ನು ಸೇರಿಕೊಳ್ಳುವ ಹಾಗೆ ಕಾಣ್ತಾ ಇಲ್ಲ. ನಾವು ಬಂದದ್ದು ಹೆಚ್ಚಾಯ್ತು, ಇನ್ನು ಹೋಗುವುದಕ್ಕೆ ವೇಗವಾಗಿ ಸಾಗಿ ಹೋಗದಿರುವಂತಹ ತಡೆದು ನಿಲ್ಲಿಸಿದೆ ಅಮ್ಮ. ನೀರಿನ ಬಗ್ಗೆ ಲೆಕ್ಕಾಚಾರವನ್ನು ಕೇಳಿದ್ದೀರಿ. ಸರಿಯಾಗಿ ನೀರಿನತ್ತ ದೃಷ್ಟಿಯನ್ನು ಹರಿಸಿದೆ ಅಂದಾದ್ರೆ ಸರಿಯಾಗಿ 3 ಭಾಗ ಮಾಡಬೇಕು. ನೀರಿನಲ್ಲಿರುವುದು ಯಾರು? ನಾನಲ್ವಾ? ಅದಕ್ಕಾಗಿ ನೀರನ್ನು 3 ಭಾಗ ಮಾಡಿದ್ದೇನೆ. ಬಂದಂತಹ ಭಾಗ 1, ಹೋಗುವುದಕ್ಕಿದೆ 2. ಸಾಗಿ ಸಾಗಿ ಮತ್ತೆ ಉಳಿಗಾಕ್ಯ ಇವನು ನೀಡುವಂತ ಉತ್ತರವನ್ನು ಕೇಳುವಾಗ ಮನದಲ್ಲಿ ಅನುಮಾನ ಹುಟ್ಟಿಕೊಳ್ಳುತ್ತಾರೆ. ಹೌದು, ಅಂತ ಉತ್ತರವನ್ನು ಪಡೆದುಕೊಳ್ಳಬೇಕು ಅಂತ ಆದ್ರೆ ಆತನನ್ನು ಕೆಳಗಿಳಿಸಿ ನೀನು ಮೇಲೆ
ನಮಸ್ತಶ್ರೀ ನಮೋ ನಮಃ. ತಾಯೇ, ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಓರ್ವಳಾಗಿದ್ದವಳು ನೀನು. ಈ ಸಂದರ್ಭದಲ್ಲಿ ದೃಷ್ಟಿ ಹರಿಸಿದೆ ಎಂದಾದ್ರೆ ದುರ್ಗಾ ಭಗವತಿಯರಾಗಿ ಕಣ್ಣಂಭಾಗದಲ್ಲಿ ಗೋಚರಿಸಿದಂತಹ ಮಹಾಶಕ್ತಿ ನೀವು. ತಾಯೇ, ನಿಮ್ಮ ಈ ರೂಪವನ್ನು ಕಂಡಾಗ ನಾನು ಎಸಗಿದಂತಹ ತಪ್ಪೆಲ್ಲವೂ ಈ ಸಂದರ್ಭದಲ್ಲಿ ಮನವರಿಕೆಯಾಗುತ್ತಾ ಇದೆ. ಧರ್ಮವನ್ನು ಕಾಯಬೇಕಾದಂತಹ ನಾನು ಅಧರ್ಮದ ಪಥವನ್ನು ಹಿಡಿಯುವುದರ ಮುಖಾಂತರವಾಗಿ ಧರ್ಮಿಷ್ಠರಾದಂತಹ ನಿಮ್ಮನ್ನೇ ಕಣಕುವುದಕ್ಕೆ ಮುಂದಾದವನು ನಾನು. ಮೋಸದ ಜಾಲವನ್ನು ಹೆಣೆದೆ ಆ ಜಾಲದೊಳಗೆ ಸಿಲುಕಿ ಬಿದ್ದವ ನಾನು. ದೃಷ್ಟಿ ಹರಿಸಿದಂತಹ ಗುಳಿಗಾಕ್ಯ ನನ್ನನ್ನು ತೋರಿಸಿಕೊಟ್ಟ. ಓಡುತ್ತಿರುವಂತಹ ಹೊತ್ತಿನಲ್ಲಿ ಸಿಟ್ಟುಕೊಂಡಂತಹ ಗಂಟ ಕರ್ಣ ಶಿಖರದ ಮೇಲಿನಿಂದ ಎಸೆದಿರುವಂತಹ ಹೊತ್ತಿನಲ್ಲಿ ಉರುಳಾಡಿಕೊಂಡು ನಿಮ್ಮ ಪಾದತಲಕ್ಕೆ ಬಂದು ಬಿದ್ದಿದ್ದೇನೆ. ತಾಯೇ, ನಾನು ಮಾಡಿದಂತಹ ತಪ್ಪು ಈ ಕ್ಷಣದಲ್ಲಿ ಎಲ್ಲವೂ ಅರ್ಥವಾಗುತ್ತಾ ಇದೆ. ಮಾತೆಯಾದವಳು ಮಗುವನ್ನು ಯಾವ ರೀತಿಯಾಗಿ ಮನ್ನಿಸುತ್ತಾಳೋ, ಯಾವ ರೀತಿಯಾಗಿ ಪೋಷಿಸುತ್ತಾಳೋ ಅದೇ ರೀತಿಯಾಗಿ ಹೊರೆಯಬೇಕು ಎನ್ನುವುದಾಗಿ ಕೇಳಿಕೊಳ್ಳುತ್ತೇನಮ್ಮ. ಶ್ವೇತವರ ಧರ್ಮವನ್ನು ರಕ್ಷಿಸಬೇಕಿರುವಂತಹ ಕಾರಣವನ್ನು ಮುಂದಿಟ್ಟುಕೊಂಡು ನಾವೆಲ್ಲರೂ ನಾವೇನು ಏರಿಕೊಂಡು ಬರುವಂತಹ ಸಮಯ ನಮ್ಮನ್ನು ಎದುರಿಸುವುದಕ್ಕೆ ಮುಂದಾದವನು ನೀನು. ಸಾಮಾನ್ಯ ತರುಣರು ಎನ್ನುವಂತಹ ತಾತ್ಸಾರ ಭಾವದಿಂದ ಹೋರಾಟವನ್ನು ಮಾಡುವುದಕ್ಕೆ ಮುಂದಾದೆ. ಕಾಳಗದಲ್ಲಿ ನಂಬಿದ್ದಲಾಗಿ ನಿನ್ನ ಪಾಲಿಗೆ ಸೋಲುಂಟ ಅಂತ ವೇಳೆಗೆ ಸೇವೆಯನ್ನು ಮಾಡ್ತೇನೆ, ಜೊತೆಯಲ್ಲಿ ಬರ್ತೇನೆ ಅಂತ ಬೇಡಿಕೊಂಡೆ. ನಾನು ಸೇವಾ ಭಾಗ್ಯವನ್ನು ಕರುಣಿಸಿಕೊಟ್ಟ ಬಿಡುತ್ತಾನೆ. ನಿಷ್ಠೆಯಿಂದ ಸೇವೆಯನ್ನು ಮಾಡಿಕೊಂಡು ಬಂದಲ್ಲಿ ಕೊನೆಯವರೆಗೂ ನಮ್ಮ ಸಾಕ್ಷಾತ್ಕಾರ ನಿನಗಾಗುತ್ತಾ ಇತ್ತು. ಏನು ಮಾಡೋಣ? ಅದಕ್ಕೆ ಹೊರತಾಗಿ ಅಹಂಕಾರದಿಂದ ವರ್ತಿಸಿದೆ, ಕಪಟತನವನ್ನು ಪ್ರದರ್ಶಿಸುವುದಕ್ಕೆ ಮುಂದಾದೆ. ಸಿಟ್ಟುಕೊಂಡಂತಹ ಘಂಟಾಕರ್ಣ ಘಟ್ಟ ಪ್ರದೇಶದಿಂದ ನಿನ್ನನ್ನು ಎಸೆದನೆ. ಉರುಳಾಡಿಕೊಂಡು ಬಂದು ಕಣ್ಣೀರಿನಿಂದ ಪದಮೂಲವನ್ನು ತೊಳೆದೀಯ. ನಿನ್ನ ಕಣ್ಣೀರಿನ ಮುಂಭಾಗದಲ್ಲಿ ಇದು ಶಾಂತ ರೂಪಿಣರಾಗಿದ್ದೇವೆ. ಆದ್ರೆ ಒಂದು ಮಾತು, ಆ ಪರ್ವತ ಪ್ರದೇಶದಲ್ಲಿ ನೀನು ಉರುಳಾಡಿಕೊಂಡು ಬರುವಾಗ ನಿನ್ನಲ್ಲಿ ಹಲವು ಬದಲಾವಣೆಗಳಾಗಿ ಹೋಗುತ್ತಾ ಉಂಟು. ದೇವತ್ವ ಎನ್ನುವುದು ನಿನ್ನನ್ನು ಕಳೆದು ಹೋಯಿತು, ದೈವತ್ವ ನಿನ್ನನ್ನು ಆವರಿಸಿಕೊಳ್ಳುತ್ತಾ ಉಂಟು. ಹಾಗಾಗಿ ಇನ್ನು ಮುಂದಕ್ಕೆ ನೀನು ಈ ರೂಪದಿಂದ ಇರುವುದಲ್ಲವಪ್ಪ. ಕಾಣುತ್ತಾ ಇರುವಂತಹ ಪರಶುರಾಮ ಸೃಷ್ಟಿಯ ತಮಿಳು ನಾಡಿನಲ್ಲಿ ಪಂಜುರ್ಲಿ ಎನ್ನುವಂತಹ ದೈವವಾಗಿ ನೆಲೆಯಾಗು, ಧರ್ಮದ ಸ್ಥಾಪಕನಾಗಿ ಬಂದ ಮಾತನ್ನು ಕೇಳಿದಾಗ ಮಹದಷ್ಟು ಸಂತೋಷವಾಯಿತಮ್ಮ. ಸರಿ, ತಪ್ಪನ್ನು ಎಸಗಿದಂತಹ ಹೊತ್ತಿನಲ್ಲಿ ಮನ್ನಿಸಿದಂತಹ ಶಕ್ತಿ ನೀನಮ್ಮ. ತಾಯೇ, ಇಳಿಯಬೇಕು ತೌಳವ ರಾಜ್ಯಕ್ಕೆ, ಧರ್ಮವನ್ನು ಕಾಯಬೇಕು ದೈವದ ರೂಪದಲ್ಲಿ. ಮಾತನ್ನು ಕೇಳಿದಾಗ ಸಂತೋಷವಾಯಿತು, ತಡ ಮಾಡಲಾರೆ ತಾಯೇ. ಇಳಿತಾರಂತೆ ತೌಳವ ರಾಜ್ಯ. ಹುಡುಗರ ಕುತ್ರೋಳಿಯಲ್ಲಿ
ಬಂದಿದ್ದೇವೆ. ನಿಜ. ಬಂದು ನಿಂತಹ ಸ್ಥಳ ಇದುವೇ ಬಡಾಜಿ ಕ್ಷೇತ್ರ. ಅದು ಹಿಂದೆ ದಾರಿಕಾಸುರ ತಂದೆಯನ್ನು ಅರ್ಚಿಸಿ ಮೆಚ್ಚಿಸುವುದಕ್ಕಾಗಿ ಅದೆಷ್ಟೋ ವರ್ಷಗಳಿಂದ ತಪಸ್ಸನ್ನು ಆಚರಿಸಿದಂತಹ ಸ್ಥಳ. ದಾರಿಕಾಸುರನ ಮನಸ್ಸಿನ ವಾಂಚೆಯಂತೆ ನಮ್ಮ ತಂದೆ ಇಲ್ಲಿ ಮಹಾಲಿಂಗೇಶ್ವರನ ರೂಪ ತಾಳಿ ನೆಲೆ ನಿಂತಿದ್ದಾರೆ ಸ್ಪಷ್ಟ. ದೂರದಲ್ಲಿ ನಮ್ಮನ್ನು ಕಂಡಂತಹ ನಮ್ಮ ತಂದೆ ಬಲಭಾಗದಲ್ಲಿ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿಯ ಬ್ರಾಹ್ಮಣೋತ್ತಮರು ಎಲ್ಲರೂ ಸೇರಿ ಹಾಲು ಪಾಯಸ ಸೇವೆಯನ್ನು ಕೊಟ್ಟಿದ್ದಾರೆ. ಸಂತೋಷದಿಂದ ಸ್ವೀಕಾರವನ್ನು ಮಾಡಿದ್ದೇವೆ. ಒಂದ ಮೇಲೆ ಸಿಟ್ಟಿನ ಆವೇಶದಿಂದ ನಾನು ತರಗಿಳಿದು ಬರಬೇಕಾಯಿತು. ಯಾಕೆ ಬಂದಿರಬಹುದು ಎನ್ನುವ ಹಾಗೆ ನಿನ್ನ ಮನದಲ್ಲೂ ಜಿಜ್ಞಾಸೆ. ನಮ್ಮೊಂದಿಗೆ ಗುಳಿಗಾಕ್ಯನಿದ್ದಾನೆ ಎನ್ನುವ ಕಾರಣಕ್ಕಾಗಿ ಇಲ್ಲಿಯ ಬ್ರಾಹ್ಮಣೋತ್ತಮರು ಭೇದ ಭಾವವನ್ನು ಕಲ್ಪಿಸಿದ್ದಾರೆ. ಅದಕ್ಕಾಗಿ ಆ ಸ್ಥಳವನ್ನು ತೊರೆದಿದ್ದೇವೆ. ಆ ಸ್ಥಳವನ್ನು ತೊರೆದು ಮುಂದಾಗಿ ಒಂದು ಗುಹೆಯನ್ನು ಪ್ರವೇಶ ಮಾಡಿದ್ದೇವೆ. ಆಯಾಸದ ಪರಿಮಾರ್ಜನೆಗಾಗಿ ನಾವೆಲ್ಲರೂ ಸೇರಿ ಒಂದು ಭರಣ ಕುಟೀರವನ್ನು ಕಟ್ಟಿದ್ದೇವೆ. ನಾವು ಕಟ್ಟಿದಂತಹ ಭರಣ ಕುಟೀರ ಪಾತಾಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಾನೇ ಕೂರ್ಮನ ಅವತಾರವನ್ನು ತಾಳಿ ನನ್ನ ಬೆನ್ನಲ್ಲೇ ಎತ್ತಿ ನಿಲ್ಲಿಸಿದ್ದೆ. ಎತ್ತರವಾದಂತಹ ಸ್ಥಳವನ್ನು ಇನ್ನು ಭಕ್ತಕೋಟಿ ಸಮೂಹ ಕನಿಲ ಎನ್ನುವ ಹಾಗೆ ಕರೆಯಲ್ಪಡಲಿ. ಕನಿಲ ಕ್ಷೇತ್ರವನ್ನು ತೊರೆದು ಮುಂದಾಗಿ ಬಂದು ನಿಂತಹ ಸ್ಥಳ ಇದುವೇ ಉಳ್ಳಾಲ. ಇಲ್ಲಿ ನಾವಿಬ್ಬರು ಎಳೆಯ ಭಗವತಿಯರಾಗಿ ನೆಲೆ ನಿಂತು ಭಕ್ತರನ್ನು ಉದ್ಧರಿಸುತ್ತೇವೆ ಎನ್ನುವ ಹಾಗೆ ಮನದಾಳದಲ್ಲಿ ಸಂಕಲ್ಪವನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಇಲ್ಲಿಯ ಭಕ್ತರು ಎಲ್ಲರೂ ಸೇರಿ ಔತಣಕೂಟವನ್ನು ಕೊಟ್ಟಿದ್ದಾರೆ. ಸಂತೋಷದಿಂದ ಸ್ವೀಕಾರವನ್ನು ಮಾಡಿದ್ದೇವೆ. ಉಳ್ಳಾಲ ಕ್ಷೇತ್ರವನ್ನು ತೊರೆದು ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಅತ್ತ ಇತ್ತ ಗಮನ ಹರಿಸಿದೆಯಾ? ಆಶ್ಚರ್ಯವನ್ನು ಕಾಣ್ತಾ ಇದ್ದೇವೆ. 5 ಜನ ಪಾಡಂಗಾರ ಭಗವತಿಯರು, 5 ಜನ ಪುಳ್ಳಂಗಾರ ಭಗವತಿಯರು ಬಳಿಗೆ ಕರೆದಿದ್ದಾರೆ. ಒಟ್ಟಾಗಿ ಕೂತಿದ್ದೇವೆ, ಚರ್ಚೆಯನ್ನು ಮಾಡಿದ್ದೇವೆ. ಚರ್ಚಾ ಮಾಡಿದಂತಹ ಸ್ಥಳವನ್ನು ಹಾಗೆ ಬಿಡಕೂಡದು ತಾನೆ. ಚರ್ಚಾ ಮಾಡಿದಂತಹ ಸ್ಥಳ ಇನ್ನು ಮುಂದಕ್ಕೆ ದರೆಯಲ್ಲಿ ಕೂಟದ ಕಳ ಅರ್ಥಾತ್ ಪುತ್ರೋಳ್ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲಿ. ದುರ್ಗಿ, ಮುಂದೆ ಹೋಗೋಣ. ನಾವು ಏರಿ ಬಂದಂತಹ ನಾವಿ ಒಂದು ಮೇಲೆ ತಟಸ್ಥವಾಯ್ತಲ್ಲ. ಗುಳಿಗಾಕ್ಯನಿಗೆ ಆಜ್ಞೆಯನ್ನು ಮಾಡಿದ್ಯಾ? ಯಾಕಪ್ಪ ನಾವೇ ಏನಿದೆ ಸೋಜಿಗ? ನಾವು ಏರಿ ಬಂದಂತಹ ನಾವಿ ಒಂದು ಮೇಲೆ ತಟಸ್ಥವಾಯ್ತಂದ್ರೆ ಏನರ್ಥವದು? ಏನೇ ಆಗಲಿ, ಏನಾದರೂ ಕಾರಣ ಇರಬಹುದು ದುರ್ಗಿ. ಅದು ಕಣ್ತೆರೆದು ಕಾಣಬಾರದೆ. ಸುತ್ತಲೂ ಜಲಮಯವಾದಂತಹ ಪ್ರದೇಶ, ಮಧ್ಯದಲ್ಲಿ ಸಣ್ಣ ಸಣ್ಣ ಸಸಿಗಳಿಂದ ಆವೃತವಾದಂತಹ ಪ್ರದೇಶ. ಇದಕ್ಕೊಂದು ಹೆಸರಿರಬೇಕಲ್ಲ. ಸಣ್ಣ ಸಣ್ಣ ಸಸಿಗಳಿಂದ ಆವೃತವಾಗಿರುವಂತಹ ಈ ಪ್ರದೇಶವನ್ನು ಎಲ್ಲವರು ಸಸಿಹಿತ್ಲು ಎನ್ನುವ ಹಾಗೆ ಕರೀತಾ ಇದ್ದಾರೆ. ಎಂತಹ ಸೊಗಸಾದಂತಹ ಹೆಸರಿದು. ಕೇಳಿದ್ರೆ ಮತ್ತೊಮ್ಮೆ ಕೇಳಬೇಕು, ಮಗದೊಮ್ಮೆ ಕೇಳಬೇಕು ಎನ್ನುವಂತಹ ಆಸೆ ಹೆಚ್ಚಾಗುತ್ತಾ ಉಂಟು. ಏನೇ ಆಗಲಿ, ಅದು ಮಾತನಾಡುತ್ತಿರುವಂತಹ ಸಂದರ್ಭದಲ್ಲೇ ನಮ್ಮ ನಾವಿ ದಡವನ್ನೇ ಬಂದು ಮುಟ್ಟಿತಲ್ಲ. ಭೂ ಸ್ಪರ್ಶ ಮಾಡಬೇಕೆನ್ನುವಂತಹ ಆಸೆ. ಅತ್ತ ಕಡೆ ನೀರು, ಇತ್ತ ಕಡೆ ಮರಳು. ಇದು ನಾವಿಂದ ಕೆಳಗಿಳಿದಿದ್ದೇನೆ, ಭೂ ಸ್ಪರ್ಶವನ್ನು ಮಾಡಿದ್ದೇನೆ. ಈ ದಾರಿ ಎತ್ತಲೋ ಸಾಗುತ್ತಾ ಉಂಟಲ್ಲ. ಅಂತೇಳಿ ಕರೀತಾರೆ. ನನಗರ್ಥವಾಗುತ್ತಾ ಇಲ್ಲ. ಗೊತ್ತಾಗ್ಲಿಲ್ವಾ? ಅದು ಹಿಂದೆ ದುರ್ಲರ ವಧ ಪ್ರಕರಣದಲ್ಲಿ ನಾನೇ ಧೂಮಾವತಿಯಾಗಿ ಬಂದವಳೇನು ಸ್ಪಷ್ಟ. ನಮ್ಮಕ್ಕಿಂತಲೂ ಮುಂಚಿತವಾಗಿ ಕ್ಷೇತ್ರಪಾಲಕಿ ಧೂಮಾವತಿ ಇಲ್ಲಿ ಬಂದು ನೆಲೆ ನಿಂತಿದ್ದಾಳೆ, ಭಕ್ತರನ್ನು ಉದ್ಧರಿಸುತ್ತಾ ಇದ್ದಾಳೆ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಏನೇ ಆಗ್ಲಿ ದುರ್ಗಿ, ನಾವು ಮುಂದೆ ಹೋಗೋಣ. ಹೋಗು. ಹೀಗೆ ಮತ್ತೇನಾಯ್ತು? ಯಾಕಮ್ಮ ಹೀಗೆ? ನನ್ನಲ್ಲೇ ನಾನು ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ. ಭೂ ಸ್ಪರ್ಶವನ್ನು ಮಾಡಿದ ಕೂಡಲೇ ಮೈಯೆಲ್ಲ ಬೆವರುತ್ತಾ ಉಂಟು, ತನು ಎನ್ನುವುದು ಕಂಪಿಸುತ್ತಾ ಉಂಟು, ಹಸಿವೆ ಬಾಯಾರಿಕೆ ಅಧಿಕವಾಗುತ್ತಾ ಉಂಟು. ನಿನ್ನ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ಯಾಕೆ? ತರಗಿಳಿದು ಬಂದಿರುವಂತಹ ದೇವಾಪ್ತಿ ಸಂಭೂತರು ನಾವು ನಮ್ಮತ್ತವರಿಗೆ ಹಸಿವು ತರಿಸಿ ತೊಂದರೆ ಕೊಡುವುದಕ್ಕುಂಟೆ. ಪ್ರಶ್ನೆ ಕೇಳ್ತೀಯ? ಈಗ ನನ್ನಲ್ಲಿ ಉತ್ತರ ಇಲ್ಲಮ್ಮ. ಕಾಲ ಬಂದಾಗ ನಿನ್ನ ಪ್ರಶ್ನಾವಳಿಗಳಿಗೆ ಸಮರ್ಪಕವಾದಂತಹ ಉತ್ತರವನ್ನು ನಾನೇ ಕೊಟ್ಟೇನೆ. ಯಾಕೋ ಏನು ಸಸಿತ್ಲು ಕ್ಷೇತ್ರವನ್ನು ಕಳೆದಿದ್ದೇನೆ. ಮುಂದೆ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ಇದಕ್ಕೆ ನನ್ನ ಸೆಳೆತ. ಮುಂದಕ್ಕೆ ಹೋಗುವಂತವರ ಸುಳಿಲಿಗಿಲ್ಲ. ಯಾಕೆ ಹೀಗೆ? ಕಾರಣ ಉಂಟಮ್ಮ. ಏನು? ಯಾರೋ ಒಬ್ಬ ಭಕ್ತ ಇಷ್ಟು ಹೊತ್ತಿನಲ್ಲಿ ನನ್ನನ್ನು ಅರ್ಚಿಸಿ ಆರಾಧಿಸುತ್ತಾ ಇದ್ದಾನೆ. ಇಷ್ಟು ಹೊತ್ತಿನಲ್ಲಿ ನನ್ನ ಭಕ್ತ ಅರ್ಚಿಸಬೇಕಿದ್ರೆ ಆ ಭಕ್ತನನ್ನು ನೋಡಬೇಕು ದುರ್ಗಿ. ಗುಳಿಗಾಕ್ಯ, ಈ ಕ್ಷೇತ್ರ ಯಾರಿಗೆ ಸಂಬಂಧಪಟ್ಟದು ಅಂತ ಗೊತ್ತಿಲ್ಲಪ್ಪ. ಯಾರಾದರೂ ಸಂಬಂಧಪಟ್ಟವರದೊಂದು ಬಾಯಾರಿಕೆ ವ್ಯವಸ್ಥೆ. ಅಷ್ಟರವರೆಗೆ ಗೋಳಿ ವೃಕ್ಷದಲ್ಲಿ ವಿಶ್ರಾಂತಿಯನ್ನು ಪಡೆಯುವ. ತಾರದ ಕೊಡಿಟ್ಟುಳ್ಳೆವು
ಕೊರೋನಾ ಇರ್ಲಿ ಎತ್ತರಂದಲ್ಲ ಕೈ ಬುಡಿ ಅಂಡೆ ಎಂಚಾವು ತಿರ್ತು ಬುರ್ದು ಸೊಂಟ ತುಂಡಾವು ಗೊತ್ತುಂಡ ಸೊಂಟ ತುಂಡ ಬುಕ್ ಅವಳು ಕೋದು 3 ಹೆಚ್ಚು ಕುಲೊಂದೆ 3 ಎಂಚಿನ 3 ಕಲಿ ಗೊತ್ತು ಚೇರಿ ಕಲಿ ಅಂದೆ ಕಲಿಕೊಂಡದ ವೈಕ ಬಿಡು ಅವು ಮಿಯರ ಬಿಡು ಎಡೆ ಬಿಡು ಏ ಎಂಕರ ಮಿಯೋದಿ ಇರ್ಕೊಂಡ ಬೊಲ್ಪು ಅಣ್ಣ ಬಯ್ಯ ಬರ್ವಾರ ಮಿಯರ ಬಿಡು ಅಂದ ಮಿಯರತ್ತಿ ಕಲಿ ಪರಿಯರ ಜೀವ ಗೆಟ್ಟನ ಲೆಕ್ಕೊಡಿತ್ತಿನ ಜೀವ ಗೆಟ್ಟೆ ಲೆಕ್ಕದತ್ತಿನ ಜೀವ ಬಾರ್ಲೆ ಅಂಚ ಕಲಿತ ಬೇಲೆ ಅಣ್ಣ ఒక యాన్ ఇంచిదే అత్తి ಪರದೇಸಿ యాన్ కేరళ అంజిరే కోయికూడు ఉంది ಗೊತ್ತುಂಡ ಏ ಸ್ವಲ್ಪ ವಾರ ಅಜ್ಜಡಂಡ ಅವರಿಗೆ ನರಮಣಿ ಕುಲ್ಲುನೆಕು ಇಲ್ಲಂದು ಅಂದೆ ಈ ಕೋರದ ಗುಡ್ಡೆ ಕೋರದ ಗುಡತ್ತು ಮುಂಗುಲ್ದ ಗುಡು ಕೋಯಿಕೂಡು ಊದ ಬುದಾರ ಕೊಯ್ಕೋಡು ಕೊಯ್ಕೋಡು ಅವಳು ಪಳ್ಳಿಕೆರೆ ನುಂಡಿ ಜಾಗೇಳು ಎನ್ನ ಮೂಲ ಕುಟುಂಬ ಪುರ ಅಲ್ಪನೆ ಸಂಸಾರಡೊಂಜೆಲ್ಲಿಯ ಬೇಜಾರ ಅಂದ್ರೆ ಲಕ್ಕೊಂದು ಅಪ್ಪೆನ್ಲೆತ್ತೊಂದು ಸೀದಾ ಬತ್ತೆ ಬತ್ತದ ನಮ್ಮ ಕಡಲ ಬರಿಯ ಬತ್ತೀನಿ ನಂಗೆ ಮುಲ್ಪ ಏರ್ ನಂಗೆ ತಾರೆ ತಾರಿ ಕೊರ್ಪೇರು ಸ್ವಾಮಿ ದೇವೇರ್ನ ದಯಾ ಬನ್ಪಿಲೆ ಕಣ್ಣಿ ಮುಲ್ಪಂಜಿ ಪಟೇಲೇರ್ನ ಪರಿಚಯ ಅಂಡಿ ಆರಂದೆ ಮುಲ್ಪಡ್ದಾಡೆ ಮುಟ್ಟನ್ನ ತೋಟ ಇಂಕ ಪುಡ್ತು ಕೊರಿಯರ್ ಆರ್ನೆ ಅತ್ತೆ ನಿಕ್ಕಿ ಎತ್ತು ಬೋಡ ಅಣ್ಣಯ್ಯ ಅತ್ತೆ ತೊಂದು ಬಾಕಿದೆ ನಂಚೂರು ಜವಾಬ್ದಾರಿ ಇಡು ತೂ ಒಂದು ಪುಲಾವಂಡೆ ಗೊತ್ತಂಡಿ ಜಾಗಿಗೆ ಪುದರ್ ದೈಬಿತ್ತಿಲ್ಲ ಬೊಕ್ಕ ಈ ತೋಟ ಗೊಂಜಿ ಪುದರ್ ಜುಮಾದಿ ತೋಟ ಓಲಂಜಿ ಸಾನ ತೋಜಿನ ಜುಮಾದಿನ ಆರಿ ಕಾರ್ಮಿಕದ ಜುಮಾದಿ ಸ್ವಲ್ಪ ಗೊಂಜಿ ಮೀದು ದೀಪದಿದ ಅಡ್ಡ ಬುರ್ದು ಕೈ ಮುಗಿದು ಹೋಯಂಡ ಎನ್ನ ಬೇಲೆ ಆಣಿದ ಪೂರ ಆನಂದೇ ಲೆಕ್ಕ ಯಾನ್ ಓಡೆ ಲೆಕ್ಕಂದಲ್ಲ ಜುಮಾದಿ ಬೈತಂಬರ್ಪ ಭಕ್ತಿ ಲೆಪ್ಪೋಡು ಮಾತ್ರ ನನ್ನತ್ತೆ ಜುಮಾದಿಯ ನಾನು ಲೆಪ್ಪು ಅಲ್ಲ ಗೊತ್ತು ಪೋಯರೆ ಅರ್ಗಂಟುಂಡು ಅರ್ಗಂಟಲಜಿ ಪಂಪಿನ ದೈವ ದೇವ್ರನ ಅನುಗ್ರಹ ಬೋಡತಿ ఒక ಮಲ್ಪುನ ಬೇಲೆಡೆ ಪ್ರೀತಿ ಬೋಡು ಕೆಲವು ದಾಖಲು ಎನ್ನ ಬೇಲೆಡೆ ಅಂಚದಾಲಚ್ಚಿ ಕೆಲವು ದಾಖಲು ಕಲಿಕ್ ನೀರು ಗುಟ್ಟದು ಮಾತ ಕೊರ್ಪೆ ಯಾನ್ ಕಲಿಕ್ ಒಂಜಿ ಬಗೆ ನೀರು ಗುಟ್ಟೆ ಯಾನ್ ನೀರಿಗೆ ಕಾಲಿ ಗುಟ್ಟು ಕೊರ್ಪು ನೀರಿಗೆ ಕಾಲಿ ಗುಟ್ಟದು ಕೊರ್ಪು ಒಂಜಾರನೆ ಗುಟ್ಟು ಬುಕ ಬೇತಾರ ಅವು ಕಲಿಕ್ಲ ಪೇರುಗಳ ಚೂರ್ ಚೂರಲ್ಲ ನೀರು ಮಾಡು ಇದನ್ನ 17 ವಿಷಗೆ ನಮಕ್ ದುಂಬೆ ಪುದರಂಡು ಮಾತೆರ್ ಕಲಿಕ್ ನೀರ್ ಬಾಡಿಯರ್ನ ಅನ್ನೇ ನೀರ್ ಬಾಡ್ಜಿ ಕುಜಿಲಿನ ಎಂಚ ಪಾತೊಂದು ತಾರೆ ಪೋಯ್ ಪಿರ ಬತ್ತ ಜನಕ್ಕಲೆಗ ಅಂಚೆನೆ ಕೊರ್ಪೇನ್ ನಿತ್ಯ ಬಣ್ಣತೆ ನೀರ್ ಬಾಡು ಎಂದು ಅಂದ ಅವು ಇಲ್ಲಂದು ಪಿದಾಡ್ನಾಗ ಕುಜಿಲಿಡೆ ನೀರುಂಡು ಆಗಲೇ ಗೊತ್ತುಂಡ ಮರೆ ಸಾಮಾನ್ಯ ಪೂರ ನಷ್ಟೋಡು ಬದುಕರ ಎಂಕಲ ಏನು ಪರಕೆ ಎಂಕುಲು ಮತ್ತೆ ನಿಯತ್ತು ಬೆನ್ಪು ಅನ್ನು ಇನಿಯೊಲ್ಲ ಇಚ್ಚದನ್ನ ಇದರ ಆಟ ಮುಗಿತೆ ಬರ್ಪನ ಅದೇ ಇದು ಗೋತುಜೆ ಅಂಜ ಪ್ರೀತಿ ಬೋಡು ಮಲ್ಪುಣ ಬೇಲೆ ಅಂಜ ಅಂದೆ ಹೂವಲ್ಲಿ ಕಟ್ಟೆದಲ್ಪ ಗೋಲ್ದ ಮರತ ಮುದೇಲ್ರಿ ಒಂಜಿ 4 ಜನ ಕುಳೊಂದಿ ಏರ್ದಾನೆ ಕತೆ ನಂಗೆ ಗೊತ್ತು ನನ್ನೆಲ್ಲ ಪಟೇಲೇರ್ ಬತ್ತು ಕೇಂಡೇರ್ನ ಹಾಕಲು ಬಣ್ಣಗ ಈ ಓಡೆ ಬೋದಿತ್ತ ಅಂದೆ ಐಕಾಗಲೇ ಏರಿನ ವಿಚಾರಣೆ ಮಲ್ತದೆ ಪಿರಬಣ್ಣಗಿರೆಗೆ ತಿಕ್ಕೋಯನ್ ಬಜಿಗೈಟ ಈರೆಗೆ ಒಂಚೂರು ಪದಾರ್ಥ ಒಂಜಿ ಕುಜಿಲ್ದ ತುಂಡು ತೆತ್ತಿದ್ದೆ ಅವು ಈರೆಗೆ ಪದಾರ್ಥ ಏರು ದಾನೆ ಕತ್ತೆ ಅಂದ್ರೆ ಹೆಂಗ ಗೊತ್ತುಜ್ಜಿ ನೆಕ್ಕು ತುಂಬು ತುಯಿನ ನೆಂಪುಲ ಎಂತಿಜ್ಜಿ ಐಟ್ಲ 2 ಜನ ಕೊಂಜೇನಾಗ್ಲೆ ಮೂಜಿ ಪುರ್ಸೇರ್ನಾಗ ಪುರ್ಸೇರ್ನಾಗಲು ಮೂಜಿ ಅಂಜೋನಾಗ ಮುಲ್ಪದಾಯ ಕುಲ್ತಾರಪ್ಪೆ ನನ ದೂರ ಹೋಗುನಿ ಒಲ್ತು ಬೈದಿನಿ ಪನ್ನಲ್ಯ ನಮ್ಮನ್ನು ಪ್ರಶ್ನೆ ಮಾಡುವ ನೀನು ಯಾರು ತೋಟದನ್ನ ಏನ್ ಬುಧ ಅಣ್ಣಯ್ಯ ನಾವು ಬಾಯಾರಿಕೆಯಿಂದ ಬಂದಿದ್ದೇವಪ್ಪ ಅಕಲ್ಲ ಬಾಯಾರಿದು ಬರ್ತೀನಿ ಬಾಯಾರಿದು ಅವು ಅಂಚಿ ಎಂಗ್ಲಂಚವು ಒಂಚಾನು ಅವು ನೀರ್ಚಾಲೆ ಬದಿಯಡ್ಕ ಮಲೇರಿಯಾ ಮುಳ್ಳೇರಿಯಾ ಒಬ್ರು ಎಂಗ್ಲ ಹಂಚಿದವು ಕೈತಲ್ ಬಾಯಾಡ್ದು ಬತ್ತಿನಿಂದ ಕೊಂಚ ಬನ್ನಿ ನಿಕ್ಕ ಅರ್ಥ ಆಯ್ತ ಕುಡರ ಕೇಳಿ ಬಾಯಾಡ್ದು ಹತ್ತಿರ ಈಕೆ ಬಸವಳಿದಿದ್ದಾಳೆ ಕೊಂಚ ಬಸಲ ನನಗೆ ಬಸಲ ಆತೊಂದು ಮೂಲ ಏರೇ ಗೋರ್ಪುಣ ಅಂದಾವಡೆ ನಾದಿ ಬಸಲೆ ಪರಿವರ್ಷ ರಟ್ಟದೊಂಬ ಮಲ್ತಿತ್ತೆ ಅಲ್ಲ ಅಂತಲ್ಲ ನಾದ ಕರ್ಮ ಕೊಡಿ ಕರಿಂಚು ಕಡೆ ಆಟ ಸರಿ ಕೊಡಿಯ ಕರಿಂಚು ಕೊಡ್ಚಿ ಬಂದು ಹೋಯ್ತೆ ಆಗದೆ ಬಸಲೆದಲ್ಲ ಪ್ರಯೋಜನೆ ಬಸಲೆ ಕೊಂಡು ನಿನ್ನ ಬಿಸಲೆಗೆ ಮಾಡಿ ಬಸಲೆ ಹತ್ತು ಮಾರ ಕೂಡ ಗೊತ್ತಾಗಿನ ಕೇನು ಕೂಡ ಮಣಲಿ ಬೆಂಡಾಗಿದ್ದೇವೆ ಮಣಲಿ ಬೆಂಡಗಾಗಿಲಾತಿ ಮಾತ ತರಕಾರಿದೆಲ್ಲ ಉಪ್ಪು ತೂದ ಆತನ್ಯ
ಈ ಸಾರಿಯ ಮಲ್ಲ ಬರ್ಸ ಆತಜ ರಡ್ಡು ಸಾಲ ಬೆಂಡೆಕಾಯಿ ದೈನಡಿ ಕಾದ ಅವಸ್ಥೆ ಬೆಂಡೆಕಾಯಿ ಇಂಚ ಊರುಂಟು ಹೋಗು ಊರುಂಟು ಹೋಗು ಒಂದು ಪಂಡಿನಾಗಲ್ಲ ಪೂರಾ ಗೊಬ್ಬರ ಕೊಣತದು ಬಾಡ ಎಂಚಿನ ಗೊಬ್ಬರ ಬಾಂಡಲ್ಲ ಬೆಂಡೆಕಾಯಿ ಇಂಚ ಊರುಂಟೆ ಕಾಯಿಜಿ ಬಂಡೆ ಬರಿತಿಲ್ಲಲ್ಲ ಬೆಂಡೆಕಾಯಿ ನಡೆದಿತ್ತು ಅಲ್ತು ರಡ್ಡು ಸರ್ತದ ಬೆಂಡೆಕಾಯಿ ಬಾತೊಂಬತ್ತೆ ಪತ್ತು ನೆತ್ತ ಎದುರುಗಿದೀಯ ಕೈತ ಅವು ಇನ್ನೇನು ತೂದಲ್ಲ ಸರ್ತ ಹೋಗುಂಡ ಬೋಡು ನೆತ್ತ ರೋಗ ಒಂಜೆ ನೆಂಚ ಉರುಂಟು ಐ ನೆಂಚ ಮೂರು ನೆಂಚ ಕತ್ತಿಲ ಉರುಂಟು ತಾನೆ ಐ ಬರ್ಚಿಂದು ಒಯ್ತಾಕಿನಿ ಬೆಂಡೆಕಾಯ ನಿನ್ನ ತಿಗಲೆಗೆ ಬಾಟೋನು ಮಾರ ಬೆಂಡೆಕಾಯಿ ಬಸಲತ್ತು ಕುಡರೆಗೆ ಬೇಕು ಇವಳಿಗೆ ನೀರಿಳಿಕೆ ಆಗಿದೆ ಅಡ್ಡುಕೊಡಪ್ಪ ನಡೀತದೆ ರಾಣಿ ಬಿನ್ನೇರ್ ಬತ್ತೇನೆ ಬಿನ್ನೇರ್ ಬತ್ತನ ನುಪ್ಪುಡು ನೆಚ್ಚಿಗೆ ಬಚ್ಚಿರೋಳು ತಿಂದ ಬಜ್ಜೆಯೋರಿ ಕೂಡ ರಟ್ಟು ಕೊಡಪ್ಪ ನಡೀತದೆ ಅಡಿಕೆಲ್ಲ ನೀರು ಅಡಿಕೆಲ್ಲ ಪೂರ ಗಾಳಿ ಬಜ್ಜೆ ಹತ್ತಿಯ ಸರಿ ಅರ್ಥ ಆಯ್ತಾ ಅಣ್ಣಯ್ಯ ಅದು ಯಾವುದೂ ಅಲ್ಲ ಮೇಲೆ ನೋಡು ಮನದಲ್ಲಿ ಕಟ್ಟಿದ್ದಲ್ಲ ಹುಟ್ಟಿಕೊಂಡದು ಕೊಡು 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 ಭಾರಿ ಎಟ್ಟೆನ್ನ ಪೊಂಜವನಾಗಲು ನೆನ್ನಿ ಆ ಪೊಂಜೋಗು ಚೂರು ನಿಂಗುಣ ಅಭ್ಯಾಸ ಉಂಟು ಹೆಂಚಿನ ಕುಜಿಲಿನ ತೂದು ಕುಡು 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 ಬಂದು ಹೊರೊಂದು ಕುಜಿಲಿನ ಖಾಲಿ ಉಂಡತ್ತ ಕಲಿತನ ಯಾನ್ ಬರ್ಪೆ ಮಕ್ಕಳು ಪೊಂಜೋಳು ಕಲಿ ಬರ್ಪೇರೆ ಪೊಂಜೋಳು ಕಲಿ ಬರ್ಪೇರೆ ಯಾನ್ ಬನೋಡು ಎಂಚಿ ನಂಬ್ಯ ತಾರಿರ್ದು ಚತುನರ ಬುರ್ಸೋತಿಜಿ ಕುಜಿಲಿನ ತೂದು ಅಣ್ಣಯ್ಯ ಎಂಕಲೆಗೆ ದುಮ್ನಾಣಿ ಒಂಚೂರು ಬಂದೋಗ ಮೈಪಾರೆ ದುಮ್ನ ಇಡ್ಲಿಗೆ ಮೈಪಾರೆ ದೋಸೆಗೆ ಮೈಪಾರೆ ಒಂತೆ ಕೊರ್ಪಣ ನಾನು ಕೊಣಲಪ್ಪ ಮಾಡಿದ್ರೆ ಕುಜಿಲಿನ ಕೊರ್ಪು ಮನದಾನಿ ಎನ್ನ ಬರ್ತು ಕುಜಿಲಿ ಅರ್ಪುಚಿ ಹೌದಾನೆ ದಾನೆಂದು ಇಲ್ಲ ಬಾಕಿಲ್ದು ಕಂಡಿಡೆ ಬೋದು ನಿಲ್ಕುವೆ ಕೊಂಚ ಹಂಚಿ ಕುಜಿಲಿ ಕಲಿ ಬರ್ತು ఏంటి ನಾವು ದಿಕ್ಕೆಲ್ದು ಕಾವಲಿ ದೀಪನ ಜಾಗೇಡಿ ಕೊಂಚವನ ಮಂಡೆ ಉಂಟು ಮಂಡೆ ತೆರಿಪರ ಓಡಿ ದೋಸೆ ಬಂದೋಗ ಮೋಸ ಲಕರ ಹೇಳ್ತಿನ ಬಂದು ಕಲಿತನ ಯಾನ್ ಬರ್ಪೆ ಬೇತದಾದಗೆ ಅಣ್ಣಯ್ಯ ಅದಲ್ಲ ಬೇರೆ ಅಂದ ಈ ಪೊಂಜ ಹುಡ್ದು ಎಕಡ್ದ ಪೊಂಜವ ಯಾವ ಅಂತ ಬಂಡ ಬೇತೇನೆ ಅವಳಿಗೆ ಬೇತೇನೆ ಬಂಡ ಎಕಡ್ದವು ಕಲಿಟ್ಟು ಸುಧಾರಿತೇನೆ ನೆಕ್ ಬೇತೇನೆ ಬಂಡ ಗೋಂಕುದ ಮೀನು ತಿಕ್ಕೋಲ್ಲ ಓಟೆ ಮುಷ್ಟಂದ ಅವು ಗೋಂಕುದ ಬರ್ತೆ ಕೆಂಪು ಕೆಂಪು ಅಂತ ಉಂಡ ಬಂತೆ ಅವು ಮಾತೆರೆ ಗೊರ್ಪುಜಾನ ಅವು ಎಂಕ ತಕ್ಕ ಮಲ್ತಿದ್ದೆ ದಿನ ಬರ್ತಿ ಆತಜಿ ಸುಯಿಂತ ಒಂದು ಮೆಲ್ಲ ಸುಯಿಂಪೆ ಮೆಲ್ಲ ಸುಂಪೇತ ಮತ್ತಲ್ಲ ಅವತ್ತಿನ ಯಾರು ಬರ್ಬೇಕು ಅವತ್ತಿನ ಅಕಲ್ ಬರ್ಬೇರೆ ಬುಗ ಅಗಲು ಬರ್ಬೇ ಬಾಜಂದ ಬರ್ತೀವಿ ಅಜ್ಜಿನಿ ಇಚ್ಚಿನ ಮನೋಡಿಸಿ ರಟ್ಟು ಬೊಂಡೆ ಇರ್ತು ಹೊರಕ್ಲಿ ಬೊಂಡ ಮತ್ತೊಂದು ಬರ್ತಾರ ಮತ್ತೊಂದು ಅರ್ಕೊಂಡು ಇಂಡಗೆ ಎಂಡ ತೋಟದ ರಟ್ಟು ಬೊಂಡೆ ಎತ್ತು ಬರೋಲ್ಲ ಮತ ಇದ್ರಿ ಕೆತ್ತದ ಗೊರಪಿನ ಪಡಿಸಿ ತೋಟದ ರಟ್ಟು ಬೊಂಡೆ ಎತ್ತು ಬರೋದು ಏರ್ನ ತೋಟ ನಿನ್ನ ಬಾಜಲ್ದ ಬರ್ತೀವಿ ಇದ್ದೀನಿ ಇಚ್ಚಿನ ಬಡರವಲ್ಲಿ ಬಾಜಲಾಪನೇರಿಗೆ ಬಾಕ್ಲಿಗೆ ಬಾಜಲಾಪು ಅಂದ ನಿಗಲೆ ಪಿದಾಟ್ನ ಗೊತ್ತಾಪ ಬಾಜಲಾಪ ಪಿದಾಟ್ನಾಗ ಬಾಜಲ ಜೀಟೆ ಬಣ್ಣ ಬಾಜಲ ತೋಡು ಸುದೇ ಹೊಲ ತೆಗಿ ಐತ ನೀರಾಪು ಜಿಂಕ್ಲೆ ಬೊಂಡನೆ ಬೋಡು ನೊಂಡ ಏರ್ ನಿಗಲ್ ನಡ್ದು ಹೋಗ್ತಿನ ತೋಟ ನಂದು ಬಾಜಲ್ದ ಬರ್ತೀವಿ ಏರ್ನ ತೋಟ ಬೊಂಡಗೆ ಹೇಳೋದಿಲ್ಲ ತೈ ಯಾರನ್ನ ತೋಟ ಕೊರು ಬಂದ್ರೆ ತೋಟ ಯಾರನ್ನ ನಿನ್ನ ಹೊರ್ಪಣಂತೆ ಹೊರ್ಪುಜಿ ಮೂಜಿ ಮೂಜಿ ಮಾತೆ 330 ಮೂಜಿ ಸರಿ ಆಣಮಣದ ದೃಷ್ಟಿ ಮಾರ ಈ ಕೊರ್ಪುಜಿ ಬಣ್ಣೆ ತೆಂಡೆಲ್ ಮಾಡಲ್ ಹೂರ ಹೋಯ್ತು ಹೊರ್ಪನೆ ಹೊಯ್ದು ಒಂದು ಗಾಡಿ ನಿಗಲಿಗೆ ಆತು ದೂರ ಹೊಡ್ದು ಬರ್ ನಾಗ ಉಪದ್ರ ಬರ್ರಿ ಎನ್ನ ತೋಟ ಬಂದಿದ್ದೆ ದಾನೆ ನಿಗಲಿಗೆ ತಾರೆ ತೋಟ ದೂರ ಹಾಕ್ಲಿ ಅಪ್ಪ ಇರ್ ಬರ್ಲಿ ನಾವು ಬೊಂಡ ಬಣ್ಣಗೆ ಪತ್ತೊಂಬರಡಿಯ ಬೊಂಡೋನೆ ಅವಡ ಏರ್ನ ತೋಟದ ನಂಬುತ್ತ ಅಣ್ಣಯ್ಯ ಎಂತಾಯ್ತು ಮರ ಎಂತ ಆಯ್ತು ಅಂತ ಹೊಟ್ಟೆ ಆಯ್ತು ನನ್ನ ಶುದ್ಧಾಚಾರದಾಗಲಿ ಬರ್ಪೇರೆ ಗೊತ್ತು ಅಪ್ಪೆ ಮನಸ್ಸು ನೋವೇ ಬೇನೆ ಬೇಜಾರ್ದು ಇವಂದೇ ಬಡವೆ ಕೊರ್ಪಣ ಒಂದು ಭಕ್ತಿದ ಕಾಣಿಕೆ ಪ್ರೀತಿದ ಕಾಣಿಕೆ ನೀರು ಎಡ್ಡೆಡು ಸ್ವೀಕಾರ ಇದು ಭಕ್ತಿದ ಕಾಣಿಕೆ ಬರಲಿ ಕೊಡಲು ಅತಿ ಪ್ರೀತಿಯು ಕುಡಿಯೇ ಎಂತಹ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದ ಭಗವತಿ ನಾವಿಬ್ಬರು ಜೊತೆಯಾಗಿ ಬರುವಂತಹ ವೇಳೆಯಲ್ಲಿ ನನ್ನ ನಿಯಮಾವಳಿಯನ್ನು ನೀನು ಒಪ್ಪಿಕೊಂಡವಳು ಎನ್ನುವ ಕಾರಣಕ್ಕಾಗಿ ನಿನ್ನ ಜೊತೆಯಾಗಿ ನಾನು ಮುಂದುವರಿದವಳು ಸತ್ಯ. ಅದೆಷ್ಟು ತಳಗಳನ್ನು ಕಳೆದು ಸ್ವಸಿದ್ಲು ಎನ್ನುವಂತಹ ಕ್ಷೇತ್ರವನ್ನು ಬಂದು ನಾವು ಸೇರಿಕೊಂಡವರಿದ್ದೇವೆ. ಇಲ್ಲಿಗೆ ಬಂದಾಕ್ಷಣ ಹುಲು ಮಾನವರಂತೆ ವರ್ತಿಸುವುದಕ್ಕೆ ಮುಂದಾದೆ. ಹಸಿವು ದೃಶ್ಯ ಬಾಧಿಸ್ತಾ ಉಂಟು ಅಂತ ಹೇಳಿದೆ. ನಿನ್ನ ಬಾಯಾರಿಕೆಯನ್ನು ತಡಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಸೇವಕನಾಗಿರುವಂತಹ ಗುಳಿಗಾಟ್ಯ ಎಳನೀರಿನ ವ್ಯವಸ್ಥೆಯನ್ನು ಮಾಡ್ತೇನೆ ಎನ್ನುವ ಹಾಗೆ ಮುಂದುವರಿದ. ಆತನ ದೃಷ್ಟಿದಾಗಿರುವಂತಹ ಎಳನೀರು
ತರಾಶಾಯಾಗಿ ಹೋಯಿತು. ಅದನ್ನು ಈತ ಕೆತ್ತಿಕೊಡುವಂತಹ ಸಂದರ್ಭದಲ್ಲಿ ಅದು ಭಿನ್ನವಾಗಿ ಹೋಯಿತು. ನನ್ನ ಒಪ್ಪಿಗೆಯನ್ನು ಪಡೆದುಕೊಂಡವಳು ನೀನಲ್ಲ, ನೇರವಾಗಿ ಈತ ಕೊಟ್ಟಂತ ಎಳನೀರನ್ನು ಕುಡಿದೆ. ಆ ಕಾರಣದಿಂದಲಾಗಿ ಭ್ರಷ್ಟಳಾದವಳು ಸತ್ಯ. ಇನ್ನು ಮುಂದಕ್ಕೆ ನಿನ್ನ ಜೊತೆಯಾಗಿ ನಾನು ಮುಂದುವರಿಯುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನುಡಿ ಪರಮೇಶ್ವರಿ ಗೋರಗೆ ಮಳಿಯಾಳಿ ಬಿಲ್ಲವ ಕೊಟ್ಟಂತಹ ಎಳನೀರನ್ನು ಈ ಭಗವತಿ ಕುಡಿದ ದೆಸೆಯಿಂದಲಾಗಿ ಭ್ರಷ್ಟಳಾದಿ, ಆಚಾರವನ್ನೇ ಮರೆತಿ, ವಿಚಾರವನ್ನೇ ತೊರೆದೆ ಎನ್ನುವಂತಹ ಮಾತನ್ನು ಯಾವ ಕಾರಣಕ್ಕೂ ಆಡದಿರಮ್ಮ. ಯಾಕಾಡಕ್ಕೂ ನಾವೇ ಅಲ್ಲಿ ನಮ್ಮ ಪಯಣ. ಅದೆಷ್ಟೋ ಕ್ಷೇತ್ರವನ್ನು ಕಳೆದು ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ನಿನ್ನ ಸುಂದರವಾದಂತಹ ರೂಪವನ್ನು ನಾನು ಕಂಡೆ. ನಿಜ ಹತ್ತಿರ ಬಂದೆ, ಧರ್ಮದ ಕಾರ್ಯಕ್ಕೆ ಕೈ ಜೋಡಿಸುವೆಯಾ ಎಂದೆ. ಆ ಸಂದರ್ಭದಲ್ಲಿ ಹೇಳಿದ ಮಾತಾದ್ರಿ ಆಚಾರ ವಿಚಾರ ನಡೆ ನುಡಿ ಪೂಜೆ ಪುರಸ್ಕಾರ ರೀತಿ ನಿಯಮ ಎಲ್ಲದರಲ್ಲೂ ಅಗ್ರಸ್ಥಾನ ನನ್ನದಾಗಬೇಕು ಭಗವತಿ ಎನ್ನುವ ಹಾಗೆ ನಿನ್ನ ಮಾತಿಗೆ ಒಪ್ಪಿಗೆ ಕೊಟ್ಟೆ. ಬಂದವರೇನು ಸತ್ಯ, ಮುಂದೆ ಮುಂದೆ ಬರುವಂತಹ ಸಂದರ್ಭದಲ್ಲಿ ಏನು ಆಧಾರವಿಲ್ಲದೆ ಏರಿ ಬಂದಂತಹ ನಾವಿ ಒಂದೊಮ್ಮೆಲೆ ತಟಸ್ಥವಾಯಿತು. ಹೌದು, ಯಾಕಮ್ಮ ಹೀಗೆ ಅಂತ ಕೇಳಿದಾಕ್ಷಣ ಈ ಭಗವತಿಯ ಮಾತೆನ್ನುವುದು ನಿನಗೆ ಗೌನವಾಗಿ ಹೋಯಿತೆ. ಬಿಡು, ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಹಸಿವು ತೃಷೆ ಬಾಯಾರಿಕೆ ಅಧಿಕವಾಗುತ್ತಾ ಉಂಟಂತ ಹೇಳಿದೆ. ಆ ಸಂದರ್ಭದಲ್ಲಿ ಪ್ರಶ್ನೆಗಳ ಸುರಿಮಳೆಯಲ್ಲಿ ನೀನು ಕೇಳಿದ ಬೆಳೆ ಏನೋ ಸತ್ಯ. ನಿಜ, ಚೆನ್ನಾಗಿ ನೆನಪು ಮಾಡಿಕೋ ದುರ್ಗಿ. ಏನು ಆ ಹೊತ್ತಿಗೆ ಕಾಲ ಬಂದಾಗ ನಿನ್ನ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ನಾನು ಕೊಟ್ಟೇನು ಎನ್ನುವಂತಹ ಮಾತನ್ನಾಡಿ ಬಿಟ್ಟು ನಿನ್ನ ಉತ್ತರದ ನಿರೀಕ್ಷೆಯಲ್ಲಿ ನಾನಿದ್ದವಳು. ಉತ್ತರ ಕೊಡುವಂತಹ ಕಾಲ ಇಂದಿಗೆ ಸನ್ನಿಹಿತವಾಗಿದೆ ಅಮ್ಮ. ಯಾವ ರೀತಿ ಸಸಿತ್ಲು ಕ್ಷೇತ್ರವನ್ನು ಕಳೆದು ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಮುಂದೆ ಹೋಗುವುದಕ್ಕೆ ಅಸಾಧ್ಯ ಎನ್ನುವಂತಹ ಮಾತನ್ನು ಹೇಳಿಬಿಟ್ಟಿ. ಭಕ್ತನೋರ್ವ ನನ್ನನ್ನು ಈ ರೀತಿಯಲ್ಲಿ ಸ್ಮರಿಸುತ್ತಾ ಇದ್ದಾನೆ ಎನ್ನುವ ಹಾಗೆ ಮಾತನ್ನು ಆಡಿಬಿಟ್ಟಿ. ಆ ಭಕ್ತ ಬೇರೆ ಯಾರೂ ಅಲ್ಲಮ್ಮ. ಯಾರವನು ನೋಡು, ಈತನೇ ಆಗಿದ್ದಾನೆ. ಈತನ ಸಮ್ಮುಖದಲ್ಲಿ ನಾನು ಕೊಟ್ಟಂತಹ ಮಾತು ಗೌನವಾಗಿ ಹೋಯಿತು ದುರ್ಗಿ, ಗೌನವಾಗಿ ಹೋಯಿತು. ಹೌದೇ, ಅವನ ಭಕ್ತಿಯೇ ಮೇಲಾಯಿತು. ಆದರೆ ತಂದೆ ಹೇಳಿದಂತಹ ಮಾತು ಸ್ಪಷ್ಟವಾಗಿ ಈಗ ನೆನಪಾಗುತ್ತವ. ಏನದು? ಭಗವತಿ ಧರ್ಮ ರಕ್ಷಣೆ ಮಾಡಿ ಮುಂದುವರೆದ ಕಾಲಕ್ಕೆ ಒಂದು ಕ್ಷೇತ್ರವನ್ನು ನೀನು ಆಯ್ಕೆ ಮಾಡತಕ್ಕದ್ದು ಎನ್ನುವ ಹಾಗೆ ತಂದೆಯ ಅಂಬೋಣದಂತೆ ಒಂದು ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಯಾವುದು? ಕಣ್ಣಿಗೆ ಕಾಣುತ್ತಿರುವಂತಹ ಸಸೈತ್ವ ಕ್ಷೇತ್ರದಲ್ಲಿ ಮಳಿಯಾಳಿ ಭಿಲ್ಲವನಿಗೆ ಒಲಿದ ಭಗವತಿಯಾಗಿ, ಈ ತಿಯಾ ಸಮಾಜದ ಧರ್ಮಮೂರ್ತಿಯಾಗಿ, ಧರ್ಮರಕ್ಷಕಿಯಾಗಿ ಈ ಭಗವತಿ ಸಸೈತ್ವ ಕ್ಷೇತ್ರದಲ್ಲಿ ನೆಲೆಯಾಗುತ್ತಾಳೆ, ನೆಲೆಯಾಗುತ್ತಾಳೆ, ನೆಲೆಯಾಗುತ್ತಾಳೆ. ಅಕ್ಕ ಭಗವತಿ Yeah.
ಒಂದೊಮ್ಮೆಗೆ ಮಲಯಾಳಿ ಬೆಲ್ಲವ ಕುಟ್ಟತ್ತೆ ಇಳನೀರನ್ನು ಕುಡಿದ ಕಾರಣದಿಂದಲಾಗಿ ನೀನು ಭ್ರಷ್ಟಳಾದ ಎನ್ನುವ ಹಾಗೆ ನನ್ನೊಳಗೆ ನಾನು ತೀರ್ಮಾನಿಸಿಕೊಂಡು ಬಿಡು. ಸರಿ. ಅದರಿಂದ ಸಿಟ್ಟಾದಂತಹ ನಾನು ಸಿಟ್ಟಿನ ಆವೇಶದಲ್ಲಿ ಬಾಯಿಗೆ ಬಂದ ರೀತಿಯಲ್ಲಿ ನಿನ್ನನ್ನು ನಿಂದಿಸುವುದಕ್ಕೆ ಮುಂದಾದೆ. ಆದ್ರೆ ನಾನು ಎಸಗಿದ್ದು ಅಪರಾಧ ಎನ್ನುವುದು ಈ ಹೊತ್ತಿಗೆ ಅರ್ಥವಾಗುತ್ತಾ ಉಂಟಕ್ಕ. ಏನು ಮಾಡೋಣ ಹೇಳು? ಏನಾಯ್ತು? ನಿನ್ನ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡವಳೇ ಹೌದು ಅಂತಾದ್ರು ಕ್ಷಣ ಮಾತ್ರದಲ್ಲಿ ಏನು ತಿಳಿಯದೇ ಹೋದವಳಂತೆ ವರ್ತಿಸಿ ಬಿಟ್ಟವಳು ಸತ್ಯ. ಸಾಮಾನ್ಯದವಳೇನೆ ನೀನು ಹುಟ್ಟಿಕೊಳ್ಳುವಂತಹ ಕಾಲಕ್ಕೆ ಈ ಲೋಕವೇ ಅಲ್ಲೋಲ ಕಲ್ಲೋಲವಾಯಿತಂತೆ. ನಿನ್ನ ಸೃಷ್ಟಿಗೆ ಕಾರಣೀಕರ್ತ ಎನಿಸಿಕೊಂಡಿರುವಂತಹ ಆ ಬೆಳ್ಳಿ ಬೆಟ್ಟದ ಒಡೆಯ ಪರಮೇಶ್ವರ ನಿನ್ನ ರೂಪವನ್ನು ಕಂಡು ಭಯಗೊಂಡರಂತೆ ಘೋರ ರೂಪದಿಂದ ಉದಿಸಿ ಬಂದಂತ ನೀನು ಕ್ಷಣ ಮಾತ್ರದಲ್ಲಿ ಶಾಂತರೂಪಿಣಿಯಾಗಿ ಅವರ ಕಣ್ಣ ಮುಂದೆ ಕಂಗೊಳಿಸಿದವಳು. ಆ ಕಾಲಕ್ಕೆ ಅವರು ಆಡಿದಂತ ಮಾತಾದ್ರೂ ಏನು? ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ನಿನ್ನ ಸೃಷ್ಟಿಯಾಯಿತು ಮಗಳೇ. ಧರ್ಮ ರಕ್ಷಕರನ್ನು ಕೂಡಿಕೊಂಡು ಧರೆಗಿಳಿದು ಹೋಗಬೇಕು. ಅವರಿಂದ ಅನುಮತಿಯನ್ನು ಪಡೆದು ನೀನು ಧರೆಗಿಳಿದು ಬಂದವಳಲ್ವೇನೆ? ದುರುಳ ದಾರುಕರನ್ನು ವಧಿಸಿ ಧರ್ಮವನ್ನು ಸ್ಥಾಪಿಸಿ ಮತ್ತೊಮ್ಮೆ ಕೈಲಾಸವನ್ನು ಏರಿಕೊಂಡಂತ ವೇಳೆ ನಿನ್ನ ತಂದೆ ಮತ್ತೊಂದು ಮಾತು ಹೇಳಿದ್ರಂತೆ. ನನ್ನ ಮನದ ವಾಂಚಿತವನ್ನು ಈಡೇರಿಸಿಕೊಟ್ಟವಳು ನೀನು. ಮಗಳೇ ಭಗವತಿ, ಮುಂದಕ್ಕೆ ನಿನಗೇನು ಬೇಕು ಕೇಳಿಕು, ನಾನು ಈಡೇರಿಸಿಕೊಡ್ತೇನೆ. ನಿನ್ನ ಯೋಗ್ಯತೆಗೆ ಅನುಸಾರವಾಗಿ ಏನನ್ನಾದ್ರೂ ಕೇಳಬಹುದಿತ್ತು ತಾನೇ. ಆದ್ರೆ ನೀನಾಡಿದಂತಹ ಮಾತಾದ್ರೂ ಏನು? ಭಗವತಿಗೆ ಆಡಂಬರ ಎನ್ನುವುದು ಯಾವ ಕಾಲಕ್ಕೂ ಸಲ್ಲುವುದಿಲ್ಲ. ಶ್ರದ್ಧೆ ಎನ್ನುವಂತಹ ರಥದಲ್ಲಿ ಕುಳ್ಳಿರಿಸಿ ಯಾರು ಭಕ್ತಿಯಿಂದ ಪೂಜೆಗೈಯುತ್ತಾರೋ ಅಂತಹ ಸ್ಥಳದಲ್ಲಿ ಭಗವತಿ ಶಾಶ್ವತವಾಗಿ ನೆಲೆಯಾಗುತ್ತಾಳೆ ಅಂತ ಹೇಳಿದವಳಂತೆ. 4 ಅಕ್ಷರದ ನಿನ್ನ ನಾಮಧೇಯ ಪ್ರಪಂಚದಾದ್ಯಂತ ನಿನ್ನ ಮಹಿಮೆಯನ್ನು ಕೊಂಡಾಡ್ತಾ ಉಂಟು. ಭಾ ಎಂದರೆ ಭಕ್ತರನ್ನ ಪಡೆಯುವವಳು, ಕಾ ಎಂದರೆ ಗತಿಹೀನರನ್ನ ರಕ್ಷಿಸುವವಳು, ವಾ ಎಂದರೆ ವರಪ್ರದಿ, ಟಿ ಎಂದರೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾ ಸರಸ್ವತಿ ಎನ್ನುವಂತಹ ಶಕ್ತಿಗಳು ಒಟ್ಟಾಗಿರುವಂತಹ ಏಕೈಕ ಶಕ್ತಿ ನೀನು. ಅಕ್ಕ, ಒಂದೊಮ್ಮೆಗೆ ತೊರೆದು ಹೋಗುತ್ತೇನೆ ಅಂತ ಹೇಳಿ ಆಗಿದೆ. ಆಡಿದ ಮಾತುಗಳನ್ನು ಹಿಂಪಡೆದುಕೊಳ್ತಾ ಇದ್ದೇನೆ. ಮಾಡಿದ ಅಪರಾಧಕ್ಕೆ ಕ್ಷಮೆಯನ್ನು ನೀಡಿ ನಿನ್ನ ಜೊತೆ ಮುಂದುವರಿಯುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿ. ಸಾಧ್ಯವಿಲ್ಲ. ಯಾಕೆ? ನನ್ನ ಆಚಾರ ವಿಚಾರವೇ ಬೇರೆ, ನಿನ್ನ ಪೂಜೆ ಪುರಸ್ಕಾರವೇ ಬೇರೆ. ಹಾಗಂತ ಹೆಚ್ಚು ದೂರ ಸರಿಯದಿರು. ಮತ್ತೆ ಅಣತಿಯಲ್ಲಿ ನಿಂತು ಭಕ್ತರನ್ನು ಪುರಿಯಬೇಕೆನ್ನುವಂತಹ ಮನದಾಸೆ. ನಿನ್ನ ಮನದ ವಾಚಿತವನ್ನು ಕೇಳುವಾಗ ಹರ್ಷವಾಗುತ್ತಾ ಉಂಟು. ಆಗಲಿ. ನಿನ್ನಂತೆ ನನ್ನನ್ನು ಒಬ್ಬ ಭಕ್ತ ಕಾಯುತ್ತಾ ಇದ್ದಾನೆ. ಅನಂತೆ ದೂರದಲ್ಲಿ ಕಾಣುತ್ತಾ ಉಂಟು ಮೂಲಿಕಾಪುರ. ಶಾಂಭವಿ ನದಿ ಹರಿಯುತ್ತಾ ಇದ್ದಾಳೆ. ಶಾಂಭವಿ ನದಿಯ ತಟಾಕದಲ್ಲಿ ಮರಳ ರಾಶಿಯಲ್ಲಿ ಪಂಚಲಿಂಗ ರೂಪಿ ಜಲದುರ್ಗಿಯಾಗಿ ನಾನು ಐಕ್ಯಳಾಗುವುದಕ್ಕಿದ್ದೇನೆ. ಕಾಲ ಬಂದಾಗ ವ್ಯಕ್ತಗೊಳ್ಳುತ್ತೇನೆ. ಭಕ್ತಾದಿಗಳ ಮೂಲಕ ಭವ್ಯ ದೇಗುಲವನ್ನೇ ಕಟ್ಟಿಸಿಕೊಳ್ಳುತ್ತೇನೆ. ಮುಂದಕ್ಕೆ ಅದು ಭಕ್ತರು ಬರುವಂತ ನಾಡು ಎನ್ನುವಂತ ನೆಗಳತೆಯನ್ನು ಪಡೆದುಕೊಳ್ತದೆ. ಆದ್ರೆ ಒಂದು ಮಾತು, ನಾನು ನೆಲೆಗೊಳ್ಳುವಂತಹ ಕ್ಷೇತ್ರಕ್ಕೆ ನನ್ನನ್ನು ಭೇಟಿಯಾಗುವಂತಹ ಉದ್ದೇಶವನ್ನಿಟ್ಟುಕೊಂಡು ವರ್ಷಕ್ಕೆ 2 ಬಾರಿ ಆದ್ರೂ ನೀನು ಆಗಮಿಸಬೇಕು. ಯಾವಾಗ? ಯಾವ ಸಂದರ್ಭದಲ್ಲಿ? ನನ್ನ ಕ್ಷೇತ್ರದಲ್ಲಿ ನಡೆಯುವಂತಹ ಜಾತ್ರೆಯ ಸಂದರ್ಭ, ಧ್ವಜಾರೋಹಣ ಮತ್ತು ಧ್ವಜಾವರೋಹಣ ನಡೆಯುವಾಗ ನಿನ್ನ ಪರಿವಾರವನ್ನು ಕೂಡಿಕೊಂಡು ನನ್ನ ಕ್ಷೇತ್ರಕ್ಕೆ ನೀನು ಆಗಮಿಸಬೇಕು. ಒಂದು ವೇಳೆ ನಾನು ಬಾರದೆ ಹೋದರೆ? ಬರುವುದಿಲ್ಲ ಅಂತಾದ್ರೆ ನನ್ನ ಬಳಿಗೆ ಬರುವಂತಹ ಭಕ್ತಾದಿಗಳ ಪೂಜೆಯನ್ನು ಸ್ವೀಕರಿಸಲಾರೆ, ಅವರ ಮನದ ಇಷ್ಟಾರ್ಥವನ್ನು ಈಡೇರಿಸಲಾರೆ, ಜಾತ್ರಾ ಸಂದರ್ಭದಲ್ಲಿ ರಥವನ್ನು ಏರಿಕೊಳ್ಳಲಾರೆ. ಬೇಡಮ್ಮ, ಆ ಕೆಲಸಕ್ಕೆ ಎಂದಿಗೂ ನೀನು ಮನ ಮಾಡದಿರು. ಬಾಹ್ಯ ಪ್ರಪಂಚಕ್ಕೆ ಒಂದು ಸಲ ಭೇಟಿಯಾದರೆ ಆಂತರಿಕವಾಗಿ ದಿನಾಲು ನಿನ್ನನ್ನು ಭೇಟಿಯಾಗುತ್ತಲೇ ಇರ್ತೇನೆ. ನೀನು ನೆಲೆಸಿರುವಂತಹ ಕ್ಷೇತ್ರದ ಬಾಹಿರದಲ್ಲಿ ಒಂದು ವಿಶ್ರಾಂತಿ ಧಾಮವನ್ನು ಕಟ್ಟಿಸುವಂತಹ ಸುವ್ಯವಸ್ಥೆಯನ್ನು ಮಾಡಿಸಿಕೊ. ದಿನಾಲು ಬಂದು ನಿನ್ನನ್ನು ಮಾತನಾಡುವಂತಹ ಯೋಗ ನನ್ನ ಪಾಲಿಗಿರಲಿ. ಮುಂದೇನು ಕೇಳಿ? ಮತ್ತೊಂದು ಆಸೆಯನ್ನಿಟ್ಟುಕೊಂಡು ಏನಮ್ಮ, ನನ್ನನ್ನು ಭೇಟಿಯಾಗುವುದಕ್ಕೆ ನನ್ನ ಕ್ಷೇತ್ರಕ್ಕೆ ನೀನು ಬರುವ ಕಾಲಕ್ಕೆ ನನ್ನ ಕ್ಷೇತ್ರದ ಒಳಾಂಗಣವನ್ನು ಪ್ರವೇಶ ಮಾಡಬೇಕು. ಅದೊಂದು ಮಾತ್ರ ಸಾಧ್ಯವಿಲ್ಲಮ್ಮ. ಯಾಕೆ? ನೀನು ನೆಲೆಸಿರುವಂತಹ ಕ್ಷೇತ್ರಕ್ಕೆ ಒಂದೊಮ್ಮೆಲೆ ಈ ಭಗವತಿಯ ಕಾಲೆನ್ನುವುದು ನಿನ್ನ ಕ್ಷೇತ್ರದೊಳಗೆ ಸ್ಪರ್ಶವಾದರೆ ಆ ಕ್ಷೇತ್ರ ನಿನ್ನ ಕ್ಷೇತ್ರವಾಗುವುದಿಲ್ಲ. ಮತ್ತೆ ಆ ಕ್ಷೇತ್ರವು ಇನ್ನು ಮುಂದಕ್ಕೆ ಧರೆಯಲ್ಲಿ ಭಗವತಿ ಕ್ಷೇತ್ರವಾಗ್ತದೆ. ಅಷ್ಟೇ ಅಲ್ಲ, ನೀನು ನೆಲೆಸಿರುವಂತಹ ಕ್ಷೇತ್ರದಲ್ಲಿ ವರ್ಷಾವಧಿಯ ಜಾತ್ರೋತ್ಸವದ ಆಮಂತ್ರಣವೆನ್ನುವುದು ನನ್ನ ಸನ್ನಿಧಾನಕ್ಕೆ ಬಂದರೆ ಮಾತ್ರ ನಿನ್ನನ್ನು ಕಾಣುವರೆ, ನಳಿನ ತೋಳುಗಳಿಂದ ಬಿಗಿದಪ್ಪಿ ಆಲಂಗಿಸುವರೆ ಓಡೋಡಿಕೊಂಡು ಬರ್ತಾಳಮ್ಮ. ಕಾಲಾಂತರದಲ್ಲಿ ಒಂದು ಬಿಗೆ ಬಾರದೆ ಉಳಿಯಿತು ಅಂತ ನಿರೀಕ್ಷೆ ಸುಳ್ಳಾದೀತು.
ಅಂತಹ ತೀರ್ಮಾನವನ್ನು ಎಂದಿಗೂ ಮಾಡಿಕೊಳ್ಳಬೇಡಿ. ಪ್ರಪಂಚದಲ್ಲಿ ಸೂರ್ಯಚಂದ್ರಾದಿಗಳು ಇರುವವರೆಗೂ ನನ್ನ ಕ್ಷೇತ್ರದ ಜಾತ್ರೆಯ ಆಮಂತ್ರಣ ಎನ್ನುವುದು ನಿನ್ನ ಕ್ಷೇತ್ರವನ್ನು ಬಂದು ಸೇರಿಕೊಳ್ಳುತ್ತದೆ. ಆಗಲಿ ಅಮ್ಮ. ಆಕಸ್ಮಿಕವಾಗಿ ನಿನ್ನ ಭೇಟಿ ಆಯಿತು. ಹೌದು. ಅನಿರೀಕ್ಷಿತವಾಗಿ ನಿನ್ನ ಅಗಲುವಿಕೆ. ಅಲ್ಪ ಕಾಲದಲ್ಲಿ ತಂಗೆಯ ನಡೆ ನುಡಿ ಎಲ್ಲವನ್ನು ತೋರಿಸಿಕೊಟ್ಟವಳು ನೀನು. ಆದ್ರೆ ಹೋಗುವ ಮುನ್ನ ಈ ಭಗವತಿಯ ಆಸೆಯನ್ನು ಈಡೇರಿಸುತ್ತೀಯ? ಯಾವುದು? ನಿನ್ನ ನೀಳವಾದಂತಹ ನಳಿನ ತೋಳುಗಳಿಂದ ಒಮ್ಮೆ ನನ್ನನ್ನು ಬಿಗಿದಪ್ಪಿ ಆಲಂಗಿಸಿ ಮತ್ತೆ ನಿನ್ನ ಪಯಣವನ್ನು ಮುಂದುವರಿಸು. ಹೀಗೆ ಬಾ, ಹೀಗೆ ಬಾ. ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಮೂಲಿಕಾಪುರದಲ್ಲಿ ನೆಲೆಗೊಳ್ಳುವುದಕ್ಕಾಗಿ ದುರ್ಗಿ ಹೋಗುತ್ತಾ ಇದ್ದಾಳೆ, ಹೋಗುತ್ತಾ ಇದ್ದಾಳೆ, ಹೋಗುತ್ತಾ. ಓ ನನ್ನ ಮುದ್ದು ಮಕ್ಕಳೇ, ಅಲ್ಲದ ಮನಸ್ಸಿನಿಂದ ದುರ್ಗಿ ನನ್ನನ್ನು ಕೈಬಿಟ್ಟು ಸಾಗುತ್ತಾ ಇದ್ದಾಳೆ. ಭಕ್ತರು ಬರುವ ನಾಡನ್ನೇ ಹರಸುತ್ತಾ ಹೋಗುತ್ತಾ ಇದ್ದಾಳೆ. ಒಂದು ಸಹಾಯ ಮಾಡ್ತೀರಾ? ಅವಳನ್ನು ಹಿಂಬಾಲಿಸಿಕೊಂಡು ನೀವು 3 ಮಂದಿ ಹೋಗಿ. ಪಾತೆರ ಬಂಡಾರಿ ನಿನ್ನನ್ನು ಬಾಲಲಕ್ಕನೆ ತಗೊಂಡ್ ಬರ್ಪೆ ಮಗಾನ್ ಆ ಪಾತೆ ಇನಿಕಲ ಉದಳದೀವನೆ ಇನಿಕಾತ್ರ ಪೋಯರ್ ಮಲ್ಪೇರ ಅಮ್ಮ ಇರನ್ ಗುಡ್ಡಿ ಅನ್ ಹೋಗುಚ್ಚಿ ಇರು ಓಳು ಉಂಟ ಬಂಡ ತೀರ್ಮಾನ ಮಾಡ್ತಾರ ಇರ್ನಟ್ಟಿಗನೆ ಮನ ಮನ ಈ ಸಮಯದಲ್ಲಿ ಎಂತ ಮಾತನಾಡ್ತಾ ಇದ್ದೆ ತಾಯಿ. ನಿಮ್ಮದಾದ ಶಕ್ತಿ ಎಷ್ಟು ಭಕ್ತಿ ಎಷ್ಟು ಎಂಬುದನ್ನು ಚೆನ್ನಾಗಿ ಅರಿತುಕೊಂಡವನು. ಅಮ್ಮ ನೀವೊಂದು ಸಿಂಧು, ಅದನ್ನ ಎಸಲ್ಪಟ್ಟ ನಾವೆಲ್ಲ ಬಿಂದುಗಳು. ಓ ಜಗತ್ತನ್ನೇ ಉದ್ಧರಿಸುವ ಬಂದು ನಾವು ನೀವು ಯಾಕಿಲ್ಲಮ್ಮ ಒಂದು. ನಿಮ್ಮನ್ನು ಬಿಟ್ಟು ಅರೆ ಕ್ಷಣವೂ ಈ ಗಂಟಗರ್ನ ಇರಲ್ಲ. ಆಗಂತೂ ಇರುವುದಾದ್ರೆ ನೀವೆಲ್ಲಿ ನೆಲೆ ಹತ್ತಿರು, ಅಲ್ಲೇ ನೆಲೆಯಾಗಿ ಧರ್ಮ ರಕ್ಷಣೆ ಮಾಡ್ತೇನೆ ತಾಯಿ, ಧರ್ಮ ರಕ್ಷಣೆ ಮಾಡ್ತೇನೆ. ಬಿಡಿದು ನಿನ್ನ ಬಿಡಿದು ನಿನ್ನ ಪಾದವರುದ ಮರುಗುತ್ತ ತಾಮಣಿಯ ಜಗನ್ಮಾತೆ, ಇಷ್ಟರವರೆಗೆ ಧರ್ಮ ಕಾರ್ಯದ ಜೊತೆಗೆ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಬಂದವ ಈ ದಂಡರಾಜ ಇನ್ನು ಮುಂದಕ್ಕೆ ನಿಮ್ಮ ನಗಲಿ ಬೋಧನೆಯಂತಾದರೆ ಜನಕರ ಅಪ್ಪಣೆಯನ್ನು ಮೀರಿದಂತಾಗುತ್ತದೆ. ಆದ್ದರಿಂದ ನೀವು ಎಲ್ಲಿ ನೆಲೆ ನಿಲ್ಲುತ್ತಾರೋ ಅಲ್ಲಿ ನಾನು ಕೂಡ ನೆಲೆ ನಿಲ್ಲುತ್ತೇನೆ. ಶ್ರೀ ಭಗವತಿ ಕರುಣವ ಆಗಲಿ ಆಗಲಿ ಕಣ್ಣಿಗೆ ಕಾಣುತ್ತಿರುವಂತಹ ಗೋಳಿ ವೃಕ್ಷದಲ್ಲಿ ಐಕ್ಯವಾಗಿರೋಣ. ಕಾಲ ಬಂದಾಗ ಪ್ರಕಟಗೊಳ್ಳೋಣ. ಭಕ್ತರಿಂದ ದೇಗುಲವನ್ನು ಕಟ್ಟಿಸೋಣ. ಅಷ್ಟೇ ಅಲ್ಲ, ನಾನು ಕುಳಿತಂತಹ ಗೋಳಿ ವೃಕ್ಷ ಇನ್ನು ಮುಂದೆ ಪ್ರಪಂಚ ಮುಖದಲ್ಲಿ ಆದಿ ಸ್ಥಳವಾಗಲಿ. ಆದೇಶಲಾಗುತ್ತೇನೆ. ಬಾಳೆ ಬೊಬ್ಬೆ ಬಾಳೆ ನಿದ್ರೆ ಬಾಳೆ ಬೊಬ್ಬೆ ಬೊಬ್ಬೆ ಬಣ್ಣಿ ಯಾನಿ ಏನ ಅಂದ ಅಗಲ್ ಪೊಂಜನ ಅಗಲ್ ಪೋಯ್ರ ಅಂದ ಹೌದಾ ಅಂದ ಗಲಾಟೆ ಅವು ಅಪ್ಪೆರೆಗೆ ಬಂಡ ಕೊರಿಯತ್ತ ಆರು ಪರಿಯರತ್ತ ಅಂಜೆಲ್ಲಿಯಪ್ಪೆ ಗಂಡ ಕೋಪ ಹತ್ತೀನಿ ಹೊಂಡ ಇಲ್ಲ ಅಂದ ಹೊಂಡವಲ್ಲತ್ತೀನಿ ಯಾವ ನೀರಿದ್ದಿಲ್ಲ ನೀರಿತ್ತೀನಿ ಈ ತೆಗೆತೀನಿ ಅಂದ ಅವು ಪೊಂಜ ಉದ್ದದ ಪೊಂಜ ಅಂಡಲ್ಲ ಅವು ಉದ್ದದ ಪೊಂಜ ಒಂಚೂರು ಚೊರೇನ ಅಂದ ಗಲಾಟೆ ಬ್ರಹ್ಮಲ್ಪಣ ಹೋಯ್ ನಾನು ಪೊಂಜು ಅದ ಅವು ಎಂಜಿನ ಪೋಯಿನಲ್ಲ ಅಂತ ಅಂಜೆ ಒಟ್ಟಿಗೆ ಪುನಃ ಗಲಾಟೆ ಆಲ್ತೊಂಡ್ರೆ ಬರುವಲ್ಲಿ ಅದ ಬಂಡಿಗೆ ನಿಗಿಲ್ಲ ಪೊಂಜ
ನಿಂದ ಸುಖ ಅಷ್ಟ ಮಾತಾಡ ಅಂತೀನಿ ನಾನು ಉದ್ದದ ಬಂದು ಅವು ಒಂಚೂರು ತಾಳ್ಮೆದ ಬಂದು ಅವು ಮನಿತೀನಿ ಮಕ್ಕಳು ಹೋದಾಂಡಿ ಎಡನೀರ್ದ ವಿಷಯ ಎಡನೀರತ್ತ ಎಳನೀರು ಎಳನೀರ್ದ ವಿಷಯ ಪಡೆ ಅವೆಲ್ಲ ವಿಷಯ ಮಕ್ಕಳು పోయి అకల విషయ ಬಿಡು ಮೂರ್ಖ ನೀದಾನಂತ್ಯ ಯಾಣ ದಾಯ ಉಂತಿಲಿ ಗೊತ್ತಂದ ಅಕಲೆಗೆ ಬಂಡ ಕೊರಿಯನ ಎಂಕೊಂಡು ರಟ್ಟು ಕೊರ್ತು ಜನ ಅವು ಅಕಲೆ ಕೊರಿ ಎಗೋರಿಯನ ಈ ಅವೇ ಕುಟುಂಬದ ಅಂಚಾಪು ಜಂಗ ಬೇತನೆ ಕೊಡು ಬೇತೋಲ್ತು ಊರದಲ್ಲಿ ಪೈತಿನ ದೂರ್ಚಿ ಮಾರ ನಿನ್ನ ದೃಷ್ಟಿಲ ಅಂಚನೆ ಗೊತ್ತಂದ ವಾಗುಲೊಂದು ಗುಯಲ್ ತೋಡಿ ಐಕೆ ಪಾದೆ ಆರಿ ಬಂಗಾವರೊಂದು ಎರ ಹಿರಿಯರ್ ಬಂಡರಿಗೆ ಪಾದೆ ನೊಂಜಿ ತೆತ್ತಾರಂಡ ಒಡೈನಾತ ನೀರು ತಿಕ್ಕೊಂಡು ಮಂತೆ ಇವರು ಇಂಚ ನಿಲ್ಕೊಂಡು ಕುಂದುಗೋರು ಬಕ್ಕ ಬಾದೆ ನಿಲ್ಕೊಂಡು ಬಾದೆ ನಿಲ್ಕಿರು ವೈಟ್ ಮಾಡ್ಕೊಂಡು ಸೋಮನಾಥ ವೈಟ್ ಮಾಡ್ಕೊಂಡು ವೈಟ್ ಬೆಚ್ಚೋಡು ಬಂಡ ಪಂಡ್ರವು ಪನೋರ್ಚಿ ಇಡಲ್ಲ ಹಾಗೆ ಮುಲ್ಪದ ಸಂಬಳ ಅತಿ ಹಿತ ಉಪ್ಪು ಕಣ್ಣಿಗೆಲ್ಲ 105 ರೋಗ ಮಾತ್ರ ಏರ್ ಬರ್ಬೇಕು 105 ಇರೇಗಾತಿ ಹೋಗ್ತದೆ 100 ಕೊರ್ತು ಇರುವ ಎಲ್ಲೇ ಕೊಡ್ತಾನೆ ಇರುವ ಕೊಂಡಾರ ಬಂದಾಗ 100 ಮುಗಿದು ಅಂಚೆ ಬಾರಿ ಜೋರು ನನ್ನ ಚಟಪಟಿ ಯಾವಾಗ ನೀ ಬಣ್ಣೆ ಇಡ್ಡೇನೋ ಗಡ್ಡೆ ಬಿರುಕದ ಬಯತ ಇಂಜಿನಕು ನಿಕ್ಕು ಮಾತಾಡು ಓಲ್ ಬೇಲೆ ಒಣ ಸೀಟೆಗೆ ಅಂತಿಂದು ನಾನು ಎಂಕದ ಕೊಂಚ ಬಡವದ ಕೊಟ್ಟು ಬೋಡುಂದು ನೆತ್ತಿಪ್ಪು ಹೌದಾ ಇದೀನಿ ಅವ ಐಟೈತಿ ನಾವೆಲ್ಲಿ ತಿನ್ಪೇನೆ ನಾನು ದಬೇನೆ ಐಟೈತಿ ನಾವೆಲ್ಲಿ ತಿನ್ಪೇನೆ ಐಟೈತಿ ನೈಗೆ ತಿನ್ನುವಂತ ಮಾಡಿ ಬಹು ತಿನ್ಬಂದು ಅದನ್ನ ದಕ್ಕ ಹೌದಾ ನೀನು ದಕ್ಕ್ಯ ಇದಲ್ಲ ನಿಂದ ಅವೇನು ದಕ್ಕಿರವನ್ನೇ ಓವೆನ್ ದಕ್ಕಿರವನ್ನೇ ಗೊತ್ತಾ ಬೇಕೆ ಹೌದಿಲ್ಲ ಹೌದೆಪ್ಪು ಮಾರಯ್ಯ ಬರ್ಜೋಡ್ಸಿ ಹೌದಿಲ್ಲ ಅವು ಬರ್ಸಿ ದೆಪ್ಪು Thank you.
ತಿಕ್ಕಿದ ಗಾನೋಗು ಕರ್ಮು ಕೊರ್ಲೆಕ್ಕಾತು ಗೊತ್ತುಂಡ ಮತ್ತೊಂದು ನಿನ್ನ ತೋಟ ಹೋಗಪ್ಪ ಮೂತಿ ಎಲ್ಕೊಟ್ರೆ ಮತ್ತೊಂದು ಇದೇ ಬೈತಿ ದರಿದ್ರ ಬಾತು ಮೋನತಿ ಏನ ಕಾಲಿಂಗ ಸರ್ಪುಂಡು ಬೊಲ್ಕಂದರಿ ಮಲ್ತು ಬಾಡಿ ನನ್ನ ಇಲ್ಲ ಅಣ್ಣಯ್ಯ ಆನಂದ ತಿನ್ನರ ಗೊತ್ತು ಆನ ಇಲ್ಲದ ನಾಯ ಗುರೆ ಪಂಚಾಯತ್ನಾಗ ನಮ್ಮನು ಅಣ್ಣೋ ಏರಿ ಮಣ್ಣು ಸಂತೋಷ ಸಂತೋಷ ನಿಕ್ಕ ಸಂತೋಷ ಅಂಡೆ ಯಾನ್ ಜಾಗ ಮಾರೋಡತಿ ಮುಖ ನಮ್ಮನೆ ತಿನ್ಯಾರ ಒಲ್ತು ಮಾರ ಯಾವನ್ನೇ ಕಾನ್ ಹೋಯ್ತು ಮಾರ್ದ ಕಮ್ಮಿ ಅಂತ ಇತ್ತು ನನ್ ಕೊರ್ನ ಎಂಡ ಇಚ್ಚಿ ಆತಿ ಇತ್ತು ಮಲ್ಲಜಿ ಕೊರ್ನಾಗ ಕೊರುವ ಯಾನ ದೊತ್ತನ್ನ ಸಂದರ್ಭ ಉಂಡು ಆ ಬೋಡ್ತಿದ್ ಯಾನ್ ದೊತ್ತನೆ ಯಾನೊಂದು ತೀರ್ಮಾನಕ್ಕೆ ಜೈದೆ ಏನ ತಿನ್ಪಿನ ಬಿಡ್ಬೋದು ತಿನ್ಪಿನ ಬುಡಿಪಿನ ತೀರ್ಮಾನ ಆದ ಹೊತ್ತಿಲ್ಲ ಯಾ ಮೂಲೆ ಉಂಟೆ ಯಾನ್ ಮೂಲೆ ಉಂಟೆ ಹಾವು ಪಗ ಅನುವಲಂಡ ಬಾಡಿಗೆ ಇಲ್ಲಿ ಮಿನಿ ಉಂಡ ಕೂಡ ನಿನ್ನೊಟ್ಟು ಕುಂತು ನೈ ಏನಲ್ಲ ತಿನ್ನುವ ಮಾರೆ ಅರ್ಧ ಉಂಟು ಒಂಡೆ ಎಂಚ ಉಂಟು ಅಂಚ ಉಂಟು ಒಂಡೆ ನಂಬೋಡಿ ಏನೇ ನಂಬೋಡು ಏರೇನಿ ನೀನು ಇನ್ನಾನ್ ನಮ್ಮುಣ ಬಿಡು ಮಧ್ಯಾಹ್ನ ಮೂಜಾರಡ್ದುಕ ಎಂಕ್ ಏನನ್ ನಂಬರ್ ಅಪ್ಪಜಿ ಗೊತ್ತ ನನಗೆ ಒಂಜಿ ಬೊಂಡ ತೆಪ್ಪಲಕಾಯಿ ಬೆಟ್ಟಿಗೆ ನಂಬೋಡು ಅನ್ಪ ಎಲ್ಲ 4 ಬೊಂಡ ತೆಪ್ಪಲಕಾಯಿ ಏನಲ್ಲ ನಂಬೋಡು ಅಂಡ ಅಂಚ ನಂಬೋಡು ಬಣ್ಣತೆ ಏನೋ ನಂಬೋಡು ನಂಬುಜಾನ ಇನ್ನ ಕಲೆಗಾರಿಗೆ ಗೊತ್ತು ಕಲೆಗಾರ ನೀತಿನ ಪಾತಂಪು ಕಾರಿಗೆ ಧ್ವಜಬಾಡಲಿಕ್ಕೆ ಕಾರಿಗೆ ಧ್ವಜಬಾಡ ಇತ್ತಿನ ಪೂರ ಯಾಣ ಬರಿಯ ನಿಕ್ಲೆ ನಗ ತಯಾರು ಮಲ್ತು ಕೊರಡು ಮಾರೆ ಎಂಕ ದರ್ಶನ ಬಣ್ಣಕ ಒಂಜಿ ಬೊಂಡಲ ಕಾದ ಮಾರೆ ನಾನು ನಂಬುಜಿ ಮನ್ಪಿನ ಒಂಜಿ ಕಾರಣಕ್ಕೆ ಒಂಜೇ ಸ್ವಲ್ಪ ಊದಾಕನಾಗ ತೆಡಿಲು ಮೆಂಚಿ ಬರ್ಸ ಪೂರ ಒಟ್ಟಿಗೆ ಮೇಲ್ಗೆ ಬತ್ತಲೆ ಕಾತ ನಿಂದ ಒಂಜಿ ನಾಟು ಮಾರೆ ಪೂದಕ್ಕ ಬೇಜಾರಿಜಿ ನಾನು ಮುರ್ತೆ ಮೂರೊಂದು ಪುನಗೊಲ್ಲ ಪೂದಕ್ಕಣ ತೀರ್ಥಪೂರ್ಣ ಪಾತೊಂಡ್ರಿ ಎಲ್ಲ ಜಾನ ದಾರಗೋಬೇಕು ಯಾನು ಬರ್ಪೇನ ಏನೇನು ಬರ್ಬು ಜನ ದಾರಗೋಬೇಕು ಯಾನು ಬರ್ಪುಜಿ ಯಾನು ಓಡೆ ಬರುಡು ಅಡೆಗೆ ಇರ್ಪಿನಿ ಗೊತ್ತಾಡತ್ತ ನಂಬೋತ್ತ ಎಂಚ ನಂಬೋಡು ನೀಯೇ ಬಣ್ಣ ಮಾರೆ ಕಲ್ಲು ಮಾಡುದು ನಂಬಲ ಕಲ್ಲು ಮುಟ್ರೆ ಗೊತ್ತು ಜತ 38 ಪೂರ ಇಲ್ಲದ ಮೇಲೆ ಅರ್ಧೋಡು ಅಂತ ಚೇರೆ ಕೊಯ್ಯೆಲ್ಲ ಕಲ್ಲಿಲ್ಲ ಅದೋದು ನಿಲ್ಲವಾಗಿ ಕಲ್ಲು ಮುಟ್ರೆ ಹೊತ್ತು ಕೆತ್ತನೆ ಆಗ ಬೇತೇನೆ ಅವ್ರಿಗೆ ಅಂಚ ಕಲ್ಲೇ ಹೊಡ್ಯ ಅವಾಗ ಇಲ್ಲಲ್ಲ ಒಂಜಿ ಕುಂಟಾಡ್ತಾನ ಕಲ್ಲುಂಡು ಮಡೀತ ಕಲ್ಲು ಈ ಐಟು ಪೋದು ಕುಲ್ಲು ಎಂಗಲು ಕುಂಟಾಡ್ತಾರೆ ಬಣ್ಣ ಕೊರಲ್ಲ ಇಲ್ಲ ಕುಂಟಾಡ್ರಲ್ಲ ಹೆಂಗಾಬುಣ ಇಲ್ಲ ಗೋಡದಾಗಲ್ಲ ಹೆಂಗಾಬುಣ ಬಬನೆ ಏತು ಉರುಂಡುದಾಗಲ್ಲ ನಿನ್ನ 19 ಏನಾಯ್ತು 250 ಪನ್ಪೆ ಇದಿನ ಮಾತಾಡ 250 ಪನ್ಪೆ ಅಂಚಾಬುಜಿ ಯಾನು ಕೇಳ ಬರ್ಪೆ ಏತು ಬಂದ ಕಲ್ಲಿಂದು ಆ ಕಲ್ಲಿಗೆ ಅಂತ ಬಾಡ್ಲ ನಿಕ್ಕ ಕಷ್ಟ ಬಂದಾಗ ಎಂಕಲೆ ನೆನೆನಾರ್ಕ ಬರ್ತಂದ ಅಂಡ ನಿನ್ನ ವಾ ಕಷ್ಟ ಅಲ್ಲ ದೂರ ಅಲ್ಪೆ ನೆಲೆ ಅಲ್ಪೆ ಅಣ್ಣಯ್ಯ ಲಕ್ಯ ಕಾದೆ ಗಾಲಿ ತಿರ್ಕದು ಪೋನಾಗ ಅಣ್ಣರ ಮನಿ ಗಾಲಿಗೆ ಎಂಕು ಸೋಂಕ ಅವಡಂಡ ಕೊಲನ ಮನಸ್ಸು ಮಲ್ತು ನೆತ್ತಿಗಾಯಿ ತಿತ್ವೆಂಡ ದಾದಾತು ಎಂಚಿನ ಅವಡ ಕಡೆ ತಗೊರ್ತು ಒಂದು ಎಡ್ಡೆ ಪಾತೆರ ಬನ್ನಿ ಎಂಕ್ಲೆ ನಮ್ಮೊಂದು ಬತ್ತಾನ ನಿಕ್ಲೆಗೆ ರಕ್ಷಣೆ ಕೊರ್ಪೆ ನಂಗೆ ರಕ್ಷಣೆ ತಿಕ್ಕುಡು ನಂಡಾಗಲೇ ನಮ್ಮು ನೆಕ್ಕದಾನೆ ಎಡ್ಡೆ ವಿಚಾರ ಅಪ್ಪೆ ವೃತ್ತಿ ಇಲ್ಲ ಅಲ್ಪುಡು ಇಲ್ಲಡಿ ಬೋಪೆ ಸುತನು ಕಾಣದೆ ಮಾತೆ ನಿಲ್ಲು ಗುಡ್ದು ಹೋದ 5 ದಿನ ನಾನಲ್ಲಿ ಇಲ್ಲಡೆ ಬೈಜೆ ಯಾನು ವರ್ತಿ ಪರಬ ಏತುಂದು ನಾಡುನು ಬನ್ಲಿ ನದಿಲು ಬೇತಾಂಡು ಒಂದು ಒಡೆ ಬತ್ತಿದೆ ಓ ಒಂದು ಜುಮಾದಿನ ಸಾನತ್ತೆ ಅಪ್ಪೆ ಜುಮಾದಿ ನನ ತುಂಬ ಗನಿಕ್ ಭೂ ನೀರು ದೀವೋಡು ನಾಂಡ ಈಯೇ ಆಯ್ನ ಲೆಪ್ಟಾವಡಪ್ಪೆ ಯಾನಂತ ನೆದ ಜತ್ತಂದೆ ಸ್ವಾಮಿ ಅಪ್ಪೆ ಜುಮಾದಿ ಈ ಕಬ್ಬಡಪ್ಪೆ ಏ ನಾನೇ ಭಗವತಿ ಯಾನೇ ಗುಲಿಗೆ ನಾನೇ ಧೂಮಾವತಿ
ಮಾಡಬೇಕಾದ್ರೆ ನೀನು ನಂಬಿಕೊಂಡು ಬಂದಂತಹ ಧೂಮಾವತಿಯನ್ನು ಪಾತ್ರೆಯ ಮುಖೇನವಾಗಿ ಆವೇಶವರಿಸಿ ಕೇಳಿದರೆ ನಿನ್ನ ಮಗ ಸಿಗುತ್ತಾನೆ. ಸದ್ಧರ್ಮಗಳು ಇರುವಷ್ಟು ಕಾಲ ನನ್ನ ಸನ್ನಿಧಾನವಿರುತ್ತದೆ. ಭಗವತಿಯನ್ನು ನಂಬಿಕೋ. ಚಿತ್ತುಬುಲಿ ಮಾರ್ನೆ ಮೊನ್ನೆದ ಗುರ್ತದೆ ಕುಚೇರಿಗೆ ಇವಾಗ ದೂರ ಬರ್ತೀನಿ ಯಾವ ಮೂರ್ತೆ ಬೋದಿತ್ತೆ ಹೆಂಚಿನ ಮೂರ್ತೆಗೆ ಈ ಬೋದು ಐನ ದಿನ ಗೊತ್ತುಂಡ ಈರ್ದ ಮೂಲು ಜುಮಾ ದಿನ ಸಣ್ಣದಲ್ಪ ಪುರಲ್ ಒಂದುಲ್ಲಾರು ಯಾ ನಿನ್ನ ನಾಡೊಂದು ಬರ್ತೀನಿ ಮಗ ಅಂಚನೆ ಜೂರ್ ಜೆತ್ತೆ ಜೆತ್ತಿ ನಡಿ ಕಣಗಟ್ಟಿನಿ ನಿದ್ರೆ ಆತಿ ಕಣ ಅಂದ್ ಕಾನಟ್ಟು 4 ಐತ ಪಂಜು ಅಪ್ಪ ಪೂರ ಮೊನ್ನೆದ ಕೊಂಗ್ಲು ಬಳಿ ನಿದ್ರೆ ಬಾತೇರು ಪುಕ 4 ಐತ ಪಂಜ ಉಂಡ ಲೋಕೋಡು ಉಂಡು 4 ಐತ ಪಂಜವ ಬಂಗಾರದ ಕಿರೀಟ ಕಟ್ಟದಿತ್ತಿರು ಬೊಕ ಅಂಚೆ ಇಂಚಿನ 4 ಜನ ಇತ್ತರು ಪಂಡಿರು ಅಮ್ಮ ಬೆಲ್ಚಾರ್ದಿ ನಿನ್ನ ಮಗೆ ಬೈದಿಜ್ಜೆ ಪಂಡದ ಕಣದುಕ್ಕದೆ ಕುರ್ಚಿ ನಿಕುಲು ನಂಬು ನಂಚಿತ್ನ ಜುಮಾದಿನ ಪಾತ್ರ ಮುಖೇನ ಆವೇಶ ಬರ್ಪೇರು ನಾಂಡ ಸತ್ಯ ತಿರುಣಿಗೆ ಮಗ ಅಪ್ಪ ನೀರೇಗೆ ಕನಟ್ ಅಂದು ಅಪ್ಪಗ ನಿಜ ಜೀವನೋಡು ಎಂಕೊಂಜ ಅನುಭವ ಅಂಡ ಅಪ್ಪಂಡ ಓ ಸರಿ ತಪ್ಪೊಂದು ಯೋಚನೆ ಮಲ್ಪನೇಡು ತುಂಬು ಜುಮಾದಿನ ದರ್ಶನ ಬರ್ಪದೇ ನಮ್ಮ ಕೇಳಿದ ಅಪ್ಪಗ ಸತ್ಯದ ಅದನ್ನು ಗೊತ್ತಾಗ್ಬಿಡು ಇಲ್ಲದ ವ್ಯವಸ್ಥೆ ನೀರ್ತುಲೆ ಊರದ ಗುರಿಕಾರ ನಗಲಿಗೆ ಆಶೀರ್ವಾದ ಅಮ್ಮು ಏನ್ ಚೊಲ್ಲ ಇಂಚ ಊರ್ದಕ್ಲೆ ಮತ್ತೆ ಬಂದ್ಬಿಡ ಬಂತಾನ ಮರೆ ಮತ್ತ ಗುರಿಕಾರ ನಗಲಿಗೆ ಬಂತೆ ಬರೋಂದುಲ್ಲೇ ಅಂದ ಅಂದ ಒಂಚೂರು ಗಡಿಬಿಡಿ ಅಂಡ ದಿನ ದಿನಾಗ ಮಲ್ಲೆಜ್ಜಿ ದರಿಪೇರೇನ್ ಮಂತ ಗುಮ್ಟೇಶಿ ಏರಿಯವು ಅವು ಕುರ್ಲುಶೇಖರ ಕುಲಶೇಖರದೆ ಇಂಚ ದರಿಪು ಏನ ಅದರ್ ಬಿಡಿ ದಿನ ದರಿಪಿ ಇನ್ನ ಕನಕ ಅತ್ತಿ ನೋಡಿ ಆನ ನೋಡಿ ಬಚ್ಚಲಿಜ್ಜಿ ಅಂದ ತುಲ ಎಣ್ಣೆ ಕೊಡ್ತೆ ಅಪ್ಪ ಅಮ್ಮಕ್ಕ ಎಂಚಲ್ಲಾರೆ ಎಂದಾದಂದು ಪನ್ಪುಂಡು ಊರು ಪೋ ಪನ್ಪುಂಡು ಕಾಡು ಬಲ ಪನ್ಪುಂಡು ನಾನು ಅರಿಯೇ ಬಲೆ ಪಿರಂದು ಕಾತುಕೊಳ್ದೆ ಎಲ್ಲರ ಪೋದು ಪಾತಿರ್ದು ಬಲೆ ಏಪ ಬರುಡು ಏನೇರ ಎಂಚಿನ ಸಾಯ್ಪುನ ಸುದ್ದಿ ಪ್ರಾಯ ಏನತ್ತ ಮಾರ ಎಕ್ಕಲ ಕೈ ಕೊಡೋರ ತುಂಬುರ್ದು ಎಡ್ಡೆಡೆ ಉಳ್ಳ ಇಲ್ಲಿ ಭಯಂಕರ ಜೋಕ್ಲು ಬಾರು ఆయన శబ్ద ఉండదు ఈ ధర్మ కొడుకుగా కొరకత ಪಂಚಾಯತ್ ಹೇಳ್ತಾವ ತಿನ್ನಲೆ ಪುರಾಣದಲ್ಲಿ ಏರೇಗ್ಯಾ ಕೊರ್ಪುರೇನಾ ಅಪ್ಪ ಆರೆ ಬನ್ನಡಿ ಅದೇ ಶಬ್ದ ಆರೆ ನಾನು ಉವೇ ಒಂದು ಎಡ್ಡೆ ಬೇಲೆಗೆ ಹೋನಾಗ ಇರ್ನ ಕಾರ್ಬಾದ ಆಶೀರ್ವಾದ ದೆತ್ತು ತುಂಬೋಪಣೆ ಎಂಕಲ್ನ ಕುಟುಂಬದ ದೈವ ನನ್ನಲ ರಡ್ಡ ಶಬ್ದ ಇರ್ನ ಬಾಯಿದು ಬರೋದು ಅಣ್ಣ ದೈವದ ಚಾಕಿರಿ ಕಲಿಪುಣಿ ಈಯಾತ ಅಂದು ಸಂಕ್ರಾಂತಿ ನಾನಿ ಮತ್ತೆ ಪೂನಿ ಇರ್ದಿ ಪುಣಿ ಈಯಾತ ಅಂದು ಈ ಒಂದು ಎಡ್ಡು ಬಾತಿರ ಬಂಡದಾನೆ ಅಪ್ಪ ಆರೋನ್ ಪುಣ ಯಾನೆ ಬನ್ನೋಡ್ಗೆ ಅಂದ ಮಗ ನಮ್ಮ ನಮ್ಮಿನ ದೈವತ್ತ ರಡ್ಡು ಪಾತರಿ ಈ ಬನ್ ಯಾನೆ ಬನ್ನಡ ಈ ಆ ಒಬ್ಬಗ ಬನ್ಪೆ ಎಂಚಿ ನಾನು ಏನ ತಿಗ ಆಗ್ತಾನೆ ಬನ್ನಿ ನಮ್ಮ ನಮ್ಮಿನ ದೈವತ್ತ ರಡ್ಡು ಪತ್ತರ ನಿಕ್ಕ ತೆರಿಲೆಕ್ಕ ಬಂದ ಈ ಹೆಚ್ಚಿನ ಪಣ್ಪುಣ ದೈವ ಗೊತ್ತಾಪು ನಾನು ಪಣ್ಪುಂಡೆ ಈ ಪಾಠ ಕಟ್ಟಿಗಟ್ಟಲ್ಲ ಸ್ವಾಮಿ ಅಪ್ಪೆ ಜುಮಾದಿ ಪತ್ತಪ್ಪೆ ಜೋಗುಲು ಒಂಜಪ್ಪೆ ಜೋಗುಲ್ಲ ಕೈ ಕೊಡಿಯಡಿಟ್ಟು ಮಾತೆರ್ಲ ಒಟ್ಟುಗು ಸೇರ್ತಿರು ಬಾಣದ ಬೊಳ್ಳಿನಾಲ ಲೆಕ್ಕಮಲ್ ಪೊಲಿ ಕಡಲ್ದ ಪೊಯ್ಯನಾಲಗೇನು ಪೊಲಿನಿಕಲ್ನ ಕಾರ್ಣಿಕ ಮಹಿಮೆಯನ್ನು ತೆರಿಯರೆಂಗ್ಲಿಗೆ ಸಾಧ್ಯಜಿ ಬಡಪತ್ತದ ಬಡ ಕುಟುಂಬ ಎಂಕಲ್ನ ಎನ್ನ ಅಪ್ಪನ ಕನಟ 4 ಐತ ಪೊಂಜವಾದ ಬತ್ತದೇರಿಗೆ ಬತ್ತಿದಿನಾರು ಏರು ದಾಯ ಬೈದೇರು ಎಂಗ್ಲೆಡ್ದು ದಾದ ಅವಡು ಬಂಡದು ಸನ್ನಿಧಾನಡು ಪ್ರಾರ್ಥನೆ
ಇಂದಂತ ಊದ ಪಟ್ಲ ಬುರ್ಕಾಲ ಒಂದೊಂದು ಮುಜುಬು ಕಾಲಗಡಿ ಉಂಡು ಮತ್ತೆ ಹೊರತು ಪರಕದ ಕಾಲೋದನಕ್ಕೆ ಏನ್ ಬೇಡ ಕಾಲಾದಿದ್ದಕ್ಕೆ ಸಮಯ ಒಂದು ಪರಕೆ ಕಾರಣದಾನೇನಲ್ಲಿಯ ಅವು ನಾಲ್ಕು ಜನ ಹೋಗ್ತೇವೆ ಇರ್ಬಿಡಿ ಮುಲ್ಪದ ಒಂದು ಎನ್ನ ಅಪ್ಪನ ಕನ್ನಟ್ಟು ನಾಲ್ಕೈದು ಒಂಜಿ ಪೊಂಜೋ ವೈದ್ಯರಿಗೆ ಆರು ಏರು ದಾಯ ವೈದ್ಯರು ಎಂಗ್ಲೆಡ್ತಾದವರು ನಿನ್ನ ಅಪ್ಪನ ಗಂಡು ಬತ್ತಂತೆ ನಾಲ್ಕೈದು ಪೊಂಜೋ ಏರಂದತ್ತ ಈಶ್ವರ ದೇವರ ಮಗಲಾದ ಪುಡುದು ಭಗವತಿ ಪರಮಜ ಪುತ್ರ ಭೂಲೋಕ ಧರ್ಮ ಸ್ಥಾಪನೆ ಮಲ್ಪರಗೊಡಾದಿ ಕೈಲಾಸನು ಬುಡಿಯರಿ ಭೂಲೋಕ ಜತ್ತಿರಿ ಭೂಲೋಕ ಜತ್ತಿನಾರಿ ಕಡಲು ಓಡೋರು ಬರ್ಪಂಚ ಹೊತ್ತುಡು ಈ ದೈವಿತ್ಲ ಮಣ್ಣು ತುಯ್ಯರಿ ಧರ್ಮದ ಮಣ್ಣು ಸತ್ಯಜನಕ ಅಂತಂಡಿರಿ ಅದೇ ಪ್ರಕಾರವಾಗಿ ಬತ್ತಿಂಚಿ ಓಡೋನು ಬುಡಿಯರಿ ಈ ದೈವಿತ್ಲ ಮಣ್ಣಿಗೆ ಬಾದನು ಉರಿಯರಿ ಬತ್ತು ಬತ್ತದ ಬಚ್ಚಲಾಣತಿನ ಹೊತ್ತುಡು ಗೋಳಿದ ಮನ ತರೀಟಿ ವಿಶ್ರಾಂತಿ ಪಡೆಪಂಚಿನ ಹೊತ್ತು ಮುರ್ತೇಪಂಚ ಇನ್ನಗಟ್ಟಿನ ಹಸರಣ ಪರಿಯರ ಮುರ್ತೇಪಂಚಿನ ಇಲ್ಲದ ಬರಂದಿನ ಐನಿನ ತೋದು ಇನ್ನಪ್ಪ ಮೊಬೈಲ್ ಚಾರ್ಜಿ ಊರಿಡಿಕ ನಾಡನಾಡದ ಬಚ್ಚಲಾಣಂತ ಪಗ ಎನ್ನ ಸಾಣದ ಬಾಕಿಲ ಜತ್ತಿನ ಪಗ ನಾಲ್ಕೈತ ಪಂಜವಾದ ತೋಜಿನ ಬೇತೆ ಎಲ್ಲತ್ತೆ ಆರೆ ಭಗವತಪ್ಪ ಪಾಪದ ಇಲ್ಲದಡೆ ದಾಯ ವೈದ್ಯರ ನಿನ್ನ ಕೈಟ ಹಸರು ಬರ್ಪೈಕ್ಲ ಅಪ್ಪನ ಗಂಟ ನಾಲ್ಕೈತ ಪಂಜವಾದ ತೋಜಿನಿಕ್ಲ ಹಲವಾನ ಕಾರಣ ಉಂಡು ಈ ದೈವಿತ್ಲ ಮಣ್ಣಿಗೆ ಬತ್ತಿ ಬಕ್ಕ ಈ ಜಾಗ ನೆಲೆ ಹೊಡೆದು ಮನಸ್ಸು ಮಲ್ತೊಂಡಿರತ್ತ ಉಂತಾಡೆ ಮೂಜಿ ಬರ್ತು ಕೈ ಮುಗಿನ ಪ್ರಸಾದತೆ ತೊಂದರ್ಪುನು ಅನ್ನೇ ಬೆಚ್ಚಡ ಆತ ಸುಲಭಡು ಅಂತ ಲೆಕ್ಕತ್ತೆ ಈ ಜಾಗ ನೆಲೆ ಹೊಡೆದ ಪಾಪದ ಸಂಸಾರ ನಿಕ್ಕುಂದಾಂಡಲ ಅರಿಗೊಂಜಿ ದೇವಸ್ಥಾನ ಕಟ್ಟದ ಗೊರಡು ఏంటారా పన్య నమనే అంగ ఇదాత మల్ల జాగేడు కులొంద ಒಂಜಿ ಬಚ್ಚಿ ಎಚ್ಚದಿ ಅಪೇದ ಲಕ್ಷಿಲ್ದ ನೆರ್ಪಿ ಅಂಜಿನಲ್ಪ ನಂಗೆ ದೇವಸ್ಥಾನ ಕಟ್ರ ಒಂತೆ ಜಾಗಿ ಅವನು ಅಣ್ಣೇ ಓ ಅಣ್ಣೇ ಯಾಂಜಿ ತೆನ್ಕೈಡ್ದು ಬಣ್ಣವನ್ನ ಕೈಡ್ದು ಆದತ್ತಿಲ್ಲ ಅಪ್ಪೆಲ್ಲ ತುಂದು ಬತ್ತ ನಿಕ ಕುಲ್ಲೆರ ಇಲ್ಲು ಕೊರಿಯೆ ಬೆಳಿಯರ ದೋಟ ಬಿಡ್ತು ಕೊರಿಯೆ ನನ್ನ ದೇವಸ್ಥಾನ ಕಟ್ಟ ಒಂಜಿ ಜಾಗೇತ ಯಾನ್ ಗೊತ್ತಾ ಅಪ್ಪೆ ಅರೆ ದೇವಸ್ಥಾನ ಕಟ್ರ ಜಾಗ ಕೊರ್ಪೇರಿಗೆ ದೇವಸ್ಥಾನ ಕಟ್ರೆ ಜಾಗ ಯಾರು ಕೊಪ್ಪರೆ ಪನವ ಚಂದೆ ಜಾಗ ಕೊರ್ನಾಗ್ಲಿಗೆ ಪನವ ಕೊರೋಡು ಗೊತ್ತು ಅನ್ನೇ ಬೆಚ್ಚಡ ದೇವಸ್ಥಾನ ಕಟ್ಟಾರ ಬೋಡ ಅದು ಪಟ್ಲೆ ಜಾಗ ನಿಂಬರ್ದು ಕೊಪ್ಪೇರಿ ಅವೇ ಪ್ರಕಾರ ಅದು ಪನವಲಾರ ಕೊರಂದಾಂಡ ದೇವಸ್ಥಾನ ನಿಕ್ಕು ಕಟ್ಟಾರಿಂದ ಅಪ್ಪನ ದೇವಸ್ಥಾನ ಆರು ಕಟ್ಟಾರಿಂದ ಅಪ್ಪನು ಅಪ್ಪೆ ಚಿತ್ತ ಎಂಚ ಅಪ್ಪೆ ಮಗೆ ಭಂಗ ಬರ್ತದ ಅನ್ನಲ್ಲ ನಿಕ್ಕಲ ಕೈಟಾರೆ ಗಂಜು ದೇವಸ್ಥಾನ ಅಣ್ಣೇ ಓ ಅಣ್ಣಯ್ಯ ದೇವಸ್ಥಾನ ಈಗ ಕಷ್ಟ ಹೊಡ್ಗೆತ್ತ ಅಪ್ಪೆಗೆಂತೂ ಪ್ರಾಯ ಆತನತ್ತ ಊರುಳಂತೆ ಒಂತಿಗೆ ಮಲ್ಪಿ ಕಡಿಮೆ ಊರ್ಲೆ ಅನ್ಕೊಂಡು ಈ ರೀತಿ ಒಂತೆ ಬಗ್ಗದಾರತ್ತ ಒಂಚೂರು ಹೆಚ್ಚ ಬಾಗಲಿ ಮೂದೆ ತೈರು ತೈ ಹೋಗ್ಬೇಕು ಇನ್ನು ಅನುಗ್ರಹ ದೇವಸ್ಥಾನದ ಅದನ್ನ ಕಟ್ಟೊಳ್ಳಿ ಅಪ್ಪೆ ಮೂಜಿ ಬರ್ತು ಪೂಜೆ ಆಡುತ್ತೆ ಬಟ್ರಿ ನೋಡಿ ನಾಡೊಂದು ಬರ್ರೆ ಹೋಗು ದೇವಸ್ಥಾನ ಆಯ್ಬಕ್ಕ ಮೂಜಿ ಬರ್ತು ಏ ಪೂಜೆ ಮತ್ತೊಂದು ಬರಡು ಎನ್ನ ಕಾಲ ಕರಿಬುಕ್ಕ ಪೂಜೆ ಉಂತರ ಬೆಲ್ಯತ್ತ ಈ ಇತ್ತಿನ ಶ್ರದ್ಧಾಭಕ್ತಿ ಭಗವತಪ್ಪೆ ಪೂಜೆ ಮತ್ತೊಂದು ಬಲ ನಿನ್ನ ಕಾಲ ಕರ್ಣೆ ಇಡ್ಬೇಕ ಭಗವತಪ್ಪೆಗೆ ಏರು ಪೂಜೆ ಮಾಡ್ಬಿಡು ಪಂಪಿನಿ ಆರೇ ಚಿತ್ತವಾಗಿ ತಂದು ಆ ನರ್ಮನಿ ವಾವರುಡು ಎಂಚೆತ್ತನಲ್ಲ ಈ ಜಾಗ ತರ್ಪರಾದಿ ಆನೆಗಡಿ ಪೂಜೆ ಬರುತ್ತಾ ಅವನಿಗೆ ತಂದು ಬುಕ್ಕ ಅಂಟಿರ್ತಿಂಚಿರ್ತು 4 ಜನ ಉಂಟು ಜೊತೆರಿಗೆ ಅವು ಏರು ದಾನೆಗೆ ಅತ್ತನ್ನು ಗೊತ್ತು ಆ 4 ಜನ ಒರಿಯಣದಕ್ಕೆ ಗುರ್ತೆ ಪಡತ್ತ ಅಂಕಿಯರ್ನ ಗುರ್ತ ಅಪ್ಪೆ ಹಸರು ಬದ್ದು ಬೈಬಕ್ಕ ಕಪ್ಪು ಜನ ನಿನ್ನ ಕೈಟಲು ತೊಂಡೆನ ನಿನ್ನ ಕೈಟ ಆವರಣಗೆ ತೊಂಡೆನ ಸಂತೋಷಡು ಕೊರ್ನಂಚಿನ ಆವರಣ ಸಂತೋಷಡು ಸ್ವೀಕಾರ ಮತ್ತೊಂದು ಓಪನೇಜಿನ ಪೊತ್ತೊಂದು ಬಲಭಾಷೆ ಕೊರದು ಹೋಯಿ ಎಂಚ ಅಂದ ಕೆಣ್ಣಂಡ ಕಪ್ಪು ಕಲ್ಲಬಾರದು ಎನ್ನ ನಮ್ಮಲ ಕಷ್ಟಕಾಲ ಬಚ್ಚಿನ ಬಗ ಇಂಕ್ಲೆ ನೆನವರಿಕೆ ಮಲ್ಪಲ ತೋಜಂದಿನ ಕೈ ಕೊರದು ಕಷ್ಟದ ದೂರ ಮಲ್ಪ ಅಂದು ಆಯೆ ಬೇತೇರ್ಲತ್ತಿ ಭಗವದಪ್ಪೆ ಕೈಲಾಸರು ಭೂಲೋಕ ಜಪ್ಪನಂಚಿನ ಬರ್ತಡು ಧರ್ಮ ರಕ್ಷಣೆ ಬೋಡೋದು ಅರ್ನ ಬೆರಿ ಬತ್ತೊಂದು ಬತ್ತನಂಚಿನ ಗುಳಿಗೆ ಅಪ್ಪೆ ಸರಿ ಏನನ್ನು ತೂಪೆಂಡೆ ಎನ್ನ ಎಳುಮುಲು ಲತಿಕಿದಂದು ನಾನಂತೂರು ಜೋಕ್ಲಾಟಿಗೆ ಮಾತೇನೆ ಅವಡ ಮಲ್ಲತ್ತಿ ಅಕೆಲ ಒಂದೊಂದು ಸ್ಥಾನಮಾನ ಕೊರೊಂದು ಬರಡು ಎಂಚ ಒಂದು ಕೇಂದಾಂಡ ಗಂಟಕರ್ಣನ ಗರ್ಭಗುಡಿತ ಉಲಡನ ಮುಂದೆ ಬರಡು ಗರ್ಭಗುಡಿತ ಪಿದದ ಬೇಟಿ ಬಲತ ಬೇಟೆ ಗುಳಿಗೆ ಕಲ್ಲಿ ಎಡತ ಮೆಟ್ಟಿಂಗ್ ಕುಜ್ಜಾಲಿ ಅವೇ ಪ್ರಕಾರವಾಗಿ ಪಿದದ ದೊಡ್ಡರಾಜಗೆ ಗುಂಡೆ ಕಟ್ಟಾದಿ ಕ್ಷೇತ್ರಪಾಲನ ಮುಂದೆ ಬರಡು ದೈವ ದೇವರಿನ ಸ್ಥಾಪನೆ ನಮ್ಮಿ ನಡೆದು ಬುಕ್ಕ ಈ ಕ್ಷೇತ್ರದ ಅಪ್ಪನ ಸೇವೆಲು ಹೂಮಾತ ಬಂದು ಊರ್ದ ಜನಕ್ಕಲೇ ಗೊತ್ತಾವಡತಿ ಅಪ್ಪೆಗೆ ಅಪ್ಪನ ಸೇವೆ ಒಂದು ಕೇಂದಾಂಡ ಊತ ಪೂಜೆ ಕಂಚಿನ ಸೇವೆ ಅಂಚನೆ ಗೆಜ್ಜೆ ಸೇವೆ ಕೊರದು ಬರಡು ಊತ ಪೂಜೆ ಬಂಡದ ಪಾವನ್ಯ ಸಂಸಾರಲ್ಲ ಪ್ರಾಯೋಬತ್ತಿನ ಆನಾಡು ಪೊಣ್ಣವಾಡಿತನಲ್ಲ ಸಂಸಾರ ಏತ ಪ್ರಯತ್ನ ಬತ್ತನಲ್ಲ ಸಂಧಾನ ಭಾಗ್ಯ ಕೂಡುವ ಬರ್ಪೈ ಅಂಚಂತ ಭಗವತೆಪ್ಪೆಗೆ ಊತ ಪೂಜೆ ಕೊರ್ಪ ಎಂದು ಬರಕೆ ಬರಡು ಬರಕೆ ಬಂಡದವಕ್ಕ ಪೊರ್ಲದ ಸಂಧಾನ ಕೂಡುವ ಬರ್ಪುಡು ಜತ್ತಿಂಚಿ ಮದುವೆ ಕಸ ಪುರುಡೆ ನಡಪುಡು ಅಲ್ತದಕ್ಕ ಸಂಸಾರ ಒಟ್ಟು ಸೇರನ್ನು ಭೂತ ಪೂಜೆ ಸಂದಾಯಿತ ಮುಕ್ಕೊಂಜಿ ಕಂಚಿಲು ಸೇವೆ ಎಂದು ಬಂಡಾರ ಐತ ಮಹತ್ವದ ಅದು ಗೊತ್ತಾಯ್ತು ಹೌದಾ ಎಂದು ಕೇಂದ್ರ ಪಾವನ್ಯ ಸಂಸಾರಲ್ಲ ಮದುವೆ ಆದ ಏತು ವರ್ಷ ಕನ್ನಡ ಸಂತಾನ ಭಾಗ್ಯ ಆಪಜಿ ಅವತ್ತಂದು ಎಲ್ಲಿ ಜೋಕ್ಲಿ ಇಪ್ಪನಂಚಿನ ಪುತ್ತುಡು ಅನಾರೋಗ್ಯ ಪಂಪಂಚಿನ ಬಾಧಿಸವನು ಆ ಪುತ್ತಗನಗ ಏತು ಮರ್ದ ಮಂತ್ರ ಗುಣವಾದ ಸ್ಥಿತಿ ಪಂಚಿನ ಪುತ್ತುಡು ವಾ ಸಂಸಾರ ಭಗವತೆಪ್ಪೆ ಗತಿ ಕಂಚಿನ ಸೇವೆ ಕಪ್ಪೆಂದು ಬರಕೆ ಬಂಪೆರ ಅವೇ ಪ್ರಕಾರವಾದ ಸಂತಾನದಂತಗಳಿಗೆ ಸಂತಾನಪುಡು ಅನಾರೋಗ್ಯ ಬಾಲ ಹೊಸರಾದ ಬರ್ಪುಡು ಹತ್ತು ಕಂಚಿನ ಸೇವೆ ತಂದೆ ನಮ್ಮ ಅಂಗಾರ ಶುಕ್ರವಾರ ಪ್ರಾರ್ಥನೆ ಮಾಡ್ತು ಪಟ್ಲರ ಅಮ್ಮ ಬೆಚ್ಚಾರಿ ಅನ್ನೇ ಬೆಚ್ಚಡ
ಏಪಲ ಕಂಚಿನ ಸೇವೆ ಸಂದೇತ ಮಲ್ಪರೆ ಆಪಜಿ ಐಕ್ಲೊಂಜಿ ದಿನ ಕ್ರಮಪಾನ್ ಪಂಚನುಂಡು ಏಪ ಅಂದ ಕೆನ್ನಂಡ ಭಗವತಪ್ಪಿಗ ಪಂಚಿನ ವರ್ಷಾದಿನ ಸವ ಆ ಪುಟ್ಟಗಾರಗ ಬೈರ ಪುಟ್ಟರು ಬಾಲೆಲ ಬಾರೆಪ್ಪ ಮೇಲೆ ದೇವಸ್ಥಾನ ಬರೋಡು ಐಕ್ಲೊಂಜಿ ಕ್ರಮ ಉಂಡು ಪನ್ನೆತ್ತ ಆನುಮಾನ ನನ್ನ ಮದಿಮೇಲೆ ಅಂತ ಮಲ್ಪಡು ಪೊನ್ನು ಬಾಲ ನನ್ನ ಮದಿಮೇಲೆ ಅಂತ ಮಲ್ತದೆ ಬೈರ ಪುಟ್ಟರು ದೇವಸ್ಥಾನ ಅಂಗೂಡ ಕಂಚಿನ ದೀಪದಿದೆ ಒಂಜಿ ಸ್ವಸ್ತಿಕ ಒಂಜಿ ಪಾಲೆ ಪಿಂಗಾರ ಒಂಜಿ ಚಿನ್ನ ಮಲ್ಲಿಗೆ ಇದೆ ಪುಲ್ಲಗಾಣ ಮುಟ್ಟ ಜಾಗರಣೆ ಕುಲ್ಲೋಡು ಪುಲ್ಲಗಾಣದ ಪುಟ್ಟಡು ಅಪ್ಪ ಭಗವತಿನ ನಾಲ್ಕು ದೈವಗಳು ಸುತ್ತುವಲಿಯ ಪಂಚಿನ ಪುಟ್ಟಡು ಬಾಲದ ಅಪ್ಪಮ್ಮೆ ಬಾಲನ ಮತ್ತೊಂದು ದೇವಸ್ಥಾನ ಮೂಸುತ್ತು ಬಲಿವತ್ತದೆ ಬಾಲಯ್ಯ ಪುಣ್ಯ ಬಣ ಬಂದ ಕಡೆ ತೊಂಜಿ ಗೆಜ್ಜೆ ಸೇವೆ ಅಂತ ಬಂದಾರ ಹೌದಾ ಅದಂತೀರಿ ಅವ ಆಟ ಗೊಬ್ಬ ನೀನ್ ಗೆಜ್ಜೆ ಸೇವೆ ಬಂದ ಆಟ ಹೌದಾ ಎಂದು ಕೇಳಿದಾನ ವಾವಂಜಿ ಸಂಸಾರಳ ಎಡ್ಡೆ ಕೆಲಸ ಜಪ್ರಂಜನ ಬರ್ತಡು ವಿಘ್ನ ಪಂಚನ ಬಾಧಿಸಾವನು ಅವತ್ತಿನ ವ್ಯಾಪಾರ ವ್ಯವಹಾರಡು ಕಷ್ಟ ನಷ್ಟ ನಾಂಚಿನ ಬರ್ತಡು ವಾ ಸಂಸಾರ ಭಗವತಿಪ್ಪೆ ಗೆಜ್ಜೆ ಸೇವೆ ಕೊರ್ಪೆಂದು ಬರಕೆ ಬಂದಿರ ಅವೇ ಪ್ರಕಾರವಾದಿ ತೋಜಂದಿನ ಕೈಗೊರ್ದು ಜತ್ತಿಜ್ಜಿ ಬೇರೆ ಜಯಮಂತು ಕೊರ್ಪೇರೆ ಹತ್ತದ ಬಕ್ಕ ಪನ್ನಿಚ್ಚಿ ಬರಕೆ ಗೆಜ್ಜೆ ಸೇವೆ ಗೆಜ್ಜೆ ಸೇವೆ ಅಂತ ಬಂದ ಹೂವ ಎಡ್ಡೆ ಬೇಲೆಗೆ ಬಂದಾಗ ವಿಘ್ನ ಬತ್ತಂಡ ಇನ್ನು ಪರಿಹಾರ ಮಲ್ಪನ ಸೇವೆ ಅಂತ ಲೆಕ್ಕ ಇನ್ನಿತ್ತಲ್ಲ ಒಂಜಿ ಗೆಜ್ಜೆ ಸೇವೆ ಇನ್ನಿತ್ತ ಗೆಜ್ಜೆ ಸೇವೆಗೆ ಬಗೆಲ್ದ ದೊಂಬು ರಾತ್ರದ ನಿದ್ರೆ ಬಂದು ಏತು ಭಂಗ ಬೈತೀರಿ ಬಂಪಿನವು ಸ್ವಾಮಿಗಳ ಭೂಮಿಗಳ ಮಾಯೋಗಳ ಮಣ್ಣುಗಳ ಗೊತ್ತು ಅಂಜನಲ್ ಬಾಗಲ ಕರ್ತವ್ಯ ಬಂಪನ ಪಾಪುಡೆ ಪೋನಾಗ ಮೈದಂಗನಾಗ ಕೈಸಂಗಾದ ರಕ್ಷಣೆ ಕೊರ್ದು ಮನಸ್ಸಿಗೆ ಮಬ್ಬು ಕತ್ತಲೆ ಕಬಿನಗ ನಿನ್ನ ಸತ್ಯದ ಜೀಟಿಗೆ ಬೊಲ್ಪುನ್ ತೋಜದ ಬೊಲ್ಪುದ ಜಾಗಿಲೆ ತೊಂಬೋದು ಅಕಲ್ ಮಲ್ಪನ ಎಡ್ಡೆ ಬೇಲೆಗೆ ಅನುಗ್ರಹ ಮಲ್ತು ಕೊಡೋದು ಭಗವತಿಪ್ಪೆಗೆ ಮೊಗದ ಸೇವೆ ಒಂದು ಕೆಂದಾನ ಗೆಜ್ಜೆ ಸೇವೆ ಈ ಪುಟ್ಟದಾನಗ ಭಗವತಿಪ್ಪನ ಬ್ರಹ್ಮಗಾಸದ ಪುಟ್ಟಡು ಈಗಾಗ ಭಗವತಿಪ್ಪನ ಗೆಜ್ಜೆ ಸೇವೆ ಸಂಕಲ್ಪ ಮಾಡ್ತಾರೆ ಅವೇ ಪ್ರಕಾರವಾದಿ ಪತ್ತ ಪಜೋಕಲು ಒಂಜ ಪಜೋಕಲು ಒಟ್ಟು ಸೇರೊಂದು ಭಗವತಿಪ್ಪನ ಸಾನ್ನಿಧ್ಯವನ್ನು ಈ ಜಾಗ ತಪ್ಪಾರಿ ಪುಲ್ಲದ ಪೂಜೆ ಪುರಸ್ಕಾರ ಕೊರಿಯರಿ ಗುರುನಿಂಚಿನ ಪರಕ್ಕೆ ಗೆಜ್ಜೆ ಸೇವೆಯನ್ನು ಸಂದಾಯಿತ ಮತ್ತಿನ ಕಾರಣ ಗುರುನಿಂಚಿನ ಗೆಜ್ಜೆ ಸೇವೆನೇ ಮೂಲನೆಚ್ಚಿನ ಭಗವತಪ್ಪೆಲ್ಲ ಅಂಚನ ಮುಂದೆ ದೈವದೇವಿಲ್ಲ ಸಂತೋಷರು ಸ್ವೀಕಾರ ಬಂತೊಂದು ಆಗ ಕುಟುಂಬ ಸಂಸಾರ ವರ್ಪಣೆ ವಾವನಿ ಕಷ್ಟದೋಷತನ ದೂರ ಮಾತುಕೊಡ್ದು ನನ್ನ ಮಿತ್ತಿಗಳ ಈ ಜಾಗಡಿ ಪುಲ್ಲದ ಗೆಜ್ಜೆ ಸೇವೆ ಆಪ್ಲಿಕ ಅನುಗ್ರಹ ಪುಣ್ಯಾತ್ಮೆ ಮರ ಎಲ್ಲ ಏತು ದುಡ್ಡು ಇತ್ತು ಪ್ರಯೋಜನ ಒಳಗೆ ದೇವಸ್ಥಾನ ಕಟ್ಟವಣ ಚಿತ್ರ ಯೋಗ ನಿನ್ನ ಪಾಲ್ಗೆ ಬರ್ತೇನೆ ದೈವದ ನುಡಿ ಪ್ರಕಾರ ದೇವಸ್ಥಾನ ಕಟ್ಟದಾಡಿ ಭಕ್ತಿಯರ್ ಮಾತಿಯರ್ಲ ಬರಂದುಲ್ಲಿರಿ ಬ್ರಹ್ಮ ಕೆಲಸದ ಪುರ್ತಾತಲು ಮಾತಿಯರ್ಲ ಸೇರ್ದು ದೇವಸ್ಥಾನದಡಿ ಅಣ್ಣಯ್ಯ ಮಾತ ಕೆಲಸಲ ಪೊರ್ಲಾಪಣು ಪನ್ಪನಕ್ಕೆ ಸಾಕ್ಷಿ ಏಪಲ ನಮ್ಮ ದೇವರಿಗೆ ಸರಿಯಾದ ನಮ್ಮ ಜೀವನ ಉಂಡು ಒಂದು ಅಂಡ ದೈವ ದೇವರಿಗೆ ತರೆತಗ್ಗಾದ ನಮ್ಮ ಜೀವನ ಮಂತೊಂದು ಪೋಯ ಅಂದ ಅಂಡ ನಮ್ಮ ಜತ್ತಿನಂಚಿನ ಕೆಲಸ ಪೊರ್ಲಾಪಣು ಪನ್ಪನಕ್ಕೆ ಸಾಕ್ಷಿ ಈ ಸಸಿಹಿತ್ಲುದ ಪುಣ್ಯದ ಮಣ್ಣುಡ ನಡತ್ತಿನಂಚಿನ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ಸತ್ಯ ಅಪ್ಪೆನ ದಿವ್ಯವಾಯಿತನಂಚಿನ ಸನ್ನಿಧಾನ ಬೆಳಗೊಂದುಂಡು ಸೂರ್ಯ ಚಂದ್ರರು ಉಪ್ಪು ನಡೆಗೆ ಮುಟ್ಟಲ ಈ ಕ್ಷೇತ್ರ ಇಂಚನೆ ಬೆಳಗೊಂದು ಬರಡೊಂದು ಅಂಡಲ ನಿತ್ಯ ನೈಮಿತ್ತಿಕವಾಯಿತನಂಚಿನ ತ್ರಿಕಾಲ ಆರಾಧನೆ ಅವಡು ಅಣ್ಣಯ್ಯ ಭಗವತಿನ ಪ್ರೇರಣೆ ದಾತ್ರ ಏರೇರು
ವಾ ಜಾಗಡ ಪೂಜೆ ಮಲ್ಪೋಡು ವಾ ಜಾಗಡ ದೇವರನ ಸನ್ನಿಧಾನ ನೆಲೆಯಾವಡು ಪನ್ಪನು ಭಗವತಿನ ಸಂಕಲ್ಪ ಅಂಚ ಅದು ಈತ್ ಸಮಯ ಒಂಜಿ ಮುಗ್ಧವಾಯ್ತನಂಚಿನ ಮನಸ್ಸಿಡ್ದ ಹತ್ರ ನಿನ್ನ ಹಾಸ್ಯಭರಿತವಾಯ್ತನಂಚಿನ ಜೀವನ ಶೈಲಿ ಹಿಡ್ದ ಹತ್ರ ಅವು ಏತೋ ಜನಮಾನಸನಿಗೆ ಎಂದಿನಾಯೆ ನನ್ನ ಮಿತ್ತಿಗೆ ಒಂಜಿ ಜವಾಬ್ದಾರಿದ ಸ್ಥಾನ ಭಗವತಿನ ಪ್ರಸಾದನ ದೇತನು ಬಾಲೆ ನನ್ನ ಮಿತ್ತಿಗೆ ಕಾರಣವೇರು ಪನ್ಪುನಂಚಿನ ಪುದರಡೆ ಒಂಜಿ ಪೀಠಗಲ ಒಂಜಿ ಗೌರವ ಆ ಗೌರವನ ಗುರ್ತೊಂದು ಆ ಕಾರಣವೇರು ಪನ್ಪುನಂಚಿನ ಪುದರಡೆ ಆ ಭಗವತಿನ ದಿವ್ಯವಾಯ್ತನಂಚಿನ ಪಾದಕಮಲಗ ಶರಣಾದಿ ನಿತ್ಯ ನೈಮಿತ್ತಿಕವಾಯ್ತನಂಚಿನ ತ್ರಿಕಾಲ ಆರಾಧನೆಯ ಪುರ್ಲುಡ ಮಲ್ತನ ಬತ್ತಿನಡೆಗೆ ನಿನ್ನ ಬದುಕು ಎಡ್ಡಾವಡಪ್ಪ ಮಾತ್ರತ್ತೆ ಓ ಅಪ್ಪೇ ಎಂಕಲ್ನ ಕಷ್ಟಲಿನ ಮಾತ ಪರಿಹಾರ ಮಲ್ಪುಲೆ ಎಂಕಲೇನೆ ರಕ್ಷಣೆ ಮಲ್ಪುಲೆ ಪಡೆದು ದೇಹಿ ಪಡೆದು ಭಗವತಿಗೆ ಶರಣಾದಿ ಏರು ಈ ಪುಣ್ಯದ ಮಣ್ಣಿಗೆ ಬತ್ತದೆ ಅಪ್ಪನ ದಿವ್ಯ ಸಾನ್ನಿಧ್ಯಗೆ ಶರಣಾದಿ ನಿನ್ನ ಕೈಟ ಪ್ರಸಾದನ ದೆತುನುವೇರ ಅಕಲಿಗೆ ಮಾತಿರುಗಳ ಎಡ್ಡಾವಡಪ್ಪ ಈ ಕ್ಷೇತ್ರದ ಪ್ರಸಾದನೆ ವಿಶೇಷ ಮಂಜಲ್ದ ಪುಡಿತ ಪ್ರಸಾದ ಮಂಗಲ ದ್ರವ್ಯದ ಪ್ರಸಾದ ಒಂಜೊಂಜಿ ಕ್ಷೇತ್ರಡು ಒಂಜೊಂಜಿ ಪ್ರಸಾದ ವಿಶೇಷಗೆ ಅಂಚಾದ ಈ ಕ್ಷೇತ್ರಡು ಕೊರ್ಪುನಂಚಿನ ಪ್ರಸಾದನ ದೆತುನ್ನಡೆಗೆ ಅಕಲ್ನ ಕಷ್ಟ ಪರಿಹಾರಾವಡೆ ಸರ್ವ ಭಕ್ತರುಗಳ ಎಡ್ಡಾವಡಪ್ಪ ಅಂಚಾದೆ ಈತು ಕುತ್ತು ಈ ಭಗವತಿನ ಮಹಾತ್ಮೆ ಸಸಿಹಿತ್ಲದ ಕ್ಷೇತ್ರ ಮಹಾತ್ಮೆ ಪಂಪುನಂಚಿನ ಮುಖಾಂತರವಾದಿ ಅಲ್ಲ ಮಹಾತ್ಮನ ಗೆಜ್ಜೆ ಸೇವೆದ ಮುಖಾಂತರವಾದ ಅಲೆನ ಏರು ಕೊಂಡಾಡಿಯರ ಅಕಲಿಗೆ ಮಾತರಿಗಳ ಆಯುಷ್ಯ ಆರೋಗ್ಯ ನೆಮ್ಮದಿನ ಭಗವತಿ ಅಪ್ಪೆ ಕರ್ಮಿಸಾವಡಪ್ಪ ಮಾತ್ರತೆ ಒಂಜಿ ಪುಣ್ಯದ ಪುರುಷ ಏಪಲಂಚನೆ ಒಂಜಿ ಜಾಗ ಬೆಳಗೊಡುಂದ ಅಂಡ ಒಂಜಿ ಜಾಗ ಎಡ್ಡಾವಡುಂದ ಅಂಡ ಐಕ್ ಮಾತಿಕಲು ಒಂಜಿ ಎಡ್ಡೆ ಸಮಯ ಅಂದು ಬರೋಡಿಗೆ ಅಂಚಾರು ಈ ಬೋಳ್ನಾಡದ ಸಸಿ ಹಿತ್ತದ ಮಣ್ಣಲ ಅಂಚನೆ ಆ ಕೃಷ್ಣಪ್ಪರಿಗೆ ಸ್ವಪ್ನಡ ಅಶರೀರವಾಣಿ ಆಯ್ನೆಡ್ದಾತ್ರ ಒಂಜಿ ನಿಮಿತ್ತ ಮಾತ್ರಾಡ್ದೆ ಅರಣೆ ದುಂಬುದಿ ಒಂದು ಮಾತೆರ್ನಲ ಸಹಕಾರಡ್ದ ಹತ್ರ ಭಕ್ತರ್ನ ಸಹಕಾರ ಇತ್ತನಿಂದ ಅಂಡ ಒಂಜಿ ಬ್ರಹ್ಮ ಕಲಶ ಆರಾಧನೆ ಏತು ಪುರ್ಲಾಪನು ಪನ್ಪನೆಗೆ ಸಾಕ್ಷಿಯ ಒಂದುಂಡು ಈ ಪುಣ್ಯದ ಮಣ್ಣೆ ಕೈತ್ತಲ ಒಂದುಂಡು ದಿನಮಾನ್ಯತೆ ಆ ಬ್ರಹ್ಮ ಕಲಶ ಹಿಡಿದು ದುಂಬು ಪೂರ್ವಭಾವಿ ಆಪುನ ದಾರಮಾತ ಕರ್ತವ್ಯಲುಂಡು ಅವು ಮಾತಲ ನಡತೊಂದುಂಡು ಆ ಕ್ಷೇತ್ರದ ಉಗ್ರಾಣನ ತುಂಡ ಗೊತ್ತಾಪುಂಡು ಭಕ್ತರ್ನ ಭಕ್ತಿ ಎಂಚಿನ ಅಂದು ಬಂಡದೆ ಮಾತ್ರತ್ತು ದಿನ ಕೈತಲೆ ಏಪಲ ಷೋಡಶವಾಯ್ತನಂಚಿನ ಪರಿಪೂರ್ಣವಾಯ್ತನಂಚಿನ ಕಳೆ ಜಿಂಜೋಡಿಗೆ 14ನೇ ತಾರೀಕಿಗೆ ಭಗವತಿನ ದಿವ್ಯ ಸನ್ನಿಧಾನ ಈ ಜಾಗಡ ಪ್ರತಿಷ್ಠಾಯರು ಮೇಲ್ ಕಾಲಗೆ ಈ ಬೋಳ್ನಾಡದ ಭಗವತಿನ ದಿವ್ಯ ಸನ್ನಿಧಾನಲ ಬೆಳಗೊಂದು ಬರಡೆ ವಾ ಕ್ಷೇತ್ರುಡ ಅನ್ನದಾನ ಹಾಕೊಂಡು ವಾ ಕ್ಷೇತ್ರುಡ ವಿದ್ಯಾದಾನ ಹಾಕೊಂಡು ವಾ ಕ್ಷೇತ್ರುಡ ನಿತ್ಯಲ ಭಕ್ತಿರ ಪರಾಕಾಷ್ಠೆ ಮೆರೆಪೆರೆ ಆ ಕ್ಷೇತ್ರಲ ಬೆಳಗೊಂದು ಬರೆಯರಿಗೆ ಸಾಧ್ಯತೆ ಉಂಡು ಅಂಚಾದೆ ಈ ಪುಣ್ಯತಮವಾಯ್ತನಂಚಿನ ಕಥೆನೆ ಏರು ಗೊಬ್ಬಾಯರ ಅಕಲಿಗೆ ಎಡ್ಡಾವಡೆ ಮಾತ್ರತ್ತೆ ಅಲ್ಪನೆ ಗೆಜ್ಜೆ ಸೇವೆನ ಕಣ್ಣು ಜಿಂಜಾಯನಂಚಿನ ಪುರ್ತುಡು ಜೀವಮಾನಡು ಒಂಜಿಸಲಾಂಡಲ ಸಸಿ ಹಿತ್ಲುದ ಪುಣ್ಯದ ಮಣ್ಣಿಗೆ ಬರುಡು ಅಪ್ಪೆನ ದಿವ್ಯವಾಯ್ತನಂಚಿನ ಪಾದಕಮಲಗೆ ಗೆಜ್ಜೆ ಸೇವೆನ ಸಂದೈತೆ ಮಲ್ತು ನೋಡು ಒಂದು ಬಂಡದೆ ಏರು ಮನಸ್ಸುಡು ಭಕ್ತಿ ಪರಾವಶರಾದ ನೆನವರಿಕೆ ಮಲ್ತೊಂದು ಲೆರ ಅಕಲಿಗೆ ಭಗವತಿನ ರಕ್ಷಣೆ ಇಪ್ಪಡೆ ಇನ್ನಿತ ಸೇವಾಕರ್ತರಿಗೆ ಆಯುಷ್ಯ ಆರೋಗ್ಯ ನೆಮ್ಮದಿನ ಕರುಣಿಸಾವಡೆ ಸರ್ವರೆಲ್ಲ ಭಗವತಿ ಅಪ್ಪೆ ರಕ್ಷಣೆ ಮಲ್ಪಡೆ ಎಂದು ಬಂಡದೆ ಅತ್ಯಂತ ಪುಣ್ಯತಮವಾಯ್ತಿನಂಚಿನ ಈ ಕಥೆಗೆ ಕಲಾವಿದರೆ ಹಿಮ್ಮೇಳ ಸಹಿತವಾದಿ ನಮ್ಮ ಮೇಳದ ಅತ್ಯಂತ ಪ್ರೀತಿದ ಬಂಗಾರು ಕಂಠದ ಭಾಗವತೆರಡ ಅನುನು ದೆತೊಂದು ಕಥೆಗೆ ಮಂಗಳದ ಗೀತೆನ ಗೊಪ್ಪುವ ಮಂಗಲ